ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗೋ ಅಂಬಿಕಾದುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರಳಿ ಬೆಳಿ ಕಥಾಮೃತವ
ಭದ್ರೆ ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ? ಇರುವಂತ ಸ್ಥಳ ಹಸ್ತಿನಾವತಿಯ ಧರ್ಮಜನ ದುರಗಾಂತರದ ಅಶ್ವದ ರಕ್ಷಣೆಗೆ ಹೊರಟವ ಯಾರೆಂದು ಬಲ್ಲಿ? ಅರ್ಜುನ ದೇವ ಎಂದು ಕೇಳಿದ್ದೇವೆ. ಅದೇ ಸರಿ. ಬಂದಂತ ಕಾರ್ಯ ಆಲಿಸಿ. ಧರಣಿಯ ಪಾಲಕ ಕೇಳು ಧರ್ಮಜನ ಮಖತೂರಗದ ಮಖತೂರಗ ನರನ ರಕ್ಷೆಯಲಿ ನಡೆದರು ತಾಯಿಯೇ ನರಪಾತಿಗಳಲ್ಲಿ ಮಳಿಸಿ ಕಪ್ಪ ಕಾಳಿಕೆಗಳು ಕರುಣಾ ಕವಚವ ಕವಚವಚಿ ಹರಿಯ ಕರುಣ ಕವಚ ಅವಚಿ ತರಣಿ ಪಾಲಕ ಕೇಳು ಶ್ರೀಕೃಷ್ಣ ರಕ್ಷಿಸು ಸ್ವಾಮಿ ರಕ್ಷಿಸು. ಸೇನಾಧಿಪತಿ ಪ್ರದ್ಯುಮ್ನ, ಶಿಷ್ಯ ಸಾತ್ಯಕಿ, ಮಗನಾದ ವೃಷಕೇತು, ಕೃತವರ್ಮಾದಿ ವೀರರೇ, ಬಹುದೊಡ್ಡ ಸಂಕಲ್ಪವನ್ನು ಇರಿಸಿಕೊಂಡು ಹೊರಟಂತ ಯಾಗದ ಅಶ್ವದ ರಕ್ಷಣೆ ಇದೆ. ನಾವು ಆರಂಭ ಮಾಡುವಾಗ ಯೋಚಿಸಿದೆವು, ನಾವು ಆರಂಭ ಮಾಡುವಾಗ ಇಷ್ಟೆಲ್ಲ ಜನ ಇರ್ಲಿಕ್ಕಿಲ್ಲ ಅಂತ. ಇಷ್ಟು ಇರುವುದೇ ದೊಡ್ಡ ವಿಷಯ. ಯಾಕೆ ಮೊನ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲ ಮುಗಿದಿದೆ, ಕೊನೆಗೆ ಬೆರಳೆಣಿಕೆಯವರು ಉಳಿದದ್ದು. ಆದ್ರೂ ಧರ್ಮ ಕಾರ್ಯಕ್ಕಾಗುವಾಗ ಹೇಗೆಲ್ಲ ಒಟ್ಟಾಗುತ್ತಾರೆ ನೋಡಿ, ಒಟ್ಟಾಗಿದ್ದಾರೆ. ಯಾಕೆ? ಅರ್ಜುನ ದೊಡ್ಡವ ಎನ್ನುವ ಕಾರಣಕ್ಕಾಗಿ ಅಲ್ಲ, ಮಾಡಿದ ಧರ್ಮರಾಯನ ಸಂಕಲ್ಪ ದೊಡ್ಡದು. ಅದಕ್ಕಿಂತ ಹೆಚ್ಚು ನಮಗಿರುವ ದೇವರ ಅನುಗ್ರಹ ದೊಡ್ಡದು. ವ್ಯಾಸರ ಉಪದೇಶ, ಶ್ರೀಕೃಷ್ಣನ ಕರುಣೆಯ ಕವಚ, ಧರ್ಮರಾಯನ ಸಂಕಲ್ಪ, ಇದು ಮುಪ್ಪಿರಿಗೊಂಡು ಮಾಡುತ್ತಿರುವಂತಹ ಅಶ್ವಮೇಧ. ಒಂದು ಕಾಲದಲ್ಲಿ ನಾವು ರಾಜಸೂಯಾತ್ತರವನ್ನು ಮಾಡಿ ಮುಗಿಸಿದೆವು. ಆದ್ರೆ ಅವತ್ತಿರುವ ರಕ್ತಪಾತದ ಹಂಬಲ ನಮಗಿಲ್ಲ. ಇಲ್ಲದೆ ಹೋದ್ರೆ ತುರಗದ ರಕ್ಷಣೆಗೆ ಅರ್ಜುನನೇ ಆಗಬೇಕು ಅಂತ ಉಂಟಾ? ಭೀಮನೂ ಆದೀತು. ಕೇವಲ ಯುದ್ಧ ಮಾಡುವ ಬೇಕಾದ್ದಲ್ಲ, ಎಲ್ಲಿ ಯುದ್ಧ ಮಾಡಬೇಕು, ಎಲ್ಲಿ ಯುದ್ಧ ಮಾಡದೆ ಅನಿವಾರ್ಯವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ಉತ್ತರಿಸಿ ಹೋಗಬೇಕು. ಈ ಪ್ರಜ್ಞೆ ಇರುವ ನಿವಾತ ಕವಚಾಂತಕನಾದ, ಸಹನಾಶೀಲನಾದ, ಧನುಷ್ಮತರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಸರಿಯಾದ ಆಯ್ಕೆ. ಇದು ವ್ಯಾಸೋಕ್ತಿ. ನಮ್ಮ ಅಣ್ಣನದ್ದು ಏನು ಅಂತ ಕೇಳಿದ್ರೆ ಎಲ್ಲರಿಗೂ ಸೋತ ಮೇಲೆ ಬೇಸರ ಆಗೋದು. ಅಯ್ಯೋ ನಾವು ಎಲ್ಲಿ ಸೋತೆವು, ಯಾಕೆ ಸೋತೆವು? ನಮ್ಮ ಅಣ್ಣ ಹಾಗಲ್ಲ, ಗೆದ್ದ ಮೇಲೆ ಬೇಸರ ಆಗುದು ಅವನಿಗೆ.
ಗೆದ್ದ ಮೇಲೆ ಒಬ್ಬ ದುಃಖ ಬರುವವ ಇದ್ರೆ ನಮ್ಮ ಅಣ್ಣ ಮಾತ್ರ. ಬಹು ದುಃಖ ಪಟ್ಟ. ಯಾಕೆ? ನವರತ್ನಮಯವಾದ ಪೀಠದಲ್ಲಿ ಕುಳಿತುಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಅದರ ಕೆಳಗೆ ಎಷ್ಟು ಮಂದಿಯ ರಕ್ತ ಉಂಟು, ಎಷ್ಟು ಮಂದಿಯ ಕಣ್ಣೀರು ಉಂಟು, ಎಷ್ಟು ಮಂದಿಯ ಅಳಲುಂಟು. ಧರ್ಮರಾಯನಂತ ಮಾನವೀಯತೆಯ ಉತ್ತುಂಗ ಗುಣ ಇರುವವನಿಗೆ ಮಾತ್ರ ಈ ಪ್ರಜ್ಞೆ ಬರುವುದಕ್ಕೆ ಸಾಧ್ಯ. ಅಜ್ಜನಾದಂತಹ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲದಲ್ಲಿ ದೇಹವನ್ನು ತ್ಯಜಿಸುವಾಗ ಭಾಗಶಃ ಕುಸಿದೇ ಬಿದ್ದ. ಅವನನ್ನು ಸಮಾಧಾನ ಮಾಡಬೇಕು ಅಂತಾದ್ರೆ ವ್ಯಾಸರಿಗೂ ಕೃಷ್ಣರಿಗೂ ಗುತ್ತಿಗೆಗೆ ಬಂದಿದೆ. ಬೇಡ, ವಿಷವೃಕ್ಷವನ್ನು ನಾವು ಬೆಳೆಸಿದ್ರೆ ವಿಷದ ಫಲವೇ ಬರುವುದು. ಮತ್ತೊಬ್ಬರ ಕಣ್ಣೀರಿನಿಂದ ಬೆಳೆದ ವಿಷವೃಕ್ಷವಿದು. ಈ ಸಾಮ್ರಾಜ್ಯ ಬೇಡ, ಕಾಡಿಗೆ ಹೋಗ್ತೇನೆ. ನಮ್ಮ ಅಣ್ಣ ಶುದ್ಧ ಆಶ್ರಮಿಕ. ಅವನನ್ನು ಸಮಾಧಾನ ಮಾಡಿದ್ರು. ಬಂದಂತಹ ಶಂಕೆಗೆ ನಿವಾರಣೆ ಏನು ಅಂತ ಕೇಳುವಾಗ ಅಶ್ವಮೇಧ ಹೀಗೊಂದು ಪರಿಹಾರ ಸಿಕ್ಕಿತು. ಅಶ್ವಮೇಧದ ಸಂಕಲ್ಪ ಏನು ಮಾಡಿದ. ಆದ್ರೆ ಬಹುದೊಡ್ಡದಾದಂತಹ ಕುಲಕ್ಷಯಕಾರವಾದಂತಹ ಯುದ್ಧದಲ್ಲಿ ಮಂದಿಗಳು ಮಾತ್ರ ನಿರ್ನಾಮ ಆಗುವುದಲ್ಲ, ಅದರೊಂದಿಗೆ ಧನವೂ ಕಡಿಮೆ ಆಗುತ್ತದೆ. ಹೇಗೆ ಈ ಪರಿಸ್ಥಿತಿಯಲ್ಲಿ ಅಶ್ವಮೇಧ ಮಾಡುವುದು? ಮರುತ್ತ ಯಾಗದಲ್ಲಿ ಬ್ರಾಹ್ಮಣರಿಗೆ ಕೊಟ್ಟಂತಹ ಧನ ಕನಕಾದಿಗಳನ್ನು ಅವರು ತೆಗೆದುಕೊಂಡು ಹೆಚ್ಚಾಗಿ ಬಿಟ್ಟು ಹೋದದ್ದುಂಟು. ಅದನ್ನು ತೆಗೆದುಕೊಂಡು ಬಂದು ಯಾಗ ಮಾಡು ಅಂತ ಹೇಳುವಾಗ ಅಲ್ಲಿಯೂ ಸಂಶಯ ಅವನಿಗೆ. ಬ್ರಹ್ಮಸ್ವ ಅಲ್ವಾ ಅದು? ಅವರಿಂದ ಸೆಳೆದುಕೊಂಡ್ರೆ ಬ್ರಹ್ಮಸ್ವ. ಅವರೇ ಸಾಕು ಅಂತ ಬಿಟ್ಟು ಹೋದದ್ದನ್ನು ಪಡೆದುಕೊಂಡ್ರೆ ಬ್ರಹ್ಮಸ್ವ ಅಲ್ಲ. ಸರಿ ನೋಡುದಿದ್ರೆ ಈ ಭೂಮಿಯೇ ಬ್ರಹ್ಮಸ್ವ. ಕಾಶ್ಯಪಿ ಅಂತ ಅವಳಿಗೆ ಹೆಸರು. ಕ್ಷತ್ರಿಯರು ಆಳುವುದಿಲ್ವೇ ಎನ್ನುವುದಾಗಿ ಹೇಳಿದ ಮೇಲೆ ಸರಿ ಎನ್ನುವುದಾಗಿ ಒಪ್ಪಿಕೊಂಡ. ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿಲ್ಲದವರಿಗೆ ಸಂಶಯವೇ ಬರುವುದಿಲ್ಲ, ಹೆಚ್ಚು ಗೊತ್ತಿದ್ದವರಿಗೆ ಸಂಶಯ ಬರುವುದು. ಹಾಗಾಗಿ ಆಗಾಗ ಧರ್ಮರಾಯನಿಗೆ ಸಂಶಯ ಬರುವುದು. ಆಮೇಲೆ ಯಾಗಾಶ್ವ ಇಲ್ಲಿಂದ, ಯವನಾಶ್ವನಲ್ಲಿಂದ ವಿಶೇಷ ಲಕ್ಷಣ ಇರುವಂತಹ ಆ ಕುದುರೆಯನ್ನು ಯವನಾಶ್ವನಲ್ಲಿಂದ ತರಲಿಕ್ಕೆ ಬಹಳ ಸಾಹಸ ಪಟ್ಟಿದ್ದಾರೆ ಭೀಮಾದಿಗಳು, ವೃಷಕೇತನು ಇಂಥವರೆಲ್ಲ ಶ್ರಮಪಟ್ಟು ಇಲ್ಲಿವರೆಗೆ ತಂದು ಆಮೇಲೆ ಅಶ್ವಮೇಧ ಆರಂಭ ಆದ ಮೇಲೂ ವಿಘ್ನ ಬಂತು. ಯಾರು? ಅನುಸಾಲ್ವ ನಾಮಕನಾದ. ಒಮ್ಮೆ ಕುದುರೆಯನ್ನು ಕದ್ದ. ಕೃಷ್ಣನೇ ಒಮ್ಮೆ ಹೋರಾಟಕ್ಕೆ ಹೋಗಿ ಹಿಂದೆ ಬಂದ ಅಂದ್ರೆ ಅವನಿಗೆ ಕೊಡ್ಲಿಲ್ಲ ಅಂತಲ್ಲ, ಅವನ ಸಂಕಲ್ಪದಲ್ಲಿ ಹಿಂದೆ ಬರಬೇಕು ಅಂತ ಇತ್ತು. ವೃಷಕೇತ ವಿಜಯಿಯಾದ. ಅನುಸಾಲ್ವನಿಂದ ಕುದುರೆಯನ್ನು ಬಿಡಿಸಿಕೊಂಡು ಮುಂದುವರಿಯುತ್ತಾ ಬಂದಿದ್ದೇವೆ. ಈಗ ಆರಂಭ ಅಷ್ಟೇ. ಎಷ್ಟು ಉದ್ದ ಉಂಟು ಅಶ್ವಮೇಧ ಅಲ್ವಾ? ಆರಂಭದಲ್ಲೇ ನಾವು ದೀರ್ಘ ಮಾಡ್ಲಿಕ್ಕೆ ಉಂಟ ಇಲ್ಲಲ್ಲ, ಅದರ ಬಗ್ಗೆ ಪ್ರಜ್ಞೆ ಉಂಟು. ಮುಂದುವರಿಯುವ ಎಚ್ಚರದ ನುಡಿಪೇಳಿ ಚಂದದಿ ವಿಶ್ರಮಿಸಲಂತೋ. ಬಂದು ನಾವು ತಲುಪಿದ ಪಟ್ಟಣ ಯಾವುದು? ದಕ್ಷಿಣದ ಮಾಹಿಷ್ಮತಿ. ಈ ಪಟ್ಟಣಕ್ಕೆ ಬರುವಾಗ ಈಗ ಯಾರಿದ್ದಾರೆ ಎನ್ನುವುದಕ್ಕಿಂತಲೂ ಇದು ಬಹಳ ಹೆಸರು ಪಡೆದ ಪಟ್ಟಣ. ಶಾಪಗ್ರಸ್ತವಾದ ಯದುಕುಲದಲ್ಲಿ ಹುಟ್ಟಿ ಸಾಮ್ರಾಟರಲ್ಲಿ ಅಗ್ಗಳೆಯವನಾದ ಷಟ್ಚಕ್ರವರ್ತಿಗಳಲ್ಲಿ ಹೆಸರನ್ನು ಪಡೆದುಕೊಂಡ ಕಾರ್ತವೀರ್ಯನ ಪುರವಿದು. ಅಂದ್ರೆ ಈ ಅರ್ಜುನ ಹೊಸಬ, ಹಳೆ ಅರ್ಜುನ ಒಮ್ಮೆ ಆಗಿ ಹೋಗಿದ್ದಾನೆ. ಆ ಅರ್ಜುನನ ಊರಿಗೆ ಬಂದಿದ್ದೇವೆ. ಇಲ್ಲಿ ಅರಸ ಯಾರು ಅಂತ ಕೇಳುವಾಗ ನೀವೆಲ್ಲರೂ ಹೇಳಿದ್ದು ನೀಲಧ್ವಜ. ಸಾಮಾನ್ಯನಲ್ಲ, ತನ್ನ ಮಗಳನ್ನೇ ಅಗ್ನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ದೇವ ಸಹಾಯ ಇರುವಂತ ಒಬ್ಬ ಕ್ಷತ್ರಿಯ. ಕೆಲವೊಮ್ಮೆ ಏನಾಗ್ತದೆ ಅಂತ ಕೇಳಿದ್ರೆ, ಬಹಳಷ್ಟು ಪ್ರಸಿದ್ಧರಾದವರಲ್ಲಿ ನಾವು ಎದುರು ಹೋಗಬೇಕು ಅಂತ ಆದ್ರೆ ಹೆಚ್ಚು ಯೋಚನೆ ಮಾಡಬೇಕು ಅಂತ ಇಲ್ಲ, ಅವರದ್ದು ಇಡೀ ಪ್ರಚಾರದಲ್ಲಿ ಇರ್ತದೆ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಮಾಡಬಹುದು. ಕೆಲವು ಮೂಲೆಯಲ್ಲಿ ಇರ್ತದೆ ಅಲ್ವಾ,
ಅದರಲ್ಲಿ ಎಂಥದೆಲ್ಲ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮೂಲೆಯಲ್ಲಿರುವ ಮಾಹಿಷ್ಮತಿ, ನೀಲಧ್ವಜ, ಒಂದು ವೇಳೆ ಧರ್ಮರಾಯನ ಕುದುರೆ, ಧಾರ್ಮಿಕವಾದ ಒಂದು ನಿರ್ಣಯ ಬಿಟ್ಟರೆ ಬೇರೆ ಇರ್ಲಿಕ್ಕಿಲ್ಲ ಎನ್ನುವ ಶ್ರದ್ಧೆಯಿಂದ ಕಪ್ಪ ಕೊಟ್ರೆ ಸರಿ. ಎಲ್ಲಿಯಾದ್ರೂ ಅದನ್ನು ಮೀರಿ ಅವನ ಕ್ಷಾತ್ರ ಆವರಿಸಿ ನಿಂತ್ರೆ, ಕಟ್ಟಿ ಹಾಕಿದ್ರೆ ಒಂದು ಸಿದ್ಧತೆ ಬೇಡುವ, ಏನು ಮಾಡುವುದು? ಎಲ್ದು ಕುಲಜ ಲಾಲಿತಯ್ಯ ಮಾಹಿಷ್ಮತಿಗೆ ಬಂದಂತಹ ತುರುಗವನ್ನು ಆ ನೀಲಧ್ವಜ ಕಟ್ಟಿ ಹಾಕಿದ್ದಾನೆ ಎಂಬುದಾಗಿ ಮಾತನಾಡುತ್ತಾ ಇದ್ದೀರಿ. ಬಲ್ಮುಲ್ಲ ಭಟ್ಟರು ಈ ತುರುಗವನ್ನು ಕಟ್ಟಿ ಹಾಕಬೇಕು ಎಂಬುದಾಗಿ ಲಿಖಿತದಲ್ಲಿ ಬರೆದಿದ್ದವರು ನಾವು. ಹಿಂದೂ ಕುಲದ ಅಗ್ಗಲೆಯ ಪಾಂಡುನೃಪಾಲ ನಂದನ ಯುಧಿಷ್ಠಿರ ನರೇಂದ್ರ ನತ್ವರದ ಹಯಮಿದಂ ಹಿಡುಕೊಳ್ಳವರು ಕಟ್ಟುವುದು. ಹಾಗಾಗಿ ಅದನ್ನು ಓದಿ ಕೂಡ ಒಂದು ವೇಳೆ ಕಟ್ಟಿದ್ದಾನೆ ಎಂಬುದಾಗಿ ಇಟ್ಟುಕೊಂಡರೆ ಆತನ ಶಕ್ತಿ ಸಾಮರ್ಥ್ಯ ಎಷ್ಟೆಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು. ನಮ್ಮ ಭುಜದಲ್ಲಿ ಕೂಡ ವೀರವನಿತೆಯನ್ನು ನಡೆಸುತ್ತಾ ಇದ್ದಾಳೆ. ಕಟ್ಟಿ ಹಾಕಿದ ಅವನಿಯನ್ನು ಕಟ್ಟಿ ಹಾಕಿದ ಸಾಮರ್ಥ್ಯ ಮೊದಲ ಬಾಲಕ ಕೇಳು ಕೇಳು ಮೊದಲುಗೊಂಡಂತಹ ನಮ್ಮ ಯಾದನ ಕುದುರೆ ಅದೆಷ್ಟು ರಾಜ್ಯವನ್ನು ಹೋದವರಿದ್ದೆ. ನಮ್ಮನ್ನು ನಮ್ಮ ಪರಾಕ್ರಮವನ್ನು ಮೆಚ್ಚಿದಂತವರು ಕಪ್ಪವನ್ನು ಕೊಟ್ಟು ಶರಣಾಗತ ಹೊಂದಿದವರಿದ್ದಾರೆ. ಯುದ್ಧವನ್ನು ಮಾಡಿದವರಿದ್ದಾರೆ. ಯುದ್ಧ ಮಾಡಿದವರನ್ನು ಕಪ್ಪವನ್ನು ನಾವು ಸಂಗ್ರಹಿಸಿಕೊಂಡವರು ಇದ್ದೇವೆ. ಈ ಹೊತ್ತಿನಲ್ಲಿ ನೀಲಧ್ವಜ ನಮ್ಮ ಕುದುರೆಯನ್ನು ಕಟ್ಟಿದೆ ಎಂದಾದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ. ಬೇಕಾದಂತಹ ಸೇನಾ ಸಿದ್ಧತೆಯನ್ನು ನಾನು ಮಾಡುತ್ತೇನೆ. ಬಿಡು ಚಿಂತೆ. ನಿನ್ನ ಕಳುಹಿಸುವಾಗಲಯ್ಯ
ಮೇಲೂ ಹಿಂದೆ ಬರದೇ ಇರುವ ಕರ್ಣನ ಮಗ ಅಲ್ವ ನೀವು? ಹೌದು. ನಮಗೆ ಗೊತ್ತಾಗುವಾಗ ತಡ ಆಗಿದೆ, ಅವರಿಗೆ ಮೊದಲೇ ಗೊತ್ತಾಗಿದೆ ಅಂತ. ಆದರೂ ಕ್ಷಾತ್ರ ವೃತ್ತಿಯಲ್ಲಿ ಸ್ವಾಮಿ ನಿಷ್ಠೆಯಲ್ಲಿ ತಾನೇನು ಅಂತ ತೋರಿಸಿ ಇವತ್ತು ನನ್ನಿಯೊಳಗಿನ ತನುಜ ಎನ್ನುವಂತ ಬಿರುದಿಗೆ ಪಾತ್ರನಾದಂತಹ ಕರ್ಣನ ಮಗನಿ ನಿನ್ನ ಕ್ಷಾತ್ರ ಬಲ, ಪ್ರದ್ಯುಮ್ನ ದೇವ ಬಲ, ಅದರೊಂದಿಗೆ ಸಾತ್ಯಕಿ ಅವನಿಗೆ ಕುರುಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದ್ರು ತೋರಿಸಲಿಕ್ಕೆ ಆಗ್ಲಿಲ್ಲ. ಯಾಕೆ? ಈ ಹೆಚ್ಚು ದೊಡ್ಡವರಿದ್ದ ಕೂಟದಲ್ಲಿದ್ರೆ ಕಷ್ಟ, ಎಷ್ಟು ಪ್ರತಿಭಾವಂತನು ಕಾಣಿಸುವುದಿಲ್ಲ. ಹಾಗಾಗಿ ಈಗ ಒಂದು ಅವಕಾಶ ಕುರುಕ್ಷೇತ್ರದಲ್ಲಿ. ಇನ್ನು ಕೃತವರ್ಮನನ್ನು ಯಾಕೆ ಮುಖ್ಯ ಭೂಮಿಕೆಯಲ್ಲಿ ಇರಿಸಿಕೊಂಡದ್ದು? ಕೆಲವರೆಲ್ಲ ಹೇಳಬಾರ್ದಲ್ವಾ, ನೀವು ಎಷ್ಟು ರಾಜ್ಯ ಪಡೆದ್ರು ಕೌರವರ ಪಕ್ಷದವರಿಗೆ ಹಿತ ಇಲ್ಲ ಅಂತ. ಅವ ಕೌರವ ಪಕ್ಷದಲ್ಲಿ ಹೋರಾಟ ಮಾಡಿದವ, ಅವರಿಗೂ ಈ ಅಶ್ವಮೇಧದಲ್ಲಿ ಹಿತ ಉಂಟು ಎನ್ನುವುದಾಗಿ ತೋರಿಸುವುದಕ್ಕೆ ಸಾಂಕೇತಿಕವಾಗಿ ಅವನು ಇದ್ದಾನೆ. ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇವೆ. ಇಷ್ಟು ಸಿದ್ಧತೆ ಯಾಕೆ ಗೊತ್ತುಂಟ? ಅವ ಕಟ್ಟಿದ್ರೆ ಏನು ಮಾಡುವುದು ಅಂತ. ಕಟ್ಟಲಿಲ್ಲ, ಕಟ್ಟಿಯಾನೋ ಕಟ್ಟುವುದಿಲ್ವೋ ಈ ಬಗ್ಗೆ ಒಂದು ಸಂಶಯ ಉಂಟು. ನಿರ್ಣಯ ಆಗಬೇಕಾದ್ರೆ ಆಗ್ಲೇಬೇಕು. ಒಂದು ದೀರ್ಘವಾದ ದ್ವಂದ್ವ ಮುಗಿಲಿ. ಮೊದಲ ಗಿಳಿಯೇನೋ ಚೆಲುವಿಗೆ ಮೊದಲ ಮಲ್ಗೆರೆ ತಾನು ಮದನ ಮಲ್ಗೆರೆ ತಾನು ಅರಗಿಣಿಯೇನೋ ಚೆಲುವಿಗೆ ಮದನ ಮಂಜರಿ ತಾನು ಮದನಾರಿಯ ಅರ್ಚನೆ ಗೆಲ್ಲತ್ತೆಯೋ ಸದರದಿ ಸೂಚಿಸಿ ಪತಿಪರ ಹೇಳಿದ ಮದನನ ಗಿಣಿಯೇನೋ ಮದನಾರಿಯ ಅರ್ಚಲಿಗಿಲ್ಲ ಅರ್ಚಲಿಗೆ ಎಲ್ಲ ಅತ್ತೆಯು ಸದರದಿ ಸೂಚಿಸೆ ಪತಿ ಬರ ಹೇಳಿದಾಗ
ನದಿಯನ್ನು ಹೆಣ್ಣಿಗೆ ಹೋಲಿಸಿದ್ದಾರೆ. ಎಲ್ಲಿಯೋ ಹುಟ್ಟಿದಂತಹ ನದಿಯೊಂದು ಹರಿದು ಬಂದು ಸಾಗರ ಗರ್ಭವನ್ನು ಸೇರಿಕೊಳ್ಳುತ್ತದೆ. ಆ, ಅಂತೆಯೇ ಆ. ಹೆಣ್ಣಾಗಿದ್ದಂತಹ ನಾನು ಎಲ್ಲಿಯೋ ಹುಟ್ಟಿದವಳು, ಎಲ್ಲಿಯೋ ಬೆಳೆದವಳು. ಪ್ರವೀರನ ಕೈ ಹಿಡಿದೆ ಬಾಳ ಸಂಗಾತಿಯಾದೆ. ನನ್ನ ಜೀವನ ಪಾವನವಾಯಿತು. ಹೆಣ್ಣನ್ನು ಉಭಯ ಕುಲ ದೀಪಗಳು ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಆ, ಹುಟ್ಟಿದ ಮನೆಯನ್ನು ಸೇರಿದಂತಹ ಮನೆಯನ್ನು ಬೆಳಗುವಂತಹ ಹೊಣೆಗಾರಿಕೆ ಆಕೆಗಿದೆ. ನಾ ಹುಟ್ಟಿದ ಮನೆಯನ್ನು ಬೆಳಗಿದವಳು. ನಾ ಹೊಕ್ಕಂತಹ ಈ ಮಾಹಿಷ್ಮತಿ ಪಟ್ಟಣ, ಈ ಹಿಂದೆ ಚಕ್ರವರ್ತಿಗಳಲ್ಲಿ ಒಬ್ಬನಾದಂತಹ ಕಾರ್ತವೀರ್ಯ ಅವ ಆಳಿದಂತಹ ಭೂಮಿ. ಈ ಮಾಹಿಷ್ಮತಿ ಪಟ್ಟಣವನ್ನು ಪ್ರಸ್ತುತ ನನ್ನ ಮಾವನಾದಂತಹ ನೀಲಧ್ವಜ ಮಹಾರಾಜರು ಆಳಿಕೊಂಡು ಬರ್ತಾ ಇದ್ದಾರೆ. ಸತ್ಯಸಂಧನು, ಆ, ಧಾರ್ಮಿಕನು ಆ. ಆದಂತಹ ನನ್ನ ಮಾವ ಪ್ರಜೆಗಳನ್ನು ಸೌಖ್ಯದಿಂದ ನೋಡಿಕೊಳ್ಳುತ್ತಾ ಇದ್ದಾರೆ. ಹೌದು. ಈ ಮನೆಯನ್ನು ಬೆಳಗಿದವಳು ಎನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಆ. ನನ್ನ ಅತ್ತೆಯಾದಂತಹ ಜ್ವಾಲಾ ಮಾತೆ ನನ್ನನ್ನು ಅತ್ತೆಯ ಸ್ಥಾನದಲ್ಲಿ ಮಾತ್ರವಲ್ಲ, ಮತ್ತೆ? ಮಾತೆಯ ಸ್ಥಾನದಲ್ಲಿ ನನ್ನ ಅತ್ತೆಯನ್ನು ನಾನು ಕಂಡುಕೊಂಡವಳು. ಓಹೋ. ಮಂತ್ರಿಣಿಯ ಸ್ಥಾನದಲ್ಲಿದ್ದುಕೊಂಡು ಆ. ಗಂಡನಿಗೆ ಸಲಹೆ ಸೂಚನೆಯನ್ನಿತ್ತು ಇಲ್ಲಿಯ ಪುರದ ರಕ್ಷಣೆಯನ್ನು ಮಾಡುತ್ತಿರುವವಳು ನನ್ನ ಅತ್ತೆ. ಆ, ಆದ್ರೆ ಇಂದು ನಾನು ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಉಂಟು. ಏನು? ಮದುವೆಯಾದಂತಹ ಹೊಸತಿದು ಆ, ಪ್ರವೀರನನ್ನು ಕೈ ಹಿಡಿದು ಕೆಲವು ದಿವಸಗಳು ಸಂದು ಹೋಗಿದೆಯಷ್ಟೇ. ಹೌದು. ಮದುವೆಯಾದಂತಹ ಹೊಸತರಲ್ಲಿ ನವದಂಪತಿಗಳು ಮಾಡಬೇಕಾದಂತಹ ಕಾರ್ಯವೇನು? ಏನು? ಮೊದಲಾಗಿ ದೇವರ ಸನ್ನಿಧಿಗೆ ಹೋಗಿ ಅರ್ಚನೆಯನ್ನು ಮಾಡಬೇಕು. ಅಂತೆಯೇ ಮದನ ವೈರಿಯಾದಂತಹ ಪರಮೇಶ್ವರನನ್ನು ಪೂಜಿಸುವುದಕ್ಕೆ ಬೇಕಾಗಿ ಯಾವತ್ತೂ ಅತ್ತೆ ಬರುವವರು. ಆ. ಆದ್ರೆ ಇಂದು ಹಾಗಲ್ಲ. ನನ್ನ ಅತ್ತೆ ನಮ್ಮಿಬ್ಬರನ್ನು ಕಳುಹಿಸಿ ಕೊಟ್ಟಿದ್ದಾಳೆ. ನೀವಿಬ್ಬರು ಹೋಗಿ ದೇವಾಲಯಕ್ಕೆ ಹೋಗಿ ಅರ್ಚನೆಯನ್ನು ಮಾಡಬೇಕು ಎನ್ನುವ ಹಾಗೆ. ಹೌದು. ನನ್ನ ಪತಿದೇವರು ಸೂಚನೆಯನ್ನು ಇಟ್ಟಿದ್ದಾರೆ. ಬರಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ಕೇವಲ ದೇವಾಲಯಕ್ಕೆ ಹೋಗಿ ದೇವರಾಶೀರ್ವಾದವನ್ನು ಪಡೆದರೆ ಸಾಕಿ. ನವದಂಪತಿಗಳಿಗೆ ಬೇಕಾದದ್ದು ಏಕಾಂತ. ಏಕಾಂತದಲ್ಲಿ ಏನಾದರೂ ತನ್ನದಾದಂತಹ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಬಿಚ್ಚು ಮನಸ್ಸಿನಲ್ಲಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ, ಹಾಗಾಗಿ ಪತಿದೇವರು ಬರಲಿಕ್ಕೆ ಹೇಳಿದ್ದಾರೆ. ಅವರ ಬಳಿಗೆ ಹೋಗುತ್ತೇನಂತೆ, ನೋಡೋಣ. ಆಗೆ,
ಮಾನವ ಜನ್ಮ ಎನ್ನುವುದು ನಮಗೆ ಪ್ರಾಪ್ತಿಯಾಗಬೇಕು ಅಂತ ಇದ್ದರೆ ನಾವು ಹಿಂದಿನ ಜನ್ಮದಲ್ಲಿ ಅದೆಷ್ಟೋ ಪುಣ್ಯ ಸಂಚಯವನ್ನು ಮಾಡಿರಬೇಕಂತೆ. ಬಹುಶಃ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೇನೆ ಅದೌದು ನಾನು ಅರಿಯೆ. ಆದರೆ ಉಳಿದವರಂತೆ ಸಾಮಾನ್ಯ ಮಾನವ ಜನ್ಮ ಅಲ್ಲ. ಅದರಲ್ಲಿಯೂ ಒಂದು ನಾಡಿನ ಅರಸನ ಮಗನಾಗಿ ಒಬ್ಬ ಯುವರಾಜನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು ಅಂತ ಇದ್ರೆ ಅದೆಂತಹ ಯೋಗ ಭಾಗ್ಯ ನನ್ನದ್ದು. ಮಹಿಷ್ಪತಿ ಅರಸು ನೀಲಧ್ವಜನ ಮಗ ಪ್ರವೀರ ನಾಮಕ ನಾನು ಬೇಕಾದಂತಹ ಸಮಯದಲ್ಲಿ ಬೇಕಾದಂತಹ ಸಲಹೆ ಸೂಚನೆಯನ್ನು ಕೊಡುವುದರೊಂದಿಗೆ ವೃತ್ತಿಗಾಗಿರುವಂತಹ ವಿದ್ಯೆಯನ್ನು ಪ್ರಾಪ್ತಿಗೊಳಿಸುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರಪ್ಪ. ಅಷ್ಟೇಯ ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಟ್ಟು ಉದ್ಯೋಗವನ್ನು ನಾವು ಆರಿಸಿದಲ್ಲಿಗೆ ಅವರ ಬದುಕು ಸಾರ್ಥಕತೆ ಆಗುವುದಿಲ್ಲ. ಇದು ನನ್ನ ಅಪ್ಪ ತಿಳಿದುಕೊಂಡ ಸತ್ಯ. ಓಯ್, ನನಗೆ ಮದುವೆ ಆಗಿದೆ. ಹೌದಾ? ನಾನೇ ಆದದ್ದಲ್ಲ, ಮತ್ತೆ ಅಪ್ಪ ಮದುವೆ ಮಾಡಿಸಿ. ಅದು ಒಳ್ಳೇದು. ಯಾವುದು ಒಳ್ಳೆಯದು? ಅಪ್ಪ ಇದ್ದು ಮದುವೆ. ನಿಮ್ಮಪ್ಪ ಓಡಿಸಲಿಲ್ಲ ನಿಮಗೆ? ಅದಕ್ಕೆ ಒಳ್ಳೆಯದು ಅಂತ ಹೇಳಿದ್ದು. ಹೌದು. ಬಹುಶಃ ನೀವೇ ಆದದ್ದು ಅಂತ. ಅಲ್ಲ, ನಾವೆಲ್ಲ ಹಿರಿಯರಿದ್ದ. ಹೌದು. ಯಾಕೆ? ಅದಕ್ಕೂ ಒಂದು ಯೋಗ್ಯತೆ ಅಂತ ಬೇಕು. ನಮ್ಮ ಬದುಕಿನಲ್ಲಿ ಬರುವಂತಹ ಬಾಳ ಸಂಗಾತಿಯನ್ನೋಳು ಬದುಕಿನ ಪಯಣದಲ್ಲಿ ನಾವು ತಡ ಸೇರುವಲ್ಲಿವರೆಗೆ ಯಾವ ರೀತಿಯಲ್ಲಿ ನಮಗೆ ಹೊಂದಾಣಿಕೆಯನ್ನು ಮಾಡ್ತಾರೆ ಅಂದರೆ ನಮ್ಮ ಕುಲಕ್ಕೆ, ನಮ್ಮ ವಿದ್ಯೆಗೆ, ನಮ್ಮ ರೂಪಕ್ಕೆ ಅನುಗುಣವಾಗುವಂಥ ಅನುರೂಪಳಾದಂಥ ಹೆಣ್ಣನ್ನು ಆರಿಸಿಕೊಳ್ಳುವಲ್ಲಿ ಆ ಬ್ರಹ್ಮದೇವನೇ ಅದನ್ನು ಲಿಖಿತವಾಗಿ ಬರೆದಿರ್ತಾನಂತೆ. ಮದನ ಮಂಜರಿ ನನ್ನ ಹೆಂಡತಿಯ ಹೆಸರು. ಆದ್ರೆ ಒಂದು ಏನು ನೀವ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲಿ ಹೋಗುದಿದ್ರು ಹೆಂಡತಿಯಲ್ಲಿ ಬಿಟ್ಟು ಹೋಗುದಿಲ್ಲ, ಒಟ್ಟಿಗೆ ಒಟ್ಟಿಗೆ. ಖರ್ಚಲ್ಲ ಅವರಲ್ಲಿ ಕೇಳಿ ಖರ್ಚು ಬರ್ಲಿಲ್ವಾ? ಮತ್ತೆ ಹಾಗೆ ಇಬ್ರು ದುಡಿದ್ರೆ ತೊಂದರೆ. ನೀವು ಖರ್ಚು ನೋಡಿ ಎಲ್ಲಿಗೆ ಕರ್ಕೊಂಡು ಹೋಗುದಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಒಂದು, ನೀವು ಯಾರಿಗೆ ಸ್ವಾಮಿ ಸಂಪಾದನೆ ಮಾಡ್ತೀರಿ? ನೀವು ಇಲ್ಲಿ ಬರ್ತೀರಿ, ಇಲ್ಲಿ ಏನು ಮಾಡ್ತೀರಿ, ನಿಮ್ಮ ಕಷ್ಟ ಏನು, ನಿಮ್ಮ ನಷ್ಟ ಏನು, ಇದನ್ನು ತಿಳಿಬೇಕು ಅಂತ ಇದ್ರೆ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಬರಬಾರ್ದು. ಬರುವಾಗ ಕರ್ಕೊಂಡು ಬರಬೇಕು. ಆಗ ನಿಮ್ಮ ಕಷ್ಟ ಏನು ಅಂತ ಅವರಿಗೆ ಗೊತ್ತಾಗ್ತದೆ. ಹಾಗೆ ಎಲ್ಲಿಗೆ ಹೋಗ್ಲಿ, ಯಾವ ಸಂತೋಷವನ್ನು ನಾ ಅನುಭವಿಸಲಿ, ಯಾವುದೇ ಲಾಭವನ್ನು ನಾ ಗಳಿಸಲಿ, ಧರ್ಮಪತ್ನಿ ಅರ್ಥಾಂಗಿ ಅವಳನ್ನು ಬಿಟ್ಟು ಹೋಗುವ ಕ್ರಮ ಇಲ್ಲ. ಇವತ್ತು ಬರ್ಲಿಕ್ಕೆ ಹೇಳಿದ್ದೇನೆ, ಇಷ್ಟೊತ್ತಾಯ್ತು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ರಾಣಿ ಓ ರಾಣಿ ರಾಣಿಯ ನಾ ಕಾಯುತ್ತಲಿಗೆ ಪಣಿವೇಣಿ, ನಾ ಕಾಯುತ್ತಲಿಗೆ ಪಣಿವೇಣಿ, ಪಣಿವೇಣಿ ಓ ರಾಣಿ 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 ತಳುವಿದೆ ಜಾಣೆ, ನೀನೇ ತಗೆ ತಳುವಿದೆ ಜಾಣೆ, ಓ ಜಾಣೆ ಓ ಜಾಣೆ.
ಇರುವೆನು ನಾನತಿ ತವಕದು ಇರುವೆನು ತವಕದುಳಿರುವೆನು ಮಾಲಿನಿ ತವಕದುಳಿರುವೆನು ಮಾಲಿನಿ ರಾಣಿ ನಯನ ತವ ಸಂಗಾಡ ವಿಹರಿಸೆ ನನದಿ ತವಕದೊಳಿರುವೆನು ಮಾಲಿನಿಯೇ ರಾಣಿ ನಾ ಕಾಯುತ್ತಲಿ ಪಡಿಬೇಡಿ ನಾ ಕಾಯುತ್ತಲಿ ಪಡಿಬೇಡಿ ನೀನೇ ತಗೆ ತಳುವಿದ್ದೆ ರಾಣಿ ಓ ರಾಣಿ ಮಹಾರಾಣಿ ಏನನಯಲಿ ತವ ಸಂಗಡ ವಿಹರಿಸಿ ಏನನಯನೆ ತವ ಸಂಗಡ ಬಿಗುಲಿದ್ದೆ ನಾಯತಿ ತವಕದೊಳಿರುವೆನು ಮಾಲಿನಿ ಓ ರಾಣಿ ರಾಣಿ ಆಯ್ 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 ಆ ರಾಣಿ ಅಬ್ಬಬ್ಬಬ್ಬಬ್ಬಬ್ಬ. ಎಂತದು ಸ್ವಾಮಿ ಆಶ್ಚರ್ಯ. ನನ್ನನ್ನು ಕಂಡು ಹಾ ಯಾಕೆ ಛೆ, 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 ಛೆ. ಇದು ಯಾರದ್ದೆ ಸೀರೆ? ಇದು ನೀವು ಕೊಟ್ಟದ್ದೇ ನೀವು ಕೊಟ್ಟದ್ದು ನೆನಪಿಲ್ವಾ? ಕೊಟ್ಟದ್ದು ನಾನು ತುಂಬಾ ಕೊಟ್ಟಿದ್ದೇನೆ. ಹೌದು. ನೀನು ಯಾವಾಗಲಾದ್ರೂ ಮುಖ್ಯ ಇಲ್ಲ. ಆದ್ರೆ ಇವತ್ತು ನೀನು ನನ್ನ ಕಾಣುವಾಗ ಆ ಏನು? ನೀ ನನ್ನ ರಾಣಿ. ಹೌದು. ಓ ರಾಣಿ. ನೀವು ಯಾವಾಗಲೂ ನನ್ನನ್ನು ಹೆಂಡತಿ ಅಂತ ಕರೆಯುವುದಲ್ಲ, ರಾಣಿ ಅಂತಲೇ ಕರೆಯುವುದು. ಯಾಕೆ? ಯಾಕೆ ಅಷ್ಟು ಪ್ರೀತಿ ಅಂದ ಮೇಲೆ? ನನ್ನ ಪಟ್ಟದ ರಸ. ಹೌದು. ನನ್ನ ಮನದಲ್ಲಿ ಹ್ಮ್. ಹೆಂಡತಿ. ಹ. ಅದು ಸಾಮಾನ್ಯರು ಹೇಳುವ ಶಬ್ದ. ಹೌದಲ್ಲ? ಮತ್ತೆ ಮಹಾರಾಣಿ ಅಂತ ಕರಿಬೇಡಿ. ಯಾಕೆ ಹೇಳಿ? ಯಾಕೆ? ನಿಮ್ಮ ಅಮ್ಮನಿಗೂ ಕೋಪ ಬಂದಿತ್ತು. ಮತ್ತೆ ಕರ್ತೇನೆ. ಇಲ್ಲ. ನಾನು ಯುವರಾಜ. ಹೌದು. ನೀನು ನಾನು ಯುವರಾಣಿ. ಯುವರಾಣಿ. ಹ್ಮ್. ಹಾಗೆ ಅಂತ ಹ. ನನ್ನ ಪಾಲಿಗೆ ಹ. ನೀನೇ ರಾಣಿ. ಹ, ಹ. ಯಾಕೆ? ಯಾಕೆ? ನಿನ್ನನ್ನು ಹ್ಮ್. ನಿನ್ನನ್ನು ಹ್ಮ್. ಹೆಂಡತಿ ಅಂತ ಕರ್ತಾರೆ ಯಾರಾದ್ರು? ಮತ್ತೆಂತದ್ದು? ಅಮ್ಮನಾಗೆ ಕಾಣ್ತಿದ್ದೆ. ಮತ್ತೆಂತ ಸ್ವಾಮಿ? ನನ್ನ ಸ್ಫೂರ್ತಿಗೆ ಹ್ಮ್. ಮೂರ್ತಿ ಸ್ವರೂಪಳಾದವಳು ಹ. ಅದು ನೀನೇ. ಹ, ಹ. ಯಾಕೆ? ಯಾಕೆ? ಯಾರು ಏನು ಹೇಳ್ತಾರೆ ಅಂತ ನಮಗೆ ಬೇಡ. ಹ್ಮ್. ನೀನು ನಾನೇ ಜೋಡಿ ಅಂತ ಹ. ಬ್ರಹ್ಮದೇವರು ಬರೆದಿದ್ದಾರೆ. ಹೌದಲ್ಲ? ಅವರು ಬರೆಯುವಾಗಲೇ ನಿರ್ಧಾರ ಮಾಡಿದ್ದಾರೆ. ಹೌದು. ಇವರಿಬ್ಬರೇ ಜೊತೆ ಆಗಬೇಕು. ಆಗ್ಬೇಕಂತ ಹೇಳಿ. ಹೌದಾ? ಹೌದು. ಇಲ್ಲದ್ರೆ- ಅದು ಆ ಕಡೆ ಹೋದ್ರು ಈ ಕಡೆ ಹೋದ್ರು ಎಲ್ಲಿ ಹೋದ್ರು ತಿರುಗಿ ತಿರುಗಿ ಜೊತೆ ಆಗುದು ನಾವೇ. ನಾವೇ. ಹೌದಾ? ಆದ್ರೆ ಯಾವತ್ತು ಹಾ. ನಿಮ್ಮ ಮುಖ ನಿತ್ಯ ನೂತನದ ಹಾಗೆ ಕಾಣೋದು. ಹೌದು. ಗಂಡನಿಗೆ ಹೆಂಡತಿ ನಿತ್ಯ ನೂತನ, ಹಾ. ಹೆಂಡತಿ ಆದವಳಿಗೆ ಗಂಡ ನಿತ್ಯ ನೂತನ. ಅದಕ್ಕೆ ಕಾರಣ ಏನು? ಏನು? ಭೂಲೋಕದ ವೈವಿಷ್ಟ್ಯವೇ ಹಾಗೆ. ಹೌದು ಅಲ್ವಾ? ನಿತ್ಯ ನೂತನವಾದ ಪ್ರಪಂಚ, ಹ್ಮ್. ವೈವಿಧ್ಯಮಯವಾದ ಪ್ರಪಂಚ ಹಾ. ಹೀಗೆ ಕೊಂಡಾಡುದು ಯಾಕೆ? ಯಾಕೆ? ಈಗ ಇದ್ದ ಹಾಗೆ ಹ್ಮ್. ಮತ್ತೆ ಇರುವುದಿಲ್ಲ, ಇರುವುದಿಲ್ಲ. ಮತ್ತೆ ಇದ್ದ ಹಾಗೆ ಹ್ಮ್. ನಾಳೆ ಇರುವುದಿಲ್ಲ. ಹ. ನಿನಗೊಂದು ಮಾತು ಹೇಳ. ಏನು? ಸರಿ ನೋಡು, ಏನು? ಈಗ ಇಲ್ಲಿ ಹೀಗೆ ಉಂಟು, ಹೌದು. ಇನ್ನು ಸ್ವಲ್ಪ ಹೊತ್ತಾಗುವಾಗ ಹ. ಇಲ್ಲಿ ಹೇಗೆ ಆಗ್ತದೆ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೂ ಸ್ವಲ್ಪ ಹೊತ್ತಾದ್ರೆ ಹೌದು. ಮತ್ತೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಹೌದಾ? ಒಂದು ಉದಯಿಸುವಂತಹ ಸೂರ್ಯ, ಹಾ. ಇನ್ನೊಂದು ಭೋರ್ಗರವೇ ಶರದಿ, ಹಾ. ಮತ್ತೊಂದು ಗಂಡ ಹೆಂಡತಿಯರ ಸಂಬಂಧ. ಸಂಬಂಧ. ಇದು ಯಾವತ್ತಿದ್ದರೂ ನಿತ್ಯ ನೂತನ. ಹೌದು. ಬೇಸರವಾದಾಗ ನಾವು ಯಾವಾಗಲೂ ಸಮುದ್ರ ತಟಕ್ಕೆ ಹೋಗುದಲ್ವಾ? ಯಾಕೆ? ಸೂರ್ಯನನ್ನು ಕಾಣುವುದಕ್ಕೆ ಕಾಣೋದಕ್ಕೆ ಅಲ್ವಾ? ಅಲ್ವಾ? ಮಾತ್ರ ಅಲ್ಲ, ಹಾ. ಸಮುದ್ರದ ಅಲೆಗಳು ಹ್ಮ್. ಒಂದರ ಮೇಲೊಂದಂತೆ ಹ್ಮ್. ಮರಳಿ ಮರಳಿ ಬರುವಾಗ ಹಾ. ಮನಸ್ಸಿನಲ್ಲಿರುವಂತಹ ಹ್ಮ್. ಯಾವುದೇ ದುಗುಡಗಳಿದ್ರು ಹ್ಮ್. ಅದನ್ನು ಕಂಡಾಗ ಹಾ. ಆ ಅಲೆಯ ತೆರದಲ್ಲಿ ಹ್ಮ್. ನಮ್ಮ ಅಂತರಂಗದಿಂದ ಹಾ. ಕೋರ ಚಿಮ್ಮಲ್ಪಡ್ತದೆ. ಹೌದು. ಹೌದಾ? ಹ್ಮ್. ರಾಣಿ ಸ್ವಾಮಿ, ಸ್ವಲ್ಪ ತಿರುಗು. ಅವ್ವ! ಹಾವು! ಏಯ್! ಎಲ್ಲಿ? 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 ಹಾವು ಬಂದದ್ದಲ್ಲ.
ಮತ್ತೆಂತದ್ದು? ನಿನ್ನ ಜಡೆ. ಓ ಜಡೆಯಾ? ಆ, ಹಾಗೆ ನಾನು ಹಾವು ಹಾವು ಅಂತ ಹೇಳುವಾಗ ಹಾವೇನಾದ್ರೂ ಬಂತ ಹೇಳಿ. ಹೌದಾ? ನೋಡು ನನಗೆ ಆಶ್ಚರ್ಯ ಅದು. ಆ. ಅವರಿಗೆ ನಗು ಬಂದದ್ದು ನೋಡಿ. ಯಾಕೆ ಯಾಕೆ? ತಿರುಗ್ಲಿಕ್ಕೆ ಹೇಳಿದಲ್ಲ. ಹಾಗೆ ಯಾಕೆ ನಿನ್ನ ಜಡೆ ನೋಡದವನು ಹೌದಪ್ಪ. ತಿರುಗ್ಲಿಕ್ಕೆ ಹೇಳಿದ ಯಾಕೆ? ಯಾಕೆ? ಅದು ಹೇಗೆ? ಆ, ಫಣಿವೇಣಿ. ಫಣಿವೇಣಿ. ಆ, ಅದಕ್ಕೆ ನೀವು ರಾಣಿ ಫಣಿವೇಣಿ ಅಂತ ಫಣಿವೇಣಿ ಹ್ಮ್. ಮಾತ್ರ ಅಲ್ಲ, ಹಾ. ನೀನು ಎಷ್ಟೊತ್ತಿಗೆ ನಿನಗೆ ಗೊತ್ತುಂಟು ಹ್ಮ್. ನಿನ್ನ ಅರೆ ಕ್ಷಣ ಬಿಟ್ಟು ನಾನು ಇರುವುದಿಲ್ಲ ಅಂತ. ಹೌದಪ್ಪ. ಆದ್ರೂ ಹಾ. ನೀ ನನ್ನ ಬಳಿಗೆ ಬರುವುದಕ್ಕೆ ಹ್ಮ್. ಇಷ್ಟು ತಡ ಮಾಡಿದ್ದೆ ಯಾಕೆ? ಕಾರಣ ಉಂಟು. ಏನು? ಯಾವಾಗಲೂ ಅತ್ತೆ ಪೂಜೆಗೆ ಹೋಗುದಲ್ವಾ ಹಾ. ಶಿವಾಲಯಕ್ಕೆ. ನನ್ನ ಅಮ್ಮೊಂದು ಪೂಜೆ ಶುರು ಮಾಡಿ ಹೌದು. ನಮಗೊಂದು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕಿಲ್ಲ. ಹೌದು. ಇವತ್ತು ಹಾಗಲ್ಲ. ಹಾ. ನೀನು ಹೋಗು ಪೂಜೆಗೆ ಎನ್ನುವ ಹಾಗೆ ಹೇಳಿದ್ರು. ಹೌದಾ? ಹೌದಪ್ಪ. ಹಾ. ಹಾಗಾಗಿ ಹ್ಮ್. ಅದನ್ನೆಲ್ಲ ಪೂರೈಸಿ ಹಾ. ಮುಗಿಸಿ ಬರುವಾಗ ಇಷ್ಟೊತ್ತಾಯ್ತು. ಪೂಜೆ ಮಾಡಿದ್ರೆ ತಪ್ಪಲ್ಲ. ಹಾ. ಒಂದು 10 ದಿವಸ ಮಾಡುದು ವರ್ಷದಲ್ಲಿ. ಹೌದು. ಹೌದಾ? ಹೌದೌದು. ಅದಾದ್ರೆ ಯಾರಿಗೂ ಸಮಸ್ಯೆ ಆಗುದು. ಸಮಸ್ಯೆ ಆಗುದಿಲ್ಲ. ವರ್ಷದಲ್ಲಿ 10 ದಿವಸ ಪೂಜೆ. ಉಳಿದದ್ದು ಇದಾಗಲ್ವ? ವರ್ಷ ಇಡೀ ಪೂಜೆ. ದಿನನಿತ್ಯವೂ ಪೂಜೆ ಅಂತ. ಹೌದು. ಅವರು ಪೂಜೆಗೆ ಹೋಗುದು ಮಾತ್ರವ? ನಮ್ಮನ್ನು ಬಿಡ್ತಾರ? ನಮ್ಮನ್ನು ಬಿಡುದಿಲ್ಲ. ನೀವು ಬರ್ಬೇಕು ಅಂತ ಹೇಳ್ತಾರೆ. ಹಾ. ಒಬ್ಬರಲ್ಲಿ ಬಿಡ್ತಾರ? ತಂದೆ ಇಬ್ರು ಬರ್ಬೇಕು ಅಂತ ಹೇಳ್ತಾರೆ. ಇರ್ಬೇಕು ಅಂತ ಹೇಳಿ. ಆದ್ರೆ ಒಂದೇ, ಏನು? ಇವತ್ತು ನಾನು ಹ್ಮ್. ನಿನ್ನೆ ನಿರೀಕ್ಷೆ ಇದ್ದೆ. ಯಾಕೆ ಗೊತ್ತಾ? ಯಾಕೆ? ಯಾಕೋ ಏನು ಹ್ಮ್. ಈ ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ಹೆಚ್ಚು ಇದ್ರೂ ಸಮಸ್ಯೆ, ಹೌದು. ಏನು ಇಲ್ಲದಿದ್ರೂ ಸಮಸ್ಯೆ. ಸಮಸ್ಯೆ. ಹೆಚ್ಚಿದ್ದವರಿಗೆ ಏನು ಸಮಸ್ಯೆ? ಏನು ಮಾಡುದಪ್ಪ ಇನ್ನು? ಇದ್ದದ್ದನ್ನು ವೆಚ್ಚ ಮಾಡುವುದು ಹೇಗೆ ಅಂತ ಸಮಸ್ಯೆ. ಸಮಸ್ಯೆ ಆಗ್ತದೆ. ಏನು ಇಲ್ಲದವರಿಗೆ ಅಯ್ಯೋ ಇಲ್ವಲ್ಲ. ವೆಚ್ಚಕ್ಕೆ ಏನು ಮಾಡುವುದು ಅಂತ ಸಮಸ್ಯೆ. ಹೌದು. ಈಗ ನನಗೆ ಹಾಗೆ ಹ್ಮ್. ಇದ್ದದ್ದು ಹೆಚ್ಚಾಯ್ತು, ಹ. ಈಗ ಸಮಸ್ಯೆ. ಇದು ಯಾವ್ದು ಹೆಚ್ಚಾದದ್ದು ನಿಮಗೆ? ಎಲ್ಲವೂ ಹೆಚ್ಚೆ. ಹ್ಮ್. ಆದ್ರೆ ನಾನು ಮಾತ್ರ. ನೀನು ಕಡಿಮೆ. ಹೌದು. ಹಾ. ಹಾ. ಯಾಕೆ? ಹ್ಮ್. ನೀನು ಬಳಿಯಲ್ಲಿ ಇಲ್ಲದಿದ್ರೆ ಹ್ಮ್. ಆ ಕೊರತೆ ಕಾಡಿದ್ದು ಹೇಗೆ ಗೊತ್ತಾ? ಹೇಗೆ? ಏನೋ ಮನಸ್ಸಿಗೆ ಒಂದು ರೀತಿಯ ವ್ಯಾಕುಲ, ಹ್ಮ್. ಏನೋ ಒಂದು ರೀತಿಯ ದುಗುಡ, ಹಾ. ಏನೋ ಒಂದು ಆಲಸ್ಯ. ಹ್ಮ್. ಇದನ್ನು ದೂರ ಮಾಡಬೇಕಿದ್ರೆ ಇವತ್ತು ಎಷ್ಟು ಬೇಗ ಬೇಗ ಹೇಳಿಲ್ವ ನೀವು? ಮತ್ತೆ ಏನು 5 ತಾಸಿಗೆ ಎದ್ದಿದೆ. ಹೌದಾ? ಹಾ. ಹಾ. ಅಮ್ಮ ಇನ್ನು ಮತ್ತೆ ಹೇಳಬಾರ್ದು ಅಂತ ಹಾ. ಸ್ನಾನ ಮಾಡಿ ಮೊದಲು ದೇವಸ್ಥಾನಕ್ಕೆ ಹೋಗಿದೆ. ಹೋಗಿ ಹೋಗಿ ಉಪಹಾರ. ಎಲ್ಲ ಮುಗಿಸಿ ಹೌದಾ? ಮತ್ತೆ ನಾನು ಇಲ್ಲಿಗೆ ಬಂದ. ಆಹಾ. ಆದ್ರೆ ಒಂದೇ, ಏನು? ನಿನ್ನೆ ನಿರೀಕ್ಷೆಲಿದ್ದೆ ಅಂತ ಹೇಳಿದೆ. ಯಾಕೆ ಗೊತ್ತಾ? ಯಾಕೆ? ಈ ಮನಸ್ಸಿಗಾದ ಬೇಸರ ಹ್ಮ್. ಇದನ್ನು ದೂರ ಮಾಡಬೇಕಿದ್ರೆ ಹಾ. ಓ ರಾಣಿ, ಏನು? ಏನು ದಾರಿ? ಆ, ನೋಡ ನೀನು. ನವ ದಂಪತಿಗಳಿಗೆ ಬೇಸರ ದೂರ ಮಾಡೋದಕ್ಕೆ ದಾರಿ ಏನು? ಏನು? ದಾರಿ ಇರುವುದು ಒಂದೇ, ಏನು? ತಿರುಗಾಟ. ಕೆಲವರು ತಿರುಗಾಟ ಬೇಡ ಅಂತ ಬೇಸರದಲ್ಲಿ ಮನೆಯಲ್ಲಿ ಕೂತುಕೊಂಡು, ಹೌದು. ಇದು ನಾವು ತಿರುಗಾಟಕ್ಕೆ ಹೋಗುದ ಬೇಸರ ಆದ್ರೆ? ತಿರುಗಾಟ ಅಂತ ಹೇಳಿದ್ರೆ ಎಂತದ್ದು? ಏನು? ಬೀದಿ ಸುತ್ತುಗಂತ ಹೇಳಿದಲ್ಲ ನಾನು. ಹೌದೌದು. ವನವಿಹಾರವನ್ನು ಮಾಡಬೇಕು. ತಿರುಗಾಟದಲ್ಲಿ 2 ವಿಧ ಉಂಟು. 2 ವಿಧ ಉಂಟು. ಅಂದ್ರೆ ಹ್ಮ್. ಒಂದು ತಿರುಗಾಟದಲ್ಲಿ ಹಾ. ಏನಾದ್ರೂ ಒಂದು ಉದ್ದೇಶ ಇರಬೇಕು. ಹ್ಮ್. ಇನ್ನು ಕೆಲವರಿಗೆ ಆಗಲ್ಲ, ಹಾ. ತಿರುಗಾಟವೇ ಉದ್ದೇಶ ಆಗಿರ್ತದೆ. ಅದು ಹಾಗಾಗಬಾರದು. ಹಾಗಾಗಿ ಹ್ಮ್. ತಿರುಗಾಟದಲ್ಲಿ ಉದ್ದೇಶ ಇರಬೇಕು. ಉದ್ದೇಶ ಇರಬೇಕು. ತಿರುಗಾಟ ಅಂದ್ರೆ ಎಲ್ಲಿದೆ? ನಾವು ನಮ್ಮದಾದಂತ ಉಪವನಕ್ಕೆ ಹೋಗುವ. ಉಪವನಕ್ಕೆ. ಉಪವನದಲ್ಲಿ ಹೋಗಿ ಹಾ. ಅಲ್ಲಿಯ ಪ್ರಕೃತಿ ರಮ್ಯ ಮನೋಹರ ದೃಶ್ಯವನ್ನು ಕಂಡು ಹಾ. ಆ ಬಳಿಕ ಜಲಕೀಲಿಯನ್ನು ಆಡಿ ಹಾ. ಆ ಬಳಿಕ ನೀರಾಟವನ್ನೆಲ್ಲ ಆಡಿ ಮತ್ತೆ ಬೆಳಗ್ಗೆ ಬರುವುದು. ಛೆ, ನೋಡು ಅವರೆಲ್ಲ ಅಂತ ಇದ್ದಾರೆ. ಎಂತದ್ದು? ನೋಡು ಅವ್ರು ಮಾತಾಡ್ತೀನಿ. ಎಂತದ್ದು? ಹೇಳು ಹೇಳು. ಅವರ ಕಿವಿಯನ್ನು ಅವರ ಬಾಯಿ ಕಚ್ಚಿದ ಅವರು ಮಾತಾಡಿದ ಏನು ಗೊತ್ತಾಯ್ತು? ನೀವೇನು ಹೇಳಿದ್ರೆ ನವ ದಂಪತಿಗಳು ಹೋಗ್ಬೇಕಾದ ಎಲ್ಲಿಗೆ ವನವಿಹಾರಕ್ಕೆ ಅಂತ ಹೇಳಿದ್ರು. ಹೌದು. ಅವರು ಹಾಗೆ ಹೇಳಿದಲ್ಲ. ಮತ್ತೆ? ಹೆಚ್ಚು ಚಳಿಯಲ್ಲಿ ಉಂಟು, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ರು. ಹೆಚ್ಚು ಚಳಿ ಇರುವುದು ಈಗ ಎಲ್ಲಿ? ತಂಪಾದ ಗಾಳಿ ಬೀಸುವ ಜಾಗ, ಹ್ಮ್. ಏಕಾಂತವಾಗಿರುವ ಜಾಗ, ಪ್ರಶಾಂತವಾಗಿರುವಂತಹ ಜಾಗ, ಹ್ಮ್. ಇದನ್ನ ಆಯ್ಕೆ ಮಾಡಿಕೊಳ್ಬೇಕು. ಹೌದಲ್ಲ? ಅದಕ್ಕೆ ಹಾ. ನಮ್ಮ ಉಪವನ ಹೇಗೆ ಉಂಟು? ನಾನು ಇತ್ತೀಚೆಗೆ ಹೋಗ್ಲಿಲ್ಲ, ನೀವು ಹೋಗ್ತಾ ಇರ್ತೇವೆ. ನಾನು ಹೋಗುತ್ತಾ ಇರ್ತೇನೆ. ಹಾ. ಈಗಿನ ವಾತಾವರಣ ಬಹಳ ಅಂದವಾಗಿ ಉಂಟು. ಹೌದಾ? ನಮಗೆ ಪ್ರಶಸ್ತವಾಗಿ ಉಂಟು ಸ್ವಾಮಿ. ಹೌದಾ? ಹಾ. ತಡ ಮಾಡುವುದಕ್ಕೆ ಹಾ. ಹೋಗೋಣ. ಹೋಗೋಣ, ಹೋಗೋಣ. ವನಜಾಕ್ಷಿ ನೋಡಲ್ಲಿ ನೋಡು 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 ಬೋರಮಿ ಚೆಲುವನು ನೋಡು ಮಲೆ ತುಂಬಿ ಮಲೆ ತುಂಬಿ
ವನಜಾಕ್ಷಿ ನೋಡಲ್ಲೇ ವನಜಾಕ್ಷಿ ವನಜಾಕ್ಷಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಭೂರಮೆ ಭೂರಮೆ ಚೆಲುವ ಚೆಲುವ ವನಜಾಕ್ಷಿ ನೋಡಲ್ಲಿ ವನಜಾಕ್ಷಿ ನೋಡಲ್ಲಿ ನೋಡಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಭೂರಮೆ 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 ಚೆಲುವ ಚೆಲುವ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಚೆಲುವ ಭೂರಮೆ 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 ಚೆಲುವನು 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 ಮನ ತುಂಬಿ ಋತುರಾಜನುಡನೆ ಸಂಗಮವ ಮನ ತುಂಬಿ ಮನ ತುಂಬಿ ಮನ ತುಂಬಿ ಋತುರಾಜನುಡನೆ ಸಂಗಮವ 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 ಆಗೆ ಆಗೆ ಆಗೆ
ಪಕ್ಷಿ ಸಂಕುಲವ ಪಕ್ಷಿ ಸಂಕುಲವ ಎಣೆಯಾಡುತ್ತೀಗ ಎಣೆ ಆಡುತ್ತೀಗ ಎಣೆಯಾಡುತ್ತೀಗ ಪಕ್ಷಿ ಮೃಗ ಪಕ್ಷಿ ಸಂಕುಲವ ವನಚರಿ ಧುಮುಕುತ್ತಿರುವ ವನಚರಿ ವನಚರಿ ಧುಮುಕುತ್ತಿರುವ 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 ಕೌತುಕವ ಕೌತುಕವ ವನಜರಿ ದುಮ್ಮುಕುತ್ತಿರುವ ದುಮ್ಮಿಂಗಿಕುತ್ತಿರುವ ಕೌತುಕವ ನೋಡುಗು ವಾರಿಯಳು ಅರಸಲ್ಕೆ ತೇಳುತ್ತಿರುವುದೋ ವಾರಿಯಳು ಅರಸಲ್ಕೆ ತೇಳುತ್ತಿರುವುದೋ ತೇಲುತ್ತಿರುವುದೋ ತೇಲುತ್ತಿರುವುದೋ ವಾರಿಯಳು ಅರಸಲ್ಕೆ ವಾರಿಯಳು ಅರಸಲ್ಕೆ ತೇಲುತ್ತಿರುವುದು 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 ಚಾರು ನಗದೋಳ್ ಮೇಘ ವಾಲುತ್ತಿಗುದು ಚಾರು ನಡೆದೋಳ್ ಮೇಘ ವಾಲುತ್ತಿಗುದು ಮೇಘ ವಾಲುತ್ತಿಗುದು ಮೇಘ ವಾಲುತ್ತಿಗುದು ಮೇಘ ವಾಲುತ್ತಿಗುದು
ಸಂಗೀತ ನಿನಾದ ಸಂಗೀತ ನಿನಾದ ಮಾರುತ ತಣಿವ ನಿವಾರಿಸಿ ಹೋದ ಮಾರುತ 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 ತಣಿವ ನಿವಾರಿಸಿ ಹೋದ ನಿವಾರಿಸಿ ಹೋದ ಹಾಗೆ ಹಾಗೆ
ಮೃಗ ಪಕ್ಷಿ ಸಂಕುಲವ ವನಚರಿ ತುಪ್ಪುತ್ತಿರುವ ಕೌತುಕವಾಗಿ ವಾರಿಯ ಅರಸಂತೆ ಅಬ್ಬಬ್ಬಾ, ಒಂದು 10 ವರ್ಷದಲ್ಲಿ ಯಾರೊಟ್ಟಿಗೆ ಹೋಗುದು ಅಷ್ಟೇ. ಇಷ್ಟವರೆಗೆ ಮಾಡಿದಂತಹ ವನವಿಹಾರವನ್ನು ಇವತ್ತು ಒಂದು ದಿವಸವೇ ಪೂರೈಸಿಬಿಟ್ಟೆ ನಾನು. ನನಗೂ ಹಾಗೆ ನಿನ್ನ ಜೊತೆಗೆ ವನವಿಹಾರ ಎಲ್ಲಿಯಾದ್ರೂ ಮಾಡಿದ್ದುಂಟ? ಈ ಸಲ ಒಂದು ಮಾಡ್ಬೇಕು. ಮಾಡಿದ್ರೆ ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ನಿರ್ಧಾರ ಮಾಡಿದ್ದೆ. ಹೌದು, ಹೇಗಾಯ್ತು ಅಂತ ಗೊತ್ತಿಲ್ಲ. ಒಳ್ಳೇದಾಯ್ತು. ನೋಡ ನೀನು ನೋಡಿ ಅತ್ತೆ, ವಾ ಪ್ರಕೃತಿಯ ರಮ್ಯ ಮನೋಹರ ದೃಶ್ಯವನ್ನೊಮ್ಮೆ ನೋಡಿ. ಮೇಲೆ ನೋಡು ಶಾಂತ ಗಗನ, ಕೆಳಗೆ ನೋಡು ಪ್ರಶಾಂತ ವಾತಾವರಣ. ಇಂತಹ ವಾತಾವರಣವನ್ನು ಕಂಡಾಕ್ಷಣವೇ ಮತ್ತೊಮ್ಮೆ ಈ ವಾತಾವರಣದಲ್ಲಿ ಕುಡಿಯಬೇಕೆನ್ನುವಾಗ ನನಗೆ ಮನಸ್ಸನ್ನಿಸುವುದು. ಎಲೆ ಲತೆಗಳ ಲಾಘನ್ಯ ರಹರಿ, ಬಾಹುಗಳ ಮಂಗಳದ ಮಧು, ಕೋಗಿಲೆಯ ಕೊರಳ ಪುಣ್ಯಂ, ನವಿಲ ನವಿನಾಟ್ಯ ರಂಗಂ, ಗಿಲು ವಿಂಡುಗಳ ಸವಿಯ ಸಾಮ್ರಾಜ್ಯಂ, ಅತೀಶ್ವರನ ಭುಜಬಲದಂತೆ ಮೆರೆಯುತ್ತಿರುವುದು ಈ ವನದ ಸೊಬಗು. ಅಷ್ಟು ಮಾತ್ರವಲ್ಲ, ಈ ವನ ಪ್ರದೇಶಕ್ಕೆ, ಈ ಉಪವನದ ಪ್ರದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲ್ಲವೂ ಜೋಡಿ ಹಕ್ಕಿಯಾಗಿ ಕಾಣ್ತಾ ಉಂಟು. ಒಂದೊಂದು ಯಾವುದಿಲ್ಲ, ಎಲ್ಲ ಜೊತೆ ಜೊತೆ ಉಂಟು. ಗಿಣಿಮರಿ ನೋಡಿ, ಅದು ಒಂದು ಗಂಡು ಹೆಣ್ಣು. ಕೋಗಿಲೆ ನೋಡಿ, ಒಂದು ಗಂಡು ಹೆಣ್ಣು. ಅದು ಹೇಗೆ ಗೊತ್ತಾದ್ರು ನಿಮಗೆ? ಅದು ಹಾಗಲ್ಲ, ಅವುಗಳು ಪರಸ್ಪರ ಪ್ರೀತಿ ಮಾಡ್ತಾ ಉಂಟು. ಗಂಡು ಗಂಡು ಪಕ್ಷಿ ಅದು ಪ್ರೀತಿ ಮಾಡಿದವರೆಲ್ಲ ಗಂಡು ಹೆಣ್ಣ? ಮತ್ತೆ ಗಂಡು ಗಂಡು ಪ್ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ? ಮಾಡಬಹುದು, ಆದ್ರೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವುಗಳು ಸಂಸಾರಕ್ಕಾಗಿ ಹಾತೊರೆಯುತ್ತಾ ಉಂಟು ಎನ್ನುವುದು ಸ್ಪಷ್ಟ. ಆ ಗಿಣಿ ಮಾತಾಡಿದ್ದು ನನಗೆ ಕೇಳಿಸಲಿಲ್ಲ. ಮತ್ತೆ ಯಾಕೆ ಯಾಕೆ ಇಲ್ಲಿ ನೀ ಮಾತಾಡ್ತಾ ಇದ್ದೀಯ? ಗಿಣಿ ಹಾಗೆ ಪಟ 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 ಪಟ. ಕೋಗಿಲೆ ಹಾಡಿದ್ದು ನನಗೆ ಕೇಳಿಸಲಿಲ್ಲ. ಅದಕ್ಕಿಂತ ಒಳ್ಳೆಯ ಮಾತು ನಿನ್ನದ್ದು. ಕೋಗಿಲೆ ಹಾಡಿದ್ದು ಕೇಳಿಲ್ಲ. ಯಾಕೆ ಕೇಳಲಿಲ್ಲ? ನೀವು ಹಾಡಿದ್ದು ಅಷ್ಟು ಚಂದ ಉಂಟು ಅಲ್ವಾ? ಹಾಗೆ. ಓ ಅಲ್ಲಿ ನೋಡು, ಏನು? ನವಿಲು ನವಿಲು ಕುಳಿತಾ ಉಂಟು. ಗೊತ್ತೇ ಆಗಲಿಲ್ಲ ನನಗೆ. ಗೊತ್ತಾಗ್ಲಿಲ್ಲ. ನಾವಿಬ್ರು ಕುಳಿತಾ ಇದ್ದೇವಲ್ಲ. ಹೌದಲ್ಲ, ನಾವಿಬ್ಬರು ಕುಣಿಯುವುದನ್ನು ನೋಡಿ ಆ ನವಿಲು ಮರೆಗೆ ಸೇರಿಕೊಂಡಿತು. ಹೋಗದೆ ಇದ್ದೀತ. ಹೌದಪ್ಪ, ಅಲ್ವಾ? ನಾಟ್ಯ ಮಯೂರಿ. ಹೌದಲ್ಲ, ಬಂದಿತ ನಮ್ಮ
ಬಂದಿತ್ತು. ಹೌದಾ ಹಾ. ಸರಿ ಹ್ಮ್. ಮತ್ತೆ ಆಮೇಲೆ ಹಾ. ಇದಿಷ್ಟು ಮಾತ್ರ ಅಲ್ಲ, ಮತ್ತೆ ನೀರಾಟ ಆಡ್ಬೇಕು. ಮನಸ್ಸು ತುಂಬಾ ವರ್ಷ ನೀರಾಟವನ್ನು ಆಡು. ನೀರಾಟ ಆಡ್ಲಿಕ್ಕೆ ತಲೆ ಬಿಸಿಯೇ ಮಾಡಬಾರ್ದು. ನೋಡು ಮಳೆ ಬರುದು ನೋಡು. ಮಳೆ ಬರುದು. ಹೌದು, ನೀರಾಟದ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪವೂ ಮಳೆ ಬಿಡುವುದಿಲ್ಲ. ಹೌದು, ಇದರಲ್ಲಿ ನಮ್ಮದೆಂತದ್ದು ವನವಿಹಾರ. ಹೌದಪ್ಪ. ಹೌದಾ ಆದರೂ ಬೇಕದು ಬೇಕದು ಮತ್ತೆ ಬೇಕಂತ ಹೇಳಿ ಬೇಕಂತಾದ್ರೆ ಬರ್ತದಾ? ಹೌದೌದು. ಮತ್ತೆ ಇವತ್ತೊಂದು ಸಂಯೋಜನೆ ಆಯ್ತಲ್ಲ ಮತ್ತೆ ವನವಿಹಾರಕ್ಕೆ, ಹಾ ಅದಕ್ಕೆ ಒಂದು 100 ಕೃತಜ್ಞತೆ. ಓ ಅಲ್ಲಿ ನೋಡು ಋತುರಾಜ ಋತುರಾಜ ಪ್ರಕೃತಿ ಮಾತೆಯ ಸೊಬಗನ್ನು ಹ್ಮ್. ಮನಸಾರೆ ಸೆಳೆದು ಸೆಳೆದು ಪೀಗಿ ದಪ್ಪುವ ತೆರದಲ್ಲಿ ಆಹಾ ಕಂಗೊಳಿಸ್ತಾ ಇದೆ. ಕಂಗೊಳಿಸುತ್ತಾ ಇದ್ದಾನೆ. ಪ್ರಕೃತಿ ಮಾತೆಯ ಮಡಿಲ ಸೊಬಗನ್ನು ಹ್ಮ್. ಯಾವ ಕವಿಯ ಕಲ್ಪನೆಗೂ ನಿರೂಪಿಸಲಸದರವಾದಂತಹ ವರ್ಣನೆ ಹ್ಮ್. ಅವಳ ಮಡಿಲಿನಲ್ಲಿ ಅಡಕವಾಗಿದೆ. ಯಾರಾದ್ರೂ ವನವಿಹಾರ ಹೇಗೆ ಮಾಡ್ಬೇಕಂತ ನೋಡಿದ್ರೆ ನಮ್ಮನ್ನು ನೋಡಿ ಕಲಿಬೇಕು. ಹಾ, ಅದು ಬೇಡ. ಅದು ಬೇಡ. ನಮ್ಮ ಮಾತು ಸಾಕು. ನಿಮಗೆ ಮಾತ್ರ. ಹಾ, ಇದಕ್ಕಿಂತ ಎಂತೆಂತ ವನವಿಹಾರ ಮಾಡುವುದು ಇರ್ಬೋದು. ನಾವು ಕಲ್ಪಿಸಿಕೊಳ್ಳುವುದು ಯಾಕೆ? ನಮ್ಮದು ಒಂದು ಬುದ್ಧಿಯ ಮಟ್ಟ, ನಮ್ಮದಿಷ್ಟು ಹೌದಾ ಎನ್ನುವಲ್ಲಿಗೆ ಹಾ. ನನಗೆ ವನವಿಹಾರವು ಸಾಕು, ಹ್ಮ್. ತಿರುಗಾಟ ಸಾಕು. ಹಾ. ಹೋಗೋಲ್ಲ ಮನೆಗೆ. ಅಯ್ಯೋ ದೇವರೇ, ಹಾ. ತಿರುಗಾಟ ಮುಗೀತ ನಿಮ್ಮದು? ನನ್ನದು ಮುಗೀತು. ನೀವು ಬರುವಾಗ ಹೇಳಿದಿರಿ ಅಷ್ಟು ಮಾಡ್ಬೇಕು, ಇಷ್ಟು ತಿರುಗಾಟ ಮಾಡ್ಬೇಕು, ದೇವರ- ಚಳಿ ಬೇಕು. ಬರುವಾಗ ನಾನು ಏನು ಮಾಡುವುದಿಲ್ಲ ಅಂತ ಹೇಳಿ ಬಂದ. ಹೌದು, ಇಲ್ಲಿ ಬಂದ ಮೇಲೆ ನಿಮ್ಮದೊಂದು ಉತ್ಸಾಹ ಉಲ್ಲಾಸ ನೋಡ್ಬೇಕು. ಅದಕ್ಕೆ ಕಾರಣ ಏನು? ಏನು? ಈ ಕ್ಷೇತ್ರ ಪಾತ್ರ ಅಲ್ವಾ? ಮತ್ತೆ ಹಾಗಾದ್ರೆ ಈಗ ತಿರುಗಾಟ ಮುಗಿಸಿ ಅಂತ ಯಾಕಪ್ಪ ಹೇಳುದು ನೀವು? ಸಾಕಲ್ಲ, ವನವಿಹಾರ ಸಾಕು. ಇಲ್ಲ, ಇಲ್ಲ. ಇನ್ನು ಹೆಚ್ಚು ವನವಿಹಾರ ಮಾಡಿದ್ರೆ ಅವರು ನಮ್ಮನ್ನು ಓಡಿಸ್ತಾರೆ. ಹಾ, ಅದು ಹೌದು. ಹಾಗಾದ್ರೆ ಏನ್ ಮಾಡೋಣ? ನನಗೆ ಬೇಕು, ನಿಮಗೆ ಬೇಡ. ನಿನಗೆ ಇನ್ನೂ ಬೇಕಾದ್ರೆ ನನಗೆ ಇನ್ನೂ ತಿರುಗಾಟ ಬೇಕು. ಹಾ, ಹೆಣ್ಣು ಮಕ್ಕಳಿಗೆ ಬರೇ ಒಂದು ನಿಮ್ಮೊಟ್ಟಿಗೆ ಗಂಡು ಮಕ್ಕಳನ್ನ ಕುಣಿದ್ರೆ ನಿಮ್ಮಲ್ಲಿ ಒಂದು ಮಾತು ಕೇಳ್ತಾರೆ. ಏನು ತಿರುಗಾಟ ಬೇಕಲ್ವಾ? ಬೇಕು. ಈಗ ತಿರುಗಾಟ ಇದ್ದಲ್ಲೇ ಮಾಡ್ತೀಯಲ್ಲ, ಬೇರೆ ಕಡೆ ಹೋಗಿ ಇಲ್ಲಿ ಬೇಡ, ಇನ್ನು ಸ್ವಲ್ಪ ಅಣತಿ ದೂರದಲ್ಲಿ ತಿರುಗಾಟವನ್ನು ಮಾಡ್ತೀರಿ. ಮೊದಲು ಇದ್ದಲ್ಲಿ ತಿರುಗಾಟ ಮಾಡುದು. ಇಲ್ಲ, ಇಲ್ಲ, ಸ್ವಲ್ಪ ದೂರ ಹೋಗಿ ಸ್ವಲ್ಪ ದೂರ ಹೋಗುತ್ತೇನೆ. ತಿರುಗಾಟ ಮಾಡಿ. ಹಾ, ನೀವೇನ್ ಮಾಡ್ತೀರಿ? ನಾನು ಹೋಗಿ ಇಲ್ಲಿ ವಿಶ್ರಾಂತಿ ಮಾಡಿ ಹೊಡಿತೀರಲ್ವಾ? ನಾಲ್ಕು ಸ್ವಲ್ಪ ಮತ್ತೆ ಇವರದ ಸೌಂದರ್ಯವನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ಇಲ್ಲಿವರೆಗಾಗಿ ಬಂದಿದ್ದೇನೆ. ಹೆಣ್ಣು ಮಕ್ಕಳಿಗೆ ಆಸೆ ಏನು? ಹೂಗಳನ್ನು ಕೊಯ್ಯಬೇಕು. ಹೌದಲ್ಲ? ಯಾಕೆ ಎಲ್ಲ ಹೆಣ್ಣು ಮಕ್ಕಳು ಯಾವಾಗಲೂ ಹೂವನ್ನು ಕೊಯ್ದು ಇಲ್ಲಿರ್ತಾರಾ? ಇಲ್ಲಿಡುವುದಿಲ್ಲ, ಹಿಂದಿಡುವುದು. ಯಾಕೆ ಹೇಳಿ? ಅವರಿಗಿಂತ ಚಂದ ಆ ಹೂ ಕಾಣಬಾರ್ದು ಎನ್ನುವಂತ ಉದ್ದೇಶ. ಅಲ್ಲಿ ನಮಗೆ ಮತ್ಸರವೇ. ಹಾಗೆ ಅಂತಹ ಸುಮಗಳನ್ನು ಕೊಯ್ಯಬೇಕು, ಆಮೇಲೆ ಮುಡಿಗೆ ಏರಿಸಿಕೊಳ್ಬೇಕೆನ್ನುವಂತಹ ತವಕ. ನೋಡಲ್ಲಿ ಕಾಣ್ತಾ ಉಂಟು ಸಂಪಿಗೆಯ ವೃಕ್ಷ. ಅದಕ್ಕೆ ಹತ್ತಿ ನಾನು ಹೂ ಕೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ದೇವರೇ, ಕೆಳಗೆ ಯಾರಾದ್ರೂ ಬಂದು ಹೋದ ನಾಚಿಕೆ ಆಗಿದೆ. ಸಂಪಿಗೆ ಹಾಗಿರ್ಲಿ, ಇದ್ದಂತಹ ಸಂಪಿಗೆ ಕುಸುಮಗಳನ್ನೆಲ್ಲ ಕೊಯ್ದು ಮಾಲೆ ಮಾಡ್ತೇವೆ. ಓ ನೋಡಿ, ಇಲ್ಲಿ ಏನದು ಮಂದಾರ ಪುಷ್ಪ. ಓ ಅಲ್ಲಿ ಪ್ರಿಯಂಗು. ಆಹಾ, ಬಕುಳ ಮಾಲಿಕೆ. ಓಹೋ, ಯಾರ ಕುದುರೆಯೋ ಇಲ್ಲೇ ಬಂದುದೋ, ಯಾರ ಕುದುರೆಯೋ ಇಲ್ಲೇಕೆ ಬಂದುದು. ಅಗಗ ಯಾರ ಕುದುರೆಯೋ ಇಲ್ಲೇಕೆ ಬಂದವೋ, ಇಲ್ಲೇಕೆ ಬಂದವೋ, ಇಲ್ಲೇಕೆ ಬಂದುದು. ಯಾರ ಕುದುರೆಯೋ, ಅಗಗ ಯಾರ ಕುದುರೆಯೋ ಇಲ್ಲೇಕೆ ಬಂದವೋ, ಇಲ್ಲೇಕೆ ಬಂದವೋ. ಮಗಿಗಳಿಲ್ಲ ಸೊಬಗಿದು ವಿಶೇಷ ತೋರ್ಪುದು, ಮಗಿಗಳಿಲ್ಲ ಸೊಬಗಿದು ವಿಶೇಷ ತೋರ್ಪುದು, ವಿಶೇಷ ತೋರ್ಪುದು, ವಿಶೇಷ ತೋರ್ಪುದು.
ಮನದೊಳುಲ್ಲಾಸ ತಾಳುತ್ತ ಗ್ರಹಿಸಬೇಕು ಮೂಲವ ಇದೇನು ಎನ್ನುತ್ತಾ ಇದೇನು ಎನ್ನುತ್ತಾ ಅಗಿದ ಒದಗದೆನ್ನುತ್ತ ಉಲ್ಲಾಸ ತಾಳುತ್ತ ಅಗಗ ಅಮಮ ಅಗಗ ಅಮಮ ಯಾರ ಕುದುರೆಯೋ ಇಲ್ಲೇಕೆ ಬಂದುದೋ ಇಲ್ಲೇಕೆ ಬಂದುದೋ ಇದು ಯಾರ ಕುದುರೆ ಮುಂದೊತ್ತಿ ಬಂದವಳು ನಾನು ಸುಮಗಳನ್ನೆಲ್ಲ ಕೊಯ್ದು ಮಾಲೆ ಮಾಡಿ ಮುಡಿಗೇರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಇತ್ತ ಕಡೆಗೆ ಬಂದರೆ ಎಲ್ಲ ಸುಮಗಳನ್ನು ಆರಿಸಿ ಎಲ್ಲವನ್ನು ಒಟ್ಟು ಮಾಡಿದೆ. ಹೀಗೆ ಮುಂದೊತ್ತಿ ಮತ್ತೆ ಹೋಯ್ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ, ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಬ್ಬಬ್ಬಾ, ಉಪವನಕ್ಕೆ ಏನು ನಾನು ಬರುವುದು ಇದು ಹೊಸತಲ್ಲ. ಇದಕ್ಕಿಂತ ಮುಂಚಿತವಾಗಿಯೂ ಈ ಉಪವನಕ್ಕೆ ಬಂದು ನೀರಾಟವನ್ನು ಆಡಿ ಹೋದವಳು ನಾನು. ಆದ್ರೆ ಇವತ್ತು ಮಾತ್ರ ಹಾಗಲ್ಲವಲ್ಲ, ವಿಶೇಷವಾದಂತಹ ದೃಶ್ಯವೊಂದನ್ನು ಕಾಣುತ್ತಾ ಇದ್ದೇನೆ. ಇಷ್ಟರವರೆಗೆ ನನ್ನ ಕಣ್ಣುಗಳಲ್ಲಿ ಕಾಣದಂತಹ ದೃಶ್ಯವಿದು. ಹೌದು, ಓಯ್ ಕುದುರೆ. ನಿಮಗೆ ಅನ್ನಿಸಬಹುದು ಇವಳೇನಪ್ಪ ಕುದುರೆಯನ್ನು ನೋಡಿ ಇಷ್ಟು ಆಶ್ಚರ್ಯಚಕಿತಳಾದದ್ದು ಎನ್ನುವ ಹಾಗೆ. ಕುದುರೆಯನ್ನು ನಾವು ನೋಡುವವರೇ, ನಮ್ಮ ಲಾಯದಲ್ಲಿ ಎಷ್ಟು ಬೇಕಾದ್ರೂ ಕುದುರೆ ಉಂಟು. ಇದು ಸಹ ಕುದುರೆ, ಆದ್ರೆ ವಿಶೇಷವಾದಂತಹ ಹಯವನ್ನು ನಾನು ಕಾಣ್ತಾ ಇದ್ದೇನೆ. ವಿಶೇಷ ಅಂತ ಹೇಳಿದ್ರೆ ಅದರ ಮೈಯ ಬಣ್ಣವನ್ನೊಮ್ಮೆ ನೋಡಿ, ಅದನ್ನು ಅಲಂಕಾರ ಮಾಡಿಟ್ಟಿದ್ದಾರೆ. ಮಾತ್ರವಲ್ಲ, ಒಂದು ಮಚ್ಚೆಯೂ ಉಂಟು. ಓಯ್, ಹಾಗಾದ್ರೆ ಇದು ಕಾಡಿನ ಕುದುರೆಯಲ್ಲ, ಸಾಕಿದ ಕುದುರೆಯೂ ಅಲ್ಲ. ಸಾಕಿರಬಹುದು, ಆದ್ರೆ ಇದು ನಾಡಾಡಿಯಾಗಿ ಬಿಟ್ಟಂತಹ ಕುದುರೆ ಕಾಣಿರಬೇಕು. ಸ್ವಚ್ಛತರ ಧವಳಾಂಗ, ಅತಿ ಮನೋಹರ, ಪೀತ ಪುಚ್ಛದ, ಒಂದೇ ಕಿವಿಯುಳ್ಳ ಸೇವ. ಈ ಕುದುರೆ ಈ ವರ್ಣನೆ ಇದು ಪೂರ್ತಿ ಬಿಳಿಯಾಗಿ ಉಂಟು. ಅದರದ್ದಾದಂತಹ ಬಾಲ, ಅದರ ಕೇಶ ಪೀತಗುಚ್ಛ ಬಂಗಾರದ ವರ್ಣದಿಂದ ಶೋಭಿಸುತ್ತಾ ಉಂಟು. ಒಂದೇ ಕಿವಿ, ಆಮೇಲೆ ಒಂದು ಮಚ್ಚೆ ಕಾಣುತ್ತಾ ಉಂಟು ಕಪ್ಪಿನದ್ದು. ಹಾಗಾದ್ರೆ ವಿಶೇಷ ವಿಶೇಷ. ಹೌದು ಹೌದು, ಎಷ್ಟು ಬಂಗಾರ ಹಾಕಿದ್ದಾರೆ. ಬಂಗಾರದ್ದು ಈಗ ಬೆಲೆ ನೋಡಿದ್ರೆ, ಈಗ ಹೌದಪ್ಪ ನೋಡಿದ್ರೆ ಬಂಗಾರ ಬೆಲೆ ಏರಿಕೆ ಅಂತ ಹೇಳುತ್ತಾರೆ. ಇದ್ರಲ್ಲಿ ನೋಡಿದ್ರೆ ಬಂಗಾರವನ್ನೇ ಮುಚ್ಚಿ ಹಾಕಿದ್ದಾರೆ. ಹಣೆ ನೋಡಿ ಅಂತೆ, ಎಂತದ್ದು ಹಣೆಯಲ್ಲಿ ಒಂದು ಗಂಟು ಉಂಟಲ್ಲ, ಗಂಟು ಕೊಟ್ಟು ಕಳಿಸಿದ್ದಾರೆ. ಏನಾಗಿರಬಹುದು? ಹೌದೌದು, ನಾವು ಹೋಗ್ಬೇಕು, ಹೋಗಿ ನೋಡ್ಬೇಕು. ನೋಡ್ತೇನಂತೆ. ಲೇಖನ ಹೌದಾ? ಏನೇ ಇರಲಿ, ಈ ಲೇಖನವನ್ನು ನಾನು ಇಲ್ಲಿ ಬಿಚ್ಚಿ ಓದುದಲ್ಲ. ನನ್ನ ಹಿರಿಯರೊಂದಿಗೆ ಬಂದಿದ್ದೇನೆ, ಅವರಿಗೆ ನಾನು ತೋರಿಸಬೇಕದನ್ನು, ಅವರೇ ಓದಬೇಕದನ್ನು. ಹಾಗಾಗಿ ಕಾಣುತ್ತಿರುವಂತಹ ಹಯದ ಹಣೆಯಲ್ಲಿರುವಂತಹ ಲೇಖನವನ್ನು ಹಿಡಿದುಕೊಂಡು ಈಗ ಸಾಕು ಅಂತ ಅನ್ನಿಸಿತ್ತು. ನನ್ನನ್ನು ಬಿಟ್ಟು ನೀನು ಹೋದ ತಿರುಗಾಟ ಹೇಗಿತ್ತು? ನಿಮ್ಮನ್ನು ಬಿಟ್ಟು ತಿರುಗಾಟ ಅಲ್ಲ, ಅದು ವನವಿಹಾರ, ಅದು ಒಣ ವಿಹಾರ. ಒಬ್ಬರೇ ಹೋದ್ರೆ ಹಾಗೆ, ಒಬ್ಬರೇ ಹೋದ್ರೆ ಎಂತ ವನವಿಹಾರ ಮಾಡುವುದು? ನಾವು ಒಬ್ಬರೇ ಹೋದ್ರೆ ಹೂವನ್ನು ಕೊಯ್ಬೇಕಷ್ಟೇ. ಹಾಗಾಗಿ ವನದ ಸೌಂದರ್ಯವನ್ನು ಮತ್ತೆ ಸವಿದೆ, ಮತ್ತೆ ಮುಂದೆತ್ತಿ ಹೋದೆ. ಹೋಗುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ದೃಶ್ಯವನ್ನು ಕಂಡೆ ನಾನು. ಮತ್ತಿನ್ನೇನು ಅಲ್ಲ, ನಮ್ಮ ಈ ಉಪವನಕ್ಕೆ ಒಂದು ಆಗಮಿಸಿದ್ದಲ್ವಾ? ಒಂದು ಒಬ್ಬ ಆಗಮಿಸಿದ್ದಾದ್ರೂ ಹೇಳ್ಬೋದು. ಇದು ಒಂದು ಆಗಮಿಸಿದ್ದು ಹೇಳಿದ್ರೆ ಒಂದು ಮೃಗ ಬಂದಿದೆ ಅಂತ. ಉಪವನದಲ್ಲಿ ಮೃಗ ಇಲ್ಲದಿರುವ ಹೊಸತ. ಎಷ್ಟು ಆ ಮೃಗಗಳನ್ನು ಸಾಕಿ ಸಲಹುವುದಕ್ಕೆ ನಮ್ಮ ಅಪ್ಪ ಎಷ್ಟು ವೆಚ್ಚ ಮಾಡ್ತಾ ಇದ್ದಾರೆ. ಹೌದಪ್ಪ. ಮತ್ತೆ ಮೃಗಗಳಿದೆ, ಒಂದಲ್ಲ, ನೀನು ನೋಡಿದ್ದು ಒಂದು ತುಂಬ ಉಂಟು. ಇಲ್ಲ, ಒಂದೇ ಒಂದು ಮೃಗ. ಅದು ಯಾವುದು ಗೊತ್ತುಂಟ? ಒಂದು ಕುದುರೆ ಬಂದಿದೆ. ನಿನ್ನ ತಲೆ ನಿನ್ನ ಕಂಕುಳದಲ್ಲಿ ಯಾಕೆ ಅಲ್ಲ, ಒಂದು ಕುದುರೆ ಅಂತ ನಮ್ಮ ಲಾಯದಲ್ಲಿ
ಹೌದು ಸ್ವಾಮಿ. ನಮ್ಮಲ್ಲಿ ಒಂದೆರಡು ಕುದುರೆ ಬಿಟ್ರೆ ಕುದುರೆಗಳು ಉಂಟೆಷ್ಟು ಬಿಟ್ರೆ ಈಗ ಒಂದೊಂದೇ ಬರ್ತದೆ ಅಲ್ವಾ? ಇದು ಬರ್ಲಿಕ್ಕೆ ಉಂಟು ನೋಡಿ. ಸ್ವಾಮಿ, ಅಂತಹ ಕುದುರೆ ಅಲ್ಲ ಇದು. ಮತ್ತೆ? ನಮ್ಮ ಲಾಯದಲ್ಲಿ 100 ಕುದುರೆ ಇರಬಹುದು. ಹಾ. ಆ 100 ಕುದುರೆಗಳಿಗಿಂತಲೂ ವಿಭಿನ್ನವಾದಂತಹ ಹಯವನ್ನು ನಾನು ಕಂಡಿದ್ದೇನೆ. ಹಾ? ಆ, ವಿಭಿನ್ನವಾದದ್ದು ವಿಶೇಷವಾದದ್ದು. ಏನು ವಿಶೇಷ? ವಿಶೇಷ ಏನಂತ ಹೇಳಿದ್ರೆ ಹಾ. ಬಿಳಿಯ ವರ್ಣದಿಂದ ಶೋಭಿಸುತ್ತಾ ಇತ್ತು ಕುದುರೆ. ಸರಿ. ಅಷ್ಟು ಮಾತ್ರವಲ್ಲ, ಹಾ. ಅದರದಾದಂತಹ ಕೇಶ, ಆ ಬಾಲದ ಕೇಶ ಹಾ. ಪೀತಗುಚ್ಛವಾಗಿತ್ತು. ಹಾ, ಹೌದಾ? ಹಾ. ಎಂತ ಗುಚ್ಚ? ಪೀತಗುಚ್ಛ ಬಂಗಾರದ ವರ್ಣದಿಂದ ಶೋಭಿಸುತ್ತಾ ಇತ್ತು. ಅರ್ಥ ಆಯ್ತು. ಒಂದೇ ಕಿವಿಯೊಳೆ ಸೇವ, ಹಾ. ಒಂದು ಮಚ್ಚೆ ಇತ್ತು. ಒಂದು ಕಿವಿಯಲ್ಲಿ ಒಂದು, ಹೌದು. ನೀನೊಂದು ಗಮನಿಸಿದಾಗುವುದು ಆ ಒಂದು ಮಚ್ಚೆ ಕಿವಿಯಲ್ಲಿ ಇರ್ತದೆ. ಹೌದು, ಎಲ್ಲೆಲ್ಲ ಮಚ್ಚೆ ಇರ್ತದೆ. ನೀನು ಎಷ್ಟು ಸೂಕ್ಷ್ಮ ಅಂತ ಅದರಲ್ಲಿ ಅರ್ಥ ಆಗ್ತದೆ. ಹೌದಲ್ಲ? ಹಾಗಾದ್ರೆ ನಮ್ಮ ಲಾಯದಲ್ಲಿರುವುದಕ್ಕೆಲ್ಲ ಮಚ್ಚೆ ಉಂಟಾ? ಇಲ್ಲ ಇಲ್ಲ ಇಲ್ಲ. ಇದ್ರೆ ಇದ್ರು ಒಂದಲ್ಲ, ಇದ್ರು ಇನ್ನೊಂದು ಹೊಟ್ಟೆ ಭಾಗದಲ್ಲಿ ಇರ್ತದೆ, ಇರ್ತದೆ. ಬೆನ್ನಿನಲ್ಲಿ ಇರ್ತದೆ. ಬೆನ್ನಿನಲ್ಲಿ ಇರ್ತದೆ. ಹೌದು. ಓ, ಇದಾಗಲ್ಲ, ಒಂದು ಕಿವಿಯಲ್ಲಿ ಮಚ್ಚೆ. ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ಅಷ್ಟಾಗದಿದ್ರೆ ನಾನು ಬಿಟ್ಟು ಬರ್ತಾ ಇದ್ದೆ. ಹಾ. ಬಂಗಾರವೇ ತುಂಬಿ ಕಳಿಸಿದ್ದಾರೆ ಆ ಕುದುರೆಯನ್ನು. ಹಾ? ಎಷ್ಟು ಬಂಗಾರ ದೇವ್ರೆ. ಹಾಗಿದ್ರೆ ಯಾರೋ ದರೋಡೆ ಕೊರಡುತ್ತ ಅಂತ. ಕರಡಿ. ಅದು ಅಷ್ಟು ಬಂಗಾರ ಹಾಕಿ ಕುದುರೆಯನ್ನು ಬಿಟ್ಟದ್ದು ದಾರಿಯಲ್ಲಿ ಅದು ಉಪವಾದ. ನಾನು ಹಾಗೆ ಅನಿಸಿದ್ದು, ಹಾ. ಯಾರೋ ದರೋಡೆ ಮಾಡಿ ಹಾ. ಆ ಬಂಗಾರವನ್ನು ಈ ಕುದುರೆಯಲ್ಲಿ ಕಳುಹಿಸಿ ನಮ್ಮ ಉಪವನಕ್ಕೆ ಬಿಟ್ಟಿದ್ದಾರೆ ಎನ್ನುವ ಹಾಗೆ. ದಾರಿ ತಪ್ಪಿ ಈಚೆ ಬಂದದಿರಬಹುದು ಏನು. ಹಾ. ಹಾಗಂತ ಹೇಳಿ ಮುಂದೆ ಹೋಗಿ ನೋಡ್ತೇನೆ, ಹಾ. ಹಣೆಯಲ್ಲಿ ಒಂದು ಗಂಟು. ಗಂಟು ಹೌದಪ್ಪ, ಅದು ಬಂಗಾರದ್ದಲ್ಲ. ಅದು ಬಂಗಾರದಲ್ಲ. ಹಾ. ಅದು ಏನು ಅಂತ ನೋಡಿ ಪರೀಕ್ಷಿಸಲಿಕ್ಕೆ ಬೇಕಾಗಿ ಹತ್ತಿರ ಹೋದೆ. ಸರಿ. ನೋಡಿದ್ರೆ ಒಂದು ಲೇಖನ. ಹಾ, ಹಾ, ಲೇಖನ. ಹಣೆಯಲ್ಲಿ ಒಂದು ಲೇಖನ. ಸರಿ. ಹಾಗಾಗಿ ಆ ಲೇಖನ ಏನು ಎನ್ನುವುದನ್ನು ಹಿಡಿದುಕೊಂಡು ಬಂದಿದ್ದೇನೆ. ಓ, ನೀನು ಬಿಡ್ಲಿಲ್ಲ ಅದನ್ನು. ನಾನು ಹಿಡ್ಕೊಂಡು ಮತ್ತೆ ನೀನು ಲೇಖನ ಮಾತ್ರ ತಂದದ್ದ ಬಂಗಾರದಲ್ಲಿ. ಬಂಗಾರ ಬಿಟ್ಟು ಬಂದಿದೆ, ನಮಗೆ ಬೇಡ ಇನ್ನು. ನಾವು ಬಂಗಾರ ಕದ್ದದಂತಾದ್ರೆ ಮತ್ತೆ ಆ ಲೇಖನದಲ್ಲಿ ಕುತೂಹಲ ಆಯ್ತು. ಕುತೂಹಲ ಇರ್ಬೋದು. ಏನು ಬರ್ತಿದ್ದಾರೆ? ಈಗ ಲೇಖನದಲ್ಲಿ ಏನು ಬರ್ದಿರ್ಬೋದು ಸ್ವಾಮಿ? ನೀನು ಓದ್ಲಿಲ್ವಾ? ನಾವು ಓದ್ಲಿಲ್ಲ. ಮತ್ತೆ ಇಲ್ಲಿಗೆ ತಂದದ್ದು ಯಾಕೆ? ನೀವು ಓದ್ಬೇಕೆನ್ನುವಂತ ಉದ್ದೇಶದಿಂದ ಹಾ. ನನಗೊಂದು ಸಂಶಯ ಮೂಡುದು. ಏನು? ಲೇಖನದಲ್ಲಿ ಏನು ಬರ್ದಿರ್ಬೋದು ಗೊತ್ತೇ? ಹಾ, ಏನ್ ಬರ್ತಿರ್ಬೋದು? ಆ ಕುದುರೆಯಲ್ಲಿ ಲೇಖನವನ್ನು ಬರೆದು ಕಳಿಸಿದ್ದಾರೆ. ಹಾ. ಆಟ ಆಡಿ ಉಪವನದಲ್ಲಿ ಹಾ. ನೀರಾಟವನ್ನು ಎಷ್ಟು ಬೇಕಾದ್ರೂ ಆಡಿ ಹಾ. ರಾತ್ರಿ 10:30ರ ಸಮಯ ಬಿಟ್ಟುಕೊಡಿ ಎನ್ನುವ ಹಾಗೆ. ಅವರು ಹೇಳ್ಬೋದು. ಆದ್ರೆ ನೀನು ಮುಗಿಸ್ತೀಯ ಅಂತ ಇರುವುದು. ಹಾಗಲ್ಲ, ನಮ್ಮ ಮಾವ ನಿಮ್ಮ ಅಪ್ಪ ಹೇಳಿದ್ದಾರೆ ಮೊನ್ನೆ, ಹೌದು. ಹೇಳಿಕೆ ಕೊಟ್ಟಿದ್ದಾರೆ. ಹಾ. ರಾತ್ರಿ ಪೂರ್ತಿ ಆಟ ಮಾಡಬಹುದು ನೀವು. ರಾತ್ರಿ ಪೂರ್ತಿ ಶಬ್ದ ಒಂದು ಹೊರಗಡೆ ಕೇಳಬಾರ್ದು. ಹೇಳು, ಅವರು ಏನು ಬೇಕಾದ್ರೂ ಹೇಳಿ, ನಾವು ಮಾಡುವುದನ್ನು ಮಾಡ್ತಾ ಇರುವ. ನೀವು ಮಾಡಿ ಅಂತ ಹೇಳಿದ್ದಾರೆ. ಮಾಡಿ ಅಂತ ಹೇಳಿದರೆ ಶಬ್ದ ಒಂದು ಕೇಳಬಾರ್ದು ಹೊರಗಡೆ. ಮತ್ತೆ ಶಬ್ದ ಕೇಳಿದ ಮತ್ತೆ ಅಲ್ಲ, ಇಷ್ಟು ವ್ಯಾಪ್ತಿಗೆ ಮಾತ್ರ. ಮುಖಾಭಿನಯ. ಇಷ್ಟು ವ್ಯಾಪ್ತಿಗೆ ಮಾತ್ರ ಅಂತ. ಇಷ್ಟು ವ್ಯಾಪ್ತಿಗೆ. ಹಾಗೆ. ಅದಕ್ಕಿಂತ ಹೊರಗಿದ್ದವರಿಗೆ ಕೇಳಲಿಕ್ಕಿಲ್ಲ. ಕೇಳಲಿಕ್ಕಿಲ್ಲ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು. ಒಳ್ಳೆಯದು. ಹೊರಗಿದ್ದವರು ಒಳಗೆ ಬರ್ತಾರಲ್ಲ. ಒಳಗೆ ಬರ್ತಾರಲ್ಲ. ಹೌದು. ಮತ್ತೆ ಅಲ್ಲಿ ಸುತ್ತಾಡಿಕೊಂಡಿರುವುದು ಯಾಕೆ? ಇರುವುದಿಲ್ಲಲ್ಲ. ಹಾಗಾಗಿ ಅದೇ ಬರ್ದಿದ್ದಾರೆ. ಹೌದಾ? ಹಾ. ಅದು ನಿನ್ನ ಕಲ್ಪನೆ. ಈಗ ಲೇಖನವನ್ನು ತಂದದ್ದು ಯಾರು? ನಾನು. ಓದ್ಲಿಕ್ಕೆ ಹೇಳಿದ್ದು ಯಾರಲ್ಲಿ? ನೀವು. ತಂದವನು ನೀನು ಓದಬೇಕು. ನಾವು ಓದಬೇಕಾ? ಬರ್ತದೆ. ಓದು. ಸೋಮಕುಲ ತಿಲಕನಾಗಿ ಅಜಯಂತಿರನುಪತಿ ನೇಮದಂ ಕೈದರೆ ಅಶ್ವಮೇಧವರು ಸಾಮದಂ ಕಾಣಿಕೆಯ ನೀಡದಿರೆ ಗುಣದ ಸಾಮರ್ಥ್ಯಕ್ಕಿದಿರಾಗಬೇಕು. ಓದಿದ್ರೆ ಓಹೋ ಎಂತಹ ಒಕ್ಕಣೆ ನೋಡಿ. ಓಹೋ ಅಂತ ಬರಲಿಲ್ಲ. ನನಗೆ ಆಶ್ಚರ್ಯ ಆದದ್ದು, ಬಹಳ ಒಳ್ಳೆಯ ಒಕ್ಕಣೆಯನ್ನು ಬರೆದಿದ್ದಾರೆ. ಸೋಮ ವಂಶದಲ್ಲಿ ಹುಟ್ಟಿದಂತಹ ಪಾಂಡು ಚಕ್ರವರ್ತಿಯ ಮಗನಾದಂತಹ ಯುಧಿಷ್ಠಿರ ಮಾಡುವಂತಹ ಅಶ್ವಮೇಧ ಯಾಗ. ಮಾಡುದವರಲ್ವ? ಅಲ್ಲಿ ಯಾಕೆ ಮಾಡಿದ್ದು? ಬಂಧ ಹತ್ಯಾ ದೋಷದ ನಿವಾರಣೆಗೆ ಬೇಕಾಗಿ ಈ ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಮಾಡ್ಲಿ, ನಮಗೇನು? ಹೌದು. ಆದ್ರೆ ಮುಂದೆ ಏನುಂಟು? ಪೂಜಿಸಿ ಬಿಟ್ಟಂತಹ ಈ ದುರ್ಗವು ನಾಡಾಡಿಯಾಗಿ ಬರುತ್ತದೆ. ನಾಡನ್ನು ಸುತ್ತಿಕೊಂಡು ಬಂದು ಯಾರೆಲ್ಲ ಬಲಹೀನರಿದ್ದಾರೋ ಅವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಆ ಬಳಿಕ ಕಳುಹಿಸಬೇಕು. ಒಂದು ವೇಳೆ ಬಲಯುತರಾಗುವುದಾದಲ್ಲಿ ಆ ಕುದುರೆಯನ್ನು ಕಟ್ಟಿ ಕಾದಬೇಕು. ಬಲಹೀನರಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರಿಗೆ ಶರಣಾಗತಿ ಹೊಂದಬೇಕು. ಬೆಂಗಾವಲಿಗೆ ಬಂದವರು ಯಾರು ಗೊತ್ತೇ? ಪಾರ್ಥ ಮಹಾರಾಜ. ಪೌರುಷದ ಏಳಿಗೆಯಲ್ಲಿ ಹೌದು, ಬಲಹೀನರು ಮೂರು ಲೋಕದ ಗಂಡ ನಿನ್ನಲ್ಲಿ ಕೇಳ್ತಾನೆ.
ಪರಾಕ್ರಮ ಅಂದ್ರೆ ಏನು? ಏನು ಅದು ಒಬ್ಬ ವ್ಯಕ್ತಿಗೋ ಹ್ಮ್ ಅಲ್ಲ ಒಂದು ಮನೆಗೋ ಹ್ಮ್ ಅಲ್ಲ ಒಂದು ವರ್ಗಕ್ಕೋ ಆಹಾ. ಮೀಸಲೇ ಇಲ್ಲಪ್ಪ, ಯಾರಿಗೂ ಮಾರಿ ಹೋಗ್ಲಿಲ್ಲಲ್ಲ. ಇಲ್ಲ. ಹಾ. ಪರ್ವತಕ್ಕೆ ಪರ್ವತ ಹೌದು. ಮತ್ತೊಂದು ಅಡ್ಡಗೋಡಾಗಿ ಇರ್ತದೆ. ಹಾ. ಹಾಗಿದ್ರೆ ಹ್ಮ್. ಇವನ ಓಲೆ ಒಕ್ಕಣಿಗೆ ಹಾ. ಏನು ಅರ್ಥ? ಏನರ್ಥ? ಇವರು ಮಾತ್ರ ಪರಾಕ್ರಮಿಗಳು, ಹ್ಮ್. ಉಳಿದವರು ಬಲಹೀನರು, ಆ, ನಾವು ದುರ್ಬಲರ. ನಾವೇನು ಮಾರಿ? ಯಾರು ನಾನು? ಪ್ರವೀರ ಯಾರ ಮಗ? ನೀಲಧ್ವಜನ. ನನ್ನ ಅಪ್ಪನ ಯೋಗ್ಯತೆ ಅಂತ ಹೌದಪ್ಪ. ಅದನ್ನು ಪ್ರಕಟಗೊಳಿಸಬೇಕು ಅಂತ ಇದ್ರೆ ಹ್ಮ್ ನಾನು ಆ, ಈಗ ಕೈಗೊಳ್ಳುವ ಕಾರ್ಯ ಏನು ಗೊತ್ತಾ? ಏನು? ಬಂದಿರುವ ತುರಗವನ್ನು ಹ್ಮ್ ಬಂಧಿಸಿ ಆ, ನಮ್ಮ ಲಾಯದಲ್ಲಿ ಇರಿಸುವ ಆ. ವಿಚಾರವನ್ನು ಅಪ್ಪನಿಗೆ ತಿಳಿಸು. ಸ್ವಾಮಿ, ಒಂದು ಕೆಲಸ. ಏನು? ಈಗ ನೀವು ಹಾ. ಆ ಅಶ್ವವನ್ನು ಬಂಧಿಸ್ತೀರಿ, ಹಾ. ಕಟ್ಟುತ್ತೀರಿ. ಹಾ. ಆಗ ಪಾರ್ಥ ಬಂದು ಕೇಳ್ತಾನೆ, ಹಾ. ಅಶ್ವವನ್ನು ಕಟ್ಟಿದವನಾರೈ ಆರೈ ಆರೈ ಎನ್ನುವ ಹಾಗೆ. ಆವಾಗ ಅಶ್ವವನ್ನು ಕಟ್ಟಿದವನಾರೈ, ಆವಾಗ ನಾವು ಹೇಳ್ತೇವೆ ಹಾ. ಅದನ್ನು ಕಟ್ಟಿದ್ದು ಪ್ರವೀರ, ಹಾ, ಹಾ. ಪ್ರವೀರನಾರೈ ಅಂತ ಕೇಳುತ್ತಾನೆ. ಕೇಳ್ತಾರೆ. ಆವಾಗ ನಾವು ಹೇಳ್ತೇನೆ, ಯಾರು? ಯಾರು? ನೀಲಧ್ವಜನ ಮಗನಾದಂತಹ ಹಾ. ದಿವಾಕರ ಸದೃಶನಾಗಿ ಹೋಲುವವನು ಎನ್ನುವ ಹಾಗೆ. ಆವಾಗ ನೀಲಧ್ವಜನಾರೈ ಅಂತ ಕೇಳ್ತಾರೆ. ಹೌದು. ಆವಾಗ ಏನ್ ಹೇಳ್ತೀವಿ? ಏನು? ದಿವಾಕರನಾರೈ ಅಂತ ಕೇಳ್ಬೇಕು. ದಿವಾಕರನಾರೈ ಅಲ್ವಾ? ಅಲ್ವಾ? ಆ ವಂಶದವ. ಆ, ಆಗ ದಿವಾಕರನಾರೈ ಅಂತ ಕೇಳಿದ್ರೆ ನಾವು ಒಂದು ಕೆಲಸ ಮಾಡುವ. ಏನು? ಇನ್ನೊಂದು 50 ದಿವಸ ಬಿಟ್ಟು ಹಾ. ನಮ್ಮದೇ ಪುರಭವನದಲ್ಲಿ ಹಾ. ಒಂದು ನಿಮಗೆ ಸನ್ಮಾನ ಇಡುವುದು. ಹೌದು. ಆವತ್ತು ನಿಮ್ಮದು ಸಾಧನೆಯನ್ನೆಲ್ಲ ಅವನಿಗೆ ಪಾರ್ಥನಿಗೆ ಹೇಳುದು. ಈಗ ಸನ್ಮಾನ ಮಾಡುದು ಯಾರು? ಸನ್ಮಾನ ಮಾಡುವುದೆಲ್ಲ ನಿಮ್ಮದು, ನಮ್ಮ ಪ್ರಜೆಗಳು. ನಿನ್ನತ್ತೇನಿಲ್ಲ, ನನ್ನದುಂಟು. ನಾನು ನಿಮ್ಮ ಬದಿಯಲ್ಲಿ ಕುಳಿತುಕೊಳ್ಳಿಕ್ಕೆ. ಅದರಲ್ಲಿ ಒಂದು ಭಾಗ ಪಡ್ಕೊಳ್ಳಿಕ್ಕೆ. ಹೌದು. ಹಾ. ನಿನಗೆ ಉತ್ಸಾಹ ಅದಕ್ಕೆ ಮತ್ತೆ ನಿಮ್ಮ ಹೆಂಡತಿ ಅಲ್ವಾ? ಅಲ್ವಾ? ಹಾ. ನಾನು ಏನು, ಹಾ. ನಿನ್ನ ಗಂಡನ ಪರಾಕ್ರಮ ಏನು, ಹ್ಮ್. ಇದನ್ನು ನಾವು ವಿಮರ್ಶೆ ಮಾಡುದಲ್ಲ. ಮತ್ತೆ ಈ ಸಂತೋಷದ ವಿಚಾರವನ್ನು ಅಪ್ಪನಿಗೆ ಹೇಳಬೇಕು. ಹೇಳ್ಬೇಕಲ್ಲ. ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಮಹಿಷ್ಮತಿಯ ಸರ್ವಾಧಿಕಾರಿ ಯಾರು ಅಂತ ಕೇಳಿದ್ದೆ. ನೀಲಧ್ವಜನ್ ಕೇಳಿದೆ, ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಆಲಿಸಿ. ನೀಲಧ್ವಜ ಪರಿಪಾಲಿಸು ಸ್ವಾಮಿ. ಹಾ. ಅಖಂಡವಾಗಿರುವಂತಹ ಭೂಮಂಡಲ ಹ್ಮ್. ಅದು 2 ವಿಭಾಗವಾಗಿ ನಮಗೆ ಕಾಣಿಸ್ತದೆ. ಹಾ. ಒಂದು ಆರ್ಯಾವರ್ತ, ಹಾ. ಮತ್ತೊಂದು ದ್ರವಿಡ ದೇಶ, ದ್ರಾವಿಡರ ನಾಡು. ಹಾ. ಎಲ್ಲಿ ತನ್ನದ್ದಾಗಿರುವಂತಹ ಉತ್ತುಂಗತೆಯನ್ನು ತೋರಿಸಬೇಕು ಅಂತ ಒಂದು ಕಾಲದಲ್ಲಿ ಹ್ಮ್. ವಿಂಧ್ಯ ಮುಗಿಲನ್ನು ಮುಟ್ಟುವುದಕ್ಕೆ ಆರಂಭ ಮಾಡಿದ್ದ. ಹಾ. ಆ ಕಾಲದಲ್ಲೆಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬರುವವರೇ ಕಡಿಮೆಯಾಗಿ ಹೋದರು. ಹಾ. ಒಂದು ತೆರನಾಗಿರುವಂತಹ ಅಂತರಾಯವೇ ಬಂತೋ ಎನ್ನುವಂತಹ ಪರೀಕ್ಷೀಣ ಅವಸ್ಥೆಯಲ್ಲಿ ಹಾ. ಅಗತ್ಯ ಮಹರ್ಷಿಗಳ ಆಗಮನ. ಅವರು ವಿಂಧ್ಯನನ್ನು ಬಡಿಸಿ ತಮ್ಮದ್ದಾಗಿರುವಂತಹ ಪಾದಬುಡಕ್ಕೆ ಹಾಕಿ ದಕ್ಷಿಣಕ್ಕೆ ಬಂದ ಮೇಲೆ ಹಾ. ಅವರು ಉತ್ತರಕ್ಕೆ ಹೋಗಲೂ ಇಲ್ಲ. ವಿಂಧ್ಯ ನಮಸ್ಕಾರ ಮಾಡಿದವ ತಲೆ ಎತ್ತಲೂ ಇಲ್ಲ.
ಹಾ ಹಾಗಾಗಿ ಉತ್ತರಕ್ಕೂ ದಕ್ಷಿಣಕ್ಕೂ ಒಂದು ನೇರ ಸಂಬಂಧ ಬೆಳೆಯುವುದಕ್ಕೆ ಆರಂಭ ಮಾಡಿತು ನೋಡಿ. ವಿಂಧ್ಯ ಪರ್ವತದ ತಪ್ಪಲು ಭಾಗದಲ್ಲಿ ಹಾ ಅನೇಕ ರಾಜ್ಯಗಳಿದ್ದಾವೆ. ಹಾ ಅದರಲ್ಲಿ ಮಾಹಿಷ್ಮತಿಯೂ ಒಂದು ಕಾಲದಲ್ಲಿ ಷಟ್ಚಕ್ರವರ್ತಿಗಳಲ್ಲಿ ಒಬ್ಬರಾಗಿರುವಂತಹ ಕರ್ತವೀರ್ಯನೆನ್ನುವ ಭೂಪ ಆಳಿ ಬದುಕಿ ತನ್ನದ್ದಾಗಿರುವಂತಹ ವಿಸ್ತಾರದ ಕರ್ಮಭೂಮಿಯನ್ನಾಗಿ ತೋರಿಸಿದಂತಹ ಪುಣ್ಯಭೂಮಿ ನಮ್ಮದು. ಸಾಮ್ರಾಟನಾಗಿ, ಸತ್ಯವಂತನಾಗಿ, ಧರ್ಮವಂತನಾಗಿ, ನೀತಿಗೆ ತಪ್ಪದೇ ನಮ್ಮದ್ದಾಗಿರುವಂತಹ ಅಧಿಕಾರವನ್ನು ಪ್ರತಿಯೊಂದು ಕಡೆಯಲ್ಲಿ ನೀವು ಚಲಾಯಿಸ್ತಾ ಇದ್ದೇವೆ. ನನ್ನ ಹೆಂಡತಿ ಜ್ವಾಲೆ, ಇಬ್ಬರು ಮಕ್ಕಳು ನನಗೆ, ಒಬ್ಬ ಗಂಡು ಒಬ್ಬಾಕೆ ಹೆಣ್ಣು. ಹೆಣ್ಣು ಮಗಳನ್ನು ಅಗ್ನಿದೇವರಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಇತ್ತೀಚೆಗೆ ನನ್ನ ಮಗನಾದ ಪ್ರವೀರನಿಗೆ ಮದುವೆಯಾಗಿ ಸ್ವಲ್ಪ ಸಮಯ ಆದದ್ದಷ್ಟೇ. ಅಧಿಕಾರ ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಇವತ್ತಲ್ಲ ನಾಳೆಯಾದರೂ ಯುವರಾಜನಾದಂತಹ ಪ್ರವೀಣನಿಗೆ ಹಸ್ತಾಂತರಿಸಿ ನಮಗೊಂದು ಇದರಿಂದ ಬಿಡುಗಡೆ ಬೇಕು ಅಂತ ಯೋಚಿಸುವ ಕಾಲ ಯಾರದು? ನೀನು ನಿನ್ನ ಮಡದಿಯ ಜೊತೆಯಲ್ಲಿ ತಿರುಗುವುದಕ್ಕೆ ಹೋಗಿದ್ದಿ ಅಂತ ಗೊತ್ತುಂಟು ನನಗೆ. ಇಷ್ಟು ಬೇಗ ನನ್ನನ್ನು ಕಾಣುವುದಕ್ಕೆ ಬರ್ತಿ ಅಂತ ನಾನು ಆಶೆ ಮಾಡಲಿಲ್ಲ. ಎಣಿಸುವ ಬೇಗ ಆಯ್ತಪ್ಪ. ಯಾರು ಹೇಳಿದ್ರು ಬಂದ ಬೇಗ ಅಂತ ಹೇಳಿದ್ರೆ ಹಾಗಲ್ಲ, ನಮಗೆ ತಡ ಆಯ್ತು ಅಂತ ಅನ್ನಿಸ್ತಾ. ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವರು ಎಷ್ಟೊತ್ತಿಗೆ ಹೊರಡ್ತಾರೆ ಅಷ್ಟೊತ್ತಿಗೆ ನಾವು ಹೊರಡಬೇಕಾಗ್ತದೆ. ನಮಗೆ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರೋದು. ಅಯ್ಯೋ ಮಗ, ಏನು ಹೇಳ್ತೀನಿ ನೀವು? ಸವಾರಿಯ ಕುದುರೆಯು ಮದುವೆಯಾದ ಹೆಂಡತಿ ಹೇಳುವುದು ಕೇಳದೇ ಇದ್ರೆ ಮತ್ತೆ ಅದು ಹೇಳಿದ ಹಾಗೆ ನಾವು ನಿಮ್ಮ ಅನುಭವ ಮಗು, ನಿನ್ನ ಮುಖದಲ್ಲಿ ಯಾವುದೋ ಒಂದು ಪ್ರಕಾಶ ಇದೆ, ಯಾವುದೋ ಒಂದು ಪ್ರಖರತೆ ಇದೆ, ಯಾವುದೋ ಒಂದು ವಿಷಯದ ಗಾಢತೆ ಇದೆ. ಏನು ಕೈಪುರದ ದುರ್ಗೈವ ಯಜ್ಞದ ದುರಗ ಎಂಬ ಹುಬ್ಬವನ ಕೊಟ್ಟಿರಿ ಪರದಿ ಬದಿಸಿ ತಂದೆ ತೋರುವೆ ದುರದಿ ಸವಿಯ ಮನದಿಯನ್ನು ಕಳೆದುಕೊಂಡು ಉಪವನವನ್ನು ಪ್ರವೇಶ ಮಾಡಿದೆ. ಹಾಗೆ ವನವಿಹಾರ ಮಾಡ್ತಾ ಮಾಡ್ತಾ ಮುಂದುವರಿದಾಗ ನಮ್ಮ ಉಪವನದಲ್ಲಿ ಒಂದು ವಿಶೇಷ ಏನು, ಒಂದು ತುರಗ ಬಂದಿದೆ ಅಪ್ಪ. ಕುದುರೆ ಎಲ್ಲಿದ್ದು? ನಮ್ಮದೇ ತುರಗ ಅಂತ ಮೊದಲಿಗೆ ನಾ ಭಾವಿಸಿದ್ದೆ. ನನ್ನ ಮಡದಿಯಾದ ಮದನ ಮಂಜರಿ ಅದನ್ನು ಗಮನಿಸಿ ಅದರ ಹಣೆಯಲ್ಲಿ ಒಂದು ಲೇಖನ ಇತ್ತು. ಹೇಗೆ ಅದನ್ನು ಕಿತ್ತು ತಂದು ವಾಚಿಸುತ್ತ ಹೇಳಿದಾಗ ವಾಚಿಸಿದ್ಲು. ಕರಿಪುರದ ಅರಸನಂತೆ ಆ ಪಾಂಡವರಿಗೆ ಬಂಧು ಹತ್ಯಾ ದೋಷ ಎನ್ನುವುದು ಬಾಧಿಸ್ತಾ ಇದ್ದಂತೆ ಅದರ ನಿವಾರಣೆಗಾಗಿ ಅಶ್ವಮೇಧ ಎನ್ನುವುದನ್ನು ಕೈಗೊಂಡಿದ್ದಾರಂತೆ. ಪೂಜಿಸಿಬಿಟ್ಟ ತುರಗದ ಬೆಂಗಾವಲಿಗೆ ಅರ್ಜುನ ಬಂದಿದ್ದಾನಂತೆ. ಮಾತ್ರ ಅಲ್ಲ, ಆ ತುರಗ ನಾನಾ ನಾಡನ್ನು ಸಂಚರಿಸುವಾಗ ಆಯಾಯ ನಾಡಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅವರ ಗೌರವವನ್ನು ಮಾನಿಸಿ ಮನ್ನಿಸಿ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟರೆ ಅವರದ್ದು ವಿರೋಧ ಇಲ್ಲಂತೆ. ಅದಲ್ಲ, ನಾವು ಬಲಹೀನರು ಅಂತ ತಿಳಿದು ಕಪ್ಪ ಕಾಣಿಕೆಯನ್ನು ಕೊಟ್ಟು ಎರಗಿದ್ರೆ ಬಿಟ್ಟರು, ಮಾರಮಾಲಿತು ನಿಂತರು ಅಂತಾದ್ರೆ ಯುದ್ಧಕ್ಕಾದ್ರೂ ಸಿದ್ಧ ಅಂತ ಬರ್ದಿತ್ತಪ್ಪ. ಇದನ್ನು ವಾಚನ ಮಾಡಿದೀಯಾ? ವಾಚನ ಮಾಡಿದ್ದೇನೆ. ಕೇಳಿದೀಯಾ? ಕೇಳಿದ್ದೇನೆ. ಅರ್ಥ ಮಾಡಿದೀಯಾ? ಪ್ರತಿಕ್ರಿಯೆ ಏನು ಕೊಟ್ಟೆ? ನಿಮ್ಮ ಬಳಿಗೆ ಬರುವಾಗ ಪ್ರಕಾಶದಿಂದ ಬಂದಿದ್ದಿ ಅಂತ ಹೇಳಿದಿರಲ್ವ? ಹೌದು. ನೀವು ಜಯ ಅಂತಾದ್ರೆ ನಾನು ಪ್ರಕಾಶ. ಹೌದಾ? ನಾನು ಜಯ ಪ್ರಕಾಶ, ನೀವು ಅದು. ಹಾಗಿದ್ರೆ ನಿಮ್ಮ ಮಗ ನಾನು ಅದನ್ನು ವಾಚಿಸಿ ಸುಮ್ಮನೆ ಇದ್ದೇನ ಬಿಟ್ಟೇನ? ನಾನು ಏನ್ ಮಾಡಿ ನಮ್ಗೆ ಆಲೋಚನೆ ಮಾಡಲಿಲ್ಲ. ಪರಾಕ್ರಮ ನಮ್ಮಲ್ಲಿ ಇದೆ ಎನ್ನುವುದನ್ನು ತೋರ್ಪಡಿಸುವುದಕ್ಕಾಗಿ ಬಂದಿರುವ ತುರಗವನ್ನು ಬಂಧಿಸಿ ನಮ್ಮ ಮಗನೇ ಕ್ಷಮಿಸಬೇಕು. ವಿಕ್ರಮದಲ್ಲಿ ನೀನು ದಿವಾಕರನಿಗೆ ಸದೃಶ್ಯ. ಆದರೆ ಹದನವರಿಯ ನಿಂತು ಕುದುರೆಯ ಕಟ್ಟಿದೆ ಕದನಲೇ ಸಲ್ಲವು ಮಗನಿಯೇ. ಕುದುರೆಯ ಕಟ್ಟಿದೆ ಕದನಲೇ ಸಲ್ಲವು ಮಗನಿಯೇ. ಮದನಾರಿಯನು ಗೆದ್ದ ಚದುರನ ಪಾತ್ರರು, ಮದನಾರಿಯನು ಗೆದ್ದ ಚದುರನ ಪಾತ್ರರು, ಬೆದರನು ನಮ್ಮ ಸಾಗದಕ್ಕೆ ಅದನವನರಿಯದೆ ಕುದುರೆಯ ಕಟ್ಟಿದೆ ಮಗನೇ ಮಗನೇ.
ಪ್ರಾಯಕ್ಕೆ ಒಪ್ಪುವಂಥದ್ದು. ಕುದುರೆಯ ಹಣೆಯಲ್ಲಿ ಬರೆಯಲ್ಪಟ್ಟಿರುವಂತಹ ಲೇಖನವನ್ನು ವಾಚಿಸಿದಾಗ ಮೇಲಿಂದ ಮೇಲೆ ನಮಗೆ ಕಾಣುವುದು ನಮ್ಮ ಬಲದ ಬಗ್ಗೆ ಮತ್ತೊಬ್ಬ ಸವಾಲೆಸದಿದ್ದಾರೆ ಅಲ್ವೇ. ಹಾಗೆ ಕಂಡರೆ ಅದು ಅಪರಾಧ ಅಂತ ನಾ ಹೇಳುವುದಿಲ್ಲ. ಯಾಕಂದ್ರೆ ಹುಡುಗು ಪ್ರಾಯ, ಈ ಪ್ರಾಯದಲ್ಲಿ ಎಲ್ಲಿ ಮರ ಎಲ್ಲಿ ಕಲ್ಲು ಎಲ್ಲಿ ಮಣ್ಣು ತಾಗುವ ಪ್ರಾಯ. ಆದ್ರೆ ಮಗು ನನಗೆ ಅರ್ಥ ಆಗಲಿಲ್ಲ. ಹಿರಿಯನಾಗಿ ಒಳ್ಳೆ ವಿವೇಕಿಯಾಗಿ ವಿಚಾರವಂತನಾಗಿ ಬದುಕಿನ ಅದೆಷ್ಟೋ ವಸಂತಗಳನ್ನು ಕಂಡು ಜೀವನವನ್ನು ಸವಿಸಿದಂತಹ ನಿನ್ನ ಅಪ್ಪನ ಅನುಭವ ವಾಕ್ಯವನ್ನು ಕೇಳು ಮಗ. ಏನಪ್ಪ? ಪಾರ್ಥನ ಕುದುರೆಯನ್ನು ಕಟ್ಟಿ ಪರೋಕ್ಷವಾಗಿ ಪಾರ್ಥನಲ್ಲಿ ಯುದ್ಧವನ್ನು ನಾವು ತೊಡಗಿದೆವು ಅಂತಾದ್ರೆ ಕಮ್ಮಾರನ ಶಾಲೆಯಲ್ಲಿ ಸೂಜಿ ಮಾರಾಟ ಮಾಡಿದ ಹಾಗಾದೀತು ಮಗ. ಅಯ್ಯೋ, ನಮ್ಮ ವಿಕ್ರಮ ಏನೂ ಅಲ್ಲ. ಪಾಶುಪತವನ್ನು ಪಶುಪತಿಯಿಂದಲೇ ಪಡೆದಂತಹ ವೀರೋತ್ಪಾತ. ಹರನ ಹಣೆಯಲ್ಲಾದರೂ ಬೆವರು ತರಿಸಿದಂತಹ ಅಸೀಮ ಸಾಹಸಿಯಾಗಿರುವಂತಹ ವೀರಪಾರ್ಥನ ಕುದುರೆಯನ್ನು ಕಟ್ಟಿ ಅವನಲ್ಲಿ ಬೇಕಾದಂತಹ ಕೊಡುಗುಳವನ್ನು ಕೊಡುವ ಸಾಮರ್ಥ್ಯ ಕೇವಲ ನಮ್ಮದ್ದಾದಂತಹ ಮಾಹಿಷ್ಮತಿಯ ನಾಡಿನಲ್ಲಿ ಇದ್ದ ಯೋಧರಿಗಿಲ್ಲ ಮಗ. ಮತ್ತೆ ಕೊರಳ ಭಾರವನ್ನು ತಿಳಿಯದೆ ಹೊರಗೆ ನಾವು ತಲೆ ಕೊಟ್ಟೆವು ಅಂತಾದ್ರೆ ಹೊರೆಯ ಭಾರದಿಂದ ಕೊರಳು ಮುರಿಯುವ ಪ್ರಸಂಗ ಬರ್ತದೆ. ಪಾರ್ಥನಲ್ಲಿ ನಮ್ಮಂತವರು ಯುದ್ಧ ಮಾಡುವುದೇ ಮಾಡಬಾರ್ದ. ಅದರಲ್ಲಿಯೂ ಧರ್ಮರಾಯ ಬಿಟ್ಟಿರುವಂತಹ ಪೂಜಿಸಿದ ಅಶ್ವ. ಧರ್ಮರಾಯ ಅಂತ ಹೇಳಿದರೆ ಏನು ಏನು ಈ ಕಾಲದಲ್ಲಿ ಜ್ಞಾನನ ನಿಧಿ, ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ಸ್ವಭಾವವುಳ್ಳವ. ಅಂತವನ ಕುದುರೆಯನ್ನು ನಾವು ಕಟ್ಟಿದೆವು ಅಂತಾದ್ರೆ ಧರ್ಮ ಬಾಹಿರರಾಗ್ತೇವೆ, ನೀತಿ ಬಾಹಿರರಾಗ್ತೇವೆ. ವಿವೇಕಿಗಳಾಗಿ ಅದನ್ನು ಬಿಟ್ಟು ಅದಕ್ಕೆ ಬೇಕಾದಂತಹ ಕಪ್ಪವನ್ನು ಕೊಟ್ಟು ನಾವವರನ್ನು ಮನ್ನಿಸಿ ಕಾರ್ಯವನ್ನು ಮುಂದೂಡಿದೆವು ಅಂತಾದ್ರೆ ನಮಗೂ ಬದುಕಿದೆ, ಶ್ರೇಯಸ್ಕರ ಇದೆ, ನಮ್ಮಲ್ಲಿ ಜನವೂ ಉಳಿಯುತ್ತದೆ, ನಾವು ಉಳಿಯುತ್ತೇವೆ. ನಾನು ಇಷ್ಟು ಕಷ್ಟ ಬಂದದ್ದು ವ್ಯರ್ಥ ಅಂತ ಹೇಳಿದಾಗ ಆಯ್ತಲ್ಲ. ಕಷ್ಟ ಬಂದದ್ದು ಸರಿ ಉಂಟು, ಮತ್ತೆ ಆದ್ರೆ ನೀನೀಗ ಕಟ್ಟ ಕಡೆಗೆ ನನ್ನಲ್ಲಿ ಹೇಳಿದ್ಯಾಕೆ ಕೇಳಿದ್ಯಾಕೆ? ನಾನು ನನಗೆ ಬೇಕಾಗಿ ಕಟ್ಟಿದ್ದಲ್ಲ, ಮತ್ತೆ ನಿಮ್ಮ ಪೌರುಷ ಏನು ಅದರ ಪ್ರತಿರೂಪ ಅಲ್ವಾ ನಾನು. ಮಗು, ಪೌರುಷ ಅಂತ ಹೇಳಿದ್ರೆ ಏನು ಏನು? ಕ್ಷಮಾಗುಣ ಸಂಪನ್ನತೆ. ಒಬ್ಬರನ್ನು ಗೆಲ್ಲುವುದಕ್ಕೆ ಕೇವಲ ಹೊಡೆದಾಟ ಮಾತ್ರ ಅಲ್ಲ, ಮತ್ತೆ ಒಬ್ಬರನ್ನು ಗೆಲ್ಲಬೇಕು ಅಂತ ಇದ್ರೆ ಮನಸ್ಸಿನಲ್ಲಿಯೂ ಗೆಲ್ಲುವುದಕ್ಕೆ ಬರ್ತದೆ. ಅದು ಎಷ್ಟೋ ರಾಜರು ಚಕ್ರವರ್ತಿಗಳಾಗಿದ್ದಾರೆ. ಎಲ್ಲರೂ ಯುದ್ಧ ಮಾಡಿ ಸಿಕ್ಕಿದವರ ತಲೆಮಂಡೆ ಬಡದೆ ಚಕ್ರವರ್ತಿಗಳಾದ ಅಲ್ಲ ಅಲ್ಲಲ್ಲ. ಹಾಗಾದ್ರೆ ಮನಸ್ಸನ್ನು ಗೆದ್ದು ಅಥವಾ ಯಜ್ಞಯಾಗಾದಿಗಳನ್ನು ಮಾಡಿ ಮತ್ತೊಬ್ಬರಿಂದ ಇಂಥವ ಆದೀತು ಎನ್ನುವಂತ ಆರಿಕೆಯಿಂದ ಈ ಅಭಿಮಾನ ಎನ್ನುವುದು ಮೂಡುವುದು ಯಾವಾಗ ಗೊತ್ತಾ? ಯಾವಾಗ? ಜನರ ಮನಸ್ಸನ್ನು ನಾವು ಗೆದ್ದಾಗ. ತನ್ನಿಂದ ತಾನಾಗಿಯೇ ಮೂಡಬಹುದಾದಂತಹ ಅಭಿಮಾನ ಪ್ರಜ್ಞೆಯನ್ನು ಯಾವ ಕಾಲಕ್ಕೂ ಯಾವನಿಂದಲೂ ಬದಲಾಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮಗು. ಅಳಿಸುವುದಕ್ಕಾಗ ಅವನಿಗೆ ಯಾಕೆ ಬಂತು ಕೇಳಿದ್ರೆ ನಾವು ಮತ್ಸರ ಪಡುವುದಲ್ಲ, ಅವನಲ್ಲಿ ಏನೋ ಒಂದು ವಿಶೇಷತೆಯನ್ನು ಕಂಡು ಬಾಕಿದವರು ಮಾನಿಸ್ತಾ ಇದ್ದಾರೆ. ಅದು ಅವಮಾನದ ವಿಷಯ ಅಲ್ಲ, ಅಭಿಮಾನದ ವಿಷಯ. ಆದ್ದರಿಂದ ಧರ್ಮರಾಯನನ್ನು ಈ ಕಾಲದಲ್ಲಿ ಮಾನಿಸ್ತಾರೆ ಅಂತ ಹೇಳಿದ್ರೆ ಅವರ ಯೋಗ್ಯತೆ, ಅವರ ಜೀವ ಯೋಗ್ಯತೆ ಇತ್ಯಾದಿಗಳನ್ನೆಲ್ಲ ನಾವು ಲೆಕ್ಕ ಮಾಡಬೇಡ. ಹಾಗಿದ್ರೆ ಈಗ ನೀವು ಮನಸ್ಸಿನಿಂದ ಅವರನ್ನು ಮೆಚ್ಚಿದ್ದೀರಿ? ಮೆಚ್ಚಿದ್ದೇನೆ. ಏನಾದ್ದರಿಂದ ಕುದುರೆಯನ್ನು ಬಿಟ್ಟು ಶರಣಾಗತಿಯಾಗಿ ಕಪ್ಪ ಹಿಂದೆನಲು ಕೇಳುತ್ತಲೇ ಜ್ವಾಲೆಯು ತಳೆದನ್ನೋಗಿ ಇಂತೆಂದಳು ಮಗನೇ ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಮಂಜರಿ ನನ್ನಲ್ಲಿಗೆ ಬಂದಳು, ವಿಚಾರ ಹೇಳಿದಳು. ನೀನು ಅವಳು ಒಟ್ಟೊಟ್ಟಿಗೆ ತಿರುಗಾಡ್ಲಿಕ್ಕೆ ಹೋದದಂತೆ. ಅದು ಎಷ್ಟು ಹೊತ್ತು? ಹೌದಲ್ಲ, ಮಾಡಬೇಕಪ್ಪ ಹೆಂಡತಿಯೊಟ್ಟಿಗಲ್ವ. ಹಾಗೆ ತಿರುಗಾಡುತ್ತಾ 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 ಉಪವನದಲ್ಲಿ ಕುದುರೆ ನೋಡಿದಂತೆ. ಹೌದು, ಆ ಕುದುರೆ ಕಟ್ಟಬೇಕು ಅಂತ ಅವಳು ಹೇಳಿದ್ದಂತೆ. ಹೌದು, ನೀನು ಮೊದಲು ಬೇಡ ಹೇಳಿದ್ದಂತೆ. ಅಲ್ಲ ಅಂದ್ರೆ ನಾವೊಂದು ಆಲೋಚನೆ ಮಾಡಬೇಕು 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 ಒಮ್ಮೆಲೆ ಒಂದು ನಿರ್ಧಾರ ಮಾಡ್ಲಿಕ್ಕೆ ಆಗ್ತದ. ಆದ್ರೆ ಆಮೇಲೆ ಅವಳು ಒತ್ತಾಯಿಸಿದಳಂತೆ. ಒತ್ತಾಯಿಸಿದ್ದು ಮಾತ್ರ ಅಲ್ಲಮ್ಮ, ಹಠ ಹಿಡಿದು ಅದರಲ್ಲಿ ಕೊನೆಯಲ್ಲಿ ಒಂದು ವಾಕ್ಯ ಇತ್ತಲ್ಲ, ಅವರು ಕಟ್ಟಿಕ ಅದು ನನ್ನ ಮನಸ್ಸಿಗೆ ನಾಟಿ. ಅದನ್ನು ಕೇಳಿ ಕುದುರೆ ಕಟ್ಟಿದೆಯಾ? ಅವಳು ಹೇಳಿದಕ್ಕೆ ನೀನು ಕುದುರೆ ಕಟ್ಟಿದೌದಲ್ಲ? ಹೌದು. ಶಬ್ಬಾಸ್ ಮಗನೇ, ಮತ್ತೆ ನೀನು ಅಪ್ಪನ ದಾರಿಯಲ್ಲೇ ಇದ್ದಿ. ನೀವು ಈಗಲ್ಲ, ಸ್ವಲ್ಪ ಮೊದಲೇ ಬರಬೇಕಿತ್ತು. ನಮ್ಮ ಸಂತಾನವೇ ಹೀಗಾಯ್ತು, ಹೆಂಡತಿ ಮಾತು ಕೇಳಿಯೇ ಬದುಕಾಯ್ತು. ಏನು ಏನು ಹೆಂಡತಿಯ ಮಾತು ಕೇಳಿದ್ರೆ ಅಪರಾಧ ಯಾಕಾಗುತ್ತೆ? ಮಂತ್ರಿ ಹೆಂಡತಿ ಯಾರು ಹೆಂಡತಿಯ ಮಾತು ಕೇಳುವುದಿಲ್ಲ, ಅವ ಬುದ್ಧಿ ಮಾತು ಕೇಳುವುದಿಲ್ಲ ಅಂತ ಅವ ಸರಿ ಹೋಗುದಿಲ್ಲ ಅಲ್ವಾ? ಆದ್ರಿಂದ ಪ್ರತಿಯೊಬ್ಬರು ಹೆಂಡತಿಯ ಮಾತನ್ನು ಕೇಳಲೇಬೇಕು. ಆದ್ರೂ ಒಂದು, ನನ್ನ ಅಪ್ಪನನ್ನು ನೋಡಿ ಉಳಿದವರು ಕಲಿಬೇಕು. ಅಲ್ಲ, ಹೆಂಡತಿಯ ಮಾತನ್ನು ಕೇಳಬಾರ್ದು ಅಂತ ಇಲ್ಲ. ಒಂದು 60 ಕಳೆದ ಮೇಲೆ ಮತ್ತೆ ಯಾರು ಮಾತು ಕೇಳುವುದು? ಬೇರೆ ಯಾರು ಬರುದಿಲ್ಲ ಅಲ್ಲ. ಆದ್ರೂ ಅವರು ಇನ್ನೂ ಬಹಳ ಮುಂದೆ ಇದ್ದಾರೆ. ಹಾಗಲ್ಲ ಮಗ,
ಪ್ರತಿಯೊಬ್ಬರ ಹೆಂಡತಿಯ ಮಾತನ್ನೇ ಕೇಳಬೇಕು. ಕೇಳಬೇಕಾದನ್ನಾದ್ರೂ ಕೇಳಬೇಕು. ಆದರೊಂದು, ಏನು? ಅವನ ಹೆಂಡತಿಯ ಮಾತನ್ನೇ ಕೇಳಬೇಕು, ಪಕ್ಕದ ಮನೆಯವನ ಹೆಂಡತಿಯ ಮಾತನ್ನು ಕೇಳುವುದಲ್ಲ. ಇದು ನನಗೆ ಅರ್ಥ ಆಗ್ಲಿಲ್ಲಮ್ಮ. ಹಾಗಲ್ವ? ನೀವು ಯಾಕೆ ಈಗ ಹೇಳಿದ್ದು ಅಂತ. ಅಂದ್ರೆ ಹಾಗಲ್ಲ, ಬುದ್ಧಿ ಮಾತು ಅಂತ ಹಾಗೆ, ಅವನ ಹೆಂಡತಿಯ ಮಾತು ಹೌದು. ವಿಪರೀತ ಅರ್ಥ ಮಾಡುವುದಲ್ಲ. ಲೋಕದ ರೂಢಿಯ ಮಾತು. ಕೆಲವು ಸಲ ಪಕ್ಕದವನ ಹೆಂಡತಿಯ ಮಾತನ್ನು ಕೇಳಬೇಕಾಗ್ತದೆ. ಯಾಕೆ? ಅದು ಯಾಕೆ? ನಮಗಲ್ಲ, ಹಾ. ಅವಳು ಅವಳ ಗಂಡನಿಗೆ ಏನ್ ಹೇಳ್ತಾಳೆ ಅಂತ. ಅದನ್ನು ತಿಳ್ಕೊಳ್ಳಿ. ಲೋಕ ವ್ಯವಹಾರಕ್ಕೆ ಇಲ್ಲಿ ನಮ್ಮದೇ ಹೇಗೆ ಅದು ಹೇಗೆ? ಹೌದು. ಅದಕ್ಕಿಂತಲೂ ಮಗನೇ, ಏನಮ್ಮ? ಮೊನ್ನೆ ನಿಮಗೆ ಮದುವೆ ಮಾಡಿಸಿದ್ದು. ಹೌದು. ಹೌದಲ್ಲ? ಆ ಹೆಂಡತಿಯ ಮನದ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಮದನ ಮಂಜರಿಯ ಮನೋಗತವ ಸಲ್ಲಿಸಲು ನೀವು ಕುದುರೆ ಕಟ್ಟಿದ್ದು. ಗಂಡನ ಕರ್ತವ್ಯ ಅದು. ಗಂಡನ ಕರ್ತವ್ಯ. ಶಬಾಷ್ ಮಗ. ಮತ್ತೆ ಮದುವೆಯಾಗಿ ಎಷ್ಟು ವರ್ಷ ಸಂಸಾರ ಮಾಡಿದ್ದೇವೆ ಅಂತ ಮುಖ್ಯ ಅಲ್ಲ, ಅಲ್ಲ, ಹೆಂಡತಿಗೆ ಗಂಡನಾಗಿ ಎಷ್ಟು ಕಾಲ ಆಯ್ತು ಅನ್ನೋದು ಮುಖ್ಯ. ಸ್ವಲ್ಪ ಗಟ್ಟಿ ಹೇಳಿ ಅಮ್ಮ ಅದನ್ನು. ಅದು ನೀ ಮಾಡಿಕೊಟ್ಟೆ. ಈಗ ಚಿನ್ನದ ಜಿಂಕೆ ಉಂಟಾ ಪ್ರಪಂಚದಲ್ಲಿ? ಎಲ್ಲಿ ಅದು ಉಂಟಾ? ಆದರೂ ರಾಮಚಂದ್ರದನ್ನು ತರಲಿಕ್ಕೆ ಮುಂದೋಗ್ಲಿಲ್ವಾ? ಮತ್ತೆ ಯಾಕಾಗಿ? ಹೆಂಡತಿಗಾಗಿ. ಆ ಹೆಂಡತಿಯ ಮಾತು. ಮತ್ತೆ ಆ ಕತೆ ಓದಿದವ ಯಾರೂ ಜಿಂಕೆ ತರ್ಲಿಕ್ಕೆ ಹೋಗುದಿಲ್ಲ. ಹೆಂಡತಿಯನ್ನು ಬೇರೆಯವರು ಹೊತ್ಕೊಂಡು ಹೋಗ್ತಾರೆ. ಈ ಕೊಡಿ ಇಂಥ ವಿಪರ್ಯ. ಈಗ ಅದ್ರ ಅರ್ಥ ಎಂತ? ಗಂಡ ಹೆಂಡತಿಯ ಸಂಬಂಧ ಅಲ್ವಾ? ಅಷ್ಟು ಬಾಂಧವ್ಯ ಉಂಟು. ಬಾಂಧವ್ಯ ಅಲ್ವಾ? ಹೌದು. ಆಮೇಲೆ ಆದ್ರೂ ರಾಮಗ ಹೆಂಡತಿಯನ್ನು ಕರ್ಕೊಂಡು ಬರ್ಲಿಲ್ವಾ? ಮತ್ತೆ ಕರ್ಲಿಲ್ವಾ? ಪೌರುಷ ಮೆರೆಸಲಿಲ್ವಾ? ನೆನೆಸಲಿಲ್ವಾ? ಇರ್ಲಿ ಮಗನೇ, ಮಗು ಹಾ. ಹಗರಣ ಕಂಜುತ ಕುಳಿತಾರೆ. ಯಾವುದಾದ್ರೂ ಯುದ್ಧ ಆಯಿತು ಅಂತ ಆದ್ರೆ ಸೋಲಾಗುತ್ತದೆ, ಸಾವಾಗುತ್ತದೆ. ಈ ಭೀತಿ ಒಬ್ಬ ಕ್ಷತ್ರಿಯನಿಗೆ ಬಂತು ಅಂತ ಆದ್ರೆ ಫಲ ಸಿಗುವುದೇ? ಅವ ಬದುಕಬೇಕವ. ಆ ಜಯ ಎನ್ನುವಂತ ಕೀರ್ತಿಯ ಫಲ ಸಿಗುವುದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ. ನಾವು ಬದುಕುವ ಬದುಕು 3 ದಿನದ ಬಾಳುವೆಯಾದರೂ ನಳನಳಿಸುತ್ತಿರಬೇಕು. ಖಂಡಿತ. ಬದುಕಿಗೊಂದು ಸಾರ್ಥಕತೆ ಬರಬೇಕು. ನಿನ್ನೆ ಹುಟ್ಟಿದ್ದೇವೆ, ಇಂದು ಬದುಕಿದ್ದೇವೆ, ನಾಳೆ ಸಾಯ್ತೇವೆ. ಸತ್ತರೂ ನಮ್ಮ ಹೆಸರು ಅಜರಾಮರವಾಗಿರಬೇಕು ಅಂತಾಗಿದ್ದರೆ ಜೀವನದಲ್ಲಿ ಒಬ್ಬ ಕ್ಷತ್ರಿಯನಿಗೆ ಸಾರ್ಥಕತೆ ಯುದ್ಧ ಕ್ಷೇತ್ರದಲ್ಲಿ ಬರ್ತದೆ ಅಂತ ಆದ್ರೆ ಯಾವತ್ತೂ ಒಬ್ಬ ವ್ಯಕ್ತಿ ಅವ ಸತ್ತು ಬದುಕಿದ ಹಾಗೆ ಇರಬೇಕು ಅಲ್ವಾ? ಬದುಕಿ ಸತ್ತ ಹಾಗೆ ಇರಬಾರ್ದು. ಅದರಲ್ಲಿ ಒಬ್ಬ ಅರ್ಜುನ. ಏನಪ್ಪ ಅವನ ವಿಶೇಷ? ವಿಶೇಷ ಒಂದು ತಾಯಿ ಹೆತ್ತ ಮಗ. ಹೇಗೆ ಮಗ? ಅಲ್ವಾ? ಒಬ್ಬ ತಾಯಿ ಹೆತ್ತ ಮಗ ಅಷ್ಟೇ ಅಲ್ವಾ? ಇಂಥದ್ದು ಒಂದು ವಾಕ್ಯ ಅಪ್ಪನಲ್ಲಿ ಬರ್ತಿದ್ರೆ ಅದಕ್ಕಿಂತಲೂ ಮುದುಕಾಗಿದ್ದಾನೆ. ಏನು ಹಾಗೆ ನಾನು ಹೂಂಗುಟ್ಲಿಕ್ಕೆ ನನಗೆ ಹೊಟ್ಟೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಹೊಟ್ಟೆ ಸರಿ ಇದ್ರೆ ಮಾತ್ರ ಆಡುದು. ನನ್ನನಿಗೆ ಗೊತ್ತಿಲ್ಲ. ಅಲ್ಲ ಮಗ, ಅದಕ್ಕಿಂತಲೂ ಮುದುಕ ಆಗಿದ್ದಾನೆ ಅರ್ಜುನ. ಮತ್ತೆ ಈಗ ಹುಡುಗಾಟಿಕೆ ಅಲ್ಲ, ನನಗೆ ಪಕ್ಕನೆ ಆಲೋಚನೆ ಆದದ್ರು ಅಪ್ಪನನ್ನು ಹೇಳಿದ್ದ ನೀವು. ಅಪ್ಪನಲ್ಲ, ಅಪ್ಪನಿಗೆ ಹಾಗೆ ಹೇಳಿದ್ರೆ ನಾನೆಂತ ಆಗುತ್ತೇನೆ? ಅದಲ್ಲ. ಈಗ ಅರ್ಜುನನಿಗೆ ವಯಸ್ಸಾದದ್ದು ಹೌದಲ್ಲ? ಹೌದು. ಮತ್ತೆ ನಿನ್ನ ಹಾಗೆ ತರುಣನ ಅವ ಎಲ್ಲಿ ನಾನೇ ಮತ್ತೆ ತರುಣನಾದಂತ ನಿನ್ನ ಸಾಮರ್ಥ್ಯ ಶಹಬಾಸ್ ಮಗನೇ. ನನ್ನ ವಯಸ್ಸಿನಲ್ಲಿ ಅವರು ಹೇಗೆ ಮಾಡಿರ್ಬೋದು? ಹೌದಾ? ಈಗ ಅವನೇನು ಹುಟ್ಟುತ್ತಾ ಕಲ್ತದಲ್ಲ, ಆಮೇಲೆ ಅಲ್ವಾ? ಈಗ ಅವಕಾಶ ಸಿಕ್ಕಿದ್ರೆ ಮಾತ್ರ ಅಲ್ವಾ? ಈ ಅವಕಾಶ ನಿನಗೆ ಬಂದಿದೆ. ಸರಿ ಉಂಟು ನೀವು ಮಾಡಿದ್ದು. ಹೌದಾ? ಯುದ್ಧ ಆದ್ರೆ ಸುಮ್ಮನೆ ಅಲ್ಲ, ಮನೆಯ ಮಕ್ಕಳು ಹಾಳಾಗುದು ನಿನ್ನಂತ ತಾಯಿ. ಯಾರು ಹೇಳಿದ್ದು? ಮನೆಯ ಮಕ್ಕಳ ಪ್ರತಿಭಾ ವಿಲಾಸ ಕಾಣುವುದು ನನ್ನಂತ ತಾಯಿ ಇದ್ದಾರೆ. ಪ್ರತಿಭಾ ವಿಲಾಸ ಕಾಣುವಾಗ 13ನೇ ದಿನ ಬರಬಾರ್ದಲ್ಲ. 13 ದಿನ ಎಲ್ಲಿ ಬರ್ತದೆ? ಈಗ ನೀ ಮಾತಾಡುದು ಏನಂತ ಗೊತ್ತುಂಟ ನಿನಗೆ? ನಿನ್ನ ತಲೆ ಏನಾಗಿದೆ? ಯುದ್ಧ ಬೇಡ ಮಗ. ತುಡುಕಿ ಯುದ್ಧವ ಮಾಡಲೀಗ ತುಡುಕಿ ಯುದ್ಧವ ಮಾಡಲೀಗ ನಮ್ಮ ಪಡಗಿದೆ ಯೋಗ ನಮ್ಮ ಪಡಗಿದೆ ಯೋಗ ಆಡುವುದತಿ ಕಷ್ಟಲಾಡಿನ ಜನರಿಗೆ ಆಡುವುದತಿ ಕಷ್ಟ ನಾಡಿನ ಜನರಿಗೆ ಕೆಡುಕು ಕಂಗೊಳಿಸುತ್ತೀರೆ ಛಲವನ್ನು ತುಡುಕಿ ಯುದ್ಧವ ಮಾಡಲೀಗ ನಮ್ಮ ಪಡಗಿದೆ ಹಾನಿಯ ಯೋಗ. ಮಗನೇ, ಅಪ್ಪ, ನಿನ್ನ ತಾಯಿ ನಿನ್ನನ್ನು ಹುರಿದುಂಬಿಸ್ತಾ ಇದ್ದಾಳೆ. ಹುರಿದುಂಬಿಸೋದಲ್ಲ, ಎಷ್ಟು ಒಳ್ಳೆ ಮಾತಾಡ್ತಾರೆ ನೋಡಿ ಅವರು. ಒಳ್ಳೇದು ಮಾತಾಡುವುದೆಲ್ಲ ಸರಿ ಅಂತ ಲೆಕ್ಕವ. ನನ್ನಮ್ಮ ಮಾತಾಡಿದ್ದು ನನಗೆ ಸರಿ. ಮಗು, ರುಚಿಯಾದದ್ದೆಲ್ಲ ಆರೋಗ್ಯಕ್ಕೆ ಸರಿ ಅಂತಲ್ಲ. ಚಂದ ಕಾಣುವವರೆಲ್ಲ ಒಳಗೂ ಮನಸ್ಸಿನಲ್ಲಿ ಚಂದ ಇರ್ತಾರೆ ಅಂತ ಏನೂ ಇಲ್ಲ. ಕುರೂಪಿಗಳೆಲ್ಲ ಒಳಗೂ ಕುರೂಪದಲ್ಲೇ ಇರ್ತಾರೆ ಅಂತಲ್ಲ. ಅದಲ್ಲ.
ಈಗ ನೋಡುವುದಕ್ಕೆ ದೊಡ್ಡ ದೊಡ್ಡ ಮೀಸೆ ಇಟ್ಟುಕೊಂಡವರೆಲ್ಲ ಧೈರ್ಯವಂತರು ಅಂತ ಲೆಕ್ಕ ಅಲ್ಲ. ಅಲ್ಲ ಒಳಗಿಂದ ಹೆದರಿಯುವುದೇ. ಯಾವಾಗ್ಲೂ ನಗುತ್ತಾ ಇದ್ದವರು ಸಂತೋಷದಲ್ಲಿ ಇದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲ ಹಲ್ಲು ಮುಂದೆ ಅಂತ ಅಷ್ಟೇ. ಅಲ್ಲ, ಸ್ವಲ್ಪ ಮುಂದೆ ಇದ್ರೆ ಅಲ್ಲ, ಸಣ್ಣ ಆನೆ ಮರಿಯ ಹಾಗಿದ್ದವರು ಚುರುಕಿಲ್ಲ ಅಂತ ಅರ್ಥ ಅಲ್ಲ. ಅಪ್ಪ, ಇನ್ನು ಮುಂದುವರಿಸಬೇಡಿ. ನಾವು ಮುಂದುವರಿಸುವುದಿಲ್ಲ. ಮುಂದುವರಿಸುವಷ್ಟು ಮುಂದುವರಿಸಿ ಆಗಿದೆ. ಇನ್ನು ನಮ್ಮದು ಮುಂದುವರಿಕೆ ಎಂತದ್ದು ಇಲ್ಲ. ಇಲ್ಲಿ ಇದ್ದಲ್ಲಿಗೆ ಸುಮ್ಮನೆ ಇನ್ನು ಬದುಕಲಿಕ್ಕಾಗಿ ಏನಾದ್ರೂ ಮಾಡುವುದು ಬಿಟ್ಟರೆ ಮತ್ತೆ ಎಂತದು? ಯಾಕೆ ನಿಮಗಂತ ನಿರಾಸಕ್ತಿ? ದುಡುಕಿ ಯುದ್ಧವ ಮಾಡಿದರೆ ಏನು, ಯಾರಲ್ಲಿ ಯುದ್ಧ? ಈಗ ಯುದ್ಧ ಅಂತ ಹೇಳಿದ್ರೆ ಏನು? ಏನು? ಸ್ವಬಲವನ್ನು ಕಾಣಬೇಕು, ಹೌದು. ಪರಬಲವನ್ನು ತಿಳಿಬೇಕು, ತಿಳಿಬೇಕು. ಅವರ ಬಲ ಹೇಗೆ ಅಂತ ಅರ್ಥ ಮಾಡಿಕೊಂಡು ಹಾ. ನಮ್ಮ ಬಲವನ್ನು ಇಳಿಸಬೇಕು. ಹೌದು. ಒಂದು ಹಾ. ಜಲಪಾದ ನ್ಯಾಯ ಅಂತ ಉಂಟು. ಹಾ. ಒಂದು ಹೊಳೆಯನ್ನು ದಾಟುವಾಗ ನಾವು ಕಾಲಿಡುತ್ತೇವೆ. ಆಗ ಮಣಿಗಂಟಿನವರೆಗೆ ನೀರುಂಟು. ಇತ್ತೆಯ ನೀರು ಮುಂದೆ ಹೋಗುವ ಅಲ್ಲ, ಮಧ್ಯದಲ್ಲಿ ಹೆಚ್ಚಿರ್ಲಿಕ್ಕೆ ಸಾಕು, ಆ ಬದಿಯಲ್ಲಿ ಇಷ್ಟೇ ಇರ್ಲಿಕ್ಕೂ ಸಾಕು. ದಾಟಿ ಹೋಗಬೇಕಾದ್ರೆ ಮಧ್ಯಾವಧಿಯನ್ನು ನಾವು ದಾಟಬೇಕಾಗ್ತದೆ. ಆಗ ಇದ್ದಷ್ಟೇ ಅಲ್ಲ, ಆಳವಾದದ್ದನ್ನು ದಾಟುವಲ್ಲಿ ನಾವು ಹೇಗೆ? ಆದ್ರೆ ಒಂದುಂಟು, ಏನು ಈಗ ಮುಂದೆ ಆಳ ಉಂಟು ಅಂತ ತಿಳಿಬೇಕಾದ್ರೆ ನೀರಿಗೆ ಅವ ಕಾಲಿಡ್ಬೇಕಾ ಬೇಡವಾ? ನೀರಿಗಿಳಿಯದೆ ಆಳ ನೋಡ್ಲಿಕ್ಕೆ ಆಗುದಿಲ್ಲ. ಆಗ್ತದಾ? ಎಲ್ಲೋ ಹೊಳೆಯ ದಡದ ಮೇಲೆ ಇಟ್ಟುಕೊಂಡು ಅದು ಅಲ್ಲಿ ಗುಂಡಿ ಉಂಟೋ ಏನೋ, ಇಲ್ಲಿ ಬೆಟ್ಟು ಉಂಟು. ಇಳಿದು ನೋಡ್ಬೇಕು. ಮತ್ತೆ ನಾನೀಗ ಅದನ್ನೇ ಮಾಡು. ಮಗು, ಇಳಿದಾದ ಮೇಲೆ ಆಳ ಉಂಟು, ಅದನ್ನು ನಾವು ದಾಟುವುದಕ್ಕೆ ಸಮರ್ಥರಿದ್ದೇವೆ. ಹೊಳೆಯಲ್ಲಿ ಆಗಬಹುದು ಮಗ. ಯುದ್ಧ ಕ್ಷೇತ್ರದಲ್ಲಿ ಏನು ಸಾಹಸಿ ಅರ್ಜುನ. ಏನಪ್ಪ ಅರ್ಜುನ? ಅಯ್ಯೋ, ಸವ್ಯ ಸಾಚಿಯಾಗಿ ಬತ್ತದೇ ಇರುವಂತಹ ಬತ್ತಳಿಕೆಯಿಂದ ಉಭಯ ಕೈಗಳಲ್ಲಿ ಬಾಣವನುಸಂಧಾನ ಮಾಡಬಲ್ಲಂತಹ ವೀರಯೋಧ. ಎಂತ ಕತೆ! ಎಂತ ಕತೆ? ನೀನು ಪ್ರಸಂಗ ಕೇಳಿದ್ಯಾ? ಯಾವುದು? ಕಿರಾತಾರ್ಜುನ. ಕಿರಾತಾರ್ಜುನ ಆಗಿದೆ. ಕಿರಾತಾರ್ಜುನ ಪ್ರಸಂಗದಲ್ಲಿ ಅರ್ಜುನನ ಕೆಲಸ ಏನು? ಹೌದಾ? ಗಜರೋಹಿ ಪ್ರಸಂಗದಲ್ಲಿ ಅರ್ಜುನನ ಕೆಲಸ ಏನು? ಒಂದೊಂದು ಪ್ರಸಂಗ ಉಂಟು ಮಗ ಅರ್ಜುನನದ್ದು, ಮತ್ತೊಬ್ಬರಿಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಗಜನೋಯಿ ಪ್ರಸಂಗದಲ್ಲಿ ಎಂತ ಮಾಡಿದ ಅರ್ಜುನ? ಆನೆ ಕೆಳಗಿಳಿಸಿದಲ್ಲ, ಆಕಾಶಕ್ಕೆ ಏಣಿ ಬಲಿದು ದೇವಲೋಕದಲ್ಲಿರುವಂತಹ ಆನೆಯನ್ನು ಕೆಳಗಿಳಿಸಿ ಇಳಿಸಿ ಮಾತೆ ಮಾತನ್ನು ಈಡೇರಿಸಿ ಆ ಗಜನೋಹಿಯನ್ನು ಮಾಡಿ ವೀರ ಪಾರ್ಥ ವೃತಾದೇವಿಯ ನಂದನ ನಿಜವಾದ ಅರ್ಥದಲ್ಲಿ ತಾಯಿಗೆ ಮಗನಾಗಿ ಈಗ ಅರ್ಜುನ ದೇವಲೋಕಕ್ಕೆ ಬಾಣ ಬಿಟ್ಟು ಲೇಖನ ಕಳಿಸಿ ಆನೆ ಕುದುರೆಗಳನ್ನೆಲ್ಲ ಇಳಿಸಿ ಅಂತ ಹೇಳಿದಲ್ಲ. ಹೌದು ಮಗನೇ, ಈಗ ಯೋಚನೆ ಮಾಡು. ದೇವಲೋಕಕ್ಕೆ ಅರ್ಜುನ ಬಾಣ ಬಿಟ್ಟು ದೇವೇಂದ್ರನಲ್ಲಿ ಆನೆ ಕುದುರೆ ಬೇಕು ಅಂತ ಕೇಳಿದ. ಹೌದು. ದೇವಲೋಕ ಕಾಣುತ್ತದ? ಕಣ್ಣಿಗೆ ಕಾಣ್ತದ? ಕಾಣದೇ ಇರುವಲ್ಲಿಗೆ ಬಾಣ ಹೊಡೆಯುವುದು ಹೇಗಪ್ಪ? ಅಲ್ಲ, ಮತ್ತೊಂದು ನಾನು ಕೇಳಲ್ಲ. ಎಂತದ್ದು? ಈಗ ದೇವೇಂದ್ರ ಯಾರು? ದೇವೇಂದ್ರ ಆಯ್ತಲ್ಲ, ಇವರಿಗೆ ತಂದೆಯ ಸ್ಥಾನದಲ್ಲಿ ಇರುವವ. ಹೌದಾ? ಬೇಡ. ಈಗ ಕಣ್ಣಿಗೆ ಕಾಣದೇ ಇದ್ದರೂ ಶಬ್ದವೇದಿ ವಿದ್ಯೆ ಅಂತ ಉಂಟು. ಈಗ ದೇವಲೋಕದಿಂದ ಶಬ್ದ ಬಂದಿದ, ಬರ್ಲಿಲ್ಲ. ಮತ್ತೆ ಬಾಣ ಹೊಡೆದದ್ದು ಎಲ್ಲಿಗೆ ಅರ್ಜುನ? ಎಲ್ಲಿಗೆ? ಅದೇ ಜಿಜ್ಞಾಸು ಆಗಬೇಕು ಅಂತ ಹೇಳುದು. ಮತ್ತೆ ಹಾಗಾದ್ರೆ ಯಾಕೆ ಆ ದೇವೇಂದ್ರ ಆನೆ ಕುದುರೆಗಳನ್ನು ಕಳಿಸಿಕೊಡುವುದಕ್ಕೆ ಹಿಂದೆ ಮುಂದೆ ನೋಡಿದ? ಯಾಕೆ ಅಂದ್ರೆ ಅರ್ಜುನನನ್ನು ಕಾಣಿಸಿಕೊಡುವುದಕ್ಕೆ, ಮಗನನ್ನು ಪ್ರತಿಷ್ಠಾಪಿಸುವುದಕ್ಕೆ. ಹೌದಾ? ಮತ್ತೆ ಸಣ್ಣ ಹುಡುಗ, ನಿನಗಾದ ಅರ್ಥ ಆಗುತ್ತದೆ. ಯೋಚನೆ ಮಾಡು. ಮತ್ತೆ ದೇವೇಂದ್ರ ಪರ್ಯಾಯವಾಗಿ ಅರ್ಜುನನಿಗೆ ಅಪ್ಪ. ತನ್ನ ಮಗನ ಯೋಗ್ಯತೆ ಪ್ರಪಂಚಕ್ಕೆ ಕಾಣುವುದಕ್ಕೆ ಆ ಅಪ್ಪ ಅಷ್ಟು ಪ್ರಯತ್ನ ಮಾಡ್ತಾನೆ. ಅಲ್ಲ, ಅಲ್ಲಿ ನೋಡಿ, ಇಲ್ಲಿ ನಿನ್ನ ಹುಟ್ಟಿಗೆ ನೇರ ಕಾರಣ ಈ ಅಪ್ಪ. ನೋಡಿ, ಈ ಮಗ ಇಷ್ಟು ಸಾಹಸ ಮಾಡ್ಲಿಕ್ಕೆ ಹೊರಡುವಾಗ ಬೇಡ ಮಗನೇ. ನಾನು ಯಾಕೆ ಮಾಡುವುದಿಲ್ಲ ಗೊತ್ತಾ? ಯಾಕೆ? ಅವ ಇವನನ್ನು ತೋರಿಸುವುದಕ್ಕೆ ಅಂತದ್ದೊಂದು ಮಾಡಿದ. ಅವ ಪರ್ಯಾಯದ ಅಪ್ಪ. ಹೌದು, ನಾನು ನಿಜ ಅಪ್ಪ. ಆದ್ರಿಂದಲೇ ಹೇಳಿದ್ದೆ ನಾನು. ಪರ್ಯಾಯದ ಅಪ್ಪಂದಿರು ಏನು ಬೇಕಾದ್ರೂ ಮಾಡಬಹುದು. ಅಪ್ಪ ಬೇರೆ ಇದ್ದಾರಲ್ಲ, ಇವನಿಗೆ ಅಪ್ಪ ನಾನೊಬ್ಬನೇ ಇರುವುದಲ್ಲ. ಅದು ಯಾವ ಪರ್ಯಾಯ? ಹಾಗಲ್ವ? ಪರ್ಯಾಯವಾಗಿ ಅಪ್ಪ. ನೀನು 2 ವರ್ಷಕ್ಕೊಮ್ಮೆ ಬೇರೆ ಬೇರೆ ಜನ ಕೂತ್ಕೊಳ್ಳುವ ಪರ್ಯಾಯ ಅದಲ್ಲ. ಆಯ್ತಪ್ಪ. ಇನ್ನು ಕಿರಾತಾರ್ಜುನ ಕಾಳಗ ಶ್ರೀತ ಶಿವನನ್ನು ಮೆಚ್ಚಿಸಿ. ಹೌದಪ್ಪ. ಏನು ಹರನ ಹಣೆಯಲ್ಲಿ ಬೆವರು ತರಿಸಿದವ. ಇವತ್ತು ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡುವಾಗ ಇಷ್ಟು ದೊಡ್ಡ ಗಂಧದ ಉಂಡೆಯನ್ನು ಪಾಠ ಪ್ರಹಾರ ಅಂತ ಅಂಟಿಸಲಿಕ್ಕೆ ಅವರಿಗೆ ರೋಮಾಂಚನ ಆಗುದು. ರೋಮಾಂಚನ ಅಲ್ಲ, ಇವರೇ ಮಾಡಿದ ಹಾಗೆ ಮಾತಾಡ್ತಾರೆ. ಇವರೇ ಅರ್ಜುನ ಆಗುವ ಹಾಗೆ ಒಮ್ಮೆ ಅವರಿಗೆ ನೆನಪಾಗುದು. ದೊಡ್ಡ ವಿಷಯ ಮಾಡುದು. ನಮಗೆ ರೋಮಾಂಚನ ಆಗ್ತದೆ, ನಿನಗೆ ಆಗ್ಲಿಕ್ಕಿಲ್ಲ. ಅಲ್ಲಲ್ಲ, ಯಾಕಾಗ್ಲಿಕ್ಕಿಲ್ಲ? ಯಾಕೆ ಉಂಟಾ? ಅದಲ್ಲ. ಈಗ ಮಗು, ಈಗ ಅರ್ಜುನ ಕಿರಾತಾರ್ಜುನ ಕಾಳಗದಲ್ಲಿ ಈಶ್ವರನ ಜೊತೆಯಲ್ಲಿ ಹೋರಾಟ ಮಾಡಿದ. ಬರೀ ನಾಟಕ ಮಗ. ನಾಟಕ
ನಾಟಕವೇ ಅದು. ಹೇ ದೇವರೇ, ಅಷ್ಟೊಳ್ಳೆಯ ಪ್ರಸಂಗವನ್ನು ಇವಳು ನಾಟಕ ಅಂತ ಹೇಳ್ತಾಳಲ್ಲ. ಯಾಕೆ? ಇವಳ ನಾಲಿಗೆಯಲ್ಲಿ ಮುಳ್ಳಿನ ಮರ ಮುಳ್ಳಿನ ಮರ ಬೆಳೀಲಿಕ್ಕಲ್ಲ. ಅದು ಯಾಕೆ? ಯಾಕೆ ಗೊತ್ತುಂಟ ಇವಳು ಹಾಗೆ ಹೇಳುವುದು? ಯಾಕೆ? ಅದರಲ್ಲಿ ಸೀವೇಶಕ್ಕೆ ಕೆಲಸ ಇಲ್ಲ. ಅದು ವಿಷಯ. ಅದಲ್ಲ, ಅದಲ್ಲ, ಅದಲ್ಲ. ಅದಕ್ಕೆ ನಾಟಕ ಅಂತ ಹೇಳುದು. ಅಲ್ವೇ ಅಲ್ಲ, ಅದಲ್ವೇ ಅಲ್ಲ. ಯಾಕೆ? ಯಾಕೆ? ಈಗ ಇವನು ಅರ್ಜುನ ತಪಸ್ಸಿಗೆ ಕುಳಿತ. ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಕುಳಿತದಲ್ಲ, ಅರ್ಜುನ ತಪಸ್ಸಿಗೆ ಕುಳಿತದ್ದು ಶಿವನ ಕುರಿತು. ಹೌದೌದು. ಹೌದಾ? ಕೈಲಾಸದಲ್ಲಿದ್ದಂತ ಪಾರ್ವತಿ ದೇವಿ ನೋಡಿದಳು. ಮತ್ತೆ? ಈ ದೇವರ ಹತ್ರ ಕೇಳಿದ್ಲು, ಯಾರ ಹುಡುಗ? ಅವನ ಅರ್ಜುನ. ಏನು ವಿಶೇಷ? ಅರ್ಜುನನ ಬೆನ್ನು ಕಂಡವರಿಲ್ಲ ಅಂತ ಶಿವದೇವರು ಹೇಳಿದ್ರು. ನೋಡಿ. ಹೌದಾ? ಹಾಗಾದ್ರೆ ನನಗೊಮ್ಮೆ ಅವನ ಬೆನ್ನು ತೋರಿಸಬೇಕು ನೀವು ಅಂತ ಹೇಳಿದ್ಲು. ಸ್ವಲ್ಪ ನನ್ನ ಹಾಗೆನ ಹೆಣ್ಣು ಪಾರ್ವತಿ ದೇವಿ. ಅದು ಮಾತಿನಲ್ಲೇ ಗೊತ್ತಾಗ್ತದೆ. ಹಣೆಯಲ್ಲಿ ಬೊಟ್ಟು ಮಾತ್ರ ಸ್ವಲ್ಪ ದೊಡ್ಡದಿದ್ರೆ ನಿಜವಾಗಿ ಪಾರ್ವತಮ್ಮನೇ. ಹೌದಾ? ಆ ಪಾರ್ವತಿ ದೇವಿ ಆ ಬಳಿಕ ಶಿವನ ಜೊತೆಯಲ್ಲಿ ಕಿರಾತಿನಿಯರಾಗಿ ಬಂದ್ರು. ಹೌದಾ? ಯುದ್ಧ ಮಾಡಿದ್ರು. ಅರ್ಜುನ ಬಾಣ ಬಿಟ್ಟಿದ್ದಾನೆ. ಈ ಕಡೆಯಿಂದ ಶಿವ ಒಂದಾದ್ರೂ ಬಾಣ ಬಿಟ್ಟಿದ್ದಾನ? ಇಲ್ಲ. ಇಲ್ವೇ ಇಲ್ಲ. ಶಿವನೇ ಹೇಳಿದ ಗಜಪತಿ ಶಿವರೇಕೆ ನಮಗೆ ಶರಣನೀತನು ಹೇಳಿದನ. ಹೌದಾ? ಬೇಡ. ಈಗ ಅರ್ಜುನ ಹೊಡೆದಿದ್ದಾನೆ ಪಾರ್ಥ ಪ್ರಹಾರ. ಶಿವದೇವರು ಹೊಡಿಲಿಲ್ವಾ? ಶಿವದೇವರು ಒಂದು ಗುದ್ದು ಕೊಟ್ಟಾಗ ನೊರೆ ರಕ್ತಕಾರಿ ಬಿದ್ದಿದ್ದಾನೆ. ಆಗ ಪಾರ್ವತಿ ದೇವಿ ಹೇಳಿದ್ಲಂತೆ, ನಾವು ಆ ಹುಡುಗನನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಾಟಕ ಮಾಡ್ಲಿಕ್ಕೆ ಬಂದದ್ದು, ನೀವೆಂತ ಆ ಹುಡುಗನನ್ನು ತಿನ್ನುತ್ತೀರಾ? ನೀವು ಅವನನ್ನು ಬಿಟ್ಟು ಬಿಡಿ ಅಂತ ಪಾರ್ವತಿ ದೇವಿ ಕರುಣೆಯಿಂದ ಹೇಳಿದ್ರು. ಆಗ ಶಿವದೇವರು ಸುಮ್ಮನಾದ್ರು. ಈ ಎದ್ದ ಅರ್ಜುನ ಏನು ಮಾಡಿದ? ಸ್ನಾನ ಮಾಡಿಕೊಂಡು ಬಂದು ಮರಳಲಿಂಗ ಮಾಡಿ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿ ಮರಳಲಿಂಗಕ್ಕೆ ಹೂ ಹಾಕಿದ್ರೆ ಇಲ್ಲಿ ಕಿರಾತನ ಕಾಲು ಬಡಕ್ಕೆ ಬಂದು ಬೀಳ್ತದೆ. ಆಗ ಆಶ್ಚರ್ಯ ಆಯಿತು. ಬಂದು ನಮಸ್ಕಾರ ಮಾಡಿದ. ಆಗ ಶಿವದೇವರು ಪ್ರತ್ಯಕ್ಷ ಆದ. ಪಾಶುಪತವನ್ನ ಕೊಟ್ಟದ್ದು ಅರ್ಜುನನ ಭಕ್ತಿಗೆ ಮೆಚ್ಚಿ ಹೊರತು ಶಕ್ತಿಗಲ್ಲ. ನೀನು ಪ್ರಸಂಗ ಹೇಳುವುದಿದ್ರೆ ಸರಿ ಹೇಳಬೇಕು. ನಿನಗೆ ಬೇಕಾದದ್ದನ್ನು ಮಾತ್ರ ಹೇಳುವುದಲ್ಲ, ಇಡೀ ಪ್ರಸಂಗ ಹೇಳಬೇಕು. ಎಂತ ತಪ್ಪೆಲ್ಲ ಉಂಟು? ಸರಿ ಅಲ್ವಾ? ಪ್ರಸಂಗ ಪ್ರತಿ ಇರುವುದೇ ಹಾಗೆ. ಪಶುಪತಿಯ ಪದ ಹತಿಗೆ ಬಾಯೊಳಗೆ ಬಿಸಿರ ಕುತವ ಕಾರಿ. ಹೌದಾ? ಅಲ್ಲಿಂದ ಎದ್ದ ಅರ್ಜುನ. ಅಲ್ಲಿಂದ ಎದ್ದು ಮಳಲಲಿಂಗವನ್ನು ಮಾಡಿ ಪತ್ರ ಪುಷ್ಪಗಳನ್ನು ಅರ್ಚನೆ ಮಾಡಿ ಪಡಪಡಲವ ಕಿರಾತ. ಅದು ಜೋರು. ಅಲ್ಲಿ ಯುದ್ಧಕ್ಕೆ ಕರೆದದ್ದವ. ಯುದ್ಧಕ್ಕೆ ಕರೆಯುವಾಗ ಅವನ ಹಣೆಯಲ್ಲಿ ಉಂಟಲ್ಲ ಲಿಂಗದಲ್ಲಿ ಹಾಕಿದ ಪತ್ರ ಪುಷ್ಪ, ಹೌದು, ಏನೋ ಮಾಯಾವಿ ಇದ್ದಾನೆ ಅಂತ ಮತ್ತೆ ಬದಲು ಸುಮಗಳಾಯಿತು. ಇನ್ನೊಮ್ಮೆ ಲಿಂಗಕ್ಕೆ ಪೂಜೆ ಮಾಡುವಲು ಹಾಗೆ ಆಗುವಾಗ ಇದರಲ್ಲಿ ಏನೋ ಒಂದು ಉಂಟು ಅಂತ ಹೇಳಿ ತಾನು ದುಃಖ ಮಾಡಿಸುತ್ತಿರುವಾಗ, ನಾನು ಪೂಜೆಗಾಗಿ ಬಂದೆ, ಪ್ರಾರ್ಥನೆಗಾಗಿ ಬಂದೆ, ಶಿವನನ್ನು ಒಲಿಸುವುದಕ್ಕಾಗಿ ಬಂದೆ, ಶಿವನೇ ನನ್ನೊಡನೆ ಯುದ್ಧ ಮಾಡಿದನೇ ಎನ್ನುವ ಜಿಜ್ಞಾಸುವಾಗಿ ದುಃಖ ಮಾಡುತ್ತಿರುವಾಗ ಹರ ಪಾರ್ವತಿಯರು ಒಲಿದು ನಿಂತರು. ಹೌದಾ? ಹಾಗಾದ್ರೆ ಇವನು ಶಿವನನ್ನು ಒಲಿಸುವುದಕ್ಕೆ ಬಂದದೌದಲ್ಲ? ಹಾಗಾದ್ರೆ ಅವನದ್ದಾದಂತಹ ತುಳಿತಕ್ಕೆ ಒಳಗಾಗಿ ಬಿದ್ದು ರಕ್ತ ಕಾರಿದ್ರು ತನ್ನದ್ದಾಗಿರುವಂತಹ ಧಟನ್ನು ತೋರಿಸಿ ಮತ್ತೆಯೂ ವೀರತ್ವವನ್ನು ಮೆರೆದಿದ್ದಾನೆ ಅಂತಾದ್ರೆ ಶಿವನ ಕಾಲು ಭಾಗವು ನಾವಲ್ಲ ಅಲ್ಲ ಅಂತವರಲ್ಲಿ ನಮ್ಮ ಹೋರಾಟವ. ಅದು ಅವನ ಯೌವನದ ಕಾಲದಲ್ಲಿ ಅಷ್ಟೆಲ್ಲ ಮಾಡಿದ್ದು. ಈಗ ಅವನಿಗೆ ಪ್ರಾಯ ಆಗ್ಲಿಲ್ವಾ? ಸುಲಭದ ವಿಷಯ ಅಲ್ಲ. ಮಗು ಮತ್ತೆ ನಮ್ಮ ಅಂತಹ ಯುದ್ಧವನ್ನೇ ಮಾಡಬೇಕು. ತಪ್ಪೇನು? ನಮ್ಮಲ್ಲಿ ಸೇನೆ ಇಲ್ವಾ? ಎಂತ ಸೇನೆ ಇಲ್ವಾ ನಮ್ಮಲ್ಲಿ? ಜನಬಲ ಇಲ್ಲ. ಏನು ಅವರು ಕೈ ಬೀಸಿಕೊಂಡು ಬಂದದ್ದು? ಅಲ್ಲಿ ಸೇನೆ ಇಲ್ವಾ? ಇತ್ತು. ಅಲ್ಲೆಲ್ಲ ಮುಗಿದಿದೆ. ಅಶ್ವತ್ಥಾಮ ಕೊಚ್ಚಿ ಹಾಕಿದ್ದಾನೆ. ಈಗ ಅವ್ರ ಹತ್ರ ಎಂತದಂತ ದೊಡ್ಡ ವಿಶೇಷ ಸೇನೆ ಅಂತ ಇಲ್ಲ. ನನಗೊಂದು ಅವಕಾಶ ಕೊಡ್ತೀರಾ ಮಾತಾಡ್ಲಿಕ್ಕೆ? ಎಂತದ್ದು ಮಗ? ನಾನೊಂದು ಮಾತು ಹೇಳ. ನಿಮ್ಮ ಈ ವಾದ ವಿವಾದ ಗಮನಿಸುವಾಗ ಇವತ್ತಿದು ಬೇಗ ಮುಗಿಯುವ ಲಕ್ಷಣ ಕಾಣುವುದಿಲ್ಲ. ನೀವೊಂದು ಕೆಲಸ ಮಾಡಿ. ಎಂತದ್ದು? ನೀವಿಬ್ರು ಮಾಡುವಷ್ಟು ವಾದ ವಿವಾದ ಮಾಡಿ ಮತ್ತೊಂದು ತೀರ್ಮಾನಕ್ಕೆ ಬನ್ನಿ, ಮತ್ತೆ ನನ್ನನ್ನು ಕರೀರಿ. ಇಲ್ಲ, ಈಗ ಪ್ರಾರಂಭಿಸಿದ್ದು ನೀನು. ಹೌದೌದು, ನಾನು ಪ್ರಾರಂಭಿಸಿದ ನೀವು ಅಲ್ಲ. ನೀನು ಪ್ರಾರಂಭಿಸಿದ್ರೆ ನಾವು ತೊಡಗಿಸಿಕೊಂಡದ್ದು. ಪ್ರಾರಂಭ ನಮ್ಮ ಕುದುರೆ ಕಟ್ಟುವುದಕ್ಕೆ ಹೋದದ್ರಿಂದಲಲ್ವಾ? ಈಗ ನಾವು ಈಗ ಯುದ್ಧವಾಯಿತು ಅಂತ ಆದ್ರೆ ನಮಗೆ ನಷ್ಟ ಆಗುತ್ತದೆ. ನಷ್ಟ ಆಗ್ತದೆ. ಅಪಾರವಾದಂತಹ ಸೇನೆಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ನಮ್ಮ ಮಕ್ಕಳು ಹೋಗಿದ್ದಂತಹ ಸೇನೆ ಸಾಯುವುದಕ್ಕಾಗಿ ನಮ್ಮ ಯುದ್ಧವೇ. ಪರಬಲವನ್ನು ಅರ್ಥ ಮಾಡಿಕೊಂಡು ಸ್ವಕ್ಷೇತ್ರದ ರಕ್ಷಣೆಗಾಗಿ ಹಿತವಂತರಾಗಿ ಅವರೆಲ್ಲ ಪ್ರೀತಿ ಉಳ್ಳವರಾಗಿ ಅವರಿಗೆಲ್ಲ ಬದುಕು ತೋರಿಸಬೇಕು. ಸುಮ್ಮನೆ ನಮ್ಮವರೆಲ್ಲ ಸಾಯುವುದಕ್ಕೆ ಯುದ್ಧವ? ಹೌದಾ? ಉಣ್ಣುವುದಕ್ಕೆ ಅನ್ನಲ್ಲಿ ಇಲ್ಲದೆ ಇದ್ದವರು ನಮ್ಮದುಂಟು, ಎಂತದ್ದುಂಟು ಸ್ವಾಮಿ. ಈಗ ನಾವು ನಮ್ಮಲ್ಲಿ ಜನ ಕಡಿಮೆ ಇರಬಹುದು, ಆದ್ರೆ ಇವರು ನಮ್ಮನ್ನು ಒಪ್ಪಿದ್ದು ಹೇಗೆ? ನಾವು ದೊರೆಗಳು ಹೌದಲ್ಲ? ದೊರೆತನವಿದ್ದನ್ಯಾರನ್ನು ಓಲೈಸುವ
ಪರಿಯನು ಸೊಗಸೆ ಬಾಳುವೆಗೆ ಧುರಗಾದಿ ಚರಣಾಗೆ ಪರಿಹಾಸ್ಯವಪ್ಪುದು ಧುರಗಾದಿ ಶರಣಾಗೆ ಪರಿಹಾಸ್ಯ 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 ಅಪ್ಪುದು ಧರಿಸಿ ಧೈರ್ಯದಿ ನ್ಯೂತು ಸೆಣಸಿ ದುರಕಂದಿ ಶರಣಾಗಿ ಪರಿಹಾಸ್ಯವಪ್ಪುದು ಧರಿಸಿ ಧೈರ್ಯದಿ ನಿಂತು ಸೆಣಸಿ ದೊರೆತನವಿದ್ದು ಅನ್ಯನನ್ನು ಓಲೈಸುವ ಪರಿಗಿದು ಸೊಗಸೆ ಬಾಳುವೆಗೆ ಸ್ವಾಮಿಯೇ, ಹಸ್ತಿನಾವತಿಯ ಚಕ್ರವರ್ತಿ ಪೀಠ ದೊಡ್ಡದೇ ಇರಬಹುದು, ಅದನ್ನು ಒಪ್ಪಿಕೊಳ್ಳೋಣ. ವಿಸ್ತೀರ್ಣದಲ್ಲಿರಬಹುದು, ವಿಸ್ತಾರದಲ್ಲಿರಬಹುದು, ಪ್ರಭುತ್ವದಲ್ಲಿರಬಹುದು. ಮೇಲಾಗಿ ಅವರದ್ದಾದಂತಹ ಅಶ್ವಮೇಧ ಹೌದಲ್ಲ? ಒಂದು ಪುಣ್ಯಕೃತು. ಇರಲಿಯಪ್ಪ. ಈ ಹಿಂದೆಯೂ ಅವರು ರಾಜಸೂಯಾತುವರನ್ನು ಮಾಡುವಾಗ ನಮ್ಮಲ್ಲಿ ಬಂದಿದ್ದಾರೆ. ನಾವೇನು ಬೇಕಾದ ದೇಣಿಗೆ ಕೊಟ್ಟು ಕಳಿಸ್ಲಿಲ್ವಾ? ಇವತ್ತು ಕೊಡುವ ಅಂತ. ನಮ್ದು ವರ್ಷ ವರ್ಷ ಕೊಡುವ ಕ್ರಮ ಇಲ್ಲ. ಒಂದು ಸಲ ಬಂದ್ರೆ ಕೊಡು. ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಕಳೆದ ವರ್ಷ ನಮ್ಮನ್ನು ಬಿಡ್ಲಿಲ್ಲ, ಈ ವರ್ಷ ಹೇಳಿಕೆ ಮಾಡ್ಲಿಲ್ಲ, ಅದು ಯಾಕೆ ಅಂತ. ಹಾಗಲ್ಲ, ಈಗ ಯೋಚನೆ ಮಾಡಿ. ಈಗ ನಮ್ಮನ್ನು ಓಲೈಸುವಂತ ಇಷ್ಟು ಜನ ಇದ್ದಾರೆ, ಇವರು ನಮಗೆ ಯಾಕೆ ಕೈ ಮುಗಿಯುತ್ತಾರೆ? ನಾವು ದೊರೆಗಳಿದ್ದೇವೆ, ನಾವೇ ಹೋಗಿ ಮತ್ತೊಬ್ಬರ ಕಾಲಿಗೆ ಬಿದ್ದರೆ ಇವ್ರು ಏನು ತಿಳಿಯುತ್ತಾರೆ? ಇವರು ನಮ್ಮ ಮುಂದೆ ಮಾತ್ರ ದೊಡ್ಡ ಸಂಗತಿ. ಅವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇದ್ದು ನಂಬಿಕೆ ಉಂಟು, ಗೌರವ ಕೊಡ್ತಾರೆ. ಈಗ ನಾಳೆ ದಿವಸ ನಾವು ಅರ್ಜುನನ ಕಾಲು ಹಿಡಿದ್ರೆ ಇವರಿಗಿಂತ ದೊಡ್ಡವರು ಬಂದ್ರು ಅಂತ ಗೊತ್ತಾದ್ರೆ ಇವರದ್ದು ಏನು ಪೌರುಷ ಪರಾಕ್ರಮ ಇಲ್ಲ. ಇವರು ಅವರ ಕಾಲು ಹಿಡಿತಾರೆ. ಇವರೆಂತ ದೊರೆಗಳು? ಇಲ್ಲ ಇಲ್ಲ ಇಲ್ಲ, ನಮಗೆ ಅಗೌರವ ತೋರಿಸುತ್ತಾರೆ. ಇಲ್ಲ ಹಾಗಲ್ಲ. ಮತ್ತೆ ಮೊಮ್ಮಗ ಮಗ ಅಪ್ಪ, ಹೌದು, ಮೂರು ಜನ. ಈಗ ಮಗ ಅಪ್ಪನಿಗೆ ಕಾಲು ಹಿಡಿದ್ರೆ, ಕಾಲು ಬಿದ್ರೆ ಮೊಮ್ಮಗ ಏನ್ ಮಾಡ್ತಾರೆ? ಮೊಮ್ಮಗರ ಅಜ್ಜನ ಕಾಲಿಗೆ ಬೀಳ್ತಾರೆ, ಅಪ್ಪನ ಕಾಲಿಗೂ ಬೀಳ್ತಾನೆ. ಬೀಳ್ತಾನೆ. ಯಾಕದು ಪರಂಪರೆ. ಹೌದು. ನನ್ನ ಅಪ್ಪ ಅಪ್ಪನ ಕಾಲು ಹಿಡಿತಾನೆ, ನಾನು ಮಗನಾಗಿ ಅಪ್ಪನ ಕಾಲು ಹಿಡಿಬೇಕು. ಹೌದು. ಇವರಿಗೆಲ್ಲ ಗೊತ್ತುಂಟು ನಾವು ಸಾಮಂತರು ಅಂತ. ಚಕ್ರವರ್ತಿ ಮನೆತನಕ್ಕೆ ಒಂದು ಮಾನ ಸಲ್ಲಿಸಿದ್ರೆ ಇವರು ನಮಗೆ ಅವಮರ್ಯಾದೆ ಮಾಡುವುದಿಲ್ಲ. ಅಲ್ಲ, ಈಗ ಅವಮರ್ಯಾದೆ ಅಲ್ಲದಿದ್ರೆ ಅದರಲ್ಲಿ ಬರ್ದಿಟ್ಟದ ಹಾಗೆ ಅಲ್ವಾ? ಹೇಗೆ? ಪರಾಕ್ರಮ ಉಳ್ಳವರು ಕಟ್ಟಬೇಕು, ಭಟರು ಕಟ್ಟಬೇಕು. ಈಗ ಸೇನೆ ನಷ್ಟ ಆಗುತ್ತದೆ. ಹೌದಾ? ಒಂದು ವಾಕ್ಯದಲ್ಲಿ ಅರ್ಥ ಮಾಡುವುದಲ್ವೇ? ಮತ್ತೆಂತದ್ದು? ಪರಾಕ್ರಮ ಅಂತ ಹೇಳಿದ್ರೆ ಹೊಡೆದಾಟ ಮಾಡುವುದು ಒಂದೇ. ಮತ್ತೆಂತದ್ದು? ವಿಕ್ರಮದ ಸಿರಿಯನ್ನು ಬೆಳೆಸುವಲ್ಲಿ ನಮಗೆ ಒಂದಷ್ಟು ಮತ್ತಷ್ಟು ಸೇರಿಸಿಕೊಳ್ಳುವುದಕ್ಕೆ, ನಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ. ಇಲ್ಲಿ ಏನು ನಾವು ಸೋತ್ರೆ ಸೋಲುವುದಲ್ಲ, ಮತ್ತೆ ನಿಮ್ಮದ್ದಾದಂತಹ ಒಳ್ಳೆಯ ಕರ್ತವ್ಯಕ್ಕೆ ನಮ್ಮದ್ದಾದಂತಹ ಒಂದು ದೇಣಿಗೆ ಇದೆ. ಆಗ ಧರ್ಮರಾಯ ನಮ್ಮನ್ನು ಕರೆಸ್ತಾನೆ, ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿಸ್ತಾನೆ, ಶಾಲು ಹಾಕುತ್ತಾನೆ, ಅಭಿಮಾನದಿಂದ ಕಾಣ್ತಾರೆ. ನೀನು ಮತ್ತೆ ನಾನು ಹೋಗಿ ಅಲ್ಲಿ ಆ ಅಧ್ವರದ ಪೂರ್ಣಾಹುತಿಯ ಕಾಲದಲ್ಲಿ. ಈಗ ಗೊತ್ತಾಯ್ತಾ ನಿಮಗೆ ಇವರು ಇಷ್ಟೆಲ್ಲ ಮಾತಾಡಿದ ಯಾಕೆಂತ? ಇವರಿಗೊಂದು ಸನ್ಮಾನ ಪಡ್ಕೊಳ್ಳುವ ಚಟ ಇವರಿಗೆ. ಅಲ್ಲ, ಹಾಗೆಲ್ಲ ಅದಕ್ಕಿಂತಲೂ ನಾವು ಈಗ ಇಂಥ ಕಾರ್ಯಕ್ರಮದಲ್ಲಿ ಒಂದು ಶಾಲು ಬಯಸ್ತೇವೆ ಬಿಟ್ರೆ ನಮ್ಮದ್ದು 22, 33 ಅಂತೆಲ್ಲ ಮಾಡುವುದಿಲ್ಲ ನಾವು. ಅದಲ್ಲ, ಅದಕ್ಕಿಂತಲೂ ಅಲ್ಲ ಇವರು ಶಾಲು ಪಡ್ಕೊಳ್ಳುದು ಉಂಟಲ್ಲ, ಯಾರಿಗೆ ಗೊತ್ತಾಗುದಿಲ್ಲ ಅಂತ. ಅಲ್ಲ, ಇರಲಿ, ಪಡ್ಕೊಂಡ ಮೇಲೆ ಗೊತ್ತಾಗುದು. ಅಲ್ಲ, ಬಂದ್ರೆ ಹಾಗೆ ಬರಬೇಕು, ಗೊತ್ತಿಲ್ಲದಂತೆ ಬರಬೇಕು. ನೀವು ಅಮ್ಮ ಅದಲ್ಲ ಅದಲ್ಲ ಮಗನೇ, ಅದರಲ್ಲಿ ನಾವು ಒಂದೇ. ನೀನೇನು ಗಡಿಬಿಡ ಇಲ್ಲ, ನೀವು ಅಷ್ಟೆಲ್ಲ ಹಾಕೋದು ಬೇಡ. ಅದಲ್ಲ, ಮತ್ತೊಬ್ಬರು ನಮ್ಮ ತಲೆಯ ಮೇಲಿಡುವಂತ ಚಿನ್ನದ ಕಿರೀಟವೇ ಇರಲಿ, ಅದು ದಾಸ್ಯತ್ವದ ಸಂಕೇತ ಅಂತ ಆದ್ರೆ ನಮಗದು ಬೇಡ. ನಾವು ಸ್ವಾಭಿಮಾನದನರಾಗಿ ಬದುಕೋಣ. ಈಗ ನಮ್ಮಲ್ಲಿ ಸೈನ್ಯ ಸಣ್ಣದು, ಅದು ಇರುವುದು ಯಾಕೆ? ಇರುವುದು ಯಾಕೆ? ಆ ಹುಡುಗರು ಏನು ಹೇಳ್ತಾರೆ? ಮತ್ತೆ ಜನ್ಮಭೂಮಿಗೋಸ್ಕರವಾಗಿ ಪ್ರಾಣ ಕೊಡ್ತೇವೆ ಹೇಳ್ತಾರೆ. ಯಾವ ಯಾವುದೋ ದೇಶದಲ್ಲಿ ನಿಮಗಿಷ್ಟು ಸೌಲಭ್ಯ ಕೊಡ್ತೇವೆ, ನಿಮಗಿಷ್ಟು ಸಂಬಳ ಕೊಡ್ತೇವೆ, ನಿಮಗಿಷ್ಟು ಸೌಕರ್ಯ ಕೊಡ್ತೇವೆ ಅಂತ ಸೇನೆಗೆ ಜನ ಸೇರಿಸಿಕೊಳ್ಳುವುದು. ಆದ್ರೆ ನಮ್ಮ ನೆಲದಲ್ಲಿ ಹಾಗಲ್ಲ. ಸ್ವ ಇಚ್ಛೆಯಿಂದ ಪ್ರಾಣವನ್ನಾದ್ರೂ ನಮ್ಮ ಜನ್ಮಭೂಮಿಗೆ ಕೊಡುತ್ತೇವೆ ಎನ್ನುವಂತ ಆಸೆಯಿಂದ ತಾನಾಗಿ ಬಂದು ಸೇನೆಗೆ ಸೇರುವಂತ ವೀರ ಯುವಕರಿದ್ದರೆ ಅದು ನಮ್ಮ ನೆಲದಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ, ಇನ್ನೆಲ್ಲಿಯೂ ಇಲ್ಲ. ಅದಕ್ಕೆ ಹೇಳುವಲ್ಲ, ತಿಳಿದವರು ಹೇಳಿಲ್ವಾ? ಏನು? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹುಡುಗರಿದ್ದಾರೆ. ಅಲ್ಲ, ಸರಿ, ನೀನು ಹೇಳುದು ಸರಿ. ಈಗ ನಮ್ಮ ದೇಶ ಅಂದ್ರೆ ಯಾವುದು? ನಮ್ಮ ನಾಡು.
ಹೌದಾ? ಹೌದು. ನಮ್ಮದ್ದು ಪ್ರಾಂತ್ಯ ಇರ್ಲಿ, ಅರ್ಥ ಆಯ್ತಾ? ಇರ್ಲಿ. ನಮ್ಮ ದೇಶ ಅಂತ ಹೇಳುವುದಿದ್ರೆ ಒಟ್ಟು ಭರತ ಭೂಮಿಗೆ ಸಂಬಂಧಪಟ್ಟು ಹೇಳುವುದು. ಹೌದು. ಅದು ಚಕ್ರವರ್ತಿ ಮನೆತನ ನಮ್ಮದ್ದೇ. ಹಾ. ಉತ್ತರದ ಯಾವುದು ಹಸ್ತಿನಾವತಿ ಉಂಟೋ ಹಾ. ನಮ್ಮ ನೆಲದಿಂದ ಆಚೆಯದ್ದಲ್ಲ. ಅಲ್ಲ, ನಮ್ಮಲ್ಲಿದೆ. ಒಂದೊಂದು ಪ್ರಾಂತ್ಯದವರು ಹಾ. ಮತ್ತೊಬ್ಬ ಯಾರೂ ಏಳಿಗೆ ಆಗದಂತೆ ಎಲ್ಲ ಸಾಲ ಮಾಡಿ ಮುಳುಗಿಸಿ ಹೌದು. ಕೇಂದ್ರಕ್ಕೆ ಸುಮ್ಮನೆ ತಲೆನೋವು ತರಿಸುವುದು ನಮ್ಮ ವೀರತ್ವ ಅಲ್ಲ, ಧೀರತ್ವ ಅಲ್ಲ. ಅಲ್ಲ 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 ಅಲ್ಲ. ಅರ್ಥ ಆಯ್ತಾ? ಹೌದು. ಜನ್ಮ ಕಾಲಕ್ಕೆ ಯಾರು ಬಂದರೂ ಹಸೆ ಕಚ್ಚಲಿ ಅಂತ ಮಾಡುವುದಲ್ಲ, ಅಲ್ಲ. ಸುಮ್ಮನೆ ಯಾರಿಗೂ ಕೊಡುವುದಲ್ಲ. ಈಗ ನಮ್ಮದನ್ನು ಉಳಿಸಿ ಹಾ. ಏನಾದ್ರೂ ಕೇಂದ್ರಕ್ಕೆ ಸ್ವಲ್ಪ ಉಪಕಾರ ಮಾಡ್ಲಿಕ್ಕೆ ನೋಡುವ. ಅಲ್ಲ ಅಲ್ಲ. ನಮಗೆ ಕೊಡ್ಲಿಕ್ಕೆ ಆಗದೇ ಇದ್ರು ಹಾ. ಅವರಿಂದಲೇ ವರ್ಷ ತೆಕ್ಕೊಳ್ಳುವುದು ಬೇಡ. ಹಾ. ಈಗ ಅದರಿಂದ ಹೇಳುದು ಇದ್ದದ್ದನ್ನಾದ್ರೂ ಉಳಿಸುವ ಅಂತ. ಈಗ ಅಲ್ಲ, ಅದು ದೊಡ್ಡದೇ. ಅಲ್ಲ, ನಾನೊಂದು ಹೇಳಮ್ಮ. ಎಂತದ್ದು? ಈಗ ಅವರು ಹೇಳಿದ್ರು ಹಾ. ದೇಶ ಅಂದ್ರೆ ಉದ್ಧಾರ ಆಗಬೇಕಿದ್ರೆ ಹಾ, ಕೇಂದ್ರ. ನಾವು ಈಗೆಲ್ಲ ಕೇಂದ್ರ ಅಂತ ಹೇಳಿದ್ರು. ಹೌದು. ಕೇಂದ್ರ ಉಳಿಬೇಕು ಅಂತ ಇದ್ರೆ ಹಾ. ಮೊದಲು ಒಂದು ಊರಿನಲ್ಲಿ ಒಗ್ಗಟ್ಟಾಗಬೇಕು, ಆಗಬೇಕು. ಆಮೇಲೆ ಒಂದು ರಾಜ್ಯದಲ್ಲಿ ಆಗ್ಬೇಕು. ಆಗಬೇಕು. ಇದೆಲ್ಲ ಒಗ್ಗಟ್ಟಾಗಿ ಮುಂದುವರಿದ್ರೆ ಮಾತ್ರ ಕೇಂದ್ರದಲ್ಲಿ ಉಳಿಲಿಕ್ಕೆ ಸಾಧ್ಯ. ಹೌದು, ಒಗ್ಗಟ್ಟಾಗಿ ನಮ್ಮವರಿಗೆ ನಾವು ಹೊಡೆಯುವುದ. ನಮ್ಮವರಿಗೆ ಹೊಡೆಯುವುದಲ್ಲ, ಅವರು ಹೊಡಿಲಿಕ್ಕೆ ಬಂದಾಗ ಎದೆ ಹಾ, ಅದು ಅವರು ಏನು ಹೊಡೆಯುತ್ತಾರೆ? ಹಾ. ಧರ್ಮದಲ್ಲಿ ಬಂದಿದ್ದಾರೆ, ಅಶ್ವಮೇಧ ಅಂತ ಬಂದಿದ್ದಾರೆ. ಆಯ್ತು, ಈಗ ಅವರು ದೊಡ್ಡ- ನಮ್ಮ ರಾಜ್ಯವನ್ನು ಕಬಳಿಸುವುದಕ್ಕೆ ಬಂದದ್ದಲ್ಲ. ಅವರು ದೊಡ್ಡ- ನಮ್ಮನ್ನು ಸೋಲಿಸಿ ನಾವು ಕಪ್ಪ ಕೊಟ್ರೆ ಬೇಲಿ ಹಾಕ್ತಾರೆ ಅಂತ ಇವ್ರು ಹೇಳಿದ ಹಾಗೆ ಮಾಡುವುದಿತ್ತು. ಹಾ. ಯಾಕೆ ಯಾಕೆ? ಕೊನೆಯ ವಾಕ್ಯ ಬರಿಬಾರ್ದಿತ್ತು, ಬರಿಬಾರ್ದು. ಕಪ್ಪ ಕೊಡಿದ್ದು ಇಷ್ಟೇ ಬರಿಬೇಕಿತ್ತು. ಈಗ ಅದು ಬೇಡ. ಹಾ. ಈಗ ಅವರು ದೊಡ್ಡವರು ಎನ್ನುವುದನ್ನು ಒಪ್ಪುವ, ನಾವು ಸಣ್ಣವರಾಗುದು ಯಾಕೆ? ಹೇಗೆ? ನಮಗೆ ಅದು ಬೇಕು. ಹೇಗೆ? ಈಗ ನಮ್ಮ ಹುಡುಗ ಸಣ್ಣವನಿರಬಹುದು. ನೀವೇ ಯೋಚನೆ ಮಾಡಿ, ಲವಕುಶರ್ ಎನ್ನುವ ಇಬ್ಬರು ಹುಡುಗರು ಮತ್ತೆ ಅಯೋಧ್ಯೆಯ ರಾಮನ ಸೇನೆಯನ್ನು ಮಣಿಸಿದ್ದಾರೆ. ಮತ್ತೆ ನಮ್ಮ ಹುಡುಗ ಏನು ಕಡಿಮೆ? ರಾಮನ ಸೇನೆಯನ್ನು ಮಣಿಸುವುದಕ್ಕೆ ಹಾ. ರಾಮ ಅವನಲ್ಲಿದ್ದಂತಹ ವಿದ್ಯೆಯನ್ನು ಹಾ. ಸೀತಾದೇವಿ ಗರ್ಭದಲ್ಲಿ ಮಕ್ಕಳನ್ನು ಹೊತ್ತಿರುವಾಗಲೇ ಉಪದೇಶ ಮಾಡಿದ್ದ. ಹಾ. ಲವಕುಶರನ್ನು ಹೆತ್ತವಳು ಸೀತೆ, ಇವನನ್ನು ಹೆತ್ತವಳು ನೀನು. ಸೀತೆಗೂ ನಿನಗೂ ಸರಿ ಉಂಟಾ? ಸರಿ, ದೊಡ್ಡ ದೊಡ್ಡದೆಲ್ಲ ಮಾತಾಡ್ತಾಳೆ. ಸರಿ ಉಂಟು. ಎಲ್ಲ ಉಪಮಾಲಕರೆಲ್ಲ ದೊಡ್ಡ ದೊಡ್ಡದು. ದೊಡ್ಡದಲ್ಲ, ಸರಿ ಉಂಟು. ಈಗ ಸೀತೆಗೆ ರಾಮ ಬೇಕಾದ ಹಾಗೆ ಉಪದೇಶ ಮಾಡಿ ಮಕ್ಕಳನ್ನು ಅಷ್ಟು ಬೆಳೆಸಿದ್ದಾನೆ ಹಾ. ಅಲ್ವಾ? ನನ್ನಪ್ಪ ನನಗೂ ಆಸೆ ಇತ್ತು ಮಗ, ಆದ್ರೆ ನೀನು ನನ್ನ ಹೊಟ್ಟೆಯಲ್ಲಿರುವಾಗ ನನಗೆ ಎಷ್ಟು ಕತೆ ಕೇಳಬೇಕು ಅಂತ ಆಸೆ ಇತ್ತು ಗೊತ್ತುಂಟ? ಇವರಿಗೆ ಕತೆ ಗೊತ್ತುಂಟಾ? ಅಯ್ಯೋ, ನಾನು ಕಣ್ಣು ತೂಕಡಿಸುವ ಮೊದಲು ಈ ಪುಣ್ಯಾತ್ಮ ಮಲಗಿ ಆಗುತ್ತದೆ. ಮತ್ತೆ ಉಪದೇಶ ಎಂತದ್ದು, ಕತೆ ಹೇಳುದೆಂತ? ಅಲ್ಲ, ಎಲ್ಲಿಂದ ಉಪದೇಶ ಮಾಡುದು? ಹಾ. ಆ ಸೀತಾದೇವಿ ಹೇಳಿದಳು, ಹಾ. ರಾಮ ನಿನ್ನ ತೊಡೆಯಲ್ಲಿ ನಾ ತಲೆ ಇಟ್ಟು ಮಲಗುತ್ತೇನೆ ಅಂತ. ಹೌದು. ಈ ಗೂಬೆಯಲ್ಲಿಂದ ಹೇಳುವುದು? ಬೇಡ, ಲವಕುಶರ ಕತೆ ಬಿಡುವ. ಕೃಷ್ಣ ಬಲರಾಮರು ಮತ್ತೆ? ಮಧುರೆಯಲ್ಲಿರುವ ಹೊತ್ತಿನಲ್ಲಿ ಎಷ್ಟು ಸಲ ಮತ್ತೆ? ಮಾಗದ ಎಷ್ಟು ಸಲ ಸೇನೆ ಹಿಡ್ಕೊಂಡು ಬರ್ಲಿಲ್ಲ? ಮತ್ತೆ? ಅಂತ ಅಕ್ಷೋಹಿಣಿ ಸಂಖ್ಯೆಯನ್ನು ಆ ಎರಡು ಹುಡುಗರಲ್ವ ನಿರ್ನಾಮ ಮಾಡಿದ್ದು? ಮತ್ತೆ ಹಾಗಿರುವ ನಮ್ಮ ಹುಡುಗನಿಗೆ ಅದು ಅಧರ್ಮಿಗಳಾದಂತಹ ಮಾಗಧನ ಸೇನೆಯನ್ನು ಧರ್ಮಾತ್ಮರಾದಂತಹ ಕೃಷ್ಣ ಬಲರಾಮರು ಕೊಚ್ಚಿ ಹಾಕಿದ್ದು. ಅದು ಪರಿಣಾಮ. ಇಲ್ಲಿ ಧರ್ಮಾತ್ಮರಾದ ಧರ್ಮರಾಯನ ಸೇನೆಯನ್ನು ಹಾ. ನಾವು ಅಧರ್ಮದಲ್ಲಿ ನಿಂತುಕೊಂಡು ಕೆಡಹುವುದಕ್ಕಾಗುವುದಿಲ್ಲ. ಅಧರ್ಮ ಆಗುವುದಿಲ್ಲ. ಈಗ ಕೃಷ್ಣನ ಬೆಂಬಲ ಅವರಿಗೆ ಇರ್ಲಿ. ಕೃಷ್ಣ ಏನು ಹೇಳಿದ್ದಾನೆ? ಏನು ಹೇಳಿದ್ದಾನೆ? ಸ್ವಧರ್ಮೇ ನಿಧನ ಶ್ರೇಯ. ಮತ್ತೆ? ನಮ್ಮ ಧರ್ಮದಲ್ಲಿ ನಾವು ಆಸಕ್ತರಾಗಬೇಕು, ಮುಂದುವರಿಯಬೇಕು. ಅದಕ್ಕೆ ದೈವ ಸಹಾಯ ಉಂಟು. ಯುದ್ಧ ಕ್ಷತ್ರಿಯರಿಗೆ ಧರ್ಮೋಚಿತವೇ, ಅದೇನು ಅಪರಾಧ ಅಲ್ಲ. ಆದ್ದರಿಂದ ಕುದುರೆ ಕಟ್ಟಿದ್ದು ಸರಿ, ಯುದ್ಧವೇ ಮಾಡಬೇಕು. ನಾನು ಹೇಳುದು ಬೇಡ ಅಂತ. ನಾನು ಹೇಳುದು ಬೇಡ ಅಂತ. ಇದು ನಿನ್ನ ತೀರ್ಮಾನ. ನಾನು ಹೇಳಮ್ಮ, ಇದು ನಿನ್ನ ನಿಮ್ಮ ತೀರ್ಮಾನ. ನಿರ್ಧಾರ ಸರಿಯಾಗಿ ಉಂಟು. ಹಾ. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾದವ ಯುದ್ಧಕ್ಕೆ ಹೆದರಿದ ಅಂತ ಆದ್ರೆ ಅವ ಬದುಕಿದ್ದು ಸತ್ತ ಹಾಗೆ. ಹಾ. ಹಾಗಾಗಬಾರದು. ಹಾ. ನೀವು ಹೇಳಿದ ಮೇಲೆ ಹಾ. ನಿರ್ಧಾರ ನಾನು ಕೈಗೊಂಡಿದ್ದೇನೆ. ಹಾ. ಯುದ್ಧ ಮಾಡಬೇಕು ಅಂತ ಹೇಳಿದ್ರಲ್ಲ, ಹಾ. ನಿಮ್ಮ ಒಪ್ಪಿಗೆ ಉಂಟು ಆದ್ರೆ? ಯುದ್ಧ ನಾನು ಮುಂದುವರಿಸಿ. ಸರಿ ಮಗನೇ. ಆದ್ರೆ ನನ್ನ ಒಪ್ಪಿಗೆ, ಆಶೀರ್ವಾದ ಎಲ್ಲವೂ ನಿನ್ನ ಮೇಲುಂಟು. ಹಾ. ಆದ್ರೆ ನಾನು ಹೋಗ್ತೇನೆ. ಆದ್ರೆ ಮೊದಲು ನಿನ್ನ ಅಪ್ಪ ನಿನ್ನನ್ನು ಒಪ್ಪಬೇಕು. ಹಾ. ಯಾಕೆ? ಯಾಕೆ? ಅವರು ಹೂ ಹಾ. ಅಂತ ಹೇಳದಿದ್ರೆ ಹಾ. ಸೇನೆ ಹೊರಡುದು. ಹಾ. ಅಪ್ಪ, ಅವ್ರ ಹತ್ರ ಹೋಗಿ ಹೇಳು. ಅಪ್ಪ, ಹೂ ಅಂತ ಹೇಳು. ಇಷ್ಟೇ. ಇಷ್ಟೆಲ್ಲ ಮಾತಾಡಿದಾರಮ್ಮ, ಹೌದಾ? ಯಾಕಾಗಿ? ನನಗಾಗಿ ಮಾತಾಡಿದ. ಅರ್ಥ ಆಗಿದೆ ನಿಮಗೆ? ಮಾತ್ರ ಅಲ್ಲ, ನಿಮ್ಮ ಮಗ ಏನು ಅಂತ ಪ್ರಪಂಚಕ್ಕೆ ತೋರ್ಪಡಿಸೋದಕ್ಕೆ ಒಂದು ಅವಕಾಶ ನನಗೆ. ಅದಕ್ಕೆ ನೀವು ಮಾತಾಡಬೇಡಿ, ಒಂದು ಹ್ಞೂ ಹೇಳಿ. ಸಾಕಲ್ಲ? ಅದು ಹಾಕ್ಲಿಕ್ಕೆ ಹೊಟ್ಟೆ ನೋವು ಹಾಗೆ ಆಗ್ತದೆ. ಅಲ್ಲ, ಆವಾಗ ನೀವು ಮಾಡಿದಷ್ಟು ಚಂದ ಇಲ್ಲ. ಇಲ್ಲ, ಇದೀಗ ಹೊಟ್ಟೆ ನೋವು ಇದ್ದೇ ಹೇಳಿದ. ಹೀಗೆ ಹೌದು, ಹೌದು. ಅವರು ವ್ಯತ್ಯಾಸ ಉಂಟು. ಸರಿ ಮಗನೇ, ಸರಿ. ಯುದ್ಧದಲ್ಲಿ ಕೀರ್ತಿಶಾಲಿಯಾಗಿ ಬಾ. ಖಂಡಿತ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ ಎನ್ನುವಂತ ಮಾತು ನಿನಗೂ ಗೊತ್ತುಂಟು ತಾನೇ? ಮಗು, ನಾನು ತಂದಿಟ್ಟ ಗ್ರಂಥ ಎಲ್ಲಾ ಬಾಯ್ಪಾಠ ಮಾಡಿದ. ಇರಲಿ, ಒಂದು ಮತ್ತೆ ವಾಕ್ಯವೂ ಬಿಡುವುದಿಲ್ಲ. ಉತ್ತರಾಧಿಕಾರಿಗಳು ನಾವೇ ಅಲ್ವ? ಮತ್ತೆ? ಮಗು, ಹಾ. ಅದಲ್ಲ ಮಗನೇ. ಏನಮ್ಮ? ಸಾವಿರಾರು ಜನ ಸಜ್ಜನರು ಹೊಗಳಲಿ ಯಾ ತೆಗಳಲಿ, ಹಾ. ಸಂಪತ್ತಿನ ಹೊಳೆ ಹರಿದು ಬರಲಿ, ನಿಂತ ತಕ್ಷಣದಲ್ಲಿ ನಾಶವಾಗಲಿ, ಸರಿ. ಮರಣ ಎನ್ನುವಂಥದ್ದು ಈ ಕ್ಷಣಕ್ಕೆ ಬರಲಿ, ಹಾ. ಯುಗಾಂತರದಲ್ಲಿ ಬರಲಿ, ಖಂಡಿತ. ತೀರರಾದವರು ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದಿಲ್ಲ. ಸರಿ. ನಿಮಗೆ ಯುದ್ಧ ಮಾಡಬೇಕು ಅಂತ ಹುಮ್ಮಸ್ಸಲ್ಲಿ ಹಾ. ಇಂಥ ಮಕ್ಕಳನ್ನು ಬಲಿ ಕೊಡ್ತೀರಲ್ಲ, ಎಲ್ಲೆಲ್ಲಿ
ಎಂತ ತಂದು ನಾವು ಸಾಕುವುದಿಲ್ಲ, ಇದನ್ನೆಲ್ಲ ಬಲಿ ಕೊಡ್ಲಿಕ್ಕೆ ತಕೊಂಡೋಗ್ತೀವಿ. ನೀವು ಆಲೋಚನೆ ಮಾಡಿದ ಹಾಗೆ ಸಂತೋಷದಲ್ಲಿ ಕೆಲಸ ಮಾಡ್ತಾರೆ. ಸೇವೆ ಮತ್ತೆ ಸೇವೆ ಅಂತ ಬರ್ತಾರೆ. ಹೌದೌದು. ಯುದ್ಧಕ್ಕೆ ಹೊರಡುವಾಗ ನಮ್ಮ ಜೊತೆಗೆ ಮಗು ಹಾ. ಮಾತ್ರವೇ ಅಲ್ಲ, ಹಾ. ಅರ್ಜುನನ ಬಿಟ್ಟ ಬಾಣಗಳಿಂದ ಹಾ. ನಿನ್ನ ದೇಹದಲ್ಲಿ ನಾಟಿ ಹಾ. ರಕ್ತ ಹರಿದು ಹೋಯಿತು ಅಂತ ಆದ್ರೆ ಅರ್ಜುನ ಪರಾಕ್ರಮಿ ಅಂತ ಪ್ರಪಂಚ ತಿಳಿಯುವುದಲ್ಲ. ಖಂಡಿತ. ನೀ ಬಿಡುವ ಬಾಣಗಳನ್ನು ಕತ್ತರಿಸುವುದಕ್ಕಾಗದೆ ಹಾ. ಅರ್ಜುನನ ಹಣೆಯಲ್ಲಿ ಒಂದು ಹನಿ ಬೆವರು ಬಂದ್ರೆ ಸಾಕಲ್ಲ, ನಿನ್ನ ಪರಾಕ್ರಮ ಲೋಕ ತಿಳಿಯುತ್ತದೆ. ಇಷ್ಟು ಸಾಕ ಮನೆಯಲ್ಲಿ. ಒಳಿತಾಗಲಿ, ಒಳಿತಾಗಲಿ. ಅಪ್ಪ ಹೋಗಿ ಬರ್ತಾರೆ, ಹೊರಟೆ ಹೋಗಿ ಬಾ. ನೀವು ಹೋಗಬಹುದು. ಆಯ್ತು ಮಹಾತಾಯಿ, ನಿಮ್ಮದ್ದೇ ಅಲ್ವಾ ಇನ್ನು ಎಲ್ಲ ಸಂಘ ಮುಗಿಯುವವರೆಗೆ ನೀವು ತೊಡಗಿಸಿಕೊಳ್ಳುವುದಿಲ್ಲ. ನಾವು ಏನಿಲ್ಲಲ್ಲ. ಕುದುರೆಗಳು ನೀನು ನೀನು ಕುಸುಮದಾಯಕನು ನೀನು, ಇಲ್ಲಿಗೆ ಬಂದ ವಿಷಮದಾಯಕವಿದೇನು? ತಪ್ಪುದೇನು? ಎಲ್ಲ ಪ್ರವೀರ, ಈ ತುರಗವನ್ನು ಬಂಧಿಸಿದೆಯಲ್ಲ, ನೀನು ಬಂದಂತಹ ಟಿವಿ ನೋಡುತ್ತಾ ಇದ್ದರೆ ದಿವಾಕರ ಬಂದ ಹಾಗೆ ಕಾಣುತ್ತಾ ಇದ್ದ. ಯಾಕೆ ಎಲ್ಲರನ್ನು ಭಕ್ಷಿಸುತ್ತೇನೆ ಎಂಬುದಾಗಿ ನೀನು ಬಂದಿದ್ದೆಲ್ಲ, ನಮ್ಮಲ್ಲಿ ದೊಡ್ಡ ದಿವಾಕರ ಇದ್ದಾನೆ. ಎದುರಿಸುತ್ತೀಯ? ಸಾಮರ್ಥ್ಯ ಉಂಟಾ? ಹಾಗಾದ್ರೆ ಎದುರಿಸು ಬಾ. ನೀನು ರಕ್ಷಿತನಾ? ರಕ್ಷಿಸ್ತೀಯಾ? ರಕ್ಷಿಸುತ್ತೇನೆ ಬಾಬಾ. ಸಾಮದಲ್ಲಿ ಹೇಳ್ತಾ ಇದ್ದೇನೆ, ಕುದುರೆಯನ್ನು ಬಿಡು. ಯಾರು ನೀನು? ಪ್ರದ್ಯುಮ್ನ. ನಿನ್ನದಾದ ಪರಾಕ್ರಮ ನಾನು ಅರಿತಿದ್ದೇನೆ. ಓಲೆಯಲ್ಲಿ ಬರೆದಿರುವ ಒಕ್ಕಣೆಯನ್ನು ಓದಿ ಅರ್ಥ ಮಾಡಿಕೊಂಡು ಆ ಮುಖೇನವಾಗಿ ತುರಗವನ್ನು ಬಂಧಿಸಿ ಯುದ್ಧಕ್ಕೆ ಬಂದವ ನಾನು. ನೀಲಧ್ವಜನ ಮಗ ಪ್ರವೀರ. ಕಪ್ಪ ಕೊಡುವ ಮಾತೇ ಇಲ್ಲ. ಕುಡಿದ ಯುದ್ಧ ಮಾಡು. ಹೌದಾ?
ಕೊಂದವನ ಜೊತೆಗೆ ಸೇರಿಕೊಂಡು ಉಳಿದವರಲ್ಲಿ ಯುದ್ಧಕ್ಕೆ ಹೊರಟಿದ್ಯಲ್ಲ, ನಿನಗೆ ನಾನು ಏನು ಹೇಳಬೇಕು? ದೇವರ ಆಜ್ಞೆಯಂತೆ ನಾ ಹೊರಟವ. ನಿನ್ನಾಗೆ ನಾನು ನನ್ನ ಅಪ್ಪನಿಗೆ ಮಗಲ್ಲ, ಮತ್ತೆ ಏನು ಅಂತ ತೋರಿಸಿ. ಧ್ವರಣಿ ಬಜಾತನೆ ದುರ್ಗಾ ಧ್ವರವಿತಿ ಧ್ವರಣಿ ಬಜಾತ ಧ್ವರಣಿ ಬಜಾತನೆ ದುರ್ಗಾ ಧ್ವರವಿತಿ ಹರಿಯದ ಮದ ಮುಖನು ಹರಿಯಮ್ಮಯ್ಯನು ಧರ್ಮದ ವೃಕ್ಷಕ ದುರಬೇಡುವೆನು. ಬಳಿರೆ. ಆಹಾ, ಮೆಚ್ಚಿದೆ ಮೆಚ್ಚಿದೆ. ಹೌದಾ? ನಮ್ಮವರನ್ನೆಲ್ಲ ಹೊಡೆದುರುಳಿಸಿ ಹಾ, ಮಗು ಏನು? ಎದುರಿನವರೇ ಇರಲಿ, ಹಾ, ಗುಣಕ್ಕೆ ನಾವು ಮತ್ಸರ ಪಡುವವರಲ್ಲ. ಆಹಾ, ಹಾ, ನಿನ್ನ ವೀರತನಕ್ಕೆ ಮೆಚ್ಚಿದ್ದೇನೆ. ಸರಿ. ಆದರೆ ಏನು ನಾವು ಒಮ್ಮೆಲೆ ಪ್ರಕಾಶಿಸುವುದಲ್ಲ ಮಗು, ಮತ್ತೆ? ಯಾವಾಗಲೂ ಹಾ. ಯಶಸ್ಸು ಎನ್ನುವುದು ಹಂತ ಹಂತವಾಗಿ ಸಿಗಬೇಕು. ಖಂಡಿತ. ಒಮ್ಮೆಲೆ ಪ್ರಕಾಶಿಸಿದ್ರೆ ಅದಕ್ಕೆ ವಿಕೃತ ಅಂತ ಹೆಸರು. ಹೌದು, ನಂದಿ ಹೋಗುವ ದೀಪಕ್ಕೆ ಪ್ರಕಾಶ ಹೆಚ್ಚು ಅಂತ ಒಂದು ಮಾತುಂಟು. ಹೇಳ್ತಾರೆ. ಹಾಗಾಗ ಕೂಡದು ನಿನ್ನ ಬದುಕು. ಆಹಾ, ನಿನಗೆ ಪ್ರಾಯ ಎಷ್ಟಾಯ್ತು? ಯಾಕೆ? ಅಲ್ಲ, ಇನ್ನು ಸಣ್ಣವಲ್ವ? ಸಣ್ಣ ಪ್ರಾಯ. ಹೌದು, ಸಣ್ಣ ಪ್ರಾಯದವರೆಲ್ಲ ಹಾ. ತುಂಬಾ ಬದುಕಬೇಕು ಅಂತ ಹಂಬಲಿಸುವವರು ನಾವು. ಹೌದಾ? ನಾವು ಅಶ್ವಮೇಧ ಕೈಗೊಳ್ಳುವ ಹಿಂದಿನ ಹಾ. ಉದ್ದೇಶ ಹೇಗೆ? ಎಷ್ಟೋ ಮಂದಿಯ ರಕ್ತಕ್ಕೆ ಕಾರಣರಾಗಿದ್ದೇವೆ, ಹಾ, ಹಾ. ಎಷ್ಟೋ ಮಂದಿಯ ಕೊಲೆಗೆ ಕಾರಣರಾಗಿದ್ದೇವೆ. ಹಾ. ಅದು ಮತ್ತೆ ಮುಂದುವರಿಯ ಕೂಡದು. ಹಾಗಿದ್ರೆ ಅದರಲ್ಲಿ ಕೊನೆಗೆ ಆ ವಾಕ್ಯ ಬರ್ತದ್ದೆ. ಯಾವುದು ಅಂತ? ಬಲ್ಪುಳ್ಳ ಭಟರು ಕಟ್ಟಬೇಕು, ಹೌದು ಬಲಹೀನರು ಕಪ್ಪ ಕೊಟ್ಟು ಕಾಲಿಗೆರಗಬೇಕು. ಹೌದು. ಆ ವಾಕ್ಯವನ್ನು ಬಿಡ್ತಿದ್ರೆ ಈ ಪ್ರಕರಣ ಆಗ್ತಿರ್ಲಿಲ್ಲ. ಸಮಸ್ಯೆ ಬಲ್ಪುಳ್ಳ ಭಟರು ಕಟ್ಟಿ ಕಾದುವುದು ಎನ್ನುವ ವಾಕ್ಯವನ್ನು ಹೌದು. ನೋಡಿದ ಪ್ರಾಜ್ಞರೆಲ್ಲ ಅರ್ಥ ಮಾಡಿಕೊಳ್ತಾರೆ ಅಂತ ಭಾವಿಸಿದ್ದು ನಾವು. ಹಾ, ಹಾ. ಬಲ್ಪುಳ್ಳವರು ಕಟ್ಟುವುದು ಅಂದ್ರೆ ಎಂಥದ್ದು ಅರ್ಥ? ಯಾವ ರೀತಿಯಾಗಿ? ಕೇವಲ ರಟ್ಟೆಯ ತ್ರಾಣ ಮಾತ್ರ ಅಲ್ಲ. ಸಾಕಾಗುವುದಿಲ್ಲ. ಬಿಟ್ಟದ್ದು ಯಾರು? ಪಾಂಡವರು. ಆ ಪಾಂಡವರು ಬಿಡು, ಹಾ, ಧರ್ಮರಾಯ. ಧರ್ಮರಾಯ. ಧರ್ಮರಾಯನ ಎದುರು ಒಬ್ಬ ಬಲ ಉಂಟು ಅಂತ ಹೇಳಬೇಕಾದ್ರೆ ಹಾ. ರಟ್ಟೆಯ ಬಲ ಇದ್ರೆ ಸಾಲದು. ಹಾ. ಯೋಚಿಸು ನೀನು. ಗೊತ್ತುಂಟು. ಕುರುಕ್ಷೇತ್ರದಲ್ಲಿ ಕೌರವನೊಂದಿಗೆ ಎಷ್ಟು ಸೇನೆ ಸೇರಿತ್ತು? ಹಾ, 11 ಅಕ್ಷೋಹಿಣಿ ಸೇನೆ ಸೇರಿತ್ತು. ಹೌದು. ನಮ್ಮಲ್ಲಿ ಎಷ್ಟು ಸೇರಿದ್ದದ್ದು? 7 ಅಕ್ಷೋಹಿಣಿ. ಹಾ. ಗೆದ್ದದ್ದು ಯಾರು? ಪಾಂಡವರು. ಪಾಂಡವ. ಹಾ. ಯಾಕೆ ಗೆದ್ದರು? ಕೃಷ್ಣ ಇದ್ದ. ಕೃಷ್ಣ ಇದ್ದ, ಒಂದು ಧರ್ಮ ಇರ್ಲಿಲ್ವಾ? ಆಯ್ತಾ? ಧರ್ಮರಾಯ ಹೇಳಿದ್ದೆ ಹಾಗೆ. ಹಾ, ಹಾ. ನಾವು ಆಯುಧ, ಹಾ. ನಾವು ಸೇನೆ, ಹಾ. ಇದೆಲ್ಲ ಇದ್ದರೂ ಹಾ. ಧರ್ಮದ ಬಲದಿಂದ ಗೆಲ್ತೇವೆ. ಅಂದ್ರೆ ಮಗು, ಏನು? ಬಲುಹುಳ್ಳ ಭಟರು ಕಟ್ಟುವುದು ಎನ್ನುವ ಆ ವಾಕ್ಯದ ಹಿಂದಿನ ಹಾ. ವ್ಯಾಖ್ಯಾನ ಏನು ಅಂತ ಕೇಳಿದ್ರೆ, ಹಾ. ಧಾರ್ಮಿಕವಾಗಿಯೂ ಧರ್ಮರಾಯನಿಗಿಂತ ಹೆಚ್ಚು ಬಲ ಇರಬೇಕು ಮಗು. ಅಂದ್ರೆ ಧಾರ್ಮಿಕವಾಗಿ ಧರ್ಮರಾಯನಿಗಿಂತ ಹೆಚ್ಚು ಬಲ ಇದ್ದವ ಏನು ಮಾಡ್ತಾನೆ ಗೊತ್ತುಂಟ? ಏನ್ ಮಾಡ್ತಾನೆ? ಧರ್ಮರಾಯನ ಹಾಗೆ ಮಾತಾಡ್ತಾನೆ. ಹಾ, ಹಾ. ವಿರೋಧಿಯಾದ್ರೂ ಬಡತನವೇ ಸಾಕು, ಹಾ. ದೊರೆತನ ಸುಡಲಿನ್ನು, ಹಾ. ಕುರುರಾಯ ಸುಖಿಯಾಗಿರ್ತ ಅಂತ ಕೇಳಿದರೆ ಸಾಕು, ಹಾ. ಕೆಟ್ಟವನಾದ ಕೌರವನಾದ್ರೂ ಸುಖವಾಗಿರ್ಲಿ ಅಂತ ಹೇಳಿದ. ಧರ್ಮರಾಯನಿಗಿಂತ ಹೆಚ್ಚು ಧರ್ಮ ಇದ್ದವ. ಹಾ. ಧರ್ಮರಾಯನ ಅಶ್ವಮೇಧದ ಕುದುರೆ ನೋಡಿದ್ರೆ ಕಟ್ಟಿ ಹಾಕಿಯಾನ. ಹಾ, 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 ಹಾ. ಆ ಬಲು ಉಂಟಾ ಅಂತ ಕೇಳಿದರು. ಹಾ. ನೀವು ಅದರಲ್ಲಿ ಇಲ್ಲ ಅಂತ ತೋರಿಸಿದ್ರಿ. ಈಗ ಯಾಗದ ಅಶ್ವವನ್ನು ಕಟ್ಟಿ ಹಾ. ಒಂದು ವೇಳೆ ನಿಮ್ಮನ್ನು ನಾವು ಸೋಲಿಸಿದೆ ಅಂತಾದ್ರೆ ಹಾ. ನಾವು ಸುಮ್ಮನೆ ಇರುವುದಕ್ಕಾಗುದಿಲ್ಲ. ಅಲ್ಲ, ಅದೌದು. ಆ ಯಾಗವನ್ನು ಪರಿಸಮಾಪ್ತಿ ಮಾಡಬೇಕೆನ್ನುವಂತ ಅರ್ಹತೆ ಯೋಗ್ಯತೆ ಅವರಲ್ಲಿ ಇರಬೇಕು ಅಂತ ಹೇಳಲ್ವ? ಒಂದು ಹಾಗೆ ಹಾ. ಇನ್ನೊಂದು ನಮಗೆ ವಿಶ್ವಾಸ ಉಂಟು. ಏನು? ಧರ್ಮರಾಯನನ್ನು ಯಜ್ಞ ದೀಕ್ಷಿತನಾಗಿ ಕುಳಿತುಕೊಳ್ಳಿಸಿದ ಮೇಲೆ ಹಾ. ಆ ಜಾಗಕ್ಕೆ ಮತ್ತೊಂದು ಜನ ಬರಲಿ ಅಂತ ಕೃಷ್ಣನು ಅಪೇಕ್ಷಿಸಿರ್ಲಿಕ್ಕಿಲ್ಲ. ಅದೇ ನೋಡು ಮಗು, ನೀನು ಹೇಳಿದ್ರಲ್ಲಿ ತಪ್ಪಿಲ್ಲ. ಹ್ಮ್. ಧರ್ಮರಾಯನ ಹಾ. ಆ ವಯೋಮಿತಿಯಲ್ಲಿ ಹಾ. ಅವನ ಆ ಮನಸ್ಸಿಗೆ ಹಾ. ಅನುಗುಣವಾಗಿರುವಂತಹ ವ್ಯಕ್ತಿಗಳು ಹಾ. ಧರ್ಮರಾಯನ ಕುರಿತಾಗಿ ಹಾಗೆ ಆಡ್ತಾರೆ. ಯಾಕೆ? ಯಾಕೆ? ನನ್ನ ಅಪ್ಪನು ಹೀಗೆ ಮಾತಾಡಿದ್ದಾರೆ. ಹಾ, ಹಾ. ನೀನು ಹೇಳಿದಾಗೆ ಹಾ, ಹಾ. ಧರ್ಮರಾಯನ ಬಗ್ಗೆ ಅಪಾರವಾದ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು. ಆದ್ರೆ ನಾವೆಲ್ಲ ಹಾಗಲ್ಲ. ಹಾ. ನಮಗೆ ಹಾ. ನಮ್ಮಲ್ಲಿರುವಂತಹ ಪೌರುಷವನ್ನು ಹಾ. ಒಂದು ಪ್ರದರ್ಶನ ಮಾಡುವುದಕ್ಕೊಂದು ವೇದಿಕೆ ಅಂತ ಆಗಬೇಕು. ಈಗ ಒಳ್ಳೆ ಒಂದು ಅವಕಾಶ ಇದು ಅಂತ. ನಿನ್ನ ಪ್ರಾಯದಲ್ಲಿದ್ರೆ ನಾನು ಸರಿ ಅಂತ ಹೇಳ್ತಿದ್ದೆ. ಹಾ. ನಾನು ನಿನ್ನ ಪ್ರಾಯ ಕಳೆದು ಬಂದವ. ಹಾ. ಅದಕ್ಕಿಂತಲೂ ಹೆಚ್ಚಾಗಿ ಹ್ಮ್. ನಿನ್ನಂತೆ ಪ್ರಖರವಾಗಿ ಪ್ರದೀಪ್ತಿಯಿಂದ ಹಾ. ಪರಾಕ್ರಮವನ್ನು ಪ್ರಕಾಶಿಸಿದ ಹಾ. ಒಬ್ಬ ಮಗನನ್ನು ಅರ್ಧಾಯುಷ್ಯದಲ್ಲೇ ಕಳೆದುಕೊಂಡ ಅಪ್ಪ.
ಒಳ್ಳೆಯವ ಕೆಟ್ಟವ ಎನ್ನುವುದು ವಿಷಯ ಬೇರೆ. ನಮ್ಮ ಹಗೆಯವನೇ ಆಗಿರ್ಲಿ, ನನಗೆ ಬಂದ ಕತಿ ನಿನ್ನ ಅಪ್ಪನಿಗೆ ಬರಕೂಡದು. ಮಗು, ಏನು ಇನ್ನು ಸ್ವಲ್ಪ ಸಮಯ ಉಳಿಬೇಕು. ಸರಿ. ಏನು ಪ್ರಕಾಶಿಸ್ತಿ? ಮೇಲಿರುವ ಸೂರ್ಯನನ್ನು ನೋಡಿ, ಕೆಳಗಿರುವ ನಿನ್ನನ್ನು ನೋಡಿ. ಒಂದು 2 ತಿಂಗಳು ಕಳೆದಾದ್ರೂ ಯಾರಾದ್ರೂ ಕೇಳಬೇಕು, ದಿವಾಕರ ಅವನ ಇವನ ದಿವಾಕರ ನಾರೈ, ಹಾಗೆ ಕೇಳುವ ಹಾಗೆ ಉಳಿಬೇಕು ಅಂತ. ಕೇಳಿ, ಅದಕ್ಕೆ ಸ್ವಲ್ಪ ಉತ್ತರ ಸ್ವಲ್ಪ ಕೊಡ್ತೇನೆ. ಸ್ವಲ್ಪ ಕುದುರೆ ಬಿಟ್ಟು ಹೋಗ ಮಗು. ಬೇದಿಯರು ಹೂದೆದೆಗೆಯೋ ಅರ್ಜುನ 3 ಲೋಕದ ಗಂಡ, ಆ, ಬಿರುದಾಂಕಿತ. ಆ, ಆದ್ರೆ ನೀನೀಗಾಡುವ ಮಾತು ಆ, ಇದನ್ನು ಕೇಳಿದ್ರೆ ಆ, ಇದಕ್ಕೆ ಬೂಟಾಟಿಕೆಯ ಮಾತು ಅಂತ ಹೇಳ್ತಾರೆ. ಅದು ಹೇಗೆ? ನಮ್ಮ ಹಾಗೆ ಮಾಡಿದ್ದೇವೆ, ಆ, ನಾವು ಹೀಗೆ ಮಾಡಿದ್ದೇವೆ, ಆ, ನಾವು ಇಂಥವರನ್ನು ಕಳೆದುಕೊಂಡಿದ್ದೇವೆ. ಆ, ಏನು ನಿಮಗಾದದ್ದು ಆ. ಎಲ್ಲ ಉಳಿದವರಿಗೆ ಆಗಬೇಕು ಅಂತ ಉಂಟಾ? ನೀನು ಯೋಚನೆ ಮಾಡು. ಹಾ. ಕುರುಕ್ಷೇತ್ರ ಅಂದ್ರೆ ಒಂದು ಸಮುದ್ರ, ಹಾ. ಅದರ ಮುಂದೆ ಇದು ಸಣ್ಣ ಬಾವಿ. ಹಾ. ಕುರುಕ್ಷೇತ್ರದಲ್ಲಿ ಆದದ್ದು ಎಲ್ಲಾ ಕಡೆಯಲ್ಲಿ ಆದೀತು. ಹಾ. ಎಲ್ಲಾ ಕಡೆಯಲ್ಲಿ ಆಗುವುದೆಲ್ಲ ಕುರುಕ್ಷೇತ್ರದಲ್ಲಿ ಆಗ್ತದೆ. ಹಾ. ಅಲ್ಲಿ ಆಗುವುದನ್ನು ಎಲ್ಲಾ ಕಡೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ. ಕೃಷ್ಣ ಹೇಳಿದ ಹಾಗೆ ಹಾ. ಎಲ್ಲಾ ಕಡೆಯಲ್ಲಿ ಇರುವುದು ಇಲ್ಲಿ ಉಂಟು, ಹಾ. ಎಲ್ಲಾ ಕಡೆಯಲ್ಲಿ ಇಲ್ಲದೆ ಇರುವುದು ಇಲ್ಲಿ ಉಂಟು. ಹಾ. ಇಲ್ಲಿದ್ದದ್ದು ಕೆಲವು ಕಡೆಯಲ್ಲಿ ಇರ್ಲಿಕ್ಕಿಲ್ಲ. ಇಲ್ಲ. ಹಾಗಾಗಿ ಕುರುಕ್ಷೇತ್ರ ಉತ್ತರಿಸಿದವರಿಗೆ ನಮಗೆ ಮತ್ತೊಂದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಇನ್ನೂ ಅರ್ಥ ಆಗ್ಲಿ. ಎಂತದ್ದು? ಕುರುಕ್ಷೇತ್ರ ಅಂದ್ರೆ ಹಾ. ಸಮುದ್ರ. ಸಮುದ್ರ. ಆ ಸಮುದ್ರದಲ್ಲಿ ಹಾ. ಈಜಲಿಕ್ಕೆ ಹಾ. ಎಷ್ಟೋ ಮಂದಿ ಬೇಕಾಯ್ತು. ಹೌದಾ? ಹೌದೌದು. ನೀನು ಹೇಳಿದ ಹಾಗೆ ಹಾ. ಇದು ಬಾವಿ. ಹೌದು. ಇಲ್ಲಿ ಈಜಲಿಕ್ಕೆ ನಾನು ಒಬ್ಬ ಸಾಕಾಗುದಿಲ್ವಾ? ಆದ್ರೆ ಒಂದುಂಟು, ಏನು? ಬಂದದ್ದು ಸಮುದ್ರದ ಜನ, ಸಮುದ್ರ ಈಜಿದ ಜನ ಬಂದದ್ದು. ಹಾ, ಹಾ, ಹಾ. ಈಗ ನಮ್ಮಲ್ಲಿ ಬಾವಿ ಈಜಲಿಕ್ಕೆ ಆಗ್ತದ ಇಲ್ವಾ ಅಂತ ವಿಷಯ ಅಲ್ಲ. ಆಹಾ. ಸಮುದ್ರ ಈಜಿದವನಲ್ಲಿ ಬಾವಿ ಈಜಿದವ ಸ್ಪರ್ಧೆಗೆ ಹೊರಟದ್ದು. ನೀನು ತಪ್ಪಿದ್ದಲ್ಲೇ. ಏನು? ಸಮುದ್ರ ಈಜಿದವನಿಗೆ ಹಾ. ಬಾವಿಯಲ್ಲಿ ಈಜಲಿಕ್ಕೆ ಕಷ್ಟ ಗೊತ್ತುಂಟಾ? ಅದು ಯಾರಲ್ಲಿ ಹೇಳ್ಬೇಕು? ಯಾರಲ್ಲಿ? ಮೊದಲು ಸಮುದ್ರಕ್ಕೆ ಹಾರಿದವನಲ್ಲಿ ಹೇಳ್ಬೇಕು. ಹಾ. ನಾವು ಬಾವಿಯಿಂದ ಕೆರೆಗೆ ಹೋಗಿ, ಹಾ. ಕೆರೆಯಿಂದ ನದಿಗೆ ಹೋಗಿ, ಹಾ. ಮತ್ತೆ ಸಮುದ್ರಕ್ಕೆ ಹೋದವರು. ಹಾ. ಇದು ಕೆಲವರೆಲ್ಲ ಮೊದಲಿಗೆ ದೊಡ್ಡದು ಮಾಡಿದವರಲ್ಲಿ ಹೇಳ್ಬೇಕು. ಹಾ. ನಿಮಗೆ ಬಾವಿಯ ವಿಷಯವೇ ಗೊತ್ತಿಲ್ಲ ಅಂತ. ಹಾ. ನಾವು ಸಣ್ಣದ್ರಿಂದ ಮತ್ತೆ ದೊಡ್ಡ ಮಾಡ್ತಾ ಹೋದ. ಈಗ ನನ್ನದೇನು ಗೊತ್ತಾ? ಏನು? ನನ್ನನ್ನು ನೀನು ಬಾವಿ ಅಂತ ಪರಿಗಣಿಸುದಿದ್ರೆ ಹಾ. ನೋಡ, ಈ ಬಾವಿಯಲ್ಲಿ ಈಜಿ ಹಾ. ಮತ್ತೆ ನೀನು ಸಮುದ್ರಕ್ಕೆ ಹೋಗ್ಬೇಕು. ಮಗು, ಸಮುದ್ರ ಯಾರು ಗೊತ್ತುಂಟಾ? ಯಾರು? ನನ್ನಪ್ಪ. ಹೌದಾ? ಹಾ. ವಿಷಯ ಹೌದು, ಹಾ. ವಿಷಯ ಹೌದು. ಹಲಸಿನ ಹಣ್ಣು ಇಲ್ಲದ ಊರಿನಲ್ಲಿ ದಿವ್ಯ ಹಲಸಿನ ಹಣ್ಣು. ಅದು ನಿನ್ನ ನಿನಗೆ ನಿನ್ನ ಊರಿನಲ್ಲಿ ನಿನ್ನ ಅಪ್ಪನೇ ದೊಡ್ಡವ. ಅದು ಯಾಕಂದ್ರೆ ನೀವು ನೀನು ಹೇಳಿದ ಹಾಗೆ ಅಲ್ವಾ? ಹೌದು. ನಿನ್ನ ಅಣ್ಣನನ್ನು ಬಿಟ್ಟರೆ ಬೇರೆ ದೊಡ್ಡ ಜನ ನಿನಗೆ ಯಾರು? ಯಾರು? ನನ್ನ ಅಣ್ಣನನ್ನು ಬಿಟ್ಟರೆ ನಾನು ಹೇಳಿದ್ದಲ್ಲ. ಮತ್ತೆ? ದೌಮ್ಯರು ಒಪ್ಪಿದ್ದಾರೆ, ವ್ಯಾಸರು ಒಪ್ಪಿದ್ದಾರೆ, ಕೃಷ್ಣ ಒಪ್ಪಿದ್ದಾನೆ. ಇಷ್ಟೆಲ್ಲ ಒಪ್ಪಿದ ಮೇಲೆ ನಿನಗೆ ಯಾರ ಪ್ರಮಾಣ ಬೇಕು? ನಾವು ಒಪ್ಪುದಿಲ್ಲ ಅಂತ. ಏನು ಮಾಡುವ? ಈಗ ಎಲ್ಲ ಒಪ್ಪಬೇಕು ಅಂತ ಉಂಟಾ? ನಾನು ಒಪ್ಪುತ್ತೇನೆ. ಯಾವಾಗ? ಯಾವಾಗ? ನಾನೀಗ ಇಷ್ಟು ಹೇಳಿದ್ದೇನಲ್ಲ, ಹೌದು. ಅದನ್ನು ನೀನು ಮಾಡಿ ತೋರಿಸಿದ್ರೆ ಹಾ. ನಾನು ಒಪ್ಪುತ್ತೇನೆ ಬಿಡ್ತೇನೆ ಎನ್ನುವುದಲ್ಲ. ಹಾ. ಕೂಡಿದ್ರೆ ನನ್ನ ಅಪ್ಪನನ್ನು ಒಪ್ಪಿಸಬೇಕು. ಯಾರನ್ನು? ನನ್ನ ಅಪ್ಪನನ್ನು. ನಿನ್ನ ಅಪ್ಪನನ್ನಲ್ಲ, ನಿನ್ನ ಅಪ್ಪನನ್ನು ಒಪ್ಪಿಸಿ. ನನ್ನ ಅಪ್ಪನಲ್ಲಿ ಹೋಗ್ಬೇಕಿದ್ರೆ ನನ್ನನ್ನು ದಾಟಬೇಕು ನೀನು. ಯಾರನ್ನು? ನನಗೆ ನಿನ್ನಲ್ಲಿ ಮಾತಿನಲ್ಲೇ ದಾಟಿ ಹೋಗುವ ಅಂತ ಇತ್ತು. ಹಾ. ನೀನು ಪೆಟ್ಟು ಬೀಳದೆ ದಾಟ್ಲಿಕ್ಕೆ ಬಿಡುದಿಲ್ಲ. ನಾನು ಕೊಡ್ತೇನೆ. ಮಾತಾಡುವುದು ಕಡಿಮೆ ನಾನು. ಯಾರು? ನಾನು. ಇಷ್ಟು ನಡೆಯುವುದೇ ಹೆಚ್ಚು ಗೊತ್ತುಂಟು. ಒಂದುಂಟು, ನೀನು ಇಷ್ಟು ಮಾತಾಡಿದ್ರೆ ಎಷ್ಟು ಸಾಕು. ಸಾಕಪ್ಪ, ಎಷ್ಟು ಸಾಕು. ಆದ್ರೆ ಒಂದು ಮಾತ್ರ ಹೇಳ್ಬೇಕು. ನೀನು ಒಂದು ಎಚ್ಚರ ವಹಿಸಬೇಕು. ನೀನು ಹೇಳಿದಷ್ಟು ಕಡಿಮೆ ಎಲ್ಲ ಮಾತಾಡುದಲ್ಲ, ಮಾತಾಡ್ತಿ ಸ್ವಲ್ಪ. ನೀನು ಉಳಿದವರೆಲ್ಲ ಹೆಚ್ಚು ಮಾತಾಡುದು ಅಂತ ಆರೋಪ ಮಾಡುದು ಬೇಡ. ನೀನು ಮಾತಾಡ್ತಿ. ಇಷ್ಟು ಹೊತ್ತು ಮಾಡಿದ್ದೆ ನೀನು. ಕೆಲಸ ಮಾಡು, ಮಾತು ನಿಲ್ಲಿಸುವ. ಹೌದಾ? ಹೊಡೆಯುವ ಬಾ. ಹರಿಯಭಿರಕ್ಷಿತರು ಅಭಿರಕ್ಷಿತರು
ಆಗಿ ಪ್ರಪಂಚ ಮುಖದಲ್ಲಿ ಪ್ರಕಟವಾದವ ಆ, ನರನಾರಾಯಣನಲ್ಲಿ ನರನಿದ್ದಾನೆ ಆ, ಪಾರ್ಥ. ಆ, ಪೃಥ್ವಿಯಲ್ಲಿ ಪ್ರತಾನಂದನು ಆ, ಅಶರೀರವಾಣಿ ಆ, ಜನ್ಮದಲ್ಲಿಯೇ ಆಯಿತಂತೆ. ಆ. ಎಂತಹ ವಿಕ್ರಮಿ, ಎಂತ ವಿಕ್ರಮಿ. ಕಾರ್ತವೀರ್ಯದಂತಹ ಆ, ಒಂದು ಯೋಗ ಯೋಗ್ಯತೆಯನ್ನು ಹೊಂದಿದವ. ನಿನ್ನ ಊರಿನಲ್ಲಿ ಮೊದಲು ಹುಟ್ಟಿದವನಿಗೆ ಸಮ ವಿಕ್ರಮಿ. ಹೌದಲ್ಲ? ಹೌದು. ಅದನ್ನೆಲ್ಲ ನಾವು ಎಣಿಸುವಾಗ ಆ, ನಿಜಾರ್ಥದಲ್ಲಿ ನಿನ್ನ ಬಗ್ಗೆ ಆ, ಒಂದು ಗೌರವ, ಆ, ಒಂದು ಆದರ, ಆ. ಒಂದು ಅಭಿಮಾನ, ಆ. ಒಮ್ಮೆ ಕಣ್ಣಲ್ಲಿ ಕಂಡ್ರೆ ಸಾಕು ಆ. ಎನ್ನುವ ಹಂಬಲವನ್ನು ಇರಿಸಿಕೊಂಡಿದ್ದವರು ನಾವು. ಹಾಗಾದ್ರೆ ಬಿಲ್ಲು ಬಣ್ಣ ಕೆಳಗಿಡುವ ಒಂದು ಒಪ್ಪಂದ ಮಾಡಿಕೊಳ್ಳುವ. ಮಾಡಬಹುದಿತ್ತು. ಆ, ಆದರೆ ನಿಮ್ಮ ನಡತೆಯಲ್ಲಿಯೇ ಆ, ಮತ್ತೊಬ್ಬರಿಗೆ ಸಂಶಯ ಬರುವ ಹಾಗೆ, ಆ, ಇನ್ನೊಬ್ಬರು ಪ್ರಶ್ನಿಸುವ ಹಾಗೆ ಆ. ಬದುಕನ್ನು ಸಾಗಿಸ್ತಾ ಬಂದಿರಲ್ಲ ಅರ್ಜುನ. ಏನದು ಪ್ರಶ್ನಾರ್ಥಕ? ನಮ್ಮ ಶ್ರದ್ಧೆಗೆ ಆಘಾತ ಆಗಿ ಹೋಯ್ತಲ್ಲ. ಹೇಗದು? ದಕ್ಷಿಣದವರೆಲ್ಲ ಆ, ಕೃಷ್ಣನ ಬಗ್ಗೆ ಅಪಾರವಾದಂತಹ ಭಕ್ತಿ ಉಳ್ಳವರು. ಸರಿ. ಒಂದು ಸಲ ಆ. ಕೃಷ್ಣನ ನಾಡಿಗೆ ಹೋಗಬೇಕು, ಆ. ಅಥವಾ ನಮ್ಮ ನಾಡಲ್ಲಿ ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಹೌದು. ಹರಿಹರತಿ ಪಾಪ. ಆ, ಪಾಪ ಎನ್ನುವುದು ಆ. ಹರಿ 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 ಎಂದರೆ ಆ. ನಾಶವಾಗಿ ಹೋಗುವುದು ಹೋಗುವುದು ಎನ್ನುವ ನಮ್ಮ ನಂಬಿಕೆ. ಆ, ಅಂತ ಹರಿ ಆ. ಈಗ ಕೃಷ್ಣಾವತಾರದಿಂದ ಆ. ಪಾಂಡವರನ್ನು ರಕ್ಷಿಸುವ ಆ. ದೇವನಾಗಿ, ಭಾವನಾಗಿ, ಬಂಡಿಯ ಭೋವನಾಗಿ ಇದ್ದಾನೆ. ಹೌದು. ಭೋವ ಅಂತ ಹೇಳಿದ್ರೆ ಆ. ಇಲ್ಲಿ ಭಾರಿ ಪ್ರಚಾರ ಅಂತ. ಏನು? ಅಂದ್ರೆ ಸಾರಥಿ. ಆ, ಅವಸಾರಥಿ ಆದ್ಮೇಲೆ ಬೋವ ಎನ್ನುವುದಕ್ಕೆ ಬಹಳ ಪ್ರಚಾರ ಸಿಕ್ಕಿದೆ. ಬಹಳ ಪ್ರಚಾರ. ಈ ಊರಲ್ಲೆಲ್ಲ ಭೋವ ಅಂತ ಹೇಳಿದ್ರೆ ಆಯ್ತು, ಹೌದಾ? ಬಿಡುವುದೇ ಮತ್ತೆ. ಆ, ಅಂತಹ ಒಂದು ಆ. ಯಾರು ಭೋವ? ಯಾರು ಭೋವ? ಪಾರ್ಥ ಸಾರಥಿ. ಆ. ಯಾರು? ಯಾರು? ಕೃಷ್ಣದೇವರು. ಕೃಷ್ಣದೇವರು. ಹೀಗೆಲ್ಲ ನಾವು ನಂಬಿದವು. ಆ. ಅಂತಹ ಕೃಷ್ಣ ಆ. ಆದರ್ಶವಾಗಿ ನಿಮ್ಮನ್ನು ಆ. ಎತ್ತಿ ಹಿಡಿದ. ಆ, ಧರ್ಮದ ರಕ್ಷಣೆಯನ್ನು ಮಾಡುವಲ್ಲಿ ಪಾಂಡವರನ್ನು ಕೈ ಆಯುಧವಾಗಿ ಆ. ನಾ ಬಳಸಿದ್ದೇನೆ. ಹೌದು. ನಿನ್ನಲ್ಲೇ ಹೇಳಿದನಂತೆ, ಏನು? ನೀನು ಮಾಡು, ಆ, ಯಾವುದರ ಬಗ್ಗೆ ಯೋಚಿಸಬೇಡ. ಯೋಚಿಸಬೇಡ. ಕಾಲದ ಹತಿಯಿಂದ ಎಲ್ಲರೂ ಸತ್ತವರಿದ್ದಾರೆ, ಆ. ನಿಮಿತ್ತ ಮಾತ್ರ ಭವ್ಯ ಸವ್ಯ ಸಾಕಿ. ನೀನು ನಿಮಿತ್ತ ಮಾತ್ರ, ಮಾಡಿಸುವವ ನಾನು. ಹಾಗಾದ್ರೆ ಆ. ಇಂತಹ ಒಂದು ವಿಷಯದಲ್ಲಿ ಆ, ಆತತಾಯಿಯಾದಂತಹ ಕೌರವ ಆ. ಕುರುಕ್ಷೇತ್ರದಲ್ಲಿ ಸತ್ತ. ಸತ್ತ. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಹ ಆ. ಇತ್ಯಾದಿ ವಿಷಯಗಳಲ್ಲಿ ಆತ ತಾಯಿಯಾಗಿದ್ದಾನೆ. ಆತತಾಯಿಯಾದಂತಹ ಸತ್ತಾವಾಗ ಆ. ಯಾವ ದೋಷವೂ ಇಲ್ಲ. ಆ. ಲೋಕಮುಖದಲ್ಲಿ ಆ. ಧರ್ಮಾತ್ಮರಾದಂತಹ ಪಾಂಡವರು ದುಷ್ಟರನ್ನು ನಿಗ್ರಹ ಮಾಡುವುದರ ಮೂಲಕವಾಗಿ ಆ. ಒಂದು ಶಾಂತಿ ಸ್ಥಾಪನೆ ಮಾಡಿದ್ರು ಅಂತ ಸಜ್ಜನರೆಲ್ಲ ಕೊಂಡಾಡಿದರು. ಆ, ಆದ್ರೆ ನೀವೀಗ ಆ, ಒಂದು ಹತ್ಯಾಪಾತಕಕ್ಕಾಗಿ ಆ, ಅಶ್ವಮೇಧವನ್ನು ನಡೆಸ್ತಾ ಇದ್ದೇವೆ. ಆ. ನಿಮಗೆ ಯಾವ ದಾರಿದ್ರ್ಯವೂ ಇಲ್ಲ. ಆ, ಆ. ಬೇಕಾದಷ್ಟು ಸಂಪತ್ತು ಸಿಕ್ಕಿದೆಯಂತೆ. ಆ. ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಯ ರಮಣನೇ ನಿಮ್ಮ ಜೊತೆಯಲ್ಲಿದ್ದಾನೆ. ಸರಿ. ಪಾಪ ಎನ್ನುವುದಕ್ಕೆ ನಿಮ್ಮಲ್ಲಿ ಆಸ್ಪದ ಇಲ್ಲ, ಅವಕಾಶ ಇಲ್ಲ. ಆ. ಹಾಗಿದ್ರು ಆ. ಅಶ್ವಮೇಧ ಎನ್ನುವಂತಹ ಕೃತಿಯನ್ನು ಕೈಗೊಂಡು ಆ. ದೇಶದ ಉದ್ದಗಲದಲ್ಲಿ ಸಂಚರಿಸಬಹುದಾದಂತಹ ಕುದುರೆಯನ್ನು ಪೂಜಿಸಿ ಆ. ವರ್ಷದ ಅವಧಿಯಲ್ಲಿ ಅಶ್ವಮೇಧವನ್ನು ಮಾಡ್ತೀರಿ ಅಂತಾದ್ರೆ, ಆ. ಅಶ್ವಮೇಧ ಮಾಡಬೇಕು ಅಂತ ಇದ್ರೆ ಒಂದು ದಿವಸದ ಅಶ್ವಮೇಧವು ಸಾಕಾಗ್ತದೆ. ಹೌದು. ದಿನ ಅಶ್ವಮೇಧ ಅಂತ ಮಾಡ್ಲಿಕ್ಕೆ. ದಿನ ಅಶ್ವಮೇಧ, ಹೌದು. ಒಂದು ಹರಿಕೆ ಸಂದಾಯ. ಹೌದು. ಕೆಲವು ಸಲ ಆ. ಏನು ಆ. ನಾಗದೋಷ ಉಂಟು. ಆ. ಆಯ್ತು, ಆಯ್ತು. ಒಂದು ನಾಗತಂಬಿಲ ಮಾಡಿಸುವ, ಮಾಡಿಸುವ. ಸಾಕು. ಸಾಕು. ಅಷ್ಟಮಂಗಲ ಮಾಡಬೇಕು. ಆ. ಅದರಲ್ಲಿ ಎಲ್ಲ ಆಶ್ಲೇಷ ಪೂಜೆ ಮಾಡಬೇಕು. ಹಾಗೆಲ್ಲ ಇಲ್ಲ. ಹಾಗಿಲ್ಲ, ಸರಿ. ಆಯ್ತಾ? ಆ. ಒಂದು ಸಣ್ಣ ಮಟ್ಟಿನಲ್ಲಿ ಸಣ್ಣ ಮಟ್ಟ. ಒಂದು ಹೂವಿನ ಪೂಜೆ, ಆ. ಹೂವಿನ ತೇರೆ ಆಗಬೇಕು ಅಂತ ಇಲ್ಲ, ಇಲ್ಲ. ಒಂದು ಹೂವಿನ ಪೂಜೆಯಲ್ಲಿ ಒಂದು ದಿವಸದ ಅಶ್ವಮೇಧ ಮಾಡಿ ಮುಗಿಸುವುದಪ್ಪ. ಹೌದು. ಅಶ್ವಮೇಧವೇ ಬೇಕು ಅಂತ ಇದ್ರೆ ಗೋದಾನ ಅಂತ ಹೇಳಿದ್ರೆ ಗೋವನ್ನೇ ದಾನ ಮಾಡುವುದಲ್ಲ, ಆ. ಸಣ್ಣ ಬೆಳ್ಳಿಯ ದಾನವನ್ನು ಕೊಡುವುದು. ಹೌದು. ಹೌದು. ಹೌದಾ? ಆ. ಇಲ್ಲದೆ ಇದ್ರೆ ಒಂದು ತೆಂಗಿನಕಾಯಿಯನ್ನು ಕೊಡು, ಕೊಡು. ಆ, ಸರಿ. ಸಂಕಲ್ಪಿಸಿ. ಸಂಕಲ್ಪ. ಹಾಗೆ ಮಾಡಬಹುದಿತ್ತು. ಆ. ಹಾಗೆ ಮಾಡ್ಲಿಲ್ಲ. ಆಹಾ. ದಕ್ಷಿಣದಲ್ಲಿ ನಿಮ್ಮದ್ದಾಗಿರುವಂತಹ ದಂಡಯಾತ್ರೆ ಸಾಗುತ್ತಾ ಇದೆ. ಆ. ಕಟ್ಟಿದವರನ್ನೆಲ್ಲ ಮಣಿಸಿ ಮುಂದುವರಿಯುತ್ತಿರುವಂತಹ ನಿಮ್ಮನ್ನು, ಆ. ಅಥವಾ ನಿಮಗೆ ಎದುರಂತಹ ಭಟರನ್ನು ಮಣಿಸಿ ಆ. ನಿಮ್ಮದ್ದಾದಂತಹ ಒಂದು ವಿಕ್ರಾಂತವಾದ ಆ. ಕ್ರಾಂತತನವನ್ನು ಮೆರೆಸ್ತೀರಿ ಅಂತಾದ್ರೆ ಆ. ನಮಗೊಂದು ಸಂದೇಹ ಬರ್ತದೆ. ಏನು? ಇದು ಯಾಕೆ? ಯಾಕೆ? ಎಲ್ಲಿಯಾದ್ರೂ ನಿಮಗೆ ಎದುರು ನಿಲ್ಲುವುದಕ್ಕೆ ಮುಂದೆ ಯಾರು ಸಿಕ್ಕಬಾರದು ಅಂತಲ್ಲ. ಆ. ಅಲ್ಲ, ಇನ್ನು ಕ್ಷತ್ರಿಯರಾದವರು ಯಾರೂ ಹೊರಗೆ ಇಲ್ಲ, ನಮ್ಮ ಕೈಯೊಳಗೆ ಎಲ್ಲರೂ ನಿಲ್ಲಬೇಕು ಅಂತಲ್ಲ. ಆ. ರಾಜಸೂಯಾಧರವನ್ನು ಮಾಡಿದಿರಂತೆ ನೀವು. ಹೌದೌದು. ನಮಗೆ ಕತೆ ಸಿಗ್ತದೆ. ಸರಿ. ನಿಮಗೆ ಪಾಲಾಗಿ ಹೋದ ಮೇಲೆ ಮಾತ್ರ ಆ. ನಾರದರು ಬಂದು ಹೇಳಿದ್ರಂತೆ. ಹೌದೌದು. ನೀವು ಹತ್ತಿನಾವತಿ ಕೌರವನ ಜೊತೆಯಲ್ಲೇ ಇರುವಾಗ ನಿಮಗೆ ಯಾರು ಹೇಳಲಿಲ್ಲ. ಅವನೊಟ್ಟಿಗೆ ಇರ್ತಿದ್ರೆ ರಾಜಸೂಯಾಧ್ವರ ಮಾಡಿದ ಫಲ ಅವನಿಗೂ ಸಿಗ್ತಿತ್ತು. ಹಾಗಾದ್ರೆ ನೀವು ಪ್ರತ್ಯೇಕವಾಗಿ ಮಾಡಿದ್ರಲ್ಲಿ ನಮಗೆಲ್ಲ ಏನಿಸ್ತದೆ? ಏನನ್ನಿಸ್ತದೆ? ಅಪ್ಪನಿಗೆ ಮಾತ್ರ ಅಲ್ಲ, ಆ. ಚಕ್ರವರ್ತಿ ಪೀಠಕ್ಕೆ ಭಾಜನನಾಗುವಂತೆ ಅಶ್ವಮೇಧ ರಾಜಸೂಯಾಧ್ವರವನ್ನು ಧರ್ಮರಾಯ ಮಾಡಿದನೇನೋ. ಅಣ್ಣನ- ಇತಿಹಾಸಗಳಿಗೆ ಹಾಗೊಂದು ವಾಕ್ಯ ಸಿಗ್ತದೆ. ಅಣ್ಣನ ಸಂಕಲ್ಪದಲ್ಲಿ ಇತ್ತೋ ಇಲ್ವೋ?
ನಾರದರ ಮಾತಿನ ಸಂಕಲ್ಪದಲ್ಲಿ ಇರ್ಲಿಕ್ಕೂ ಸಾಕು. ಸಾಕು. ಆ. ಹಾಗೆ ನಾ ಕೇಳುತ್ತಾ ಇರುವುದು, ಆ. ಈಗ ಬಂಧುಗಳನ್ನು ಕೊಂದದ್ದಕ್ಕಾಗಿ ಅಶ್ವಮೇಧವೋ, ಆ. ಕೊಂದಹ ಪಾಪ ತನಗೆ ಬಂತಲ್ಲ ಆ. ಎನ್ನುವ ಶಂಕೆಗಾಗಿ ಅಶ್ವಮೇಧವೋ? ಆ. ಶಂಕೆಗಾಗಿಯೇ ಅಶ್ವಮೇಧ ಹೌದು ಅಂತ ಇದ್ರೆ, ಹೌದು ಅಂತಿದ್ರೆ ಅಸ್ಥಾನದಲ್ಲಿ ನಿನ್ನ ಅಣ್ಣ ಯೋಚನೆ ಮಾಡಿದ್ದು ತಪ್ಪಂತಾಯ್ತಾ ಇಲ್ವೋ? ಏನದು? ಸರಿಯಾಗಿ ಯೋಚನೆ ಮಾಡಬೇಕಾದ ಜಾಗದಲ್ಲಿ ಆ. ತಪ್ಪಾಗಿ ಯೋಚನೆ ಮಾಡಿದ್ದರಿಂದ ಆ. ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ. ಆ. ಒಂದು ಹೋಮ ಮಾಡುವುದಕ್ಕೆ ಹೊರಟು ಆ. ಅಶುದ್ಧ ಮಾಡಿ ಏನಕ್ಕೇನು ಮಾಡಿದ್ದಕ್ಕೆ ಆ. ಬಂದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಯ್ತೋ ಇಲ್ವೋ? ಆ. ಹಾಗಾದ್ರೆ ಮೂಲವಾದ ವಿಷಯವನ್ನು ಉಳಿದು ಆ. ಯಾವುದೋ ಎಡ ವಿಷಯಕ್ಕೆ ಅವಕಾಶ ಕೊಡ್ತಾನೆ ಅಂತ ಇದ್ರೆ ಆ. ನಿಜವಾದ ನೆಲೆ ಏನು? ಆ. ನಾನು ಜಿಜ್ಞಾಸುವಾಗಿ ಕೇಳ್ತಾ ಇದ್ದೇನೆ. ಆ. ನನಗೆ ನಿಮ್ಮನ್ನು ವಿರೋಧಿಸಬೇಕು ಎನ್ನುವುದು ಆ. ವಿಷಯವೇ ಅಲ್ಲ. ಆಹಾ. ಧರ್ಮರಾಯ ಮಾಡುವಂತ ಅಶ್ವಮೇಧದಲ್ಲಿ ನಾನೊಬ್ಬ ವಿಗ್ರಹಪ್ರಾಯನಾಗಿ ನಿಂತು ಆ. ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಿ ಆ. ಪೌರುಷವನ್ನು ಮೆರೆದು ಆ. ಅವರಿಗೆ ಕುದುರೆಯನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವುದಕ್ಕಿಂತಲೂ ಆ. ನನಗಿಲ್ಲಿ ಕಾಣುವ ಕಲ್ಮಶಗಳು ಆ. ಯಾವುದನ್ನು ನಾವು ಪರಿಶುದ್ಧ ಅಂತ ಎಣಿಸಿದ್ದೆವು, ಆ. ಯಾವುದು ಪರಿಪೂರ್ಣವಾದದ್ದು ಅಂತ ನಾವು ಭಾವಿಸಿದ್ದೆವು, ಆ. ಯಾವುದು ರಕ್ಷಣೆಗೆ ಇರುವಂತಹ ಒಂದು ದಕ್ಷಪ್ರಾಯವಾದದ್ದು ಅಂತ ಎಣಿಸಿದ್ದೆವು, ಆ. ಅದರಲ್ಲಿಯೂ ಕೊಳೆ ಉಂಟು ಮೈಲಿಗೆ ಉಂಟು ಅಂತ ನೀವು ಹೇಳುವುದಿದ್ರೆ ಆ. ಎಂತದಿದು ಅರ್ಜುನ? ನೀನು ಇಷ್ಟು ಮಾತಾಡಿದ ಮೇಲೆ ಆ. ಉತ್ತರ ರಾಮಾಯಣದಿಂದಲೇ ಕೊಡ್ಬೇಕು. ಓಹೋ, ಆ ರಘುನಂದನನು ನೀಲಧ್ವಜ, ಅರ್ಜುನ ಮಹಾನುಭಾವ, ಈ ಪ್ರಪಂಚದಲ್ಲಿ ಪ್ರಶ್ನೆ ಬರುವುದು ಸಹಜ. ಆದ್ರೆ ಬಂದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾದಂತಹ ಸಮರ್ಥನೀಯವಾದಂತಹ ಜಾಗದಲ್ಲಿ ಇದ್ದವ ಉತ್ತರ ಕೊಡಬೇಕು. ಹಾಗೆಂದು ಉತ್ತರ ಕೊಟ್ಟ ಮೇಲೂ ಪ್ರಶ್ನೆ ಉಳಿಯುವುದಿಲ್ಲ ಅಂತ ಅಲ್ಲ. ಯಾಕೆ? ಪ್ರಶ್ನೆ ಮತ್ತೊಂದು ಮುಖದಲ್ಲಿ ಹುಟ್ಟಿಕೊಳ್ಳುತ್ತದೆ ಅಲ್ವಾ? ಅಶೋಕಾವನಿತ ನ್ಯಾಯ. ಅಲ್ವಾ? ಎಲ್ಲಿಟ್ರೂ ಪ್ರಶ್ನೆ ಮಾಡುವವರಿಗೆ ಪ್ರಶ್ನೆಯಾಗೇ ಉಳಿಯುತ್ತದೆ. ಯಾವುದು ಗೌಣ ಯಾವುದು ಪ್ರಧಾನ ಅಂತ ವಿಷಯ. ಹೌದು. ಈಗ ರಾಮನಿಗೆ ಅಪವಾದ ಬರಲಿಲ್ವಾ? ರಾವಣನೊಂದಿಗಿದ್ದಂತಹ ಸೀತೆಯನ್ನು ತಂದ, ರಾಮ ಸರಿ ಇಲ್ಲ ಅಥವಾ ಸೀತೆ ಸರಿ ಇಲ್ಲ ಹೀಗೆಲ್ಲ ಅಪವಾದ ಬಂತು. ಬಂದದ್ದಕ್ಕೆ ಪ್ರಾಯಶ್ಚಿತವೂ ಮಾಡಿಕೊಂಡಿದ್ದಾನವ. ಆದರೂ ಈಗಲೂ ಅಪವಾದ ಇಲ್ವಾ? ಗರ್ಭಿಣಿಯಾದ ಸೀತೆಯನ್ನು ಬಿಟ್ಟಂತ ರಾಮ ಒಬ್ಬ ಮನುಷ್ಯನ ಅಂತ ಕೇಳುವವರಿಲ್ವಾ? ರಾಮ ಒಬ್ಬ ಮಾನವೀಯತೆ ಇದ್ದವನು ಅಂತ ಕೇಳುವವರಿಲ್ವಾ? ಆದ್ರೆ ವಶಿಷ್ಠರು ಸುದೀರ್ಘವಾದಂತಹ ಒಂದು ಉತ್ತರವನ್ನು ಕೊಟ್ಟ ಮೇಲೆ ಈಗಲೂ ಈಗ ಇನ್ನು ಮುಂದಿನ ಯುಗದಲ್ಲಿಯೂ ಕೇಳಿಯಾರು, ರಾಮ ಒಂದು ಗರ್ಭಿಣಿ ಸೀತೆಯನ್ನು ಬಿಡುವುದಾ ಅಂದ್ರೆ ಹೇಳುವ ಒಂದು ಪುಟವು ರಾಮಾಯಣ ಬಿಡಿಸಿರುವುದಿಲ್ಲ, ಅದು ವಿಷಯ ಬೇರೆ. ಪ್ರಶ್ನೆ ಕೇಳಲಿಕ್ಕೇನು ಕೇಳಬಹುದು. ಗರ್ಭಿಣಿ ಸೀತೆಯನ್ನು ಬಿಡಬಹುದು ಅಂತ ಪ್ರಶ್ನೆ ಕೇಳುವಾಗ ಹೊಟ್ಟೆ ಬಾರದೇ ಇದ್ದ ಹೆಂಡತಿಯನ್ನು ಯಾರು ಬಿಡಬಹುದು ಅಂತ ಆಯ್ತು ಅಲ್ವಾ? ಅಲ್ಲ, ಒಂದು ಮಾನವೀಯತೆ ಉತ್ತುಂಗವಾಗಿ ಕೇಳುವುದು ಅಲ್ವಾ? ಹಾಗೆ ಪ್ರಶ್ನೆ ಇರ್ತದೆ. ಆದ್ರೆ ಸೀತೆಯನ್ನು ಬಿಡದೇ ಇದ್ರೆ ಬರುವ ಅಪವಾದ ಸೀತೆಯನ್ನು ಬಿಟ್ಟರೆ ಬರುವ ಅಪವಾದಕ್ಕಿಂತ ದೊಡ್ಡದು ಎನ್ನುವ ಕಾರಣಕ್ಕಾಗಿ ರಾಮ ಬಿಟ್ಟ. ಯಾವುದು ಮೇಲೆ ಯಾವುದು ಕೆಳಗೆ ಅಲ್ವಾ? ಯಾವುದು ಗ್ರಾಹ್ಯ ಯಾವುದು ಅಸ್ವೀಕಾರ್ಯ. ಸರಿ, ನೀನು ಹೇಳಿದ್ದು ಕೃಷ್ಣ ಶ್ರದ್ಧೆಯಿಂದ ಹೇಳಿದ್ದು ಎಲ್ಲವೂ ಸರಿ. ಆದ್ರೆ ಈಗ ಒಂದು ನಾವು ಪೂಜೆ ಮಾಡ್ತೇವೆ, ಪೂಜೆ ಮಾಡಿದ ಮೇಲೆ ಒಂದು ಕೊನೆಗೆ ಹೇಳುವುದಿಲ್ವಾ? ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ಯಾವ ದೋಷ ಇದ್ರೂ ಒಂದು ಮನ್ನಿಸಬೇಕು ಕ್ಷಮಿಸಬೇಕು ಅಂತ ಕೇಳುವುದಿಲ್ವಾ? ಮಾಡಿದ ಅಡುಗೆಯಲ್ಲಿ ಲೋಪದೋಷ ಇದ್ರೆ ಅಲ್ವಾ ಅದನ್ನೆಲ್ಲ ನಿನ್ನ ಹೊಟ್ಟೆಗೆ ಹಾಕಿಕೊಂಡು ಅಮೃತ ಕಿರಣವನ್ನೇ ನಮ್ಮ ಮಡಿಲಿಗೆ ಹಾಕಿ ಉತ್ತರೋತ್ತರವಾದಂತಹ ಯಶಸ್ಸನ್ನು ಕೊಡಬೇಕು ಅಂತ ಶ್ರದ್ಧಾಭಕ್ತಿಯಿಂದ ಹಿರಿಯರೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಿ ಮತ್ತೆ ಬಡಿಸಿದ್ದನ್ನು ಊಟ ಮಾಡ್ತಾರೆ ಅಲ್ವಾ? ರಘುನಂದನ ಒಂದು ಅಶ್ವಮೇಧ ಮಾಡಿದ. ಯಾಕೆ ಮಾಡಿದ? ರಾವಣ ವಧೆ ಮಾಡಿದ ಮೇಲೆ ಬ್ರಹ್ಮಹತ್ಯಾ ಪಾತಕ ಇದು ಬರ್ತದೆ ಎನ್ನುವ ಭಾವನೆಯಿಂದ ಮಾಡಿದ. ಹೌದು ಅಲ್ವಾ? ಅಲ್ಲಿ ಬ್ರಾಹ್ಮಣ ವಂಶದಲ್ಲಿ ಬ್ರಾಹ್ಮಣನಾದಂತಹ ರಾವಣ ಬ್ರಾಹ್ಮಣನಾದದ್ದರಿಂದ ನಾ ಕೊಂದೆ ಮಾತ್ರ ಅಲ್ಲ, ನಾ ಕೊಂದವ ಬ್ರಾಹ್ಮಣನಾದದ್ದರಿಂದ ಬ್ರಹ್ಮಹತ್ಯಾ ದೋಷ ಎನ್ನುವುದಕ್ಕಾಗಿ ಒಂದು ಅಶ್ವಮೇಧ ನಡೆಯಿತು. ಸರಿ, ಒಪ್ಪಿಕೊಳ್ಳುವ. ಇಲ್ಲಿ ಬ್ರಾಹ್ಮಣ್ಯ ಎನ್ನುವ ವಿಷಯ ಅಲ್ಲ, ಬಂಧುಗಳು ಎನ್ನುವ ವಿಷಯ. ನೀನು ಏನು ಹೇಳಲಿಕ್ಕೆ ಹೊರಟಿದ್ದಿ ಅಂತ ಹೇಳಿದ್ರೆ ಕೌರವನನ್ನು ಕೊಂದ್ರೆ ಏನು ತಪ್ಪು?
ಕೌರವನನ್ನು ಕೊಂದ್ರೆ ತಪ್ಪುಂಟೋ ಇಲ್ವೋ ಎನ್ನುವುದಕ್ಕಿಂತಲೂ ಕೌರವ ಒಬ್ಬನೇ ಸತ್ತದ್ದಲ್ಲ. ಅಲ್ಲ ಅಲ್ಲ ಅಲ್ಲ, ನಮ್ಮ ಅಜ್ಜ ಸತ್ತಿದ್ದಾರೆ, ಹೌದು. ನಮ್ಮ ಗುರುಗಳು ಸತ್ತಿದ್ದಾರೆ, ಸರಿ. ನಮ್ಮ ದೊಡ್ಡಪ್ಪನ ಮಕ್ಕಳು ಸತ್ತಿದ್ದಾರೆ, ನನ್ನ ಮಗ ಸತ್ತಿದ್ದಾನೆ, 5 ಜನ ಪಾಂಡವರ ಮಕ್ಕಳಾದ ಉಪಪಾಂಡವರು ಸತ್ತಿದ್ದಾರೆ. ಉಳಿದದ್ದು ಬೆರಳೆಣಿಕೆಯ ಒಂದು 8-9 ಜನ ನಮ್ಮನ್ನು ಸೇರಿಸಿ, ಸರಿ, ಆ ಪಕ್ಷ ಈ ಪಕ್ಷ 18 ಅಕ್ಷೋಹಿಣಿಯಲ್ಲಿ ಒಂದು 8-9 ಜನ ಉಳಿದದ್ದು. ಇಷ್ಟೆಲ್ಲ ದೊಡ್ಡದಾದಂತಹ ನಾಶ, ಇದಕ್ಕೆ ಕಾರಣ ಏನು? ನಿರ್ಣಯ ಮಾಡಿದವ ಕೌರವನೇ ಇರಬಹುದು. ಆ ನಾಶದ ಪರಿಣಾಮದಿಂದ ಬಂದ ಫಲವನ್ನು ಅನುಭವಿಸುವವ ಯಾರು? ಧರ್ಮರಾಯನೇ. ಧರ್ಮರಾಯ ಅಂದ್ರೆ ಹಾಗೆ. ಈಗ ರಾಮ ಅಶ್ವಮೇಧ ಮಾಡಿದವ ತ್ರೇತಾಯುಗದಲ್ಲಿ ಮುಗಿದು ಹೋದ ಅಂತ ನಾವು ಭಾವಿಸುವುದು. ರಾಮ ತ್ರೇತೆಯಲ್ಲಿ ಮುಗಿಲಿಲ್ಲ ನೀಲಧ್ವಜ. ರಾಮ ದ್ವಾಪರ ಯುಗದಲ್ಲಿ ಧರ್ಮರಾಯನ ರೂಪದಲ್ಲಿ ಹುಟ್ಟಿದ್ದಾನೆ ಅಂತ ನಾವೆಲ್ಲ ಭಾವಿಸುವುದು. ಧರ್ಮದ ಬೀಜವನ್ನು ಬಿತ್ತಿದಂತಹ ರಾಮನ ಬೆಳೆ ಅಶ್ವಮೇಧ ಮಾಡುವುದಕ್ಕೆ ತೊಡಗಿದಂತಹ ಧರ್ಮರಾಯನ ಮುಖದಲ್ಲಿ ಕಾಣಿಸ್ತಾ ಇದೆ. ಧರ್ಮರಾಯನನ್ನು ಯಾರೆಲ್ಲ ಒಪ್ಪಿಕೊಂಡಿದ್ದಾರೆ ಅಂತ ಕೇಳಿದ್ರೆ, ದೊಡ್ಡ ದೊಡ್ಡವರ ವಿಷಯ ಬಿಡು, ವ್ಯಾಸರ ವಿಷಯ ಬಿಡು, ದೌಮ್ಯರ ವಿಷಯ ಬಿಡು, ಕೃಷ್ಣನ ವಿಷಯ ಬಿಡು. ಒಂದು ಸಲ ನಾವು ದ್ವೈತವನದಲ್ಲಿದ್ದು ಬೇಟೆಯಾಡ್ತಾ ಇದ್ದೆವು. ಕ್ಷತ್ರಿಯರಿಗೆ ಅದು ತಪ್ಪಲ್ಲ. ಬೇಟೆಯಾಡಿದ್ದು ನಾನು ಮತ್ತು ನನ್ನ ಅಣ್ಣನಾದ ಭೀಮಸೇನ. ಆ ಪ್ರಾಣಿಗಳು ಕನಸಿನಲ್ಲಿ ಬಂದದ್ದು ನಮ್ಮ ಕನಸಿನಲ್ಲಿ ಅಲ್ಲ, ಅಣ್ಣನ ಕನಸಿನಲ್ಲಿ ಬಂದದ್ದು. ನಿನ್ನ ತಮ್ಮಂದಿರು ಹೀಗೆ ಬೇಟೆಯಾದ್ರೆ ನಮ್ಮ ಸಂತತಿ ಎಲ್ಲ ನಾಶ ಆಗ್ತದೆ. ಏನು ಮಾಡಿದ ನಮ್ಮ ಧರ್ಮರಾಯ? ನಮ್ಮಣ್ಣ ದ್ವೈತವನದಿಂದ ನೇರ ಕಾಮ್ಯಕಾವನಕ್ಕೆ ಹೋದ. ಅಂದ್ರೆ ಧರ್ಮರಾಯನ ಮಾನವೀಯತೆಯನ್ನು ಪ್ರಾಣಿಗಳು ಒಪ್ಪಿಕೊಂಡಿವೆ. ಅಲ್ಲಿಯೂ ಬೇಟೆಯಾಡಿದ್ದೆ. ಬೇಟೆಯಾಡಿದ್ರೆ ಸಂತತಿ ನಾಶ ಆಗುವ ಹೊರಗೆ ಬೇಟೆಯಾಡ್ಲಿಕ್ಕಿಲ್ಲ. ಈಗ ಹಿಂಸೆ ಮಾಡಬಾರ್ದು ಅಂತ ಉಂಟು, ವೇದ ಪ್ರತಿಪಾದ್ಯವಾದ ಹಿಂಸೆ ಮಾಡಬಾರ್ದು ಅಂತ ಉಂಟು. ಅಶ್ವಮೇಧದ ಕೊನೆಗೆ ಸ್ವಲ್ಪ ಕುದುರೆಗೂ ನೋವು ಮಾಡ್ಲಿಕ್ಕಿಲ್ವಾ? ಅದು ವೇದ ಪ್ರತಿಪಾದ್ಯವಾದ ಹಿಂಸೆ. ಹಾಗಾಗಿ ನಾಶ ಆಗುವಷ್ಟು ದೊಡ್ಡ ಹಿಂಸೆ ಮಾಡಕೂಡದು ಎನ್ನುವುದಾಗಿ ಒಳಗಿಂದಲೇ ಯೋಚನೆ ಮಾಡ್ತಾ ಇದ್ದವ. ಹೆಂಡತಿಗೆ ನೋವು ಕೊಡುವುದಿದ್ರು ಹೆರಿಗೆ ನೋವನ್ನು ಕೊಡಬಹುದು ಅಲ್ವಾ? ಆ ಒಂದು ಭಾವದಿಂದ ಮಾಡು. ನೀನು ಯೋಚಿಸು. ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಈಗೊಂದು ಶಂಕೆ ಬಂತು. ಬರ್ಲಿಕ್ಕೆ ಕಾರಣ ಏನು ಗೊತ್ತು? ಏನು? ದುಃಖಪಟ್ಟವರು ತುಂಬಾ ಮಂದಿ ಇದ್ದಾರೆ. ಒಂದು ಹೆಣ್ಣು ಮಕ್ಕಳ ದುಃಖಕ್ಕೆ ಸಂಕೇತವಾಗಿ ಯಾರನ್ನು ತೋರಿಸಬಹುದು? ನಮ್ಮ ಹೆಂಡತಿ ದ್ರೌಪದಿಯನ್ನು ತೋರಿಸಬಹುದು. ಒಂದು ಕುಟುಂಬಕ್ಕೆ ಬೇಕಾಗಿ ದುಃಖಪಟ್ಟವರ ಸಂಕೇತವಾಗಿ ಯಾರನ್ನು ತೋರಿಸಬಹುದು? ಧರ್ಮರಾಯನನ್ನು ತೋರಿಸ. ಧರ್ಮರಾಯನಿಗಿಂತ ಹೆಚ್ಚು ಭೀಷ್ಮರನ್ನು ತೋರಿಸಬಹುದು ಅಲ್ವಾ? ಈಗ ಅಥವಾ ತನ್ನ ಬದುಕಿನಲ್ಲಿ ಬಂದಂತಹ ಬವಣೆಗೆ ಬೇಕಾಗಿ ದುಃಖಪಟ್ಟ ಒಂದು ಪಾತ್ರವಾಗಿ ಯಾರನ್ನು ತೋರಿಸಬಹುದು? ಕರ್ಣನನ್ನು ತೋರಿಸಬಹುದು. ನನ್ನದು, ಉಳಿದವರದ್ದು, ಇಡೀ ಪ್ರಪಂಚದ ದುಃಖ ಎಲ್ಲ ನನ್ನ ದುಃಖ ಎನ್ನುವುದಾಗಿ ಭಾವಿಸಿದ ಒಂದೇ ಒಂದು ಪಾತ್ರ ಇದ್ರೆ ಅದು ಧರ್ಮರಾಯ ಮಾತ್ರವೋ? ಎಷ್ಟು ಮಂದಿ ಹೆಂಗಳೆಯರು ಕಳೆದುಕೊಂಡ್ರು, ಎಷ್ಟು ಮಂದಿ ಮಕ್ಕಳನ್ನು ಕಳೆದುಕೊಂಡ್ರು. ಹೀಗೆ ಭಾವಿಸುವ ಧರ್ಮರಾಯನ ಮಾನವೀಯತೆ, ಅಯ್ಯೋ ಇಷ್ಟು ಮಂದಿಯ ಸಮಾಧಿಯ ಮೇಲೆ ಕಟ್ಟಿದಂತಹ ಸೌಧದಲ್ಲಿ ಇರುವಂತಹ ಪೀಠದಲ್ಲಿ ಕುಳಿತುಕೊಳ್ಳಬೇಕಲ್ಲ ಎನ್ನುವುದಾಗಿ ಅವ ಹಂಬಲಿಸಿದ. ಹಾಗಾಗಿ ಅವನಿಗೆ ಬಂದ ಶಂಕೆ. ನೀನು ಹೇಳಿದಾಗೆ ತೆಂಗಿನಕಾಯಿ ಇಡಬಹುದು, ಹೂವಿನ ಪೂಜೆಯೂ ಮಾಡಬಹುದು, ಸಂಕಲ್ಪ ಮಾಡಬಹುದು. ಆದ್ರೆ ಬಾಡುವವ ಯಾರು? ಧರ್ಮರಾಯ. ಏನು ಇಲ್ಲದವ ತೆಂಗಿನಕಾಯಿ ಇಟ್ಟರೆ ಸರಿ. ಇಲ್ಲಿ ಹಟ್ಟಿಯಲ್ಲಿ 25 ಗೋವಿಟ್ಟುಕೊಂಡು ನಾನು ಗೋವಿನ ಲೆಕ್ಕದಲ್ಲಿ ಒಂದು ತೆಂಗಿನಕಾಯಿ ಕೊಡ್ತೇನೆ ಅಂತ ಹೇಳಿದ್ರೆ ಅವ ತಪ್ಪಿಸಿಕೊಳ್ತಾ ಇದ್ದಾನೆ ಅಂತ ಅರ್ಥ. ಚಕ್ರವರ್ತಿ ಪೀಠದಲ್ಲಿ ಇರುವ ಧರ್ಮರಾಯನಿಗೆ ಬಂದ ಶಂಕೆಯ ನಿವಾರಣೆಗೆ ಬೇಕಾಗಿ ಅಶ್ವಮೇಧವೇ ಮಾಡಬೇಕು. ನೀನೊಂದು ಪ್ರಸ್ತಾಪ ಮಾಡಿದೆ. ನಾನು ಹುಟ್ಟುವಾಗಲೇ ಒಂದು ಅಶರೀರವಾಣಿ ಆಗಿದೆ, ಅದರಲ್ಲಿ ಒಂದು ಸೇರಿದೆ. ಏನು? ಈ ಮಗ ಮುಂದೆ ರಾಜಸೂಯ ಅಶ್ವಮೇಧಾದಿಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ ನಾನೇ ಮಾಡ್ತೇನೆ ಅಂತಲ್ಲ, ಪ್ರತಿನಿಧಿಯಾಗಿ ಹೋಗ್ತೇನೆ. ಇದು ಅಶರೀರವಾಣಿಯಲ್ಲೇ ಉಂಟು. ಅದನ್ನು ತಿಳಿದುಕೊಂಡು ನೀನು ಕುದುರೆಯನ್ನು ಬಿಟ್ಟುಕೊಡುವುದು ಒಳ್ಳೇದಲ್ವಾ? ಈಗ ಅಶ್ವಮೇಧವನ್ನು ನಾನು ಆಕ್ಷೇಪ ಮಾಡ್ತಾ ಇಲ್ಲ, ಸರಿ. ನೀನು ಗುರುತರವಾದ ಹೊಣೆಗಾರಿಕೆಯನ್ನು ಹೊರುವುದಕ್ಕೆ ಅಸಮರ್ಥ ಅಂತಲೂ ನನ್ನ ವಾದ ಅಲ್ಲ. ಈಗ ಧರ್ಮರಾಯನಿಗೆ ಬಂದ ಶಂಕೆ, ಬಂಧುಗಳನ್ನು ಕೊಂದೆನಲ್ಲ, ಬಂಧುಗಳನ್ನು ಕೊಂದೆನಲ್ಲ ಎನ್ನುವುದಕ್ಕಾಗಿ ಬಂದ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧವೋ, ಬಂಧುಗಳನ್ನು ಕೊಂದು ಬಂದ ದೋಷದ ಪರಿಹಾರಕ್ಕಾಗಿ ಅಶ್ವಮೇಧ? ಬಂಧುಗಳನ್ನು ಕೊಂದೆನಲ್ಲ ಎನ್ನುವ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧ. ಹಾಗಾದ್ರೆ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧ ಆದ್ರೆ ಕೊಂದದ್ದು ಸರಿ ಅಂತಾಗ್ಲಿಲ್ವಾ? ಅಂದ್ರೆ ಹೌದಾ? ಕೊಂದದ್ದು ಸರಿ, ಕೊಂದದ್ದು ಸರಿ ಸರಿ. ಕೊಂದದ್ದು ತಪ್ಪು ಅಂತವ ಗ್ರಹಿಸಿದ್ದು ಶಂಕೆ. ಹಾಗಾದ್ರೆ ಸರಿಯೇ ಹೌದಾದದ್ದನ್ನು ತಪ್ಪು ಅಂತ ಭಾವಿಸಿ ನಿನ್ನ ಧರ್ಮರಾಯ ಕೈಗೊಂಡಿರುವಂತಹ ಅಶ್ವಮೇಧದಲ್ಲಿ ಈಗ ಏನಾಯ್ತು ಗೊತ್ತಾ? ಏನಾಯ್ತು? ಎಷ್ಟು ದುಃಖ ಆಯ್ತು? ಎಷ್ಟು ದುಃಖ ಆಯ್ತು? ನನ್ನ ಮಗ ಪುತ್ರ ಜೋಗದ ತಳ್ಳುರಿಗೆ ಪುತ್ರ ಶೋಕ
ಓಡಿಸುವ ನಾವೇ ಬಾಜರರು ಎನ್ನುವ ಹಾಗೆ ಆ. ಎದೆ ತಟ್ಟಿ ಬಂದು ಆ. ನನ್ನ ಮಗನ ಹೆಣದ ಎದೆ ಮೇಲೆ ಕಾಲಿಟ್ಟೆಯಲ್ಲ ಆ. ಅಂತಹ ನಿನ್ನ ಕಾಲನ್ನು ತುಂಡರಿಸಿ ನೀಲಧ್ವಜ, ಈ ಪ್ರಪಂಚದಲ್ಲಿ ಒಳ್ಳೆಯವನಿಗೆ ಶಂಕೆ ಬರುವುದು. ತಾಟಕಿಯನ್ನು ಕೊಲ್ಲು ವಿಶ್ವಾಮಿತ್ರರು ಹೇಳಿದಾಗ ರಾಮನಿಗೂ ಶಂಕೆ ಬಂತಂತೆ. ಹೆಣ್ಣಲ್ಲವೇ ಅಲ್ವಾ? ಹಾಗೆ ಧರ್ಮರಾಯನಿಗೂ ಬಂದಿದೆ. ಅದಕ್ಕೆ ಪ್ರಾಯಶ್ಚಿತ್ತ. ಯಥಾರ್ಥ ಹೇಳ್ತೇನೆ, ನನ್ನ ತಾಯಿಯಾದ ಕುಂತಿಯ ಹಣೆ ಆಗಿಯೂ ಇನ್ನ ಮಗ ಸಾಯ್ಬೇಕು ಅಂತ ನನಗಿರ್ಲಿಲ್ಲ. ಸಾರಿದೆ, ಏನು ಮಾಡುವ? ಒಪ್ಪಲಿಲ್ಲ ಅವ. ಸಾಯುವುದಲ್ಲದೆ ಬೇರೆ ವಿಧಿ ಇಲ್ಲ ಅಂತ ಮುಂದೆ ಮುಂದೆ ಬಂದ. ಈಗ ಸಾಯಬೇಡ ಅಂತ ಹೇಳ್ಬೋದು, ಆತ್ಮಹತ್ಯೆ ಮಾಡಿಕೊಳ್ಳುವವನು ಹೇಗೆ ಏನು ಮಾಡ್ಲಿಕ್ಕಾಗ್ತದೆ? ಮತ್ತೆ ಕ್ಷಾತ್ರ ಕೆರಳಿತು, ಯುದ್ಧ ಮಾಡಿದೆ, ಸತ್ತ. ಯುದ್ಧಾಂಗಣದಲ್ಲಿ ಒಬ್ಬ ಶತ್ರುವಿನ ಬಾಣಕ್ಕೆ ಗುರಿಯಾಗಿ ಸಾಯುವುದು ಆತ್ಮಹತ್ಯೆಯ? ಅಲ್ಲಲ್ಲ, ಹೇಳಿದ್ದು ನಾನು ಒಬ್ಬನ ವಿಕ್ರಮ ಎಷ್ಟು ಎನ್ನುವುದಾಗಿ ತಿಳಿಯದೆ. ಈಗ ರಾವಣ ಸಾಯಲಿಲ್ವಾ? ರಾಮನಲ್ಲಿ ಸತ್ತಿದ್ದಾನೆ. ಅದನ್ನು ವೀರಮರಣ ಅಂತ ಹೇಳುವುದಕ್ಕಿಂತ ಮೂರ್ಖತನ ಅಂತ ಹೇಳುದಲ್ವಾ? ಯಾಕೆ? ಯಾಕಂದ್ರೆ ಅವ ಸತ್ತದ್ದು ಅಂತ ಹೇಳಿದ್ರೆ ಒಳ್ಳೇದಕ್ಕೆ ಸತ್ತದ್ದವ ಅಲ್ಲ. ರಾಮನನ್ನು ಈಗ ಎಷ್ಟು ಜನ ಹೇಳಿದ್ದಾರೆ? ರಾವಣನ ಕಡೆಯವರು ಹೇಳಿದ್ದಾರೆ, ರಾಮನ ಕಡೆಯವರು ಹೇಳಿದ್ದಾರೆ. ಈಗ ಮೇಲಿಂದ ಮೇಲೆ ನೋಡಿದ್ರೆ ಬಾಣಕ್ಕೆ ಸತ್ತದಲ್ವ? ಹೌದು. ಅದರ ಒಳ್ಳೆ ಮರಣ ಅಂತ ಯಾರಾದ್ರೂ ಹೇಳ್ತಾರ? ಅಲ್ಲ, ರಾವಣನನ್ನು ಪ್ರತಿಪಾದಿಸುವುದು ಅಂತ ತಿಳಿಬೇಡ. ಒಂದು ಅರ್ಥದಲ್ಲಿ ರಾವಣ ಧ್ಯೇಯ ವಾಕ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಯಾವಾಗ ಆಗುವುದಿಲ್ಲ ಆಗ ರಾವಣತ್ವ ಸಾಯ್ಬೇಕು. ಹೌದು, ಸರಿ. ರಾವಣತ್ವ ಸತ್ತಿದೆ, ಆಂಶಿಕವಾಗಿ ಒಬ್ಬ ದೇಹದಾರಿಯೂ ಬಿದ್ದ. ಸರಿ ಅಲ್ಲ, ರಾವಣನೆನ್ನುವ ಸತ್ತ. ಇಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಈಗ ನಮ್ಮನ್ನು ಹುರಿದುಂಬಿಸಿದಿರಿ ಅಂತ ನೀವು. ಏನು? ಅಶ್ವಮೇಧ ಎನ್ನುವಂತಹ ಒಂದು ಪ್ರಕರಣದಲ್ಲಿ ಕುದುರೆಯ ಹಣೆಗೆ ಕಟ್ಟಿರುವಂತಹ ಲೇಖನದಲ್ಲಿ ಬಲಹುಳ್ಳವರು ಕಟ್ಟಿ, ನಾನು ಬೇಡ ಅಂತ ಹೇಳಿದ್ದೆ ಯಥಾರ್ಥಕ್ಕೆ. ನಿನ್ನಲ್ಲಿ ಮುಚ್ಚುಮರೆ ಇಲ್ಲ. ಮತ್ತೆ ಯಾಕೆ ನಿನ್ನ ಮಾತ್ರ ನಿನ್ನ ಮಗನೇ ಕೇಳುವುದಿಲ್ವಾ? ಅಲ್ಲ, ನನ್ನ ಮಗ ಅಂತಲ್ಲ. ಒಂದು ಊರಿಗೆ ಒಂದು ನ್ಯಾಯ ಅಂತ ಉಂಟು, ಒಂದು ನೀತಿ ಅಂತ ಉಂಟು. ನಮ್ಮ ಊರಿನ ಮೇಲೆ ಒಂದು ಕುದುರೆ ಬಂದು ನಮ್ಮದ್ದಾದಂತಹ ಪರಾಕ್ರಮಕ್ಕೆ ಒಂದು ಸವಾಲುಂಟಿ ಒಂದು ವಾಕ್ಯ ಬಂತು ಅಂತಾದ್ರೆ ಒಬ್ಬ ಒಪ್ಪುತ್ತಾನೋ ಒಬ್ಬ ಒಪ್ಪುದಿಲ್ವ ಅಂತಲ್ಲ. ಎಲ್ಲರೂ ತೀರ್ಮಾನ ಮಾಡಿದಾಗ ಬಹುಮತ ಎಲ್ಲಿಗೆ ಬರ್ತದೆ ಎನ್ನುವುದರ ಮೇಲೆ ಯಾವುದಾದ್ರೂ ಒಂದು ಸಿದ್ಧಾಂತ ಪ್ರತಿಷ್ಠಾಪನೆಯಾಗುವುದು. ಅಯ್ಯ, ಈಗ ಸವಾಲು ಅಂತ ಯಾವಾಗ ಆಗೋದು? ನಾವು ದಿಗ್ವಿಜಯಕ್ಕೆ ಬಂದಿದ್ರೆ ಸರಿ, ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ಬಂದದ್ದು. ಇಲ್ಲಿಯವರೆಗೆ ಅಶ್ವಮೇಧದಲ್ಲಿ ಕಪ್ಪ ಕೊಟ್ಟವ ದುರ್ಬಲ ಅಂತ ಎಲ್ಲಿಯೂ ಸಾಧನೆಯಾದದ್ದಿಲ್ಲ. ಅಶ್ವಮೇಧಕ್ಕೆ ಕಪ್ಪ ಕೊಡದೇ ಇದ್ರೆ ಯಜ್ಞಕಂಟಕ ಅಂತ ತುಂಬಾ ಕಡೆಯಲ್ಲಿ ಸಾಧನೆ ಆಗಿದೆ. ಅಲ್ಲ, ಹಾಗಲ್ಲ. ನೀವು ದಿಗ್ವಿಜಯಕ್ಕೆ ಬನ್ನಿ, ಅಶ್ವಮೇಧದ ಧಾರ್ಮಿಕತೆಗೆ ಬನ್ನಿ. ಸೇನೆ ಉಂಟಾ? ಉಂಟು. ನಿಮ್ಮಲ್ಲಿ ಆಯುಧ ಉಂಟಾ? ಉಂಟು. ಬಲ ಇದ್ದವರು ಕಪ್ಪ ಕೊಡಬೇಕು ಅಂತ ಇಲ್ಲ, ಬಲಹೀನರಾದವರು ಕಪ್ಪ ಕೊಡಿ ಅಂತ ಹೇಳಿದ್ದೌದಾ? ಬಲವಂತವರು ಕುದುರೆಯನ್ನು ಕಟ್ಟಿದ್ರೆ ನಾವು ವಿರೋಧಿಸ್ತೇವೆ ಅಂತ ಉಂಟಾ? ಸಾಕು. ಏನು? ಯುದ್ಧಕ್ಕೊಂದು ನಾಂದಿ ಆಯಿತು ಅಂತ ಅಲ್ಲ, ಬೇರೆ ಬೇಕು ಅಂತ ಇಲ್ಲ. ನೋಡು, ಶಾಸ್ತ್ರ ಬೇರೆ, ಧಾರ್ಮಿಕತೆ ಬೇರೆ. ಸರಿ, ಧಾರ್ಮಿಕತೆಯು ಕ್ಷಾತ್ರವು ಒಟ್ಟಿಗೆ ಬಂದ್ರೆ ಧಾರ್ಮಿಕತೆಯನ್ನು ಬಿಟ್ಟು ಕ್ಷಾತ್ರ ಅಲ್ಲ. ಕ್ಷಾತ್ರವನ್ನು ಅವಲಂಬಿಸಿ ಧಾರ್ಮಿಕತೆಯನ್ನು ಅವಲಂಬಿಸಿ ಕ್ಷಾತ್ರ ಇರಬೇಕು. ನಮಗೆ ಸಂಧಾನ ಬೇಕಿತ್ತ ಕೌರವನಲ್ಲಿ? ಇಲ್ಲ. ಹೊರತುಕೊಳ್ಬಹುದಿತ್ತಲ್ಲ, ಯಾಕೆ ಸಂಧಾನ ಮಾಡಿದೆವು? ನಮ್ಮಲ್ಲಿ ಕ್ಷಾತ್ರ ಇದ್ರು ಧಾರ್ಮಿಕತೆ ಬೇಕು. ಅಯ್ಯ, ಒಂದು ಬರೆದ ಒಕ್ಕಡೆಯನ್ನೇ ಓದಿ ಅವಸರ ಮಾಡುವುದಿದ್ರೆ ನಾವು ಕೌರವನನ್ನು 15 ಸಲ ಕೊಲ್ಲಬೇಕಿತ್ತು. ಇಲ್ಲ, ಯಾಕೆ? ಆದಷ್ಟು ತಡೆದಿದ್ದೇವೆ. ಯಾಕೆ? ನಮ್ಮ ದೌರ್ಬಲ್ಯ ಅಲ್ಲ, ನಮಗೆ ವಿವೇಕ ಉಂಟು ಅಂತ ಅರ್ಥ. ಸ್ವಲ್ಪ ವಿವೇಕಿಯಾಗು. ಹೇಗೂ ಸಣ್ಣ ಹುಡುಗನ್ ಕೇಳದೆ ಸತ್ತ ನೀನು ಹಾಗಾಗಬೇಡ, ಯೋಚಿಸು. ಇಲ್ಲ, ಇಳಿದ ಮೇಲೆ ಚಳಿ ಉಂಟು ಅಂತ ಹೇಳುವ ಸ್ವಭಾವ ನಮ್ಮದಲ್ಲ. ಮಗನ ಮರಣಕ್ಕೆ ಪ್ರತಿಕ್ರಿಯೆಯಾಗಿ ಒಂದೋ ನಮಗೆ ಉತ್ತರ ಕ್ರಿಯೆ, ಇಲ್ಲದೆ ಉತ್ತರದವರ ಕ್ರಿಯೆ, ಎರಡರಲ್ಲಿ ಒಂದು ಮಾಡುವುದೇ. ನಿನಗೆ ಗೊತ್ತಿಲ್ಲ, ಪಾಂಡವರ ವಿರೋಧ ಕಟ್ಟಿಕೊಂಡ್ರೆ ಏನಾಗ್ತದೆ? ಇಳಿದ ಮೇಲೆ ಚಳಿ ಅಲ್ಲ. ನಮ್ಮ ಭೀಮ ಮಾತಾಡುವಾಗ ಉರಗ ಪತಾಕನಾದ ಕೌರವ ನೀರಿನಲ್ಲಿ ನೀರಿನಲ್ಲಿ ನಾನು ಭಾವಿಸಿದ್ದೆ ಒಂದೋ ಇವ ಸಾಯುವವರೆಗೆ ಹೋರಾಟ ಮಾಡ್ತಾನೆ, ಇಲ್ಲ ಸೋತು ಕಪ್ಪ ಕೊಟ್ಟು ಕುದುರೆಯನ್ನು ಬಿಡ್ತಾನೆ. ಇದು ಎರಡು ಮಾಡಲಿಲ್ಲ, ಮಗ ಸತ್ತ ಮೇಲೆ ಓಡಿದ್ದಾನೆ.
ಈ ಮಾಹಿಷ್ಮತಿಯಲ್ಲಿ ನಾನು ಭಾವಿಸಿದ್ದು ನೀಲಧ್ವಜನೇ ಪ್ರಮುಖ ಅಂತ. ಬಹುಶಃ ಇವನಿಗಿಂತ ಪ್ರಮುಖ ಪಾತ್ರ ಇಲ್ಲಿ ಉಂಟಾ ಅಂತ ಬೇರೆ. ಇದು ಬಹುಶಃ ಯಾವುದೋ ಪಾತ್ರದ ಉತ್ಸಾಹಕ್ಕೆ ಉದ್ದೀಪನಕ್ಕೆ ಒಳಗಾಗಿ ಮುಂದೆ ಬರುವುದಾ ಅಂತ. ಈ ಪಾತ್ರ ಯಾವುದೋ ಸೂತ್ರದ ಒಳಗಿರಬೇಕು. ನಮಗೆ ಕುದುರೆ ಬೇಕು, ಸ್ವಲ್ಪ ಕಾಯುವ ಏನಾಗ್ತದೆ ಅಂತ. ಶೋಕಿಸಲು ಪಂಥದಿಂದ ಪಾರ್ಥನೊಡನೆ ನಿಂತು ದುರಕ್ಕೆ ಸೆಣಸುತ್ತಿರಲು ಪಂಥದಿಂದ ಪಾರ್ಥನೊಡನೆ ನಿಂತು ದುರಕ್ಕೆ ಸೆಣಸುತ್ತಿರಲು ಅಬ್ಬಾ, ನಿನ್ನ ಸಾಹಸವನ್ನು 1000 ನಾಲಿಗೆಯಿಂದ ವರ್ಣಿಸಿದರೂ ಸಾಲದು ಮಗನೇ. ಆದರೆ ಆ ಕುಂತಿಯ ಮಗ ಅರ್ಜುನ ಯಾಕಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದನೋ ಏನು? ಅರ್ಜುನನನ್ನು ಪಡೆದಾಗ ತನ್ನ ಗರ್ಭ ಸಾರ್ಥಕವಾಯಿತು ಅಂತ ಪ್ರತಾದೇವಿ ತಿಳಿದಳಂತೆ. ಹಾಗಾಗಿ ಈ ಹುಡುಗನಿಗೆ ಪಾರ್ಥ ಅಂತ ಹೆಸರು ಬಂತು. ಆದರೆ ಕುಂತಿಯ ಗರ್ಭ ಸಾರ್ಥಕವಾಯಿತು, ನನ್ನಂತ ಎಷ್ಟೋ ಜನರ ತಾಯಂದಿರ ಬಸಿರು ಪಂಜೆ ಮಾಡಿಬಿಟ್ಟ ಮಗನೇ ಆ ಅರ್ಜುನ. ನಿನ್ನ ಕುತ್ತಿಗೆಯನ್ನು ಕತ್ತರಿಸಿದಲ್ಲುವಪ್ಪ, ನನ್ನ ಕರುಳನ್ನೇ ಕತ್ತರಿಸಿದ, ನನ್ನ ಕರುಳನ್ನೇ ಕತ್ತರಿಸಿದ. ಕಷ್ಟ ಒದಗಿದು ದ್ಯೋತು ಹಯದ ದೆಸೆಯುದ, ಕಷ್ಟ ಒದಗಿದು ದ್ಯೋತು ಹಯದ ದೆಸೆಯುದ, ದಿಟ್ಟತನದಲ್ಲಿ ಮುಂದೆ ಕಾದುವರೆ ಬಲವಿಲ್ಲ, ಮುಂದೆ ಕಾದುವರೆ ಬಲವಿಲ್ಲ. ಬಿಟ್ಟು ಹಯವನು ಕಾಣಿಕೆಯಿತ್ತು, ಬಿಟ್ಟು ಹಯವನು ಕಾಣಿಕೆಯಿತ್ತು, ಪಾರ್ಥನ ಸತ್ಕರಿಸಿ ಸಾಮಗೈವೇ, ಪಾರ್ಥನ ಸತ್ಕರಿಸಿ ಸಾಮಗೈವೇ. ಕಷ್ಟ ಒದಗಿದು ದ್ಯೋತು ಮಗಡ, ಮದರ ಮಂಜರಿಯನ್ನು ನೋಡಿದೆಯೇನೆ? ಮದುವೆಯಾಗಿ ಇನ್ನೂ ಹಳದಿ ಮಾಸಲಿಲ್ಲ, ವಿಧವೆಯಾಗಿ ಬೋಳು ಬೋಳಾಗಿ ನಿಂತಿದ್ದಾಳೆ. ನಮ್ಮ ಮಗನ ಕೈ ಹಿಡಿದು ಬಂದ ಸೊಸೆ ಯಾಕೆ ಹಾಗಾದಳು? ಯುದ್ಧ ಬೇಡ ಬೇಡ ಅಂತ ನಾನು ಹೇಳಿದರು ಬೇಕು ಎನ್ನುವ ಹಠಕ್ಕೆ ನೀನು ಇಳಿದ ಕಾರಣವೇ ಹಾಗಾಗುವುದಕ್ಕೆ ಒಂದು ನಾಂದಿ ನಮ್ಮಿಂದಲೇ ಸಿಕ್ಕಿದ ಹಾಗಾಗಿತ್ತಲ್ಲ. ಯಥಾರ್ಥ ಹೇಳ್ತೇನೆ ಜ್ವಾಲ, ಏನು? ಒಂದು ಹಂತದ ಪರೀಕ್ಷೆ ನಡೆದಿದೆ. ನಮ್ಮ ಬಲ ಏನು ಎನ್ನುವುದನ್ನು ತೋರಿಸುವುದಕ್ಕೆ ನಾವು ಪ್ರಯತ್ನಪಟ್ಟು ಯಶಸ್ವಿಯಾಗಲಿಲ್ಲ, ನಮಗೆ ಹಿನ್ನಡೆಯಾಗಿದೆ.
ಹಾಗಾದರೆ ಪ್ರತಿಫಲದ ಬಲ ಏನು ಎನ್ನುವುದನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಮುಂದೇನು? ಸೋತ ಮೇಲೆಯೂ ಸೋಲು ಅಂತ ನಾವು ಸೋತ ಕ್ಷಣದಲ್ಲಿ ಹೇಳದೇ ಇದ್ರೆ ನಮ್ಮದು ಮೂರ್ಛತನ ಅಂತ ಆಗ್ತದೆ. ಪೃಥ್ವಿಯಲ್ಲಿ ಪಾಸಟಿ ಇಲ್ಲದೆ ಹೋರಾಟ ಮಾಡಬಹುದಾದಂತಹ ಪಾರ್ಥನ ವಿಕ್ರಮಕ್ಕೆ ಇದಿರಿಲ್ಲ, ಪ್ರತಿಸಾಟಿ ಇಲ್ಲ, ಸವ್ಯಸಾಚಿಯವ. ಅದಕ್ಕೆ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಅವರಿಗೆ ಶರಣಾಗತರಾಗುವುದು ಬುದ್ಧಿವಂತರಿಗೆ ಲಕ್ಷಣ. ಅದಕ್ಕೆ ಜ್ವಾಲ, ನಾವು ಮಣಿಯೋಣ, ಶರಣಾಗತರಾಗೋಣ. ದೊಡ್ಡದ ನುಡಿ ಕೇಳಿ ಉರಗದು ಸಿಡಿದೆದ್ದು ನಿಟ್ಟಿಸುತ್ತ ಉರಿ ಗಣ್ಣಿನಿಂದ ಬಿಸಿಯುಸಿರೆಸೆಯೇ ಸಿಟ್ಟಿನಿಂದ ಕಂಪಿಸಿದಳ ಜ್ವಾಲಿ ಫಲ ಪ್ರತೀಕಾರ ಜ್ವಾಲಾ ಅಗ್ನಿಯಾಗಿ ಇನ್ನೊಂದು ಮಾತಾಡಿದರೆ ಜಾಗ್ರತೆ ಜತನು. ಹೇಗೆ ಬರ್ತದೆ ನಿಮಗೆ ನಾಲಿಗೆ? ಸೂತಕದ ಮನೆ ಮಗ ಸತ್ತಿದ್ದಾನೆ, ಒಬ್ಬ ಹಾಕಬೇಡ. ಸತ್ತ ಮನೆಯಲ್ಲಿ ಬೊಬ್ಬೆ ಹಾಕುದು, ಅದು ಕೂಗುವುದು. ಕೂಗಲಿಕ್ಕೆ ಜನ ಇದ್ರೆ ಜನ ತರುವುದು ಬೇರೆ. ಈಗ ನಾವು ಯಾರಿಂದ ನಮ್ಮ ಮಗನನ್ನು ಕಳ್ಕೊಂಡಿದ್ದೇವೆ? ನಮ್ಮ ಅರ್ಜುನನಿಂದ. ನಮ್ಮ ಹಠದಿಂದ. ನಮ್ಮ ಹಠದಿಂದಲಲ್ಲ, ಅದಕ್ಕೆ ಕಾರಣನಾದವನು ಅರ್ಜುನ. ಯಾಕೆ ಕುದುರೆ ಹಿಡ್ಕೊಂಡು ಇಲ್ಲಿವರೆಗಾಗಿ ಬರಬೇಕಾಗಿತ್ತು? ಮತ್ತೊಬ್ಬನ ಹರಿತವಾದ ಕತ್ತಿಗೆ ನಮ್ಮ ಮಕ್ಕಳನ್ನು ದೂಡಿ ಹಾಕಿ ಅರ್ಜುನನ ಕತ್ತಿ ಅವನನ್ನು ಕೊಚ್ಚಿ ಕೊಂದಿತು ಅಂತ ಹೇಳುವುದೇ? ಹೌದೇ ಹೌದು. ಅರ್ಜುನ ಪಾಂಡವರು ಮಾಡಿದ್ದೇ ತಪ್ಪಾದಂತ ಒಂದು ಯಜ್ಞ ಇದು. ಬಂದಿದ್ದಾರೆ ನಮ್ಮಲ್ಲಿಗೆ. ಕುದುರೆಯನ್ನು ನಮ್ಮ ಅಂತಹ ಇಷ್ಟದಂತೆ ನಾವು ನಮ್ಮ ರೊಚ್ಚಿನಿಂದ ಕೆಚ್ಚಿನಿಂದ ಕಟ್ಟಿದ್ದೇವೆ. ಈಗ ಮುಂದುವರೆದಿದೆ. ಅರ್ಜುನನಿಗೆ ಕಪ್ಪ ಕಾಣಿಕೆ ಕೊಡುವುದು, ಶರಣಾಗುವುದು. ನಾಚಿಕೆ ಆಗುವುದಿಲ್ಲ ನಿಮಗೆ? ನಮ್ಮ ಮನೆಯ ನಂದಾದೀಪವನ್ನು ಆರಿಸಿದವನು, ನಮಗೆ ಈ ಪುತ್ರ ಶೋಕವನ್ನು ತಂದುಕೊಟ್ಟವನು, ನಮ್ಮ ವಂಶಲತೆಯನ್ನು ಚಿವುಟಿದವನು ಅಂತ ಅರ್ಜುನನ ಜೊತೆಯಲ್ಲಿ ಸಖ್ಯ ಮಾಡೋದಕ್ಕೆ ನಿಮಗೆ ಮನಸ್ಸು ಬರ್ತದ? ಈಗ ಸಖ್ಯ ಅಲ್ಲದೆ ಏನು ಮಾಡಬೇಕು ಅಂತ ಹೇಳುದು ನೀವು? ಬಿಡೋದಿಲ್ಲ. ಬಿಡುವಿನ ಪಾರ್ಥನು ಗೆಲ್ಲದೆ ಬಿಡುವಿನ ಪಾರ್ಥನ ಬಿಡುವಿನ ಪಾರ್ಥನು ಗೆಲ್ಲದೆ ಸುಳಿಸುವಿನ ದಾವಾಗ್ನಿ ಕುಂಡದೆ ಬೆಳಗದೆ ಬಿಡದೀಗ ಪ್ರಳಯದ ಸುಳಿಲು ನಾನು ಈ ತಕ್ಷಣದಲ್ಲಿ ನನ್ನ ಮಗನ ಹೆಣಕ್ಕೆ ಬೆಂಕಿ ಇಡಬೇಕು ಅಂತಾಗಿದ್ದರೆ ನನಗೆ ಅರ್ಜುನನ ದೇಹಕ್ಕೆ ಬೆಂಕಿ ಇಡುವುದು ಕಾಣಬೇಕು. ಅರ್ಜುನನ ಜೀವನ ಸುಟ್ಟು ಸೀಕರಿಯಾಗದ ವಿನಃ ನಾನು ವಿರಮಿಸುವವಳೇ ಅಲ್ಲ. ಆದ್ದರಿಂದಲಾಗಿ ಯುದ್ಧ ಮುಂದುವರಿಸೋಣ. ಬಲ ಇಲ್ಲ ನಮ್ಮ ಹತ್ರ, ನಿಮಗೆ ಮರೆವೇ ಆಗುತ್ತೆ. ನಮ್ಮಲ್ಲಿ ಏನು ಉಂಟು ಅಂತ ಸುಮ್ಮನೆ ಉಂಟು. ನಮ್ಮಲ್ಲಿ ಒಂದು ಕೊರಳು ಬಿಟ್ರೆ ಬೇರೆ ಎಂಥದ್ದುಂಟು? ಇಲ್ಲ, ಉಂಟು. ಯಾವುದು ಗೊತ್ತೇ? ಯಾವುದು? ನಾವು ಈಗ ಮಗನನ್ನು ಕಳ್ಕೊಂಡಿದ್ದೇವೆ. ಆದರೆ ಮಗನಿಗೆ ಮಾತ್ರ ಜನ್ಮ ಕೊಟ್ಟದ್ದಲ್ಲವಲ್ಲ, ನಾವು ಮಗಳಿಗೂ ಜನ್ಮ ಕೊಟ್ಟಿದ್ದೇವೆ. ಮಗಳಾದ ಸ್ವಾಹಾಳನ್ನು ಮದುವೆ ಮಾಡಿಕೊಟ್ಟದ್ದು ಅಗ್ನಿದೇವನಿಗೆ. ಮಗನಿಲ್ಲದೆ ಇದ್ದಾಗ ಅಳಿಯನ ಸಹಾಯವನ್ನು ಪಡೆದರೆ ಆಕ್ಷೇಪ ಉಂಟೆ ಹೇಳಿ? ಆದ್ದರಿಂದ ಅಳಿಯನಾದ ಅಗ್ನಿಯನ್ನು ಬರಿಸಿಕೊಳ್ಳೋಣ, ಯುದ್ಧವನ್ನು ಮುಂದುವರಿಸೋಣ. ಈಗ ತುಂಡಾಗಿ ನಿಂತ ಮರದಲ್ಲಿ ನೇತಾಡಿ ನಾವು ಅದರ ಅಡಿಗೆ ಬೀಳುವುದು ಅಂತಲ್ಲ? ಯಾರು ಹೇಳಿದ್ದು? ಅದಕ್ಕೆ ಆಧಾರ ಕೊಡ್ತಾನವ. ಹೇಗೂ ಸೊಸೆಗೆ ನೆಮ್ಮದಿ ಇಲ್ಲ, ಇನ್ನು ಮಗಳಿಗೂ ನೆಮ್ಮದಿ ಇಲ್ಲ ಅಂತ ಮಾಡುವ ಅಂತಲ್ಲ? ಏನಾಗುದಿಲ್ಲ, ಅವನು ದೇವರು ಅಗ್ನಿ. ಗೊತ್ತಾಯ್ತಲ್ಲ? ಪ್ರಾರ್ಥನೆ ಮಾಡ್ತೀರಾ ಇಲ್ವಾ? ನೀ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ದೇನೆ ನಾನು. ಪ್ರಾರ್ಥನೆ ಮಾಡೋಣ, ಅಗ್ನಿಯನ್ನು ಯಾವ ಕರೆಯೋಣ. ಪ್ರಸಂಗದಲ್ಲಾದ್ರೂ ನಿನ್ನನ್ನು ಮೀರಿ ಹೋದದ್ದುಂಟ? ಹೌದಲ್ಲ? ಕೆಲವು ಸಲ ತಡಿಲಿಕ್ಕಾಗದೆ ಮಾತಾಡ್ತೇನೆ ಬಿಟ್ರೆ. ಹಾ. ಈಗ ನೀವು ಕರೀರಿ, ನೀವು ಅಗ್ನಿಯನ್ನು. ಅಗ್ನಿದೇವನೇ, ಅಗ್ನಿದೇವ, ಅಗ್ನಿದೇವ ಕರೀರಿ. ಅಗ್ನಿದೇವರೇ, ಅಗ್ನಿದೇವರೇ, ಅಗ್ನಿದೇವ.
ಪರಿಭವವು ನಿಮಗೇನಾಯ್ತು ಪರಿಭವವು ಪರಿಭವವು ಕಾಡುಗೆ ಹೋದು ದುಮ್ಮಾನವು ಮುಖದಲ್ಲಿ ಕಾಡುಗೆ ಹೋದು ದುಮ್ಮಾನವು ಮುಖದಲ್ಲಿ ಏನೋ ದುಮ್ಮಾನಾಗ ಹಾನಿಯದೇನಾಯ್ತೆಂಬುದ ಅರುಗಿರಿ ಕಾಣುತ್ತಿಹುದು ಮಾನವು ಮುಖದಲ್ಲಿ ಹಾನಿಯದೇನಾಯ್ತೆಂಬುದ ಅರುಗಿರಿ ಏನಿದು ಈ ವಿಸ್ಮಯವು ನಿಮಗೇನಾಯ್ತು ಪರಿಭವವೋ ಹಡಿದಾಬರೆಗಳಿಗೆ ಪ್ರಣಾಮಗಳು. ದೇವನಾದ ನಿನಗೆ ನಮನವನ್ನು ಸಲ್ಲಿಸಿದ್ದೇನೆ. ಅತ್ತೆಯವರೇ ಪದಾರ್ಥಗಳಿಗೆ ಪ್ರಣಾಮಗಳು. ಆಶ್ಚರ್ಯ. ಹೆಚ್ಚಿನ ನಿರೀಕ್ಷೆ ಮಾಡಬೇಡ. ಅಲ್ಲ, ನಿರೀಕ್ಷೆಗಿಂತಲೂ ಪ್ರತೀಕ್ಷೆಯೇ ಹೆಚ್ಚಲ್ಲ. ಯೋಚಿಸುತ್ತಾ ಇದ್ದೆ ಇವತ್ತು ಉರಿಯುವ ಕಾಲ ಅಂತ, ಆದ್ರೆ ತಣ್ಣಗಾಗಿದೆ ಅಂತ ನೀವು ಇದ್ದೀರಿ ಅಂತ ಭಾವಿಸಿದ್ರೆ ನೀವೇ ನನಗಿಂತ ಹೆಚ್ಚು ಉರಿಯುತ್ತಾ ಇದ್ದೀರಿ. ಸಾಧಾರಣ ಹೊಟ್ಟೆಯಲ್ಲಿಯೂ ಉರಿ ಬರುವ ಹೊತ್ತಾಯ್ತು. ಗೊತ್ತಾಯಿತು. ನಿಮ್ಮ ಮುಖವನ್ನು ನೋಡಿದ್ರೆ ಬಾಡಿದೆ, ಅವರ ಮುಖವನ್ನು ನೋಡಿದರೆ ಇಂದು ಕೋಪದಿಂದ ಉರಿಯುತ್ತಾ ಇದೆ. ಇದು ಮಾವ, ನಿಮ್ಮೊಳಗೆ ಏನಾದ್ರೂ ಆಯಿತಾ? ಇನ್ನೇನಾಗ್ಲಿಕ್ಕುಂಟು, ಆಗುವಷ್ಟಾಗಿದೆ. ಅಲ್ಲ, ಗಂಡ ಹೆಂಡತಿ ಅಂತಾದ ಮೇಲೆ ಪರಸ್ಪರ ಏನಾದ್ರೂ ಆಚೆ ಈಚೆ ಸ್ವಲ್ಪ ಆಗುತ್ತದೆ. ಎಂತದ್ದು ಆಚೆ ದಿನ ಆಚೆ ಅದೇ, ಆದ್ರೆ ಇವತ್ತು ಹಾಗಲ್ಲ. ಆಚೆ ಹೆಚ್ಚಾಗುದು, ಆಚೆ ಹೆಚ್ಚಾಗುದು, ಕಡಿಮೆ ಆಗುದು. ಇಂದು ಒಂದು ತೆಂಕು ಒಂದು ಬಡಗು, ಈ ತೆಂಕು ಬಡಗು ಒಂದಾಗುತ್ತದೆ ಅಂತ ಭಾವಿಸಿದ್ರೆ ಇದು ಬೇರೆ ಬೇರೆ ಉಂಟು. ಅಳಿಯ ದೇವ, ನೀನು ನೋಡಿದ್ದು ಅರ್ಧದಿಂದ, ಅದು ತೆಂಕೆ ಮೂಲದಲ್ಲಿ. ಹೌದೇ? ನೋಡುವ. ಮತ್ತೆ ಅದು ಸಂಪಾದನೆಗೆ ಆಚೆ ಹೋಯ್ತು ಬಿಟ್ರೆ ಅದು ಮೂಲ ಇಲ್ಲಿಂದಲೇ ಹುಟ್ಟಿದ್ದು. ಆಗಲಿ, ಆದರೆ ಒಂದುಂಟು, ಅದಕ್ಕೂ ಗೊತ್ತಾಗಿದೆ ಈ ಸಲ ಈಚೆಯೇ ಸಂಪಾದನೆ ಹೆಚ್ಚು ಅಂತ. ಅದಕ್ಕೆ ಅಲ್ಲ ಅತ್ತೆಯವರೇ. ಏನಪ್ಪ ಮಾವ ಹಾಗೆ, ನೀವು ಹೀಗೆ, ನೀವು ಅನ್ಯೋನ್ಯರಾಗಿ ಆದರ್ಶ ದಂಪತಿಗಳಾಗಿ ಕಂಗೊಳಿಸಬೇಕಾದವರು. ಮತ್ತು ಆದರ್ಶ ದಂಪತಿಗಳು ಪ್ರಪಂಚದಲ್ಲಿ ಮತ್ತೊಬ್ಬರು ಇಲ್ಲ. ಖಂಡಿತ ಇರಲಿಕ್ಕಿಲ್ಲ. ನಾವು ಕಳೆದ ವರ್ಷ ಹೋಗೋದು ಅಂತ ಆಲೋಚನೆ ಮಾಡಿದೆವು, ಬರುವ ವರ್ಷ ಉಳಿದ್ರೆ ಹೋಗಬೇಕು ಅಂತ ಉಂಟು. ಎಲ್ಲಿಗೆ? ಆದರ್ಶ ಕಾರ್ಯಕ್ರಮ. ಹಾಗೆ ಇರಲಿ, ಆದರೆ ನನಗೂ ಆಸೆ ಉಂಟು. ನೀವು ಇಬ್ಬರು ಹೋದ ಮೇಲೆ ಹಿಂದಿನಿಂದ ನನಗೂ ಬರಬೇಕು ಅಂದ್ರೆ ನಿಮ್ಮ ಮಗಳನ್ನು ಮದುವೆಯಾದವ ನಾನು ಸ್ವಾಹಾದೇವಿ ಪತಿಯಾಗಿ ಕೇಳ್ತಾ ಇದ್ದೇನೆ. ಯಾಕೆ ಈ ದುಸ್ಥಿತಿ, ಯಾಕೆ ಕೇಳಿ ಬೀಳಲಿದು ಎನ್ನ ವಿಧಿಯ ಅಗ್ನಿದೇವ ಪಾರ್ಥ ಪಾಳಯದಲ್ಲಿ ರಣವಗೈದು ಅಗ್ನಿದೇವ ಸಲಹೋ ಅಗ್ನಿದೇವ ಅಗ್ನಿದೇವ
ನಾಡಿಗೆ ಬಂತು. ಸರಿ. ಮಗನಾದಂತಹ ಪ್ರವೀರ ಕಟ್ಟಿದ, ಹೌದೇ? ನನ್ನಲ್ಲಿ ಹೇಳಿದ, ಆ, ಬೇಡ ಮಗ ಅವರಲ್ಲೆಲ್ಲ ಯುದ್ಧ ಅಂತ ನಾ ಹೇಳಿದ್ರೆ ಆ, ಅವಳು ಹೇಳಿದಳು, ಏನಂತೆ? ವೀರನಾಗಿ ಕಟ್ಟಿದ್ದಾನೆ ಮಗ, ಆ, ಪಾರ್ಥಿವ ಪಂಥಕ್ಕಾಗಿ ಹೋರಾಟ ಮಾಡುವುದು ಒಳ್ಳೆಯದು ಅಂತ. ವೀರ ಮಾತೆ. ಮತ್ತೆ ನಾನು ಆ, ಅವಳು ಗಟ್ಟಿ ಹೇಳಿದರೆ ಮತ್ತೆ ನಾನು ಮತ್ತೆ ಮಾತಾಡಲಿಕ್ಕಿಲ್ಲ. ಅದು ಹಾಗೆ ಲೋಕದಲ್ಲಿ ಅಂದರೆ ಮನೆಯೊಳಗೆ ಗಟ್ಟಿ ಇರುವುದಿಲ್ಲ, ಹೊರಗೆ ಗಟ್ಟಿ, ಮನೆಯೊಳಗೆ ಅಟ್ಟಿ ಮಾತ್ರ. ಅಲ್ಲ, ಅಂದರೆ ಸಂಸಾರದ ಅಟ್ಟಿ. ಅದು ನಿನ್ನ ಅನುಭವದಲ್ಲಿ ನೀನು ಹೇಳುವುದಲ್ವ? ಅಲ್ಲ, ಅದೇ ಅದು ನನಗೆ ಅರ್ಥ ಆಗ್ತದೆ. ಅವಳ ಮಗಳನ್ನು ಮದುವೆಯಾದ ನಿನಗೆ ಅನುಭವ ಆಗಿರ್ಬೇಕು. ಯಾಕೆ? ನಿಮಗೆ ಗೊತ್ತುಂಟು ನನ್ನ ಪಟ್ಟಿ ಹೇಗುಂಟು ಅಂತ. ಹೌದಲ್ಲ? ಆ, ಎಂಥದ್ದೇ ಆಗಲಿ, ಆ, ಯುದ್ಧವೇ ಬದ್ಧ ಅಂತ ಹೋರಾಟದ ಕಣಕ್ಕಿಳಿಯಿತು. ಆ, ನಿನ್ನ ಭಾವನಾದಂತಹ ಪ್ರವೀರ ಆ. ಇನ್ನಿಲ್ಲದಾಗಿ ಹೋದ. ಶಿವ ಶಿವ. ನಾನು ಹೋರಾಟ ಮಾಡಿ ಕೈ ಸೋತೆ. ಈಗ ಹೇಳ್ತಾಳೆ, ಅಗ್ನಿದೇವ ನಮ್ಮ ಅಳಿಯ ಮಗಳ ಗಂಡ, ಆ, ನೀವು ಅವನನ್ನು ಬರಿಸಿ ಪ್ರಾರ್ಥನೆ ಮಾಡಿ ಅಂತ. ಆ, ಹಾಗಾಗಿ ನಿನ್ನನ್ನು ಬರಿಸಿದ್ದೇನೆ ಅಗ್ನಿದೇವ. ಆ, ಒಟ್ಟಿನಲ್ಲಿ ಆ, ಪಾಂಡವರಂತಹ ಧರ್ಮಾತ್ಮರಿಂದ ಆ. ನಮ್ಮ ಮನೆ ಸುಡುಗಾಡಾಯಿತು ಅಂತ. ಅಂತೂ ಪಾಂಡವರಲ್ಲಿ ಈಗ ಹೋರಾಡುವುದಕ್ಕೆ ಅಂತಲ್ಲ, ಹೋರಾಡಿ ನಾವು ಸೋತಿದ್ದೇವೆ ಅಂತ. ನಿಮ್ಮದ್ದು ಹಠ. ಅಲ್ಲಲ್ಲ, ನೀನು ಅವಳಲ್ಲಿ ಮಾತಾಡಬೇಡ ಮಗ. ನಾನು ನನ್ನ ವಿಷಯ ಕೇಳಿ, ಅವಳು ಮನಸ್ಸಾದ್ರೆ ಮಾತಾಡ್ತಾಳೆ, ಅವಳು ಯಾವಾಗಲೂ ಮಾತಾಡ್ತಾಳೆ ಅಂತ ಏನೂ ಇಲ್ಲ. ಅಯ್ಯೋ, ಇದು ಸಂಗತಿ ಹೀಗೆ. ನಿನ್ನನ್ನು ಭರಿಸಲಿಕ್ಕೆ ಕಾರಣ ಅಲ್ಲ, ನಾ ಗ್ರಹಿಸಿತ್ತು ನಮ್ಮದ್ದೇ ಬಿಸಿ ಅಂತ. ಈಗ ನೋಡುವಾಗ ಅರ್ಜುನ ಇದ್ದಾನಲ್ಲ, ಏನವ ಅರ್ಜುನ, ಅವನಲ್ಲಿ ಈಗ ಹೋರಾಟ ಮಾಡಬೇಕು ಅಂತ ನೀವು ಯೋಚಿಸುವುದು. ಏನವ? ಅವ ಸಾಮಾನ್ಯ. ಶ್ರೀನಿವಾಸನ ದಯದಿ ಶ್ರೀನಿವಾಸನ ದಯದಿ ಯಾಗವ
ಸಲ್ಲಿಪ ಧರ್ಮದ ಸಾಧು ಮನಿತನೈಸಿ ಪ್ರಾಣವ ತೋರುವುದು ಸರಿಯಲ್ಲಿದು ಶ್ರೀನಿವಾಸನ ದಯದಿ ಈ ಯಾಗವ ತಾನಿಸಗುವ ಮುದದಿ ಈ ಯಾಗವ ತಾನಿಸಗುವ ಮುದದಿ ಧರ್ಮದ ಸಾಧು ಮನಿತನೈಸಿ ಪ್ರಾಣವ ತೋರುವುದು ಸರಿಯಲ್ಲಿದು ಶ್ರೀನಿವಾಸನ ದಯರಿಯ ಗಡಿಗೆದೇವನೇ ಮಾವಯ್ಯ ಸೋತು ಆ, ಒಂದರ್ಥದಲ್ಲಿ ಕಂಗಾಲಾಗಿದ್ದೇವೆ ನಾವು. ಸತ್ಯ ನಿಮಗೆ ಈಗ ದ್ವಂದ್ವ ಕಾಡುತ್ತದೆ. ಏನಾದೀತು? ಹೋರಾಟದಲ್ಲಿ ಜಯ ಎನ್ನುವುದು ಪ್ರಾಪ್ತಿಯಾಗಲಿಲ್ಲ. ಹಾಗೆಂದು ಅತ್ತೆಮ್ಮನವರು ಯಾವತ್ತೂ ತನ್ನ ದಿಟ್ಟ ನಿಲುವನ್ನು ಬದಲಾಯಿಸುವುದಿಲ್ಲ. ಈ ಹೆಂಡತಿದ್ದೊಂದು ನಿರ್ಣಯ, ಗಂಡನದ್ದೊಂದು ನಿರ್ಣಯ ಆದರೆ ಆಗುವ ಸಮಸ್ಯೆ ಎಷ್ಟು ದೊಡ್ಡದು ಮಾವಯ್ಯ. ನಾವು ಇಷ್ಟರವರೆಗೆ ಹೊರಗೆಲ್ಲಿಯೂ ಹೇಳಲಿಲ್ಲ ನಮ್ಮ ಸಮಸ್ಯೆ ಬೇರೆ ಬೇರೆ ಅಂತ. ಅದು ಹಾಗೆ, ಅದು ನಮ್ಮ ದಾಂಪತ್ಯದ ಗುಟ್ಟು. ಏನಿದ್ರು ನಮ್ಮ ಮನೆಯೊಳಗೆ ಒಳಗೆ ಬೀಳುತ್ತಿರ್ತದೆ, ಒಳಗೆ ಕೆಲವು ಸಲ ಆ, ಅವಳು ಗಂಡ, ನಾನು ಹೆಂಡತಿ. ಕೆಲವು ಸಲ ಅದು ಹೌದು. ಅದರ ಸಂಸಾರದ ಗುಟ್ಟು. ಹೌದು. ಕೆಲವು ಸಲ ಈ ತಕ್ಕಡಿ ಆ, ಒಂದೇ ಲೆಕ್ಕ ಬಂದ್ರೆ ಆ, ಸರಿ. ಆ, ಏನು ವಸ್ತು ಇಡದೇ ಇರುವಾಗ ಆ. ಒಂದು ಬದಿ ಮಾತ್ರ ಭಾರ ಇರುವುದು. ಆ, ಅದು ಹಾಗೆ. ಕೆಲವು ಸಲ ವಸ್ತು ಇಡದೇ ಇರುವ ತಕ್ಕಡಿ ಹಾಗೆ, ನಾನು ಮೇಲೆ ನಿಲ್ಲುದು, ಅದು ಕೆಳಗೆ ನಿಲ್ಲುದು. ಅದು ಹಾಗೆ ಲೋಕದಲ್ಲಿ. ಆ. ಯಾಕೆ? ನಿಮ್ಮ ಮಗಳನ್ನು ಮದುವೆ ಆದವ ನಾನು. ನನಗೆ ನೀವು ಆ ಅಂತ ಹೇಳಿದರೆ ಸಾಕು, ಮುಂದಿನ ಅಕ್ಷರ ನನಗೆ ಅರ್ಥ ಆಗುತ್ತದೆ. ಹೌದು. ಯಾಕೆ? ಆದರೂ ನೀವು ಈಗ ಯೋಚಿಸಬೇಕು. ಬಂದವ ಅರ್ಜುನನಿದ್ದಾನೆ, ಉತ್ತರದ ಎತ್ತರದ ಹಸ್ತಿನಾವತಿಯಿಂದ ಅವರ ಅಶ್ವಮೇಧದ ಯಜ್ಞಾಶ್ವ ಇದ್ದ ಕಡೆ ಬಂದಿದೆ. ಬಂದ ಕುದುರೆಯ ಹಣೆಯ ಒಕ್ಕಣೆಯನ್ನು ವಾಚಿಸಿದ್ದೀರಿ, ಕಟ್ಟಿದ್ದೀರಿ, ಪರಿಣಾಮದಲ್ಲಿ ಸೋಲನ್ನು ಅನುಭವಿಸಿದ್ದೀರಿ. ಎಲ್ಲಿ ಹೋದರೂ ಅರ್ಜುನ ಗೆಲ್ಲುವುದೇ ಮೊದಲ ಹಂತದಲ್ಲಿ ಅಲ್ವೇ? ಹಾಗಿದ್ರೆ ವಿಜಯಿಯಾಗುವುದಕ್ಕೆ ಕಾರಣ ಯಾರು? ಶ್ರೀನಿವಾಸನ ದಯದಿ. ಶ್ರೀ ಅಂದ್ರೆ ಲಕ್ಷ್ಮಿ, ನಿವಾಸ ಅಂದ್ರೆ ವಿಷ್ಣು. ನನಗೆ ಆಗಲೇ ಗೊತ್ತುಂಟು ಆ. ಇದೆಲ್ಲ ಜನಾರ್ದನನದ್ದೇ ವಿಷಯ ಅಂತ. ನಿಜ. ನಾನು ಹೇಳಿದ್ದೇನೆ, ಏನು ಮಾಡಿದ್ರು ಯಾರದ್ದೂ ನಡೆಯುವುದಿಲ್ಲ, ಜನಾರ್ದನನದ್ದೇ ನಡೆಯುವುದು ಅಂತ ಹೇಳಿದ್ದೇನೆ ನಾನು. ಜನಾರ್ದನ ಮನಸ್ಸು ಕೇಳಬೇಕಲ್ಲ. ಜನಾರ್ದನ ಮನಸ್ಸು ಮಾಡಿದ್ರೆ ರಾತ್ರಿ ಆಗುವುದು ಹಗಲಲ್ಲಾಗುತ್ತದೆ, ಹಗಲಲ್ಲಾಗುವುದು ರಾತ್ರಿಯಲ್ಲಾಗುತ್ತದೆ. ನನಗೆ ಒಂದು ಸಮಾಧಾನ ಉಂಟು. ಯಾಕೆ? ರಾತ್ರಿಯಲ್ಲೇ ಆಗುವುದು ಬೇಡ ಅಂತ ಆಗುವಾಗ ನಿಲ್ಲಿಸಲಿಲ್ಲಲ್ಲ, ಅದುವೇ ಹಗಲಾದ್ರೂ ಆಗಲಿ ಅಂತ ಹೇಳಿದಲ್ಲ. ಬಹುಶಃ ಅವನಿಗೆ ಅನುಭವ ಹೊಂದಿ ಅಂತದ್ದಾಗಿದ್ದಿರಬೇಕು. ಯಾಕೆ? ಹಿಂದೆ ನಾವು ತಿಳಿದಿದ್ದೇವೆ. ಹೀಗೆ ಒಂದು ನಿಂತಿದ ಅಲ್ವಾ ಸೈಂಧವದ ಪ್ರಕರಣ ಅಲ್ವಾ? ನಾನು ಮೊನ್ನೆಲ್ಲಿಯೋ ಕಾರ್ಯಕ್ರಮ ಅದನ್ನು ನಾವು ಯೋಚಿಸಬೇಕು. ಅಲ್ಲಿಯೂ ಅರ್ಜುನನಿಗೆ ಸೋಲ ಬರುವುದಕ್ಕೆ ಬಿಡ್ಲಿಲ್ಲ. ಮಾತ್ರವಲ್ಲ, ಅರ್ಜುನ ಏನು ಎನ್ನುವುದಕ್ಕಿಂತಲೂ ಅವನ ಅಣ್ಣನಾಗಿ ಈ ಅಖಂಡವಾದ ಭರತ ಭೂಮಿಯನ್ನು ಆಳುವ ಧರ್ಮರಾಯಂತಹವ ಅಂತ ನಾವು ಒಮ್ಮೆ ಯೋಚಿಸಬೇಕು. ಯೋಚನೆ ಮಾಡುವುದು ಇಲ್ಲಿ ಮಾವಯ್ಯ. ಆಳುವವ ಸಮರ್ಥನಾಗಿದ್ದ ಅಂತಾದರೆ ಆರ್ಯಾವರ್ತದ ಜನಮಾನಸ ಯಾವತ್ತೂ ಕಣ್ಣೀರು ಹಾಕುವ ಪ್ರಸಂಗವೇ ಉಂಟಾಗುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಧರ್ಮರಾಯನಂತಹವನ ಕೆವಾಳತನ. ನಾವು ಭಾವಿಸಿದಷ್ಟಲ್ಲವ, ನಾವು ಊಹಿಸಿದಷ್ಟಲ್ಲವ. ಧರ್ಮಮೂರ್ತಿಯು ಧರ್ಮಾಧ್ಯಕ್ಷನೂ ಆದಂತಹ ಶ್ರೀಕೃಷ್ಣನನ್ನು ತಮ್ಮ ಕಿಂಕರನಾಗಿಸಿದ್ದಾನೆ. ಪಾಂಡವರ ಮನೆಯಗಳಿಗೆ ಕುದುರೆಗಳ ತಾಕಟ್ಟಿ ಪಾಂಡುರಂಗನು ಕೊಡುವ ಹುಲ್ಲು ಅಕ್ಕಚ್ಚಿಗಳನ್ನು ಸುಮ್ಮನೆ ಆಡಿದ್ದಲ್ವಲ್ಲ ಭಜಕರು. ಆದ್ದರಿಂದ ಕೃಷ್ಣ ರಕ್ಷಾ ಕಕ್ಷೆಯಲ್ಲಿರುವಂತಹ ಅವರ ಮುಂದೆ ನಮ್ಮ ವಿರೋಧ ಸಾಧ್ಯವಾದೀತೆ? ನೀನು ನನ್ನಲ್ಲೇ ಮಾತಾಡು, ಸ್ವಲ್ಪ ಆಚೆ ನೋಡಿ ಮಾತಾಡು. ಯೋಚಿಸಬೇಕಮ್ಮ, ನಾವು ಕಣ್ಣಿಟ್ಟು ಕಾಲಿರಬೇಕು. ಅವಳಲ್ಲಿ ಕರೆಯುವುದು ಬೇಡ, ನನ್ನಲ್ಲೇ ಮಾತಾಡು. ಅದು ಕೆಲವು ಸಲ ಶೀತ ಆದವರು ಬಲಬದಿಗೆ ಹೆಚ್ಚು ಪ್ರಯೋಗ ಮಾಡ್ತಾರೆ, ಆಗ ಮಾತಾಡುವವರಿಗೆ ತೊಂದರೆ ಆಗುವುದಿಲ್ಲ, ಆಚೆ ಬದಿಯಲ್ಲಿ ನಿಂತವರಿಗೆ. ನೀನು ಹಾಗೆ ಸ್ವಲ್ಪ ಈಚೆ ಬದಿಗೆ. ಅದು ಲೋಕದ ಕ್ರಮವೇ ಹಾಗೆ.
ಗಂಡನಿಗೆ ಹೆಂಡತಿಗೆ ಬೈಲಿಕ್ಕೆ ಆಗದೇ ಇದ್ರೆ, ಮಕ್ಕಳಿಗೆ ಹೊಡೆಯಲಿಕ್ಕೆ ಆಗದೇ ಇದ್ರೆ ಅವನನ್ನು ಹಿಡ್ಕೊಂಡು ಬಡಿಯುವುದು. ನೀನು ಹಾಳಾದವೋ, ಮಣ್ಣು ತಿಂದವೋ, ಚಟ್ಟುಗಳು, ಹೀಗೆ ಮಾಡುವುದು ನಮ್ಮ ಮಾವನ ಒಂದು ಅಧೋಗತಿಯೇ. ಗಂಡನಲ್ಲಿ ಕೋಪ ಇದ್ರೆ ಬೆಕ್ಕಿಗೆ ಬಡಿಯುವುದು ಅಲ್ವಾ? ಗಂಡನಿಗೆ ಬಡಿಲಿಕ್ಕೆ ಆಗುದಿಲ್ಲಲ್ಲ. ಆದ್ದರಿಂದ ನೀವು ಯೋಚಿಸಬೇಡಿ. ಅಳಿಯ ದೇವರು ಅಂತ ಅಂಗೀಕರಿಸಿದ ನಮ್ಮ ಅತ್ತೆಯವರು ಏನು ಅವರಿಗೆ ತಲೆ ಇಲ್ವಾ? ಏನು ಅಲ್ಲಲ್ಲ, ಅವರು ಯಾವ ಕಾಲಕ್ಕೂ ಸೂರ್ಯಕಾಂತ ಆಗ್ಲಿಕ್ಕಿಲ್ಲ, ಶಶಿಕಾಂತನೇ ಆಗುವುದು. ತಂಪು ಕೊಟ್ಟಾರು, ಹಾಗಾಗಿ ಅವರೆಲ್ಲ ಒಪ್ಪಿಕೊಳ್ತಾರೆ ಮಾವ. ಅಲ್ಲು ಅಷ್ಟೇ. ಈ ಕೆಲವು ಸಲ ಶಶಿಕಾಂತ ಇಡೀ ಇದ್ರೆ ಸರಿ, ಈ ತುಂಡು ಶಶಿ ಉಂಟಲ್ಲ, ಬಿಸಿ ಆದ್ರೆ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ ಚಂದ್ರ ಎಲ್ಲ. ಆದ್ರೆ ಇದು ಬಿಸಿ ಆಗುವುದು ಬೇಡ, ಈ ಶಶಿಯನ್ನೊಂದು ಕಸಿ ಮಾಡುವ. ಅಲ್ಲ ಕಸಿ ಮಾಡಿದ್ರೆ ಮೋಹನಾದೀತು ಅಲ್ವಾ? ಆದ್ದರಿಂದ ಯೋಚನೆ ಮಾಡಬೇಡಿ, ಖಂಡಿತ ಅವರು ಧರ್ಮಾತ್ಮನು. ಆಯ್ತಾ ನಿಮ್ಮ ಮಾವ ಅಳಿಯನ ಮಾತುಕತೆ ಮುಗಿತು. ಸೇರಿಸಬೇಡ, ನಾನಾಗಲೇ ಇಳಿದಿದ್ದೇನೆ, ನಾನು ಪ್ರಸಂಗದಲ್ಲಿ. ಹೆಂಗಸರಿಬ್ಬರು ಸೇರಿದ್ರೆ ಮಾತು ಬಹಳ ಆಡ್ತಾರೆ ಅಂತ ಇರುವುದು. ಈ ಗಂಡಸರು ಸ್ವಲ್ಪ ಮಾತಾಡಿದ್ರೆ ಈಗ ಹೌದಾ? ಹೆಂಗಸರಿಗೆ ಮಾತೆಚ್ಚ, ಗಂಡಸರಿಗೆ ಮಾತೆಚ್ಚ? ಹೆಣ್ಣಿಗೆ ಮೌನವೇ ಭೂಷಣ, ಗಂಡಿಗೆ ಮಾತೇ ಭೂಷಣ. ಮಾತು ಭೂಷಣದ ಎಂತದ್ದು ಮಾಡ್ಬೇಕೀಗ? ನಾನು ತಪ್ಪಾಗಿ ಶಶಿಯ ಇರಬೇಕು. ನಾನು ಬರಿಸಿಕೊಂಡದ್ದು ಯಾರನ್ನು ಗೊತ್ತಾ? ಯಾರನ್ನು? ದಿನೇಶನನ್ನು, ಉರಿಯುವವನನ್ನು, ಬೆಂಕಿಯಾಗಿ ಕಾಡಬೇಕಾದವನನ್ನು, ಬೆಳಕು ನೀಡಬೇಕಾದವನು. ನಮ್ಮ ಮನೆಯ ಬೆಳಕಾದಂತಹ ನನ್ನ ಮಗ ಸತ್ತಿದ್ದಾನೆ, ಬಂದ ನೀನು ನಮಗೆ ಬೆಳಕಾಗುತ್ತಿ ಎನ್ನುವ ಹಾಗೆ ಯೋಚಿಸಿದ್ರೆ ನೀನು ಕಪ್ಪ ಕಾಣಿಕೆ ಕೊಡುವುದು. ದೇವರಾದ್ರೂ ಲೋಕಕ್ಕಾಯಿತು, ನಮ್ಮ ಮನೆ ಅಳಿಯ ನೀನು. ಸತ್ಯ. ಹೌದಾ? ಹಾಗಾದ್ರೆ ನೀನೇನು ಮಾಡಬೇಕೆನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಬೇಕಾಗಿತ್ತು. ಏನು? ಅತ್ತೆಯ ಮನೆಗೆ ಬಂದಂತ ಯಾವನೊಬ್ಬ ಅಳಿಯನಾಗಿದ್ದರೂ ಕೂಡ ಅವನೇನು ಮಾಡಬೇಕು? ಮಾವನ ವಿರೋಧ ಕಟ್ಟಿಕೊಂಡ್ರೆ ತೊಂದರೆ ಇಲ್ಲ, ಅತ್ತೆಯ ವಿರೋಧ ಕಟ್ಟಿಕೊಂಡ ಅವನಿಗೆ ಮನೆಯಲ್ಲಿ ಕುಡಿಲಿಕ್ಕೆ ನೀರು ಸಿಗಲಿಕ್ಕಿಲ್ಲ, ಕಷ್ಟವೇ. ಹೌದಾ? ಹಾಗಿರುವಾಗ ಸತ್ತು ಬಿದ್ದವನಿನ್ನ ಭಾವನಿಗೆ ಭಾವನ ಬಲ, ಹಕ್ಕಿಗೆ ರೆಕ್ಕೆಯ ಬಲ, ಅಷ್ಟು ಗೊತ್ತುಂಟಲ್ಲ ನಿನಗೆ? ಮತ್ತೆ ಹಾಗಿದ್ದು ಬೇಕಾದ ಹಾಗೆ ಹೋಗಿ ಹೆಂಡತಿಗೆ ಗಂಡನೇ ಬಲ. ಹಾಗಿರುತ್ತ ಮನೆಯ ಮರ್ಯಾದೆ ಉಳಿಸುವುದಕ್ಕೋಸ್ಕರವಾಗಿ ಹೋಗಬೇಕಾದಂತಹ ನೀನು ಆಗುವುದಿಲ್ಲ ಎನ್ನುವ ಹಾಗೆ, ಬೇಡ ಎನ್ನುವ ಹಾಗೆ ಹೇಳ್ತಿದ್ದಾದ್ರೆ ನೀನೆಂತ ಭಾವನು? ಅರ್ಥ ಆಗುತ್ತದೆ ನನಗೆ. ಏನು? ಪಾಂಡವರು ಮಾಡಿದಂತ ಈ ಹಿಂದಿನ ರಾಜಸೂಯ, ಈಗ ಆಗುತ್ತಿರುವಂತಹ ಬೇಕಾದಂತಹ ಯಜ್ಞ 1 ವರ್ಷಗಳ ಪರ್ಯಂತ ನಡೆಯುತ್ತದೆ. ನಿನಗೆ ಬೇಕಾದಷ್ಟು ತುಪ್ಪ ಸುರಿಯುತ್ತಾರೆ, ಪುರೋಡಾಶ ಚರುವನ್ನು ಕೊಡ್ತಾರೆ, ಅದನ್ನು ಸರಿ ತಿಂದು ನಿನಗಿಂತಹ ಕೊಬ್ಬು ಬಂದಿರುವಂತದ್ದು. ನಿನಗೆ ಅವರು ಕೊಟ್ಟದ್ದು ತುಪ್ಪವನ್ನು ಮಾತ್ರ, ನಾನು ಕೊಟ್ಟದೆಂತದ? ಹೊಟ್ಟೆಯಲ್ಲಿ ಹುಟ್ಟಿದ್ದ ಹೊಟ್ಟೆಯಲ್ಲಿ ಕರುಳಬಲ್ಲಿ ನನ್ನ ಕರುಳನ್ನು ಕೊಟ್ಟಿದ್ದೇನೆ. ನಿನ್ನ ಕರುಳಿನ ಕೂಗು ಕೇಳ್ತದ? ಹಾಗಾದ್ರೆ ನೀನು ಮಾಡಬೇಕಾದದ್ದು ಏನಾಗಿತ್ತು? ಯುದ್ಧ ಮಾಡಬೇಕಾಗಿತ್ತು, ಹೌದೇನಾ? ನೀನು ಉರಿಯುವ ಅಗ್ನಿ ಆಗಬೇಕು. ಅಲ್ಲಿ ಕೃಷ್ಣಾನುಗ್ರಹ ಅಂತ ಹೇಳುತ್ತೆ, ಅಲ್ಲಿ ಕರಿಯ ಮೈಯ ಹರಿ ಪಾಂಡವರಿಗಿರುವುದು. ನೀನು ಯಾರು? ನಾನು ಉರಿಯ ಮೈ ಅಂದ್ರೆ ಬಂಗಾರದ ವರ್ಣ, ಆ ಉರಿಯ ಹರಿ ನೀನು. ನಮಗೆ ಉರಿಯ ಹರಿಯ ಬೆಂಬಲ ಉಂಟು, ಅವರಿಗೆ 4 ಕೈ ಇರಲಿ, ನಿನಗೆ 7 ನಾಲಿಗೆ ಉಂಟು, ನಮಗೆ ಸಾಕಾಗುತ್ತದೆ. ಮಾತ್ರ ಅಲ್ಲ, ನೀನು ಉರಿಯುವ ಬೆಂಕಿ ಆಗಬೇಕು, ಹೌದೇನಾ? ಸಮುದ್ರದ ತೆರೆ ಒಂದರ ಹಿಂದೆ ಒಂದು ಬರ್ತದೆ. ಎಲ್ಲಿಯವರೆಗೆ? ಅದು ದಂಡೆಯವರೆಗೆ. ಅಲ್ಲಿದ್ರೆ ಮಾತ್ರ ಮರ್ಯಾದೆ. ಅದು ಹೌದು. ಹಾವು ಹುತ್ತದೊಳಗಿದ್ರೆ ಮರ್ಯಾದೆ, ಅಂಗಳಕ್ಕೆ ಬಂದ್ರೆ ಮರ್ಯಾದೆ ಉಂಟಾ? ಮರ್ಯಾದೆ ಇಲ್ಲಪ್ಪ. ಇಲ್ಲ. ಬೆಂಕಿ ಒಲೆಯ ಒಳಗಡೆ ಉರಿಯುತ್ತಿದ್ರೆ ಅಡುಗೆ ಸಿದ್ಧ ಆಗುತ್ತದೆ, ನಿಜ. ಬೆಂಕಿ ಹೊರಗೆ ಬಂದ್ರೆ ನಾವೇ ನೀರು ಹಾಕಿ ಹಾರಿಸ್ತೇವೆ, ಅದಕ್ಕೆ ಮರ್ಯಾದೆ ಇಲ್ಲ. ಹಾಗೆಯೇ ಉರಿಯುವ ಅಗ್ನಿ ಆಗಬೇಕು. ಅಮ್ಮ ಎಂತದ್ದು? ಹಲ್ಲು ಎಲ್ಲಿರ್ಬೇಕು? ತುಟಿಯ ಒಳಗಿರ್ಬೇಕು. ಹೊರಗೆ ಬಂದ್ರೆ ಚಂದ ಇಲ್ಲ, ಕುಟ್ಟಿ ತೆಗೆಯಬೇಕು. ಹೆಂಡತಿ ಎಲ್ಲಿರ್ಬೇಕು? ಒಳಗೆ ಸ್ವರ ಕೇಳುವುದು ಬಿಟ್ರೆ ಹೊರಗೆ ಕೇಳಬಾರ್ದು. ಅಲ್ಲ, ವಿಷಯಕ್ಕೆ ಹೇಳಿದ್ದು ನಾನು. ಈಗ ಹೆಣ್ಣಿನ ಧ್ವನಿ ಮನೆಯ ಹೊರಗಡೆ ಕೇಳಬಾರ್ದು, ಹೊರಗೆ ಕೇಳಬಾರ್ದು. ಹೆಂಟೆ ಉಂಟು, ಹುಂಜ ಉಂಟು. ಯಾವುದು ಬೊಬ್ಬೆ ಹಾಕಬೇಕು? ಕೂಗುವುದು ಹುಂಜ. ಆದ್ರೆ ಏನು ಮಾಡುವ ಹೇಳು? ನನಗೂ ಗೊತ್ತುಂಟು, ಇದು ಹೆಣ್ಣು ಕೋಳಿ ಕೂಗಬಾರದು, ಗಂಡು ಕೋಳಿಯ ಕೂಗಬೇಕು ಅಂತ. ಒಂದು ವೇಳೆ ಹೆಣ್ಣು ಕೋಳಿ ಕೂಗಿದ್ರೆ ಏನು ಮಾಡಬೇಕು? ಅದರ ತಲೆಯನ್ನು ತಿರುಗಿಸಿ ಮಾಡಿನ ಮೇಲೆ ಬಿಸಾಡಬೇಕು. ಆದ್ರೆ ಏನು ಮಾಡುವ? ನಮ್ಮಲ್ಲಿದ್ದಂತೆ ಈ ಗಂಡು ಕೋಳಿಗೆ ಕೂಗಲಿಕ್ಕೆ ಗೊತ್ತಿಲ್ಲ, ಅದು ಚಂಡಿ ಕೋಳಿಯ ಹಾಗೆ
ಕೂರ್ತಾ ಇರ್ತದೆ. ಮತ್ತೆಂತ ಮಾಡ್ಬೇಕು? ಮತ್ತೆ ಯಾವ ಕೋಳಿ? ಅಲ್ಲ, ಗಂಡು ಕೋಳಿಗೆ ಕೂಗ್ಲಿಕ್ಕೆ ಗೊತ್ತಿಲ್ಲ ಅಂತ, ಕೂಗ್ಲಿಕ್ಕೆ ಗೊತ್ತುಂಟು ಅಂತ ಹೆಣ್ಣು ಕೂಗ್ಲಿಕ್ಕಿಲ್ಲ ಅಂತ. ಕೂಗ್ಲಿಕ್ಕಿಲ್ಲ ಅಂತ ನನಗೂ ಗೊತ್ತುಂಟು. ಆದ್ರೆ ಗಂಡಸಿಗೆ ಲೋಕವೇ ಮನೆ, ಹೆಣ್ಣಿಗೆ ಮನೆಯೇ ಲೋಕ. ನಿಜ. ಆದ್ರೆ ನಮ್ಮ ಈ ಗಂಡಸು ಲೋಕಕ್ಕೆ ಕಾಲಿಡುವುದಕ್ಕೆ ಹೆದರುತ್ತದೆ. ಅವರ ಜೊತೆ ಸೇರಿಕೊಂಡು ನೀನು ಯುದ್ಧ ಬೇಡ ಅಂತ ಹೇಳ್ತಿ ಅಂತಾದ್ರೆ ಇಲ್ಲಿಂದ ನೀವು ಹೊರಡಬಹುದು. ಅಲ್ಲ, ಅತ್ತೆಯ ಅಳಿಯ ಆಗತ್ತೀಯ, ಜ್ವಾಲೆಯ ಅಗ್ನಿ ಜ್ವಾಲಾಗ್ನಿಯಾಗಿ ಉರಿಯುತ್ತೀಯ. ಅಮ್ಮ ಬಿಡು ಭಯವನ್ನು ನೀನೀಗ, ಬಿಡು ಭಯ. ನಾನು ಒಲಿತನಾದರೆ ಯಜ್ಞಾಗ್ನಿ, ಮುನಿತನಾದರೆ ಪ್ರಳಯಾಗ್ನಿ. ಯಾವ ಕಾಲಕ್ಕೂ ಉಪಯೋಗಕ್ಕೆ ಬಾರದ ಅಗ್ನಿಯಾಗುವುದಕ್ಕಿಲ್ಲ. ಕೆಂಡದ ಮಸಿಯೊಳಗುಂಟು ಕೆಂಡ, ಗಾಳಿ ಬಿದ್ದರೆ ಏನಾಗುತ್ತದೆ? ಇವತ್ತು ಪ್ರಜ್ವಲಿಸುವುದಕ್ಕೆ ಬಂದಿದ್ದೇನೆ. ಹಾಗಾದ ಕಾರಣ ಎಷ್ಟು ಹೊತ್ತು ಇರ್ತೇನೆ ಅನ್ನುವುದು ಮುಖ್ಯ ಅಲ್ಲ, ಇದ್ದಷ್ಟು ಹೊತ್ತು ಉರಿಯಬೇಕು. ಆದ್ದರಿಂದ ಯೋಚಿಸಬೇಡಿ, ನಾನೇ ಹೋಗುತ್ತೇನೆ. ಪ್ರಯತ್ನ ನಮ್ಮದ್ದು. ಫಲ ಕೊಡುವವ ವಾಸುದೇವ. ಯೋಚನೆ ಮಾಡಬೇಡ, ದೇವನಾಗಿ ಶ್ರಮಿಸ್ತೇನೆ, ದಿಕ್ಪತಿಯಾಗಿ ದುಡಿಯುತ್ತೇನೆ, ಹೋರಾಟ ಮಾಡ್ತೇನೆ. ಅಳಿತ ಬಾಬನ ಆತ್ಮಕ್ಕೆ ನೀವು ಇದು ಯೋಚನೆ ಮಾಡೋದು ಬೇಡ. ಮಾತಾಡುವುದಿಲ್ಲ, ನನ್ನದು ಕೇಳುವುದೇ ಇಲ್ಲ. ಅದೇ ಯಾಕಂದ್ರೆ ನೀವು ಕೇಳುವಷ್ಟು ಕೇಳಿಸಿದ್ದೀರಿ, ಇನ್ನು ನೀವು ಕೇಳಿಸಲಿಕ್ಕೆ ಹೊರಟ್ರೆ ಇದು ಮುಗಿಲಿಕ್ಕಿಲ್ಲ. ಆದ್ದರಿಂದ ನಾನೇ ಹೋಗುತ್ತೇನೆ, ಪ್ರಯತ್ನ ಮಾಡುತ್ತೇನೆ. ಕೃಷ್ಣ ರಕ್ಷೆಯಲ್ಲಿ ಅರ್ಜುನ ಉಳಿಯುವುದಿದ್ರೆ ಉಳಿಯಲಿ. ಅಲ್ಲ, ನೀನೊಬ್ಬನೇ ಹೋಗೋದು ಬೇಡ, ಅವರನ್ನು ಕರ್ಕೊಂಡು ಹೋಗು, ಅವರು ಹೋಗಬೇಕು. ಬರ್ತೀರಾ? ನಾನು ಎಲ್ಲರೊಟ್ಟಿಗೆ ಹೋಗ್ಲಿಕ್ಕೆ, ಆಗಲಿ. ಎಲ್ಲರೊಟ್ಟಿಗೂ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ನಾನು ಮುಗಿಯುವುದಿಲ್ಲ. ನೋಡು, ಯೋಚಿಸುವುದು ಬೇಡ. ಮತ್ತೊಬ್ಬ ಹೊರಡುವಾಗಲೂ ನಾನು ಹೋಗ್ಲಿಕ್ಕೆ ಉಂಟಲ್ಲ. ಹೌದಪ್ಪ, ಹಾಗೆ ನಾನು ಅರ್ಧದಿಂದ ಬರುದು. ಯೋಚಿಸಬೇಡಿ. ನನ್ನ ಒಟ್ಟಿಗೆ ನೀವು ಇದ್ರೆ ಅವರದ್ದೊಂದು ಮಾಂಗಲ್ಯ ಉಳಿಯುತ್ತದೆ. ಅಷ್ಟು ಮಾಡ್ತೇನೆ. ಅವರನ್ನು ಹಿಂದೆ ಬಿಟ್ಟು ಹೋಗಬೇಡ. ಹಿಂದೆ ಬಿಡುವುದಿಲ್ಲ. ಮುಂದೆ ಬಿಟ್ಟು ಅವರು ಆಚೆಗೆ ಬಂದ್ರು. ನೀವು ಇನ್ನು ನಿಶ್ಚಿಂತೆಯಿಂದಿರಿ. ಸರಿ ಸರಿ. ನೀವು ಜ್ವಾಲಾಗ್ನಿ ಅಲ್ಲ, ಬರುವಾಗ ನಗಾಡ್ತಾ ಬರಬೇಕು. ತಲೆ ಕೆಳಗೆ ಹಾಕಿಕೊಂಡು ಎಷ್ಟು ಕೂಡ್ತದೆ ಅಷ್ಟು ನಗಾಡಿಕೊಂಡೇ ಬರ್ತದೆ. ಮಾವ, ನೀವು ಇಷ್ಟು ಸಮಯ ಹೇಗೆ ಸಹಿಸಿಕೊಂಡಿರಾ? ಬಾರಿ ಸುಲಭ ಉಂಟು. ಹೆಂಡತಿ ಜೋರಿದ್ರೆ ಗಂಡನಿಗೆ ಏನೂ ತಾಪತ್ರಯ ಇಲ್ಲ. ಯಾಕಂದ್ರೆ ಯಾವ ತಲೆ ಬಿಸಿಯೂ ಇಲ್ಲ, ಸುಮ್ಮನೆ ಇರಬಹುದಲ್ಲ. ಅವಳು ಜೋರಲ್ಲೇ ಎಲ್ಲ ಮಾಡಿಕೊಂಡು ಹೋಗ್ತಾಳೆ. ಹೆಂಡತಿ ಪಾಪ ಇದ್ರೆ ಗಂಡನಿಗೆ ಕಷ್ಟ ಎಲ್ಲ ಮಾಡ್ಬೇಕಲ್ಲ. ನಿಮ್ಮ ಅನುಭವಕ್ಕೆ ಶರಣು. ಯೋಚಿಸಬೇಡಿ. ಆದರೆ ನಮಗೆ ಉಪಾಯ ಇಲ್ಲ. ಹೆಂಡತಿಗೆ ಗಂಡನಾಗಿ ಬದುಕುವವನಲ್ಲ ಅಗ್ನಿ. ಏನಿದ್ದರೂ ಸಪ್ತಜಿಹ್ವನಾಗಿ ಪ್ರಳಯಾಗ್ನಿಯಾಗಿ ನನ್ನ ಪ್ರಭಾವ ತೋರಿಸ್ತೇನೆ. ಹಿಂದೆ ನೀವು, ಮುಂದೆ ನಾನು, ಸಾಗುವ.
ಅದನ್ನು ಉತ್ತರಿಸಿ ಮುಂದುವರಿಯಬಲ್ಲೆವು ಎನ್ನುವ ವಿಶ್ವಾಸದಿಂದ ಮುಂದುವರಿದರೆ ನಾವು ಯಾರನ್ನು ಪೂಜಿಸಿದ್ದೆವೋ ನಂಬಿದ್ದೆವೋ ಆ ಅಗ್ನಿದೇವನೇ ನಮ್ಮ ಮೇಲೆ ಮುನಿದು ಬಿದ್ದನಲ್ಲ. ನಮ್ಮ ಶಿಬಿರವನ್ನು, ನಮ್ಮವರ ಕವಚವನ್ನು, ನಮ್ಮವರ ಆಯುಧವನ್ನು, ನಮ್ಮವರ ಉತ್ಸಾಹವನ್ನು ಎಲ್ಲವನ್ನು ಸುಟ್ಟು ಸೂಕರಿ ಮಾಡಿದ. ಯಾವನಾದರೂ ಯೋಧ ಮುರಿದು ನಿಂತ ಅವನನ್ನು ಹೊಡೆಯಬಹುದು. ನೆಲ ಹತ್ತಿ ಉರಿದರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ. ಅಗ್ನಿದೇವನೇ ಮುನಿದ ಎಂದಾದರೆ ಎಲ್ಲಿ ತಲೆ ತಗ್ಗಿಸಬೇಕು, ಎಲ್ಲಿ ಕೈ ಮುಗಿಯಬೇಕು, ಇಷ್ಟು ಗೊತ್ತಿಲ್ಲದೆ ಇದ್ರೆ ಧರ್ಮರಾಯನ ತಮ್ಮನಾಗಿ ಏನು ಫಲ? ಹಾಗಾಗಿ ಅವನ ಮುಂಭಾಗದಲ್ಲಿ ಶರಣಾಗುವುದೇ ಸರಿ. ಜಯ ಜಯ ಜಯ. ಕರುಣದಿ ಕಾಯಬೇಕು ಯಜ್ಞೇಶ್ವರ, ಗುರಿಗೊಳಿಸದಿರು ಸಾಕು. ಪರಮ ತೇಜೋಮಯನೆ ನಿನ್ನಯ ಪರಿಯಿತೇನೆ ನಿನ್ನೊಲುಮೆಗೆ. ಈ ತುರಗ ಮೇಧದ ಸೇವೆಯಲ್ಲವೇ ಭರಿತ ಗೋಪವಿದೇಕೆ ಸೈರಿಸು. ಕರುಣದಿ ಕಾಯಬೇಕು ಯಜ್ಞೇಶ್ವರ, ಉರಿಗೊಳಿಸದಿರು ಸಾಕು. ದೇವಾ ಏನು? ಅವ್ಯವಾಹನ ಹ? ಅಗ್ನಿದೇವ ಮುನಿದು ನಿಂತೆಯಾ ಸ್ವಾಮಿ? ನಿಜ. ಮುನಿಯುವುದಕ್ಕೆ ಅಥವಾ ಒಲಿಯುವುದಕ್ಕೆ ನೀನು ಹ? ಸದಾ ಸ್ವತಂತ್ರ. ಆದರೆ ಯಾರಲ್ಲಿ ಮುನಿಯುವುದು ಎನ್ನುವುದಾಗಿ ಯೋಚಿಸಬೇಕೇ ಪ್ರಭು. ಅಂದರೆ ಯಾವನೋ ಹ? ವೈಯಕ್ತಿಕವಾದ ಸಂಬಂಧಕ್ಕೆ ಬಲಿ ಬೀಳುವ ಹ? ಒಬ್ಬ ಮಾನವನಾದ್ರೆ ಸರಿ, ಹ? ನೀನು ಹಾಗಲ್ಲವಲ್ಲ. ದೇವ. ಪರೋಕ್ಷ ಪ್ರಿಯನಾದವ ಹ್ಮ್. ಸ್ವಾಮಿ. ಏನು? ನಾವು ನಿನಗೆ ಹಗೆಯವರೇ, ಹ್ಮ್. ನಾವು ದುಷ್ಟರೇ, ಹ? ನಾವು ನಮ್ಮತನದ ಅಹಂಕಾರವನ್ನು ಮೆರೆಸುವುದಕ್ಕೆ ಕೈಕೊಂಡೆಯಾಗವೆ ಹ್ಮ್. ಅಲ್ಲವಲ್ಲ. ಅಲ್ಲ. ನಾವು ಯಾರು ನಿನಗೆ ಹೊರಗಿನವರೇ? ಅಲ್ಲ. ಕಾಂಡವನ ದಹನದಲ್ಲಿ ಹ್ಮ್. ನನ್ನ ಹೆಚ್ಚುಗಾರಿಕೆಯನ್ನು, ಪಾತ್ರತ್ವವನ್ನು ಒಪ್ಪಿ ನೀನೇ ಬೇಕಾದನ್ನು ಕೊಟ್ಟಿದ್ದಿ. ಸತ್ಯ. ನಿನಗೆ ಆಗುವುದಿಲ್ಲ ಅಂತ ಕೊಟ್ಟದ್ದು ಅಂತ ಭಾವಿಸುವುದಿಲ್ಲ ನಾನು. ಹ್ಮ್. ನನ್ನನ್ನೊಂದು ಪಾತ್ರವಾಗಿ ಉಪಯೋಗಿಸಿಕೊಂಡಿದ್ದಿ ಅಂತ ನಾನು ಭಾವಿಸ್ತೇನೆ. ಹ? ಸ್ವಾಮಿ, ಏನು? ನಿನ್ನಿಂದಲೇ ಹುಟ್ಟಿದ ದ್ರೌಪದಿ ಹ? ಒಂದು ಸಲವೂ ನಿನಗೆ ಸುಡುವಾಗ ಕಾಣಲಿಲ್ವ? ಇಲ್ಲ. ನೀನು ಸುಡುವುದು ಹ? ಕೇವಲ ಪಾಂಡವರ ಸೇನೆಯನ್ನು ಮಾತ್ರ ಅಲ್ಲ, ಹ? ನಿನ್ನ ಮಗಳಾದ ದ್ರೌಪದಿಯ ಮಾಂಗಲ್ಯವನ್ನು ಸುಡುವುದಕ್ಕೆ ಹೊರಟಿದ್ದಿ. ಆ? ಅಶ್ವಮೇಧ ಮಾಡುವುದು ಹ? ಅಗ್ನಿ ಸಂತುಷ್ಟಿಗೆ ಅಲ್ವೇ? ಹ್ಮ್. ಕೃಷ್ಣರಾಯನು, ಧರ್ಮರಾಯನು, ವ್ಯಾಸರು ಉಪದೇಶ ಮಾಡಿದ್ದಕ್ಕೆ ಋಷಿಕಲ್ಪವು, ದೇವಕಲ್ಪವು ಒಪ್ಪಿದಂತ ಆ ಮಹಾದ್ವರಕ್ಕೆ ಹ? ನಿನ್ನಂತ ದಿಕ್ಪತಿಯಾದವ ಹ? ಮುನಿದು ನಿಲ್ಲುವುದು ಎಷ್ಟು ಸರಿ ಪ್ರಭು, ಎಷ್ಟು ಸರಿ. ಅರ್ಜುನ. ಒಲಿದ ನಿನಗೆ ನೀ ಬಳಲದಿರು ಫಲಗುಣನೆ, ಕೆಲವು ನಿನಗಾಯಿತಿಂದೇನು. ಸಲ್ಲಿಸುವನು ಕಾಣಿಕೆಯ ಹಯ ಸಹಿತ ನೀನು, ಒಲವಿನ ಜೊತೆಗೊಳ್ಳುವುದಿನ್ನು ಫಲಗುಣ. ಅರ್ಜುನ, ಅಗ್ನಿದೇವ. ಸಾಮಾನ್ಯನಲ್ಲವಪ್ಪ ನೀನು. ಆ, ಸವ್ಯಸಾಚಿ, ಆ, ಕಿರೀಟಿ, ಆ, ಧನಂಜಯ, ಆ, ಶ್ವೇತವಾಹನ, ಆ, ಜಿಷ್ಣು ಆ, ಮಾತ್ರವಲ್ಲ, ಆ. ಅರ್ಜುನ, ಕಿರೀಟಿ, ಫಲ್ಗುಣ, ಹೀಗೆ ದಶನಾಮವನ್ನು ಹೊತ್ತವ. ಅದರಲ್ಲಿ ಒಂದು ಹೆಸರುಂಟಲ್ವ, ಧನಂಜಯ. ಸತ್ಯ. ಕೆಲವರು ಹೇಳುದು ಧನ ಸಂಗ್ರಹ ಮಾಡಿದ್ದಕ್ಕೆ ಅಂತ, ಖಂಡಿತ ಅಲ್ಲ. ಕೆಲವರು ಹೇಳುದು ನಿನ್ನ ಹೆಸರನ್ನೇ ನನಗೆ ಇಟ್ಟದ್ದು ಅಂತ. ಎರಡೂ ವಿಷಯವನ್ನು ನೋಡಿದ್ದರು. ಆ. ಅದಕ್ಕಿಂತ ಹೆಚ್ಚು ಆ. ಧನವನ್ನು, ಯಾವ ಧನವನ್ನು ಸಂಗ್ರಹಿಸಿದೆ? ಆ. ಧಾರ್ಮಿಕತೆಯ ಧನವನ್ನು ಸಂಗ್ರಹಿಸಿದೆ, ಅಲ್ವಾ? ಸತ್ಯದ ಧನವನ್ನು ಸಂಗ್ರಹಿಸಿದೆ, ಹೌದು. ಧಾರ್ಮಿಕರ ಸಾಂಗತ್ಯವೆಂಬ ಧನವನ್ನು ಸಂಗ್ರಹಿಸಿದೆ. ಒಂದು ವೇಳೆ ಅದನ್ನು ಬೇರೆ ಬೇರೆ ಕೊಡ್ತಿದ್ರೆ ಆ. ನನಗೆ 11 ಹೆಸರಾಗ್ತಿತ್ತು ಅಲ್ವೇ? ಹೌದು. ಹಾಗಾದ ಕಾರಣ ಆ. ನಿನ್ನದ್ದಾದ ವ್ಯಕ್ತಿತ್ವವನ್ನು ನಾನು ಒಪ್ಪಿಕೊಂಡವನೇ. ಆ. ನೀವು ಧರ್ಮ ರಕ್ಷೆಗೆ ಬೇಕಾಗಿ ಈ ಕೃತಿಯಲ್ಲಿ ತೊಡಗಿದ್ದೀರಿ ಎನ್ನುವುದು ಆ. ನನಗೂ ವೇದ್ಯವೇ. ಆ. ಆದರೆ ಏನು ಮಾಡೋಣ ಹೇಳು? ಏನು? ದೇವೇಂದ್ರನಿಗೆ ಗೊತ್ತಿಲ್ವೇ ಕೃಷ್ಣ ದೇವರು ಅಂತ? ಗೊತ್ತುಂಟಪ್ಪ. ಕೃಷ್ಣನಿಗೆ ಗೊತ್ತಿರಲ್ವೇ ದೇವೇಂದ್ರ ಭಜಕ ಅಂತ? ಹೌದೌದು. ಆದರೂ ಆ ಗೋವರ್ಧನಗಿರಿಯ ಪ್ರಕರಣ, ಆ. ಗೋಪೂಜೆ, ಗಿರಿಪೂಜೆಯ ವೃತ್ತಾಂತದಲ್ಲಿ ಆ. ಇಂದ್ರನ ಮೇಲೆಯೇ ಕೃಷ್ಣ ಕೋಪ ತಳೆಯಲಿಲ್ವೇ? ಸ್ವಾಮಿ, ಆ, ಒಂದು ಹೇಳಬೇಕಾ? ಆ, ನಿಜವಾದ ಕಲಾವಿದ ಯಾರು ಗೊತ್ತುಂಟ? ಆ,
ಗೊತ್ತಿದ್ದದನ್ನು ಕೆಲವೊಮ್ಮೆ ಮರೆಯುವವ, ನಿಜ ಗೊತ್ತುಂಟು ಅಂತ ಎಲ್ಲ ಹೇಳುವವ ಕಲಾವಿದ ಅಲ್ಲ. ಅಲ್ವಲ್ಲ? ಅಲ್ಲ. ಆದ್ದರಿಂದ ಹಾಗಾಗಿ ದೇವೇಂದ್ರ ಒಳ್ಳೆ ಕಲಾವಿದ. ಹಾಗಾಗಿ ಕೃಷ್ಣ ದೇವರು ಅಂತ ಗೊತ್ತಿದ್ರು ಅವ ಹಾಗೆ ವ್ಯವಹಾರ ಮಾಡಿದ. ಈಗ ಅಗ್ನಿಯದ್ದು ಅದೇ ಪ್ರಕರಣ. ನೀನು ಯಾರು, ನೀವು ಏನು ಅಂತ ಗೊತ್ತುಂಟು. ಆದರೂ ಈ ರೀತಿ ವ್ಯವಹರಿಸಬೇಕಾದ ಅನಿವಾರ್ಯತೆ ಯಾಕೆ ಬಂತು ಬಲ್ಲೆಯ? ಜ್ವಾಲೆಯ ಅಳಿಯನಾಗಿ ಮಾತ್ರವಲ್ಲ, ನಮ್ಮವನೇ ಆದ ನೀಲಧ್ವಜನ ಮಗಳ ಗಂಡನಾಗಿ ಅನಿವಾರ್ಯವಾಯಿತು. ಆದರೂ ಕೊನೆಗೂ ತುಂಬಿದ ಸಕಲರ ಸಮ್ಮುಖದಲ್ಲಿ ರಣಕ್ಷೇತ್ರದಲ್ಲಿ ಆಡ್ತಾ ಇದ್ದೇನೆ. ಯಾವತ್ತಿದ್ದರೂ ಧರ್ಮಕ್ಕೆ ಜಯವಲ್ಲದೆ ಅಧರ್ಮಕ್ಕೆ ಜಯವಲ್ಲ. ನೀನು ಧಾರ್ಮಿಕನಿದ್ದಿ, ಕೈಕೊಂಡಂತ ಯಜ್ಞ ಕಾರ್ಯದಲ್ಲಿ ಪರಿಪೂರ್ಣ ಯಶಸ್ವಿಯಾಗು. ಇನ್ನು ನನ್ನ ಈ ಸುಡುವಿಕೆಯನ್ನು ನಿಲ್ಲಿಸಿದ್ದೇನೆ. ನೀನು ನಿಲ್ಲಿಸಿದ್ದಿ, ಈಗ ನಿಲ್ಲಿಸಿದ್ದಿ. ಈಗ ಮತ್ತೆ ಮಾವನ ಮನೆಗೆ ಹೋಗುವಾಗ ಅವ ಎಂತಾದ್ರೂ ಹೇಳುದು, ಮತ್ತೆ ನಾನು ಸುಡ್ತೇನೆ ಅಂತ ಹೋಗುದು. ಇದಕ್ಕೊಂದು ಪರಿಹಾರ ಹೇಳಬೇಕು ಸ್ವಾಮಿ. ಅಗ್ನಿದೇವನು ಒಲಿದು ಸುಟ್ಟರೆ ಯಜ್ಞ, ಅಗ್ನಿದೇವನನ್ನು ಧಿಕ್ಕರಿಸಿ ಅಗ್ನಿಯನ್ನು ಸುಡುಗಾಡಿನ ಅಗ್ನಿಯನ್ನಾಗಿ ಮಾಡಿದ್ರೆ ಮಸಣ ಅಗ್ನಿ ಆಗುತ್ತದೆ. ನೀನೇ 3 ವಿಧದ ಅಗ್ನಿ ಅಂತ ಮೊದಲೇ ಬೇರೆ ಬೇರೆ ವಿಭಾಗವಾದ ಅಲ್ವಾ? ಆದ್ದರಿಂದ ಅವಳ ಮನೋ ಅಗ್ನಿಗೆ ಈ ಅಗ್ನಿ ಅನುಗ್ರಹವಿಲ್ಲ. ಇವತ್ತು ಒಂದೇ ಇರುವುದ 3 ಉಂಟು. ನೋಡೋಣ, ಈ ಸಲ ಒಂದರಲ್ಲಿ ಮುಗಿಸಲಿಕ್ಕೆ ಆಗುವುದಿದ್ರೆ ಆಗುತ್ತದೆ, ಇಲ್ಲದಿದ್ರೆ ಒಂದಿಷ್ಟು ಆಚೆ ಈಚೆ ಆದೀತು. ಅಲ್ಲ, ತ್ರೇತಾಗ್ನಿ ಉಂಟ, ಒಂದೇ ಅಗ್ನಿ ಇರುವುದ? ಒಂದಂತೂ ನಿಶ್ಚಿತ. ನಿರ್ಬಂಧ ಬರುವುದಕ್ಕೆ ಮೊದಲು ಮುಗಿಯುತ್ತದೆ. ಸರಿ ಸರಿ ಆಯ್ತಲ್ಲ? ಹರಿ ಅನುಗ್ರಹ ಸದಾ. ಕುದುರೆ, ಈ ಕುದುರೆಯನ್ನು ನೀ ಪಡಕೊಳ್ಳುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ನೀನೊಂದು ಕೊಡದಿದ್ರೆ ಅವ ಕೊಡ್ಲಿಕ್ಕಿಲ್ಲ. ನಾನು ಬರಬೇಕು ಅಂತಲೇ ಬಂದದ್ದು. ಗೊತ್ತಾಯಿತು. ಈಗ ಯುದ್ಧ ಇಲ್ಲಲ್ಲ? ಯುದ್ಧ ಇಲ್ಲ. ನೀನು ಒಪ್ಪುತ್ತಿಯಲ್ಲವನನ್ನು. ನೀನು ಒಂದು ಬಲ ಇದ್ದಿ ಅಂತ ಅವಳು ಹಾರುವುದು, ನೀನು ಬಲ ಹಿಂದೆ ತೆಗೆದ್ರೆ ಮತ್ತೆ ಬೀಳುವುದೇ ಅಲ್ವಾ? ಆದ್ದರಿಂದ ನಿನ್ನ ಬೆಂಬಲ ಇಲ್ಲಲ್ಲ ಅರ್ಜುನ. ನನಗೆ ಕುದುರೆ ಕೊಡಬೇಕು ಅಂತಲ್ಲ, ಕುದುರೆಯನ್ನು ಕಾಣುವಾಗಲೇ ಕೊಡಬೇಕು ಅಂತ ಕಂಡಿದ್ದು. ಮತ್ತೇನಾಗಿದೆ? ಮನೆಯಲ್ಲಿ ಮತ್ತೆ ಸಂಸಾರದಲ್ಲೆಲ್ಲ ಒಂದೊಂದೇ ಹೆಂಡತಿ ಇರುವವರಿಗೆ ಈ ಕಟ್ಟ ಎಲ್ಲ ಇರ್ತದೆ, ನಿಮಗೆಲ್ಲ ಇರುವುದಿಲ್ಲ. ಅದು ನಮಗೆ ಇರುವುದಿಲ್ಲ. ಯಾಕೆ ಗೊತ್ತುಂಟಾ? ಒಂದು ಎರಡಾದ್ರೂ ಇರಬೇಕು. ಯಾಕೆ ಗೊತ್ತುಂಟಾ? ನಾನು ಸಮಸ್ಯೆ ಮಾಡಿದ್ರೆ ಅಲ್ಲಿಗೆ ಹೋಗ್ತಾನೆ ಅಂತ ಅವಳಿಗೆ ಹೆದರಿಕೆ ಇರ್ತದೆ. ನಿನಗೆ ನಿನ್ನ ಹೆಂಡತಿಗೆ ಆ ಹೆದರಿಕೆ ಮತ್ತೊಂದು ಕಡೆಗೆ ನನಗೆ. ನಾನು ಬೀಳ್ಕೊಟ್ಟಿದ್ದೇನೆ, ಇನ್ನು ಎಷ್ಟು ಹೊತ್ತು ಬೇಕಿದ್ರು ನೀವು ಮಾತಾಡಿಕೊಳ್ಳಿ. ಅವನಿಗೆ ಬೇರೆ ಕಾರ್ಯಕ್ರಮ ಉಂಟು. ಅವನಿಗೆ ನೆನಪಾಗುವುದು ಈಗ. ಯಜ್ಞಾಗ್ನಿಯಾಗಿ ಕಂಗೊಳಿಸುವುದಕ್ಕುಂಟು, ನಿರ್ಗಮಿಸ್ತೇನೆ. ಅರ್ಜುನ, ಕಪ್ಪ ಕಾಣಿಕೆಗಳನ್ನು ಕೊಟ್ಟು ನಿನ್ನನ್ನು ಮನ್ನಿಸಿದ್ದೇನೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮತ್ತೆ ಹೋಗ್ಬೇಕು. ಅಲ್ಲ, ಇವತ್ತು ಹೋಗ್ಲಿಕ್ಕೆ ಆಗುದಿಲ್ಲ. ನಾಳೆ ಬೆಳಿಗ್ಗೆ ಅಂತಲ್ಲ, 4 ದಿವಸ ನಿತ್ತು. ಹೌದಾ? ಉಪಚಾರ ಸ್ವೀಕರಿಸಿ. ಇಲ್ಲಿ ನಿಲ್ಲಿಕ್ಕೆಲ್ಲ ವ್ಯವಸ್ಥೆ ಉಂಟಲ್ವ? ಅಯ್ಯೋ, ಮತ್ತೆ ಬೇಗ ಎಲ್ಲ ಪ್ರಾರಂಭ ಮಾಡಿದ್ರೆ ನಿಲ್ಲಿಕ್ಕೆ ವ್ಯವಸ್ಥೆ ಬೇಕಲ್ಲ? ಇಲ್ಲಿ ಉಂಟು. ಹೌದು, ಆಯ್ತಾ? ಅಲ್ಲಿ ಉಂಟು, ಅಲ್ಲಿ ಉಂಟು, ಹಿಂದೆ ಉಂಟು, ಅದಕ್ಕಿಂತ ಹಿಂದೆ ಬೇಕಾದ್ರೂ ಉಂಟು. ಸರಿ, ನಮ್ಮ ತುಂಬಾ ಜನ ಇದ್ದಾರೆ. ಈಗ ನಿನ್ನ ಸಮಸ್ಯೆ ಇದು ಕುದುರೆ ಬಿಡುವುದಲ್ಲ, ಹೆಂಡತಿಯದ್ದಲ್ವಾ? ಅರ್ಧಾಂಗಿಯ ಸಮಸ್ಯೆ. ನಮ್ಮ ಮನೆಯಲ್ಲಿ ಒಂದು ಕುದುರೆ ಉಂಟು. ಹೌದಾ? ಒಂದೇ ಹೇಳ್ಬೇಕು, ಪಟ್ಟಿ ಇಲ್ಲದೆ ಕುದುರೆ ಬಿಡ್ಲಿಕ್ಕೆ ಆಗುದಿಲ್ಲಲ್ಲ. ಏನಾಗದೆ? ಮೊದಲೊಬ್ಬ ಮಹಾಪ್ರಾಜ್ಞ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ. ಈಗಲೂ ನನಗೆ ಕನಸಿನಲ್ಲಿ ಕಾಣ್ತದೆ. ಅದು ಏನದು? ಓದಿ ಮುಗಿಸಲಿಕ್ಕೆ ಆಗದೇ ಇರುವ ಹೊತ್ತಗೆ ಅಂತ ಹೇಳಿದ್ರೆ ಹೆಂಡತಿ. ಅದು ವಿಷಯ. ಆದ್ರೆ ಒಂದುಂಟು, ಈಗ ನಾವು ಮೈಗೆ ಒಂದು ಅಂಗಿ ಧರಿಸ್ತೇವೆ, ಲೆಕ್ಕಕ್ಕಿಂತ ಹೆಚ್ಚು ತುರಿಸಿದ್ರೆ ಏನು ಮಾಡ್ತೇವೆ? ತೆಗೆದು ಬಿಸಾಡೋದು ಇಲ್ಲ, ಅದನ್ನು ಬಿಸಿನೀರಿನಲ್ಲಿ ತೊಳೆದಿಡ್ತೇವೆ. ಇದು ಬಿಸಿನಲ್ಲಿ ತೊಳೆದ್ರು ಮತ್ತೆ ಕಾಡಿದ್ರೆ ಹೊಸತು ತಗೊಳ್ಬೇಡುವ? ಅಲ್ಲ, ಬಿಸಿನೀರಿನಲ್ಲಿಯೂ ಅದು ಹೋಗದೇ ಇದ್ರೆ ಇವನಿಗೆ ಚರ್ಮ ರೋಗ ಉಂಟು ಅಂತಲ್ಲ. ಹಾಗಲ್ಲ, ಇದು ಬಿಸಿ ನೀರಿನಲ್ಲಿ ತೊಳೆದು ಹೋಗುವುದಲ್ಲ. ಒಂದು ಅದು ಇಲ್ಲದೆ ಹೋದ್ರೆ ಆ ಅಂಗಿ ನಿನಗೆ ಕೊಡುವ. ಬೇಡ 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 ಬೇಡ. ಅಲ್ಲ ಅಲ್ಲ ಅಲ್ಲ, ಇದು ಬಿಸಿ ನೀರಲ್ಲಿ ಹೋಗ್ತದೆ ಅಂತ ಉಂಟಾ? ನೀನು ಯಾಕೆ ತಣ್ಣೀರಿನಾಗೆ ಮಾಡುದು? ಒಮ್ಮೆ ಬಿಸಿ ನೀರಾಗು. ಆಯ್ತು.
ಸಂಹರಿಸುತ್ತ ವಿಜಯದನು ಸಂಹರಿಸುತ್ತ ವಿಜಯದನು ಸಂಹರಿಸುತ್ತ ಪದಿರೆ ವಿಜಯಲಕ್ಷ್ಮಿಯ ಬರಿಸುತ್ತ ವಿಜಯ ಗೀತೆಯ ಹಾಡುವೆ ವಿಜಯ ಗೀತೆಯ ಹಾಡುವೆ ವಿಜಯ ಗೀತೆಯ ಹಾಡುವೆ ನಿಮಗೀಗ ವಿಜಯದಾರತಿ ಬೆಳಗುವೆ ನಿಮಗೀಗ ವಿಜಯದಾರತಿ ಬೆಳಗುವೆ ಆರತಿ ಆರತಿ ವಿಜಯ ಗೀತೆಯ ಹಾಡುವೆ ವಿಜಯ ಗೀತೆಯ ಹಾಡುವೆ ನಿಮಗೀಗ ವಿಜಯದಾರತಿ ಬೆಳಗುವೆ ವಿಜಯದಾರತಿ ಬೆಳಗುವೆ ಆರತಿ ಬೆಳಗುವೆ ವಿಜಯದಾರತಿ ಬೆಳಗು ವಿಜಯದಾರತಿ ಬೆಳಗುವೆ ವಿಜಯಗನು ಸಂಹರಿಸುತ್ತ ಬಂದಿರೆ ಬಂದಿರೆ ನಮಗೆ ಮೆಚ್ಚುಗೆ ಆಗುವುದು. ಯಾವುದು? ನೀನು ಏನು ಹೇಳಿದ್ರು, ಹಾ. ನೀ ಎಷ್ಟು ಕೇಳಿದ್ರು ಕೇಳಿದ್ರು. ನೀನೇ ಆ ಜಾಗಕ್ಕೆ ಬೇಕು ಅಂತ ಹೇಳುದು ಯಾಕೆ? ಯಾಕೆ? ಈಗಲೂ ನೋಡು, ತಿರುಗುದು ನೋಡು. ಬೇರೆಯವರದ್ದಾದ್ರೆ ತಿರುಗಿತ. ತಿರುಗಿಸುತ್ತಾ? ಅಯ್ಯೋ, ನನಗೆ ಸಂತೋಷ ಆಗುವುದು. ನಿಮ್ಮನ್ನು ಈ ರೀತಿಯ ಒಂದು ಹೊಸ ಬಗೆಯಲ್ಲಿ ನಾನು ಕಾಣ್ತಾ ಇರುವುದು. ಇವತ್ತಿರಟ್ಟು ಸಂತೋಷ ನಮ್ಮ ಬದುಕಿನಲ್ಲಿ ಹಾ. ಮೊದಲು ಬರಲಿಲ್ಲ, ಇನ್ನು ಬರ್ಲಿಕ್ಕಿಲ್ಲ. ನೀವು ಅಲ್ಲದೆ ನಿಮಗೆ ನಗಾಡ್ಲಿಕ್ಕೆ ಬರ್ತದೆ. ಹೌದು ಅಂತ ನೀವು ನಗಾಡಿದ ನೋಡಿದ್ದೆ ಕಡಿಮೆ ನಾನು. ಏನು ಮಾಡುವ, ನಿನಗೆ ಯೋಗ ಇಲ್ಲ. ಹಾ, ನನಗೆ ಅಷ್ಟು ಸಂತೋಷ ಆಗುವ ಹಾಗೆ ನೀನು ವರ್ತಿಸಲಿಲ್ಲ. ಹಾ, ಹಾಗೆ. ಹಾಗಾಗಿ ನಾನು ನಗಾಡ್ಲಿಲ್ಲ. ಹಾಗೆ. ಇತ್ತೀಚೆಗೆ ನನಗೆ ನಗಾಡುವುದೇ ಮರ್ತೋಗಿತ್ತು. ಒಂದು ದಿವಸ ನಿಮ್ಮ ನಗುವನ್ನು ಕಂಡಿದ್ದೇನೆ. ಆ. ಆ ಮದುವೆಯ ಮಂಟಪದಲ್ಲಿ ಅಂತರ್ಪಟ ಸರಿಸಿ ಹೌದು. ಆ ಮುಖ ನೋಡಿ ಮಾಲೆ ಹಾಕಿ ಅಂತ ಹೇಳಿದಾಗ ನನ್ನ ಮುಖ ನೋಡಿ ಒಂದು ನಗಾಡಿದಿತ್ತು ನೀವು. ನಾನು ಹೇಗುಂಟೋ ಏನೋ, ಎಂಥದುಂಟೋ ಏನೋ ಅಂತ ಆಲೋಚನೆ ಮಾಡುವಾಗ ಹಾ. ನಿನ್ನ ಮುಖ ಖಂಡಿತೋ ಇಲ್ವಾ, ಹೌದು. ಅಲ್ಲಿಗೆ ತಂಪಾಯ್ತು ನನಗೆ. ಹಾ, ಸಂತೋಷ ಆಯ್ತು. ಹೌದು. ಈಗ ಮತ್ತೆ ನನ್ನ ಮುಖ ನೋಡುತ್ತಾ ನಗಾಡುದು ಯಾಕೆ? ಹಾ. ಮತ್ತೆ ನಾನು ಮದುಮಗಳಾಗಿ ಕಾಣ್ತೇನೆ. ನೀನು ಯಾವಾಗಲೂ ಮದುಮಗಳೇ. ಹೌದೌದು. ಯಾವ ಗಂಡನಿಗೆ ತನ್ನ ಹೆಂಡತಿ ಯಾವತ್ತೂ ಮದುಮಗಳು ಅಂತ ಕಾಣ್ತದೋ ಅವ ಬೇರೆಲ್ಲಿಯೂ ನೋಡುವುದಿಲ್ಲ. ಮಾತ್ರ ಅಲ್ಲ, ಮದುಮಗನಂತೆ ನೀವು ಎದೆ ಉಬ್ಬಿಸಿ ತಲೆ ಎತ್ತಿ ಬರ್ತೀರಿ ಅಂತ ಆದ್ರೆ ಸಂತೋಷ ಆಗದೆ ಇರ್ತದ? ಬನ್ನಿ 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 ಬನ್ನಿ, ನಿಮ್ಮನ್ನು ನಿಂತುಕೊಂಡು ಮಾತಾಡ್ತೇನೆ ಬನ್ನಿ. ಗಂಡನ ಸೇವೆ ಮಾಡ್ಬೇಕು. ಹೌದು, ಗಂಡನ ಸೇವೆ ಮಾಡಬೇಕು. ಹೌದು, ಇಬ್ಬರೂ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರೆ ಯಾರು ಯಾರೇ ಸೇವೆ ಮಾಡಬೇಕು. ಹೌದೌದು. ಸ್ವಲ್ಪ ಆಚೆ ಕೂತ್ಕೊಳ್ಳಿ. ಸಣ್ಣದಾಗಿದೆ, ಬರುವ ವರ್ಷಕ್ಕೆ ವಸ್ತು ದೊಡ್ಡದು ಮಾಡಿ. ಅದಲ್ಲ, ನಿಮಗೆ ಅದು ನಮ್ಮ ಅಳತೆ ಗೊತ್ತಾಗುದಿಲ್ಲ. ನಿಮಗೆ ನಾವೊಂದು ಇಬ್ಬಿಬ್ಬರು ಹತ್ರ ಕೂತ್ಕೊಳ್ಳಿ. ಯಥಾರ್ಥಕ್ಕಾದ್ರೂ ನಾವು ತೋರಾದದ್ದು ಬಿಟ್ಟರೆ ಇದು ಸಣ್ಣದಲ್ಲ. ಇದು ಲೆಕ್ಕಾಚಾರದಲ್ಲಿ ಉಂಟು. ಅಲ್ಲ, ಈಗ ನಾನು ಹತ್ತಿರ ಕೂತ್ಕೊಂಡು ನೀವು ಹಾಗೆಲ್ಲ ಮಾಡೋದಿರ್ತದೆ. ನಾವು ಒಂದು ರಸಿಕತನ ಬೇಕು ಅಂತ. ರಸಿಕತನ ಒಂದು ಎರಡು ಮಕ್ಕಳಾದಾಗೆಲ್ಲ ಹೋಯ್ತಾ? ಇಲ್ಲಪ್ಪ, ಮತ್ತೆ ಇರೋದು ಅದು ರಸಿಕತನ ಬೇಕು. ನಮ್ಮಲ್ಲಿ ಬಾಕಿದವರಿಗೆ ಕೊಡುವಷ್ಟು. ಹೌದೌದು. ಪಾಪ ಅಯ್ಯಮ್ಮ. ಆ ಯುದ್ಧದಲ್ಲಿ ಆ ಬಾಣ ಎಲ್ಲ ಬಿಟ್ಟು ಕೈಯಲ್ಲಿ ಎಷ್ಟು ಬಂದಿದ್ರೆ ಅಲ್ಲ, ಕೈ ನೀನು ಒತ್ತುವಾಗ ಉಳಿತದೋ ತುಂಡಾಗ್ತದೋ ಅಂತ ವಿಷಯ. ಹಾಗಲ್ಲಪ್ಪ. ಈ ಕಾಲು ಬೇಡ 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 ಕಾಲು ಬೇಡ ಕಾಲು ಇಲ್ಲ ಕೊಡಿ ನೀವು. ಹೆಂಡತಿ ಗಂಡನ ಕಾಲು ಒತ್ತಬೇಕು. ಲಕ್ಷ್ಮೀದೇವಿ ಪಾಠ. ಆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸ್ತಾಳೆ. ಯಾಕೆ ನಾರಾಯಣ ಸ್ವಾಮಿಗೆ ಕಾಲು ನೋವು ಅಂತ ಒತ್ತುವುದಾ? ಅಲ್ಲ 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 ಅಲ್ಲ. ಎಲ್ಲಾ ಹೆಂಡತಿಯರು ಗಂಡದಿನ ಕಾಲೊತ್ತಲಿ. ಆ ಕಾಲೊತ್ತಬೇಕು. ನನಗೊತ್ತು ಗಂಡನ ಸೇವೆ ಮಾಡೋದು ಹೇಗೆ ಅಂತ. ನೀನು ಕಾಲು ಹಿಡಿದು ಹೊತ್ತ ಕೆಲವು ಸಲ ಎಳ್ತಾಕ್ತಿ ಬಿಟ್ರೆ ನೋಡಿದ್ಯಪ್ಪ ನೀವು ಒಂದು ವಿನೋದದಲ್ಲಿ ಹೀಗೆಲ್ಲ ಕಾಲೊತ್ತಬೇಕು. ಈಗ ಅದು ಸಾಕು. ಇವತ್ತೊಂದು ಮಹಾ ಸೇವೆ. ಇನ್ನು ಇದು ಸೇವೆ ಸಿಗ್ತದೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಹಾಗಲ್ಲಪ್ಪ. ತಪ್ಪೆಂತದುಂಟು? ಗಂಡ ಹೆಂಡತಿ ಅಂತ ಆದ್ಮೇಲೆ ಮತ್ತೆ ಅದರಲ್ಲಿ
ಮುಚ್ಚತೆ. ಗಂಡ ಹೊರಡುವಾಗ ಹೆಂಡತಿಯು ಮನೆಯಿಂದ ಹೊರಟ್ರೆ ಗೃಹ ಮುಚ್ಚುತ್ತೆ. ಎಂತ ನೀವು ಸುಮ್ಮನೆ ಹೇಳಿದ್ದು ನಾನು. ಅಯ್ಯೋ ಮಾತಾಡ್ತಾ ಇದ್ದೇನೆ ನಾನು. ನಿಮಗೊಂದು ಮಂಗಳಾರತಿ ಮಾಡಬೇಕಲ್ಲ. ಮಂಗಳಾರತಿ ಯಾವಾಗಲೂ ಆಗ್ತದಲ್ಲ. ಅದು ಬೆಳ್ಳಿಯ ಹರಿವಾಣದ ಇವತ್ತು ಬಂಗಾರದ ತಟ್ಟೆ. ಹಾಗೆ 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 ಹೌದು. ನನಗೀಗ ಅರ್ಜುನ ಸತ್ತಿದೆ. ಯಾರು ಹೇಳಿದವ ಸತ್ತಿದ್ದಾನೆ ಅಂತ? ಅಲ್ಲ, ನೀವು ಯುದ್ಧ ಪದದಲ್ವಾ? ಆ ಅರ್ಜುನ ಜೊತೆ ಯುದ್ಧ ಅಲ್ವಾ? ವಿಜಯನನ್ನು ಸಂಹರಿಸುತ್ತ ವಿಜಯ ಲಕ್ಷ್ಮಿಯ ವರಿಸುತ್ತ ನನಗೊಂದೊಂದು ಹಾಡು ಹಾಡುವಂತ ಸರಿ ಇಲ್ಲ. ಈಗ ಅವ ಸಾಯಲಿಲ್ಲ. ಅವ ಸಾಯಲಿಲ್ಲ, ಶರಣೂ ಆಗಲಿಲ್ಲ. ಮತ್ತೆ ನಿಮಗೆ ನಗು ಎಂತದಕ್ಕೆ? ನಿಮ್ಮ ನನಗೆ ನಗು ಅಂದ್ರೆ ಒಂದು ಸಮಾಧಾನದಲ್ಲಿ, ಒಪ್ಪಂದದಲ್ಲಿ, ಒಂದು ಇತ್ಯರ್ಥದಲ್ಲಿ ಪ್ರಸಂಗ ಮುಗಿಯಿತು ನೋಡು. ಒಂದು ವ್ಯಾಜ್ಯ ಯಾರಿಗೂ ಒಂದು ಹಂತದಲ್ಲಿ ದೊಡ್ಡ ನಷ್ಟ ಇಲ್ಲದೆ ಮುಗಿದ್ರೆ ಅದು ಸಂತೋಷ ಅಲ್ಲದೆ ಮತ್ತೇನು? ಅಂದ್ರೆ ಅರ್ಜುನ ನಾವು ನಿಮ್ಮಲ್ಲಿಗೆ ಕುದುರೆ ಹಿಡ್ಕೊಂಡು ಬಂದದ್ದು ತಪ್ಪಾಯಿತು, ಆದ್ರಿಂದ ನಮ್ಮದೆಲ್ಲ ಇಲ್ಲಿ ನಡೆಯುವುದಿಲ್ಲ ಅಂತ ಗೊತ್ತಾಗಿದೆ, ಹಾಗಾಗಿ ನೀಲಧ್ವಜರೇ ನಾವು ಹೊರಡುತ್ತೇವೆ ಅಂತ ಹೇಳಿಕೊಂಡು ಎಲ್ಲ ಕೈ ಮುಗಿದ ಎಂತಾಯ್ತು? ನಮ್ಮ ಅಗ್ನಿದೇವ ಸುಡುತ್ತಾ ಹೋಗುವಾಗ ವಿಲವಿಲನೆ ಒದ್ದಾಡಿದ ಪಾರ್ಥ ಅಗ್ನಿದೇವನನ್ನು ಪ್ರಾರ್ಥಿಸಿದ. ಸರಿ. ಅಗ್ನಿದೇವ ತಣ್ಣಗಾದ. ನಿನಗೇನು ಬೇಕು ಅಂತ ಕೇಳಿದ. ನೀಲಧ್ವಜನ ಕೈಯಲ್ಲಿ ಕಪ್ಪವನ್ನು ಕೊಡಿಸಿ ನಮ್ಮನ್ನು ಒಂದು ಮಾಡಬೇಕು ಅಂತ ಅರ್ಜುನ ಕೇಳಿದ. ಅದಕ್ಕೆ ಅಗ್ನಿದೇವನನ್ನು ಕರೆದ. ಮಾವ, ಅರ್ಜುನನಿಗೆ ಕೈ ಕೊಡಿ, ಕುದುರೆ ಬಿಡಿ, ಕಪ್ಪ ಕೊಡಿ ಅಂತ ಹೇಳಿದ. ನೀವೇನೆಂದಿರಿ? ನಾನು ಆಯಿತು ಅಂತ ಹೇಳಿದೆ. ನಿನ್ನ ಕೈಕಾಲೆಲ್ಲ ಒತ್ತಿ ನಿನ್ನ ಸೇವೆ ಮಾಡಿದನಲ್ಲ ನಾನು. ಗಂಡುತನ ಉಂಟ ನಿನಗೆ? ಯಾವ ಅರ್ಜುನನ ಕೈಕಾಲು ಹಿಡಿದು ಬರ್ತೀರಿ, ಹಸ್ತಲಾಗುವ ಮಾಡ್ತೀರಿ? ಯಾವನ ಅರ್ಜುನ ನಮ್ಮ ಮಗನನ್ನು ಕೊಂದಿದ್ದಾನೆ. ನಮ್ಮ ಶತ್ರುವಿನ ಜೊತೆಲಿ ಸ್ನೇಹ ಮಾಡಿದ ನನ್ನ ಪಾಲಿನ ದೊಡ್ಡ ಶತ್ರು. ನೀನು ಹೇಳಿದ್ದಲ್ವ, ಏನು ಎಲ್ಲಿಯಾದ್ರೂ ಸಂದರ್ಭ ಸಿಕ್ಕಿದ್ರೆ ಹೂ ಅಂತ ಹೇಳಿದ್ದಲ್ವ? ಹೌದು. ನಾನು ಅಲ್ಲಿ ಹೂ ಹೇಳಿ, ನನ್ನ ಎದುರು ಹೂ ಅಂತ ಹೇಳಿ ಮತ್ತೊಬ್ಬ ಗಂಡು ಬೇರೆಯವರು ಬಂದು ಹೂ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ಕೇಳಿ, ಕಪ್ಪ ಕಾಣಿಕೆ ಕೊಡ್ತೇನೆ ಅಂತ ಹೋಗ್ತೀರಲ್ಲ, ನೀವು ಮಾತ್ರ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೆ ಮನಸ್ಸು ಮಾಡಿದ್ರೆ ಆಗದು. ನಾನಿಲ್ಲಿಯ ರಾಣಿ, ಯುದ್ಧವೇ ಮುಂದುವರಿಯಬೇಕು, ಬಿಟ್ರೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ಬಿಡೋದಿಲ್ಲ. ಸತಿಯ ಮಾತಿರು ಕೇಳಿ ಧರಣಿ ಕದಿಯೋ ಬೇಡ ತೊಲಗಿರಿ ರಾಕ್ಷಸಿ ಕ್ಷಿತಿಯ ಹೆಣ್ಣಿನ ರೀತಿ ಎರಿಯದ ರಕ್ತ ಪಿಪಾಸಿ. ಇವತ್ತು ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ, ಒಂದಲ್ಲ ಒಂದು ದಿವಸ ಸರಿ ಆಗ್ತದೆ ಅಂತ ನಾನು ಸುಮ್ಮನೆ ಬಿಟ್ರೆ ನನ್ನದ್ದಾದಂತಹ ಸೌಜನ್ಯವನ್ನು ದೌರ್ಬಲ್ಯ ಅಂತ ಭಾವಿಸಿ ನನ್ನ ನೆತ್ತಿಯ ಮೇಲೆ ಕೈ ಆಡಿಸುತ್ತಾ ನನ್ನ ಗಂಡುಸುತನವನ್ನು ಪ್ರಶ್ನಿಸುತ್ತಿರುವಂತಹ ಓ ರಕ್ಕಸಿ, ಓ ಸೂಟೆ, ದೊಡ್ಡ ಶೂರ್ಪನಕ್ಕಿ, ನಾನು ಬಜಾರಿಯ ಹಣ್ಣು ಕಾಯಿಯ ಕತ್ತಿ, ಬಜಾರಿ ಗಂಡ, ಆನೆ ಮರಿ, ಇರ್ಲಿ ನಿಮಗೆ ಅಂಕುಶ ಹಾಕ್ಲಿಕ್ಕೆ ಆಗುದಿಲ್ಲ. ಕಲ್ಲಾನೆ. ನೀನು ಇನ್ನು ಮಾತಾಡಿದ್ರೆ ಆಗುತ್ತೆ. ಮನೆಯ ಒಳಗೆ ನಡೆ. ಹೆಣ್ಣಲ್ಲ ನಾನು ಕೇಳು ಹೆಣ್ಣಲ್ಲ ನಾನು ಕೇಳು ಅಧಿಕಾರ ಬೆಣ್ಣಿರುವ ಜ್ವಾಲೆ ನಾನು ಹೆಣ್ಣನ ರಾಜ ಭೋಗ ಹೇಳಿಯೇ ಮುನ್ನ ಸಾಧಿಮ ಸೇಡ ಬೇಕಾದ ಹಾಗೆ ನನಗೆ ಬೈತೀರಾ? ಮನೆಯ ಒಳಗೆ ನಡೆ. ಮನೆ ಒಳಗೆ ಹೋಗುವುದಕ್ಕೆ ನಾನು ಹೆಣ್ಣಲ್ಲ, ಹೆಣ್ಣುಂಟಾಗುತ್ತಿದ್ದರೆ ಮನೆ ಒಳಗಡೆ ಇರುತ್ತಿದ್ದೆ. ನನಗೆ ಈ ಹೊತ್ತಿಗೆ ಪ್ರತಿಕಾರ ಎಣ್ಣಿದ ಜ್ವಾಲೆ ಹೆಚ್ಚಿದ್ದೇನೆ. ಮತ್ತೆ ಹೆಣ್ಣಲ್ವಾ? ಆದ್ರೆ ಈಗ ನನ್ನ ಮಗ ಸತ್ತಿದ್ದಾನೆ. ನನ್ನ ಮಗನನ್ನು ಕೊಂದವ ಅರ್ಜುನ ಇದ್ದಾನೆ. ನನ್ನ ತಾಯ್ತನ ಸತ್ತಿದೆ. ತಾಯ್ತನ ಹೋದ ಮೇಲೆ ಹೆಣ್ಣುತನ ಇದ್ದರೆ ಏನು, ಸತ್ತು ಹೋದರೇನು? ನಿನ್ನ ಮಗಳಿಗೆ ಜನ್ಮ ಕೊಟ್ಟದ್ದು ನೀನು ಹೌದಲ್ವಾ? ಮಗಳ ಗಂಡನಾದ ಅಗ್ನಿಯೇ ಹೇಳಿದ್ದು ಸಂಧಾನ ಮಾಡುವವ ಅಂತ. ಅವನು ದೇವರಾಗಿ ವ್ಯವಹಾರ ಮಾಡಿರ್ಬೋದು, ಅಳಿಯನಾಗಿ ವ್ಯವಹಾರ ಮಾಡಿದ್ದಲ್ಲ. ಆದ್ರಿಂದ ಬೇಡ, ನನ್ನ ಹೆಣ್ತನ ಸತ್ತಿತು, ನನ್ನ ತಾಯ್ತನ ಸತ್ತಿತು. ಈಗ ನನಗೆ ಪ್ರತಿಕಾರ ದ್ವೇಷ ಮಾತ್ರ ಇರುವಂತದ್ದು. ಆದ್ರಿಂದ ಹೇಳ್ತೇನೆ, ನಾನು ಈ ಹೊತ್ತಿ ನಾನು ಒಳಗಿರುವುದಲ್ಲ, ಆ ಒಳಗೆ ಇದ್ದುಕೋ, ಆ ಮೀಸೆ ಬೋಳಿಸಿಕೊಂಡು ಹೆಣ್ಣು ವೇಷ ಮಾಡಿಕೊಂಡು ಬದುಕಿ. ನಾನು ಈ ತಕ್ಷಣದಲ್ಲಿ ಗಂಡುಡುಗಿ ಧರಿಸಿ ಪ್ರಳಯ ಭೈರವಿ ರಣಚಂಡಿಯಂತೆ ನಾನು ಇದ್ದುಕೊಳ್ಳುತ್ತೇನೆ. ನಿಲೆದಿರು ತೊಲಗು ತೊಲಗು
ಫುಸು ಫುಸು ಅಲ್ಲ. ನಿನ್ನ ಕಂಠ ಉಂಟಲ್ಲ, ಹಾ. ಬಾಕಿದವರಿಗೆ ಕಂಟಕ ಆಗ್ತದೆ ಗೊತ್ತುಂಟಾ? ಹಾ. ಚೂಡುಕರಿಯ ಸೂಟೆ. ಹಾ. ನೀನು ಮನೆಯೊಳಗೆ ಇರುವುದಿಲ್ಲ, ಇರುವುದಿಲ್ಲ. ನೀನು ಹೆಣ್ಣಲ್ಲ, ನಾನು ಯುದ್ಧಕ್ಕೆ ಹೋಗುದು. ನೀನು ಮಾರಿ. ಮಾರಿ. ಹೊರಟೆ ಹೊರಟೆ ಹೊರಡೆಯ ಹೊರಟೆ ನಿಮ್ಮಿಂದಲೇ ಈಗಾದಿ ಕೊರತೆ ಹೋಗಿ ಭಕ್ತನ ವೈರವಾಗಿ ಸಂಚರಿಸುತ್ತದೆ ತಾಗಿ ಕೊಲ್ಲುವ ಕಿಡಿಯಾಗಿ ನಾ ಸಿಡಿಯುವೆ. ಹೊಡಿತೀರಾ? 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 ತಿಳಿ ಅಲ್ಲಿಗಾಗ್ಬಾಗಿ, ನನಗೆ ಹೊಡಿ ಇಲ್ಲಿಗಾಗ್ಬರ್ರಿ. ನನಗೆ ಹೊಡೆಯುವುದು ತುಳಿಯುವುದು ಇಷ್ಟು ಪಾಪದ ಹೆಂಗಸಿದ್ದದಕ್ಕಲ್ವ ಈ ಗಂಡಸು ನನಗೆ ಹೊಡೆಯುವುದು. ಎಂತದು? ಇಷ್ಟು ಪಾಪದವಳು ಸಿಕ್ಕಿದ್ದಕ್ಕೆ ಬೇರೆ ಯಾವಳಾದ್ರು ಜೋರಿನ ಹೆಂಗಸಾಗಿದ್ರೆ ಇಷ್ಟೊತ್ತಿಗೆ ಈ ಗಂಡಸಿಗೆ ತಿರುಗಿ ಹೊಡೆಯುವುದಿಲ್ಲ. ದೇವರೇ, ಹೌದಾ? ನಾನು ತಿರುಗಿ ಇದನ್ನು ಪಾಪ ಅಂತ ಹೇಳಿದರೆ ನಿಜವಾದ ಪಾಪವನ್ನು ಏನು ಅಂತ ಹೇಳ್ಬೇಕು? ಏನು ಹೇಳುದ? ನೀನು ಮಹಾಪಾಪ. ನಾನು ಪಾಪವ? ನಾನು ನಿಮ್ಗೆ ತಿರುಗಿ ಹೊಡೆದ ಕೈ ಎತ್ತಿದ್ದ? ಕೈ ಎತ್ತಿದ್ದ? ನೀನು ಕೈ ಎತ್ತುವಿ. ಹೆಂಡತಿ ಗಂಡನಿಗೆ ಹೊಡಿಬೇಕು ಅಂತಿಲ್ಲ, ಹೊಡಿತೀರ ಅಂತ ಕೈ ಎತ್ತಿದ್ದು ಸಾಕು. ಮತ್ತೆ ಅವ ಗೆರಟೆಯಲ್ಲಿ ನೀರಿಟ್ಕೊಂಡು ಸಾಯ್ಬೇಕವ. ಈಗ ಎಂತದ್ದು? ನಿಮಗೆ ಒಂದು ಮಾತುಂಟು, ಊರಲ್ಲಿ ಆಗದಿದ್ರೆ ಮನೆ ಹೆಂಡತಿಯಲ್ಲೂ ಆಗುದಿಲ್ವಾ ಅಂತ. ಊರಿನ ಗಂಡಸರ ಮುಂದೆ ನಿಮ್ಮ ಗಂಡುತನ ನೋಡ್ಲಿಕ್ಕೆ ಆಗುದಿಲ್ಲ. ಹೆಂಡತಿ ಹೊಡಿತೀರಾ? ಎದ್ದು ಹೋಗುವ. ಊರಲ್ಲೆಲ್ಲ ಹೇಳ್ತಾರೆ ನೀನು ಪಾಪ ಆಗಿ ಅವಳು ಜೋರಾದದ್ದು, ನೀನು ಸ್ವಲ್ಪ ಜೋರಾಗು, ಅವಳು ಪಾಪ ಆಗ್ತಾಳೆ ಅಂತ. ನಿಮಗೆ ಹೆಂಡತಿಯ ಮಾತು ಬೇಡ, ಊರವರ ಮಾತು ಬೇಕು ನಿಮಗೆ. ಎಂತದ್ದು ಅಷ್ಟು ಸುಲಭದಲ್ಲಿ ಕೇಳಿ ಬಿಡ್ಲಿಕ್ಕೆ ಕೇಳಿ ಆಗುದಿಲ್ಲ. ಸಾಕಾಯ್ತು ನನಗೆ. ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ ನಾನೆಂತದ್ದು ಕಳೆಯ ಕೊಟ್ಟು ಬಂದದ್ದಲ್ಲ, ಓಡಿ ಬಂದದ್ದಲ್ಲ, ಎಂತದು? ಮದುವೆಯಾಗಿ ಬಂದಿದ್ದೇನೆ. ಮದುವೆ ಮದುವೆಯಾಗಿ ಆವತ್ತು ಸಪ್ತಪದಿಯನ್ನು ಚಳ್ಳಿ ಎಂತದ್ದು? ಕಂಬಳದ ಕೋಣ ಓಡುದ, ಕೋಣ ಹೊಡೆದಲ್ಲ. ಸಪ್ತಪದಿ ತುಳಿಯುವುದು. ಸಪ್ತಪದಿ ಹೇಗೆ ತುಳಿಯುವುದು? ಹೇಗೆ? ಹಾಗೆ ತುಳಿಯುವುದು. ಇದೆಂತದು? ಹೌದಾ? ಸಪ್ತಪದಿಯನ್ನು ತುಳಿದು ಆವಾಗಲೇ ನಾನು ಮುಂದೆ ಬರಬೇಕಿತ್ತು. ನಾನು ನಿಮ್ಮನ್ನು ಇದೇ ರೀತಿ ಹಿಂದೆ ಬಿಡಬೇಕಿತ್ತು. ಏನು ಮಾಡುವ? ಆ ಮದುವೆ ಮಾಡಿಸಿದ ನಾವು ಹೇಳಿದ್ದು, ಹೆಣೆ ನೀ ಹಿಂದೆ ಹೋಗಬೇಕು ಹೆಣ್ಣೆ, ನೀ ನನ್ನ ಸೀರೆ ಸೆರಗನ್ನು ಅವರ ಉತ್ತರೆಗೆ ಗಂಟು ಹಾಕಿ ಹೆಣೆ ಹೆಣೆ ನೀ ಹಿಂದೆ ಬರ್ಬೇಕು ಹೆಣೆ. ಓ ಇದು ಮುಂದೆ ಹೋಗ್ಲಿ. ಅದು ಬೇರೆ ಏನೋ ಕೆಲಸ ಮಾಡುವ ನಾವ್ರು ಮದುವೆಗೆ ಬಂದದ್ದರಲ್ಲಿ ಇದು ಸರಿ ಇಲ್ಲ. ಹೌದಾ? ಸರಿ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ನೀನು ದೊಡ್ಡ ಮಾತಾಡ್ತೀಯಲ್ಲ. ಹೌದು. ಪುರೋಹಿತರು ಮದುವೆ ಮಾಡಿಸಿದವರಿದ್ದಾರೆ. ಹೌದು. ನಿನಗೆ 3 ಚಾ ಗೊತ್ತಾ? ಗೊತ್ತಾ? ಮದುವೆ ಮಂಟಪದಲ್ಲಿ ಹೇಳಿ. ಹೌದು. ಎಂತದ್ದು? ಧರ್ಮೇಚ, ಅರ್ಥೇಚ, ಕಾಮೇಚ, 3 ಚಾ ಗೊತ್ತುಂಟು ನಿನಗೆ? ಒಂದು ದಿವಸ ಆದ್ರೂ ಸರಿ ಮಾಡಿದ್ಯಾ ನೀನು ಅದನ್ನು? ನೀವು ಈ 3 ಚಾದ ಸುದ್ದಿ ಹೇಳಿದ್ದ? ಅಲ್ಲ, ನನಗೆ ಮದುವೆ ನೀನು ಮಂಟಪ ನೋಡ್ರ ಸುದ್ದಿ ಮಾತಾಡ್ತೀಯಲ್ಲ. 3 ಚಾದ್ದು ಗೊತ್ತುಂಟ ನಿನಗೆ? ನನಗೆ ಅದು ಬರ್ಲಿಲ್ಲ ಅಂತ ಹೇಳ್ಕೊಂಡು ನನಗೆ ಯೋಚನೆ ಆದದ್ದು. ಹೌದಾ? ಹಾಗಾದ್ರೆ ಇದು ಧರ್ಮವೇ, ಇದು ಕಾಮವೇ, ಇದು ನನ್ನ ಕಾಮ ಬಿಡಿ. ಆದ್ರೆ ಇಲ್ಲಿಗೆ ಹೊರಟು ಹೋಗು ಅಂತ ಹೇಳೋದಕ್ಕೆ ನಾನು ಬಾಡಿಗೆ ಕೂತದ್ದಲ್ಲ. ಯಾಕೆ? ನಿಮ್ಮ ಹೆಂಡತಿ ಹೆಂಡತಿ ಬಿಡ್ಲಿಕ್ಕೆ ಆಗ್ತದ? ಹೆಂಡತಿ ಹೇಗೆ ಬಿಡುದು? ಪ್ರಾಣ ಹೆಂಡತಿ ಹೇಗೆ ಬಿಡುದು? ಹೇಗೆ? 3 ಸಲ ಹೇಳಿದ್ರೆ ಆಯ್ತು. ನಿನ್ನನ್ನ ಬಿಟ್ಟೆ, ನಿನ್ನನ್ನ ಬಿಟ್ಟೆ, ನಿನ್ನನ್ನ ಬಿಟ್ಟೆ, ಅಲ್ಲಿಗೆ ಹೋಯ್ತು. ಅಷ್ಟು ಸುಲಭದಲ್ಲಿಲ್ಲ. ನಾನು ನಿನಗೆ ಗಂಡನಲ್ಲ, ನೀನು ನನಗೆ ಹೆಂಡತಿಯಲ್ಲ, ನನ್ನ ನಿನ್ನ ಸಂಬಂಧ ಕಡಿಯಿತು, ನಿನ್ನನ್ನು ಬಿಟ್ಟೆ 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 ಅಂತ 3 ಸಲ ಹೇಳಿದಾಗ ಕಡಿದು ಹೋಗುವಂತ ಶಾಸನ ನಮ್ಮ ದೇಶದಲ್ಲಿ ಬಿದ್ದು ಹೋಗಿ ಬಹಳ ವರ್ಷ ಆಯ್ತು. ಈಗ ಅದಿಲ್ಲ. ಎಂತದು? ಅದಿಲ್ಲದೆ ಇದ್ರು ನಾನು ಅದನ್ನು ಊರ್ಜಿತ ಮಾಡ್ತೇನೆ. ಮಾಡ್ತೀರಾ? ಹಾಗಿದ್ರೆ ಹೋಗುತ್ತೆ. ನನಗೂ ಬೇಡ, ನನಗೆ ನಿಮ್ಮ ಹಂಗು ಬೇಡ. ಈಗಲೇ ಹೊರಟೆ. ಹೇಗೆ? ಮಾಹಿಷ್ಮತಿಯ ಸ್ವಾಭಿಮಾನದ ಜ್ವಾಲೆಯಾಗಿ ಹೊರಡುತ್ತೇನೆ. ಸತ್ತ ಮಗ ಪ್ರವೀರನ ಆತ್ಮಕ್ಕೆ ಶಾಂತಿ ತಂದು ಕೊಡುವ ಜ್ವಾಲೆಯಾಗಿ ಹೊರಡುತ್ತೇನೆ. ಸಿಡಿಲ ಜ್ವಾಲೆಯಾಗಿ, ಅರ್ಜುನನಿಗೆ ಮರಣ ತಂದು ಕೊಡುವ ಜ್ವಾಲೆಯಾಗಿ ಹೊರಟೆ ಹೊರಟೆ ಹೊರಟೆ. ಈ ಗಂಡಸರ ಹಣೆ ಬರ ನೋಡಿ. ಹೆಂಡತಿ 3 ದಿವಸ ತವರು ಮನೆಗೆ ಹೋದ್ರೆ ಇವರ ಕೈ ಕಾಲು ಆಡುವುದಿಲ್ಲ. ಇಲ್ಲಿ ಹೆಂಡತಿ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ರೆ ಆಗ್ತದೆ? ಅಲ್ಲ, ಇವಳದ್ದೆಂತದ್ದು? ಎಂತದ್ದು? ಮಡಿಕೆ ನೃತ್ಯ ಉಂಟ ಇಲ್ಲಿ. ಎಂತದಕ್ಕೆ? ನಾನು ಯಾಕೆ ಕರೆದದ್ದು ಗೊತ್ತಾಯ್ತಾ? ನಾನು ಯಾಕೆ ಕರೆದದ್ದು ಗೊತ್ತಾಯ್ತಾ? ಯಾಕೆ? ನೀನೊಬ್ಬಳು ಜಾತಿಯಲ್ಲಿ ಹೆಣ್ಣು ಹೌದಲ್ಲ. ಈ ಗಂಡು ಹೆಣ್ಣು ಎನ್ನುವ ಪ್ರಭೇದದಲ್ಲಿ ನೀನು ಹೆಣ್ಣು ಹೌದಲ್ಲ. ಹೌದು. ನೀನೊಂದು ಹೋದದ್ದ? ಅಲ್ಲ, ನನ್ನ ಹೆಣ್ಣುತನ ಸತ್ತಿದೆ, ನಾನು ಗಂಡಾಗಿ ಹೋದದ್ದು. ತಪ್ಪೆಂತದ್ದು? ಇನ್ನನ್ನು ಕರೆದದ್ದು ನೀನು ಹೋದದ್ದಕ್ಕೂ ಅಲ್ಲ, ಹೋಗುವುದಕ್ಕೂ ಅಲ್ಲ. ಮತ್ತೆ ಬಾಬಾ ಅಂತ ಕರ್ತದೆ. ಇದು ಯಾರದ್ದು? ಎಂತದ್ದು? ಇದೆಲ್ಲ ಆಭರಣ ಯಾರದ್ದು? ನನ್ನ ರಾಣಿಯದ್ದು. ಯಾರು ಕೊಟ್ಟದ್ದು? ಈ ಮಾಹಿಷ್ಮತಿ. ಹೌದಾ? ಮಾಹಿಷ್ಮತಿಗೆ ಯಾರು ಅರಸ? ಅದು ಯಾರಿಗೆ ಸೇರ್ಬೇಕಾದ್ದು? ಯಾರಿಗೆ? ನನಗೆ. ಅದನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗುದು? ತೆಗಿ.
ನೀವು ಹೋಗುದಿದ್ರೆ ಹೋಗು, ಇದನ್ನೆಲ್ಲ ಕಟ್ಟಿಕೊಂಡು ಹೋಗಬೇಡ. ನೀನನ್ನು ಕಟ್ಟಿಕೊಂಡು ಹೋಗುವಾಗ ಎಲ್ಲಿಯಾದ್ರೂ ದಾರಿಯಲ್ಲಿ ನಿನ್ನ ಕುತ್ತಿಗೆ ಹಿಚಿಕಿದ್ರು ಹಿಚಿಕೆಯ. ನಿಮಗೆ ಈ ಆಭರಣ ಬೇಕಾ? ಹೌದು. ಅಲ್ಲ, ಎಂತ ಗಂಡುಸು ಬುದ್ಧಿ ನೋಡಿ. ಇಂಥ ಬಂಗಾರದಂತೆ ಹೆಂಡತಿ ಬೇಡ. ಹೆಂಡತಿಯ ಮೈ ಮೇಲಿನ ಬಂಗಾರ ಕೇಳ್ತದೆ ಇದು. ಅಯ್ಯೋ, ನೀನು ಕಾಗೆ ಬಂಗಾರ, ನೀನು ಕಾಗೆ ಬಂಗಾರ. ಬೇಡ ನನಗೆ ಇಂಥ ಬಂಗಾರದಂತ ಹೆಂಡತಿ, ನೀನು ಹೆಂಡತಿ ಅಲ್ಲ. ನನಗೆ ಬೇಡ. ನನಗೆ ನೀವು ಇಷ್ಟು ಬಂಗಾರದ ಮೇಲೆ ಆಸೆ ಪಡ್ತೀರಿ ಅಂತ ಆದ್ರೆ ನನಗೆ ಬೇಕಾ ಬಂಗಾರ? ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ, ನಿಮ್ಮ ಎದೆ ಮೇಲೆ ಹಾಕಿಕೊಳ್ಳಿ. ನನಗೆ ಒಂದು ಬೇಡ. ನನಗೆ ಆಭರಣ ಸುಮ್ಮನೆ ಹೋಗಿದೆ. ನನ್ನ ಜೀವನವೇ, ನನ್ನ ಸರ್ವನಾಶ, ನನ್ನ ಶಾಂತಿ ಎಲ್ಲ ಹೋಗಿದೆ. ನೀನು ಅಪ್ಪರಿಗೆ ಹುಟ್ಟಿದವಳಾದ್ರೆ ಬಿಸಾಡ್ಲಿಕ್ಕಿಲ್ಲ. ಯಾಕೆ ನಿನಗೆ ಬಿಸಾಡಿ ಕೊಟ್ಟದ್ದು? ಎಂತದ್ದು? ನೋಡು ನಿನಗೆ ಎಷ್ಟು ಮತ್ಸರ ಉಂಟು ಅದರಲ್ಲಿ. ನೋಡು, ಎಂತದಕ್ಕೆ? ಬಿಸಾಡಬಾರ್ದು. ಬಿಸಾಡೋದಲ್ಲ, ನಿನಗೆ ಕೊಡುವಾಗ ಬಿಸಾಡಿದ್ದಾರೆ. ಇಲ್ಲ, ನಿಮ್ಮ ಸರಿಯಾಗಿ ಕೊಡ್ತಿದ್ದೆ. ಆದ್ರೆ ಇದೀಗ ಯಾರಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಏನಾದ್ರೂ ಕೊಟ್ರೆ ಅದನ್ನು ತಿರುಗಿಸಿ ಕೊಡುವಾಗ ಬಿಸಾಡಿ ಕೊಡುವುದಲ್ಲ. ಅದು ಅಪ್ಪನಿಗೆ ಹುಟ್ಟಿದವರ ಕೆಲಸ ಅಲ್ಲ. ಅಲ್ಲ, ಅಪ್ಪನಿಗೆ ಹುಟ್ಟಿದವಳಾದ್ರಿಂದ ಬಿಸಾಡೋದು ಯಾಕೆ? ಇದು ಅಪ್ಪನಿಗೆ ಹುಟ್ಟಿದ ವ್ಯವಹಾರ. ಗೊತ್ತಾಯ್ತಲ್ಲ? ನಮಗೆ ಬೇಕಲ್ಲ. ಹೌದು, ನಿಮಗೆ ಬೇಕಲ್ಲ. ಕೊಡ್ತೇನೆ, ಒಂದು ಇಟ್ಟುಕೊಳ್ಳೋದಿಲ್ಲ. ಎಲ್ಲ ತೆಗೀತೇನೆ. ನನಗೇನು ಬೇಡ. ಹೆದರಿ ಸಾಯ್ತದೆ. ಒಂದು ಸಣ್ಣ ಬಂಗಾರದ ತುಂಡಲ್ಲಿ ಪೆಟ್ಟು ಬಿದ್ದರೆ ಇಲ್ಲಿ ಕೊಡು. ಗೊತ್ತಾಯ್ತಲ್ಲ? ನೋಡಿ, ಇದನ್ನೊಂದು ಮಾಡಿಸಲಿಕ್ಕೆ ಎಷ್ಟು ಇದರಲ್ಲಿ ಉಂಟು ಬಂಗಾರ. ವರ್ಷದಲ್ಲಿ ಬೇರೆ ಬೇರೆ ಬಾಕಿದವರಿಗೆ ಸ್ಪರ್ಧೆ. ಅವರು ಒಂದು ಮಾಡಿದ್ರೆ ಇದು ಬೇರೆ ಇದ್ದೇ ಮಾಡು. ಹೌದು. ಈ ಹೂ ನಿನ್ನ ಎದೆ ಮೇಲೆ ಹಾಕಬೇಕಿತ್ತು. ಆಯ್ತಾ? ತೆಗಿತಾ ಇದ್ದೇನೆ. ಇಟ್ಕೊಳ್ಳಿ, ಕೊಡ್ತೇನೆ. ನನಗೆ ಒಂದು ಆಭರಣ ಬೇಡ. ನೀನು ನನ್ನನ್ನು ಬಿಟ್ಟು ಹೋಗುವುದು, ನಾನು ನಿನ್ನನ್ನು ಬಿಡ್ತಾ ಇರುವುದು. ನಿನಗೆ ಗಂಡ ಸತ್ತಿದೆ ಅಂತ ಲೆಕ್ಕ. ಹೌದು. ನಿನಗೆ ಎಲ್ಲಿಗೆ ಬೇಕಾದ್ರೂ ಹಾಕ್ತೇನೆ. ಈಗ ನಾನು ಆಭರಣ ತೆಗೆದು ಕೊಡ್ತೇನೆ. ನಾನೇನು ಆಭರಣ ಹಾಕಿ ಚಂದ ಕಾಣಬೇಕು ಅಂತಿಲ್ಲ. ಅಲ್ಲದಿದ್ರು ನಾನು ಚಂದವೇ. ಹೌದೌದು. ಮತ್ತೆ ದೊಡ್ಡ ಅಡಿಕೆ ಗೋಣಿ ಹಾಗೆ ಕಾಣ್ತದೆ ಆಗ್ಲಿ ಆಭರಣ ಹಾಕದೇ ಇದ್ದು. ನೀವು ಒಂದೇ ಮೇಲಿಂದ ಕೆಳಗಿನವರೆಗೆ ಒಂದೇ ಲೆಕ್ಕ. ಇದು ಕೊಳೆ ರೋಗ ಬಂದ ಅಡಿಕೆ. ಅದು ಹೊರಗಡೆಯೂ ಕಪ್ಪು ಮುಟ್ಲಿಕ್ಕೆ ಆಗುದಿಲ್ಲ. ಆಗಲಿ, ಕೊಡ್ತೇನೆ. ಒಂದು ಇಟ್ಟುಕೊಡುತ್ತಲ್ಲ. ತೆಗಿ, ನಿನಗೆಲ್ಲ ಕೊಡ್ತೇನೆ. ತೆಗಿ. ಈಗ ಅದು ತೆಗಿ. ಈ ಕಿವಿಯೋಲೆ ಮುಂದಲೆ ತೆಗಿ. ತೆಗಿ. ಕಿವಿಯೋಲೆ ಕಳ್ಚಿದ್ ಯಾವಾಗ ನೀನು ಅಡ್ಡ ಮಲಗಬೇಕಿತ್ತು. ಆಗ ಕೊಡುದು. ನನ್ನನ್ನು ನೀನು ಅಡ್ಡ ಮಲಗಿಸಿ ಯಾವಾಗಲೂ ಆಗಿದೆ. ಹೌದು. ಈಗ ಗೊತ್ತಾಯ್ತಲ್ಲ? ಕೊಡ್ತೇನೆ. ಒಂದು ಇಟ್ಟು ಹೋಗ್ಬೇಕಾಯ್ತಾ? ಎಂತದು? ಎಲ್ಲ ತಕೊಂಡು ಹೋಗ್ಬೇಕು ಭಂಡಾರಕ್ಕೆ. ಕೊಡ್ತೇನೆ. ಬಿಚ್ಚು ಬಿಚ್ಚಿದ್ದೇನೆ. ಅದರಲ್ಲಿ ಸುಮಾರು ಉಂಟು. ಇರ್ಲಿ. ಇದಕ್ಕೆ ಕೈಯ ಕಂಕಣ ನೀನು ಅಡ್ಡ ಮಲಗಿದ ಮೇಲೆ ಎದೆ ಮೇಲೆ ಒಡಿಬೇಕಿತ್ತು ನಾನು. ಆಯ್ತಾ? ಈಗ ತೆಗೆದು ಬಿಸಾಡ್ತೇನೆ ನಿನ್ನ ಹಣೆ ಬರಕ್ಕೆ. ಇಷ್ಟು ಆಭರಣ ಕೊಡು ಅಂತ ಕೇಳುದು ಯಾಕೆ ಅಂತ ನನಗೆ ಗೊತ್ತಾಗಿದೆ. ಈಗ ಗಂಡ ಸತ್ರೆ ಅವನ ಎದೆ ಮೇಲೆ ಒಡಿಬೇಕಾದ ಕಂಕಣ. ಹೌದು. ಹೆಂಡತಿಯ ಮೊದಲು ಸತ್ರೆ ಅಲ್ಲಿ ಕೈಯಲ್ಲಿ ಆಮೇಲೆ ನೀನು ಸತ್ತಾಗಿದೆ. ನಿನ್ನ ಹೆಣದಿಂದ ತೆಗೆಯುವುದಲ್ಲ. ಆಗ್ಲಿ, ತೆಗಿತೇನೆ. ನನಗೆ ನೀವು ಕೊಡು ಅಂತ ಇಷ್ಟು ಹಠ ಮಾಡಿ ಕೇಳುದು ಯಾಕೆ ನನಗೆ ಅರ್ಥ ಆಗಿದೆ. ಯಾಕೆ? ಅಪ್ಪ ಸತ್ತರೆ 6 ತಿಂಗಳು ದುಃಖ. ಅಮ್ಮ ಸತ್ತರೆ ವರ್ಷಾಂತಿಕ 1 ವರ್ಷದ ತನಕ ದುಃಖ. ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ. ಮಕ್ಕಳು ಸಾಯುವ ತನಕ ದುಃಖ. ಹೆಂಡತಿ ಸತ್ತರೆ ಮತ್ತೊಬ್ಬಳು ಹೆಂಡತಿ ಸಿಕ್ಕುವಲ್ಲಿವರೆಗೆ ದುಃಖ. ಯಾರು ನನ್ನನ್ನು ಮದುವೆ ಆಗ್ಲಿಕ್ಕೆ ಬರ್ತಾರೆ ಅವರಿಗೆ ಕೊಡುವುದು. ಅದೇ ಈಗ ನೋಡಿ. ಹೌದಾ? ಇದೆಲ್ಲ ಬೇಗ ಗೊತ್ತುಂಟು ಈ ಗಂಡಸಿಗೆ. ಅದಕ್ಕೆ ಹೇಳುದು, ಯಾವ ಹೆಣ್ಣೆ ಇರಲಿ ಗಂಡ ಸತ್ರು ಮಕ್ಕಳಿಗಾಗಿ ಆದ್ರೂ ಬದುಕುತ್ತಾಳೆ. ಒಬ್ಬ ಗಂಡಸು ಅಲ್ಲಿ ಇವಳು ಸತ್ತರೆ ಬೆಂಕಿ, ಚಿತೆಯ ಬೆಂಕಿ ಯಾರು ಬಂದು ಮಕ್ಕಳಿಗೆ ಎಲ್ಲಿ ಹುಟ್ಟುತ್ತೋ ಹುಡುಕುತ್ತದೆ. ಏನಿಲ್ಲ, ನಿನ್ನಂತ ಹೆಂಗಸು ಗಂಡ ಸತ್ರೆ ಮಕ್ಕಳಿಗಾಗಿ ಬದುಕಲಿಕ್ಕಿಲ್ಲ. ಮಕ್ಕಳನ್ನು ಬಾವಿಗೆ ಹಾಕಿ ಬೇರೊಬ್ಬ ಗಂಡನ ಜೊತೆ ಹೋಗ್ತಾನೆ. ಅದು ನಿನ್ನ ದುರ್ಬುದ್ಧಿ. ಇರ್ಲಿ, ಆಯ್ತಲ್ಲ? ಕೊಟ್ಟಲ್ಲ ಎಲ್ಲ. ಇದು ತೆಗಿ. ಯಾವುದು? ಕರಿಮಣಿ. ನಾನು ಬೇಡಲ್ಲ ನಿನಗೆ. ನಾನು ಕಟ್ಟಿದ ಕರಿಮಣಿ ಯಾಕೆ? ತೆಗಿ. ಕರಿಮಣಿ ಕಳಿಸೋದಿಲ್ಲ. ಯಾಕೆ? ಕರಿಮಣಿ ಇಟ್ಟುಕೊಳ್ತೇನೆ. ಯಾಕೆ? ನಾಳೆ ನಾನು ಊರು ತಿರುಗಾಡ್ತೇನೆ. ಆಗ ನನ್ನ ನೋಡಿದವರು ಕೇಳ್ತಾರೆ, ಯಾರಮ್ಮ ನೀನು, ಯಾರಕ್ಕ ನೀನು, ಈ ರೀತಿಯಲ್ಲಿ ಒಬ್ಳೆ ಓಡಾಡುತ್ತಿ, ಯಾರಜ್ಜಿ ನೀನು? ಅಜ್ಜಿ ಕೇಳಲಿಕ್ಕಿಂತ ನಾನು ತಲೆಗೂದಲು ಹಟ್ಟಾಗ್ಲಿಲ್ಲ. ಅಜ್ಜಿ. ತಲೆ ಕೂದಲೆಲ್ಲ ಕಪ್ಪು ಮಾಡಿಕೊಳ್ಳುವವರೆಲ್ಲ ಅಜ್ಜಂದಿರಲ್ಲ ಅಂತಲ್ಲ. ಆಗ ನನಗೆ ಪರಿಚಯ ಹೇಳಲಿಕ್ಕೆ ಬೇಕು. ಮಾಹಿಷ್ಮತಿ ಅಂತ ಒಂದು ಊರುಂಟು. ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡುಸಿದ್ದಾನೆ. ಆ ನರಸತ್ತ ಗಂಡುಸು ಕಟ್ಟಿದ ಮಾಂಗಲ್ಯ ನಾನು ಅವನ ಹೆಂಡತಿ ಅಂತ ನಿನ್ನ ಮರ್ಯಾದೆ ಕಳಿಸಲಿಕ್ಕೆ ಬೇಕು. ಅಲ್ಲಿಯೂ ಹೆಂಡತಿ ನಂದೆ. ಹೌದೌದು. ನಿಮ್ಮ ಮರ್ಯಾದೆ ಹೋಗುವುದಿದ್ರೆ ವಿಳಾಸ ನಮ್ಮದ್ದೇ. ಒಂದು ಹೆಣ್ಣು ಊರ್ ಮೇಲೆ ತಿರುಗಾಡಿದ್ರೆ ಅದ್ರ ಮರ್ಯಾದೆ ಗಂಡಸಿಗೆ. ಯಾವಾಗಲೂ ಆಗಾಗ ಕಣ್ಣೀರು ಹಾಕುವ ಹೆಂಡತಿ, ಹೋಗ್ತೇನೆ ಅಂತ ಹಠ ಹಿಡಿಯುವ ಹೆಂಡತಿ ಮನೆಯಲ್ಲಿದ್ದರೆ ಅದಕ್ಕಿಂತ ದೊಡ್ಡ ಮಾಟ ಮತ್ತೊಂದಿಲ್ಲ. ಅದನ್ನು ಆಗಲೇ ಹೊರಗೆ ಹಾಕಬೇಕು. ಏನೋ ಗಂಡ ನೀನು ಕಣ್ಣೀರು ಹಾಕುವಾಗ ಹೇಗೆ ಕಾಣ್ತದೆ ಗೊತ್ತುಂಟಾ? 3-4 ದಿವಸದಿಂದ ಹೊಟ್ಟೆಗೆ ಅನ್ನ ಸಿಕ್ಕದೇ ಇರುವ ಒಬ್ಬಳು ಭಿಕ್ಷುಕಿ ಬಂದು ಅಂತ ಮಾಡಿದಾಗೆ ಕಾಣ್ತದೆ.
ಸಂಕಟ ಅಂತ ಹೇಳುವುದು. ಏನೋ ಗಂಡ ಹೆಂಡತಿ ನಾಲ್ಕು ಮಾತು ಬರ್ತದೆ, ನಾಲ್ಕು ಮಾತು ಹೋಗುತ್ತದೆ. ಮಗ ಸತ್ತ ದುಃಖದಲ್ಲಿ ಎಂತದ್ದು ಹೇಳಿದೆ. ಅಷ್ಟಕ್ಕೆ ನೀನು ಗಂಡನಲ್ಲ, ನಾನು ಹೆಂಡತಿ ಅಲ್ಲ ಅಂತ ನನ್ನನ್ನು ಬಿಟ್ಟು ಬಿಡುದ? ದಮ್ಮಯ್ಯ, ನನ್ನನ್ನು ಬಿಡಬೇಡಿ ಅಂತ ಕೇಳುವುದಿಲ್ಲ. ಅಲ್ಲರಿಗೆ ಹೇಳುದಿಲ್ಲ ಸೂರ್ಯಕ್ಕೆ ಇವ ಕರೀತಾನ ಅಂತ. ನಾ ಕರೆಯುವುದಿಲ್ಲ ಅಂತ ಗಟ್ಟಿಯಾದ್ರೆ ಕರೆಯೋದಿಲ್ಲ, ಅಲ್ಲಿಗೆ ಬಿದ್ರು ಮೂಗಿಗೆ ಮಣ್ಣಾಗಲಿಲ್ಲ ಅಂತ. ಮೂಗಿಗೆ ಮಣ್ಣು ಹಾಕುದಲ್ಲ, ನಾನು ಹೋಗುವಾಗಲೇ ಹೀಗೆ ನೋಡ್ತೇನೆ ಬರ್ತದೆ ಅಂತ ಹೇಳಿಕೊಂಡು ಆಯ್ತಲ್ಲ, ನಾ ಬರುದಿಲ್ಲ. ನೀನು ನೋಡು, ಹಾಗೆ ಅಭಿನಯ ಮಾಡಿದ್ರೆ ಒಂದು ದಿವಸ ಅದು ನಿಮಗೆ ಆಗುತ್ತದೆ, ಗೊತ್ತಾಯ್ತಲ್ಲ. ಬಜಾರಿ ಅಂತ. ಇವರೇ, ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದಲ್ಲ, ಮುಳ್ಳಿನ ಮರಕ್ಕೆ ಮುತ್ತು ಕೊಡ್ತಿದ್ದದ್ದು. ಇವತ್ತೊಂದು ಸಮೃದ್ಧ ಆಯಿತು. ಒಂದು ಕುಡುತ್ತೆ ಹಾಲು ಕುಡಿಬೇಕು ನನಗೆ. ಇವಳು ಹೋದ ಲೆಕ್ಕದಲ್ಲಿ ಈ ಕೆಲವು ಜಾತಿ ಮರಕ್ಕೆ ಬಂದಣಿಕೆ ಹಿಡಿತದಲ್ಲ, ಹಾಗೆ ಇವಳು ಹೆಂಡತಿ ಆಗಿದ್ದದ್ದು. ಒಂದು ಸ್ವತಂತ್ರ ಆಯಿತು ಅಂತ. ಹೋಗಲಿ, ಗಂಗಮ್ಮ ತಾಯೇ ಸಲಹಮ್ಮ, ನಮ್ಮ ಭಂಗಗಳೆಲ್ಲವ ಕಳೆಯಮ್ಮ, ನಮ್ಮ ಭಂಗಗಳೆಲ್ಲವ ಕಳೆಯಮ್ಮ. ಅಂಗಜಪಿತ ಪಾದನಖದಿಂದ, ಅಂಗಜಪಿತ ಪಾದನಖದಿಂದ ಭೂರಂಗ ಕಿಳಿದು ಬಂದಿ ಮುದದಿಂದ. ಗಂಗಮ್ಮ ತಾಯೇ ಸಲಹಮ್ಮ, ನಮ್ಮ ಭಂಗಗಳೆಲ್ಲವ ಕಳೆಯಮ್ಮ. ತಾಯೇ ಸಲಹಮ್ಮ, ನಮ್ಮ ಪುರಿಯಮ್ಮ, ತಾಯೇ ಸಲಹಮ್ಮ, ನಮ್ಮ ಪುರಿಯಮ್ಮ. ನೋಡಿದಿರಾ, ಗಂಗಾ ನದಿ ಹರಿತಾ ಇದ್ದಾಳೆ. ಎಲ್ಲ ನದಿಗಳು ಬೆಟ್ಟದ ಬುಡದಲ್ಲಿ ಹುಟ್ಟಿ ಹರಿದು 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 ಸಮುದ್ರವನ್ನು ಸೇರಿಕೊಳ್ಳೋದು. ಗಿರಿಮೂಲದಲ್ಲೇ ಜನಿಸಿದ ನದಿಗಳು ಸ್ವಚ್ಛಂದವಾಗಿ ಹರಿದು ಸಾಗರವನ್ನು ಸೇರ್ತದೆ ಅಂತ ವಿದ್ವಾಂಸರೆಲ್ಲ ಹೇಳಿದರು. ಆದರೆ ಎಲ್ಲ ನದಿಗಳು ಬೆಟ್ಟದ ಬುದಿಯಲ್ಲಿ ಹುಟ್ಟಿದ್ದಲ್ಲ. ನರ್ಮದಾ ನದಿ ನೋಡಿ ಹೇಗೆ ಹುಟ್ಟಿದಳು. ರಾತ್ರಿ ಲೋಕವನ್ನು ಬೆಳಗಿಸುವ ಚಂದ್ರನಿಂದ ಸಿಡಿದ ಒಂದು ಬಿಂದು ಕರಗಿ 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 ನೀರಾಗಿ ನದಿಯಾಗಿ ಹರಿದದ್ದು. ಚಂದ್ರನಿಂದ ಸಿಡಿದೊಗೆದವಳು ಹಿಂದೂನಿಂದೊಗೆದ ನರ್ಮದೆ ಎಂಬ ನದಿ ಒಂದು ಪ್ರಸಂಗದಲ್ಲಿ ಉಂಟು ನೋಡಿ, ಪದ್ಯ. ಹೌದಪ್ಪ. ಆಮೇಲೆ ಯಮುನಾ ನದಿ ಯಾರು? ಸೂರ್ಯನ ಮಗಳು, ಯಮನ ತಂಗಿ, ನದಿಯಾಗಿ ಹರಿದದ್ದು. ಹಾಗಿದ್ರೆ ಗಂಗಾ ನದಿ ಬೆಟ್ಟದ ಬುದ್ಧಿಯಲ್ಲಿ ಹುಟ್ಟಿದ್ದಲ್ಲ. ನಾರಾಯಣ ದೇವರು ಪದ್ಮನಾಭ ದೇವರ ಮಗಳು. ಹೌದಪ್ಪ, ಹೌದು. ದೊಡ್ಡ ರಾಕ್ಷಸನಲ್ಲಿ ಪದ್ಮನಾಭ ದೇವರು ಚಿಕ್ಕ ಮಾಣಿಯಾಗಿ ಹೋದ್ರಂತೆ. ಹೋಗಿ ದಾನ ಬೇಡಿದ್ರು. ಅಳೆಯುವಾಗ ದೊಡ್ಡ ರೂಪ, ತ್ರಿವಿಕ್ರಮ ರೂಪ. ಆಗ ಪಾದದಲ್ಲಿ ಹುಟ್ಟಿದ್ದು ಗಂಗೆ. ನಳಿನಾಕ್ಷ ನಂದನೆ ಗಂಗಾ ನದಿಗೆ ಹೇಳೋದು. ಒಂದು ಬಿಂದು ನೀರು ಮೈಗೆ ಸೋಕಿದ್ರೆ ಸಾಕು, ಬ್ರಹ್ಮಹತ್ಯ ಶಾಪವು ಕೂಡ ನಿವಾರಣೆ ಆಗ್ತದೆ. ಅದೇ ಹೌದು, ಬಿಂದು ಒಂದು ಮೈ ಮೇಲೆ ಬೀಳಲಿಕ್ಕೆ ಬ್ರಹ್ಮಹತ್ಯಾ ಶಾಪಂ ಪೋಪುದು. ವಿದ್ವಾಂಸರೆಲ್ಲ ಹಾಗೆ ಹೇಳಿದರು. ಹೌದು, ಸ್ವರ್ಗದಲ್ಲಿ ಮಂದಾಕಿನಿ, ಭೂಲೋಕದಲ್ಲಿ ಭಾಗೀರಥಿ, ಪಾತಾಳದಲ್ಲಿ ಭೋಗವತಿ ಎಂಬ ಹೆಸರಿನಿಂದ ಹೀಗೆ ಹರಿತಾ 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 ಇದ್ದಾಳೆ. ನೋಡಿದಿರಾ? ಸುತ್ತಲೂ ಎಷ್ಟು ಮನೆಗಳು ನೋಡಿ, ಎಲ್ಲ ನಮ್ಮ ಜಾತಿಯವರದ್ದೇ. ಬೆಸ್ತರು, ಅಂಬಿಗರು, ಕಾರ್ವಿಯವರು, ಅಮೀನ್ರು ಹೀಗೆಲ್ಲ ಹೇಳ್ತಾರೆ ನಮ್ಮನ್ನು. ಬೆಸ್ತರು ಅಂತ ಹೇಳ್ತಾರೆ, ಅಂಬಿಗರು ಅಂತ ಹೇಳ್ತಾರೆ. ಯಾಕೆ? ಅಂಬಿಕಾ ಅಮ್ಮನ ಕೃಪೆಯಿಂದ ಹುಟ್ಟಿದವರು ನಾವು. ಒಂದು ಕಾಲಕ್ಕೆ ಸಮುದ್ರದಲ್ಲಿ ನೀರೇ ಇರಲಿಲ್ಲಂತೆ, ಮೀನು ಮಾತ್ರ. ನೀರಿತ್ತು, ಮೀನು ಮೇಲಿತ್ತು, ಅಡಿಯಲ್ಲಿತ್ತು ನೀರು. ಎಲ್ಲ ದೇವರು ಎಲ್ಲರೂ ಹೇಳಿದರು, ದೇವರೇ ಅಂಬಿಕಾ ಅಮ್ಮ ನೀರಿಲ್ಲ, ನೀರು ತೋರಿಸಿಕೊಡು ಅಂತ. ಅಷ್ಟೊತ್ತಿಗೆ ನಮ್ಮ ಜಾತಿಯನ್ನು ಸೃಷ್ಟಿ ಮಾಡಿದ್ರು ಅಂಬಿಕಾ ಅಮ್ಮ. ನಮ್ಮ ಕೈಗೆ ಬಲೆ ಕೊಟ್ಟರು, ಹೋಗಿ ಮಕ್ಕಳೇ ನೀರು, ಮೀನು ಹಿಡೀರಿ ಅಂತ ಹೇಳಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು. ಬಲೆ ಬೀಸೋದು, ಮೀನು ಹಿಡಿಯೋದು, ಬಲೆ ಬೀಸೋದು, ಮೀನು ಹಿಡಿಯೋದು, ಬಲೆ ಬೀಸೋದು, ಮೀನು ಹಿಡಿಯೋದು. ಮೀನು ಕಮ್ಮಿ ಆಯಿತು, ನೀರು ಮೇಲೆ ಬಂತು. ಈ ಲೋಕಕ್ಕೆ ನೀರನ್ನು ತೋರಿಸಿಕೊಟ್ಟವರು ಅಂಬಿಕಾ ಅಮ್ಮನ ಕೃಪೆಯಿಂದ ಹುಟ್ಟಿದ ಕಾರಣ ನಾವು ಅಂಬಿಗರು ಅಂತ ಹೆಸರಾಯಿತು. ನೋಡಿದ್ರಾ? ಎಲ್ಲ ಜಾತಿಯ ಮೀನನ್ನು ಹಿಡಿಯುತ್ತೇವೆ ನಾವು, ಆದರೆ ಬ್ರಾಹ್ಮಣ ಮೀನನ್ನು ಹಿಡಿಯೋದಿಲ್ಲ. ಬ್ರಾಹ್ಮಣ ಮೀನು ಅಂತ ಅದು ಬಹಳ ಮೊದಲು ಒಬ್ರು ಭಟ್ರು ಮೀನು ತಿನ್ನಲಿಕ್ಕೆ ಶುರು ಮಾಡಿದ್ರಂತೆ. ಈ ಊರಿನ ಭಟ್ರಲ್ಲ, ನನಗೆ ಹೊಡಿಯೋದು ಬೇಡ ಯಾರೇನು, ಸುಮ್ಮನೆ ಬಂದು ಇವ್ರನವರಲ್ಲ, ಯಾವುದೋ ಊರಿನವರು. ಆದ್ರೆ ಬ್ರಾಹ್ಮಣರ ಮಂಡೆ ಉಂಟಲ್ಲ, ಬಹಳ ಬುದ್ಧಿವಂತರು ಅವರು. ಈ ಬೆಂಕಿಗೆ ಏನು ಹಾಕಿದ್ರು ಅದು ಸುಟ್ಟು ಶುದ್ಧ ಆಗ್ತದೆ ನೋಡಿ. ಆ ಬ್ರಾಹ್ಮಣ ಲೆಕ್ಕ ಹಾಕಿದ್ರು, ಹಸಿ ತಿಂದ್ರೆ ಅಲ್ವಾ ಅಶುದ್ಧ ಆಗೋದು ಅಂತ ಸುಟ್ಟು ಹಾಕಿ ತಿನ್ಲಿಕ್ಕೆ ಶುರು ಮಾಡಿದ್ರ.
ಹೀಗಿರುವ ಬ್ರಾಹ್ಮಣರು ಹೀಗಾದರೂ ಮನೆಯ ಬಾಗಿಲೇ ಬದಲಾಯಿಸಿದರು, ಅಷ್ಟು ತೋರಾದ್ರು ಅವರು. ಆದರೆ ಬ್ರಹ್ಮದೇವರಿಗೆ ಗೊತ್ತಾಗದೇ ಇರ್ತದೆ, ಗೊತ್ತಾಯಿತು. ಕೆಲವು ಬ್ರಾಹ್ಮಣನೇ ಮೀನು ತಿನ್ನೋದು ತಪ್ಪು ಅಂತ ಗೊತ್ತಾಗಿಯೂ ಮೀನು ತಿಂದಿದ್ಯಲ್ವಾ, ನೀನು ಮೀನಾಗಿ ಹೊಟ್ಟು ಶಾಪ. ಅದು ಅದು ಎಲ್ಲಿಯಾದ್ರೂ ನಮ್ಮ ಬಲೆಗೆ ಬಂದರೂ ಕೂಡ ಅದನ್ನು ನಾವು ಹಿಡಿದು ತಗೊಂಡೋಗೋದಿಲ್ಲ, ಎತ್ತಿ ಮತ್ತೆ ನೀರಿಗೆ ಬಿಸಾಡ್ತೇವೆ. ಬ್ರಾಹ್ಮಣ ಮೀನು ಅಂತ ಗೊತ್ತಾಗ್ತದೆ, ಅದಕ್ಕೊಂದು ಲಕ್ಷಣ ಉಂಟು. ಅದಕ್ಕೆ ಎಡ ಹೆಗಲಿನಿಂದ ಬಲ ಸೊಂಟಕ್ಕೆ ಜನಿವಾರದಾಗಿ ಒಂದು ಗೇರು, ಅದನ್ನು ಬಿಸಾಡ್ತೀವಿ ನಾವು. ಹೌದು, ಈಗ ಇಲ್ಲ, ಅದಕ್ಕೆ ಶಾಪ ವಿಮೋಚನೆ ಆಗಿದೆ. ಹಾಗೆ ನಮ್ಮ ಕೆಲಸ ನಮಗೆ ನಾವೇ ಆಧಾರ, ನಾವೇ. ಹೌದು, ಯಾರನ್ನು ನಂಬಿಯೂ ಇಲ್ಲ ನಾವು. ಎಲ್ಲ ಅರೆದು ಕೊಡುವವರು ತುಂಬ ಜನ ಇದ್ದಾರೆ, ಕುಡಿಲಿಕ್ಕೆ ನಾವೇ ಆಗಬೇಕು ಅಂತ ನಮ್ಗೆ ಗೊತ್ತುಂಟು. ಒಂದು ನಾವೇ ಆಧಾರ, ಇನ್ನೊಂದು ನಾವೇ ಆಧಾರ, ದೋಣಿಯೇ ಆಧಾರ ನಮಗೆ. ಹೌದು, ಹಾಗೆ ನಮ್ಮ ಕೆಲಸ ಆಗ್ತಾ ಉಂಟು ನೋಡಿ. ಹೀಗೆ ಆಲೋಚನೆ. ವರುಣದೇವರು ಅವರನ್ನು ಪೂಜೆ ಮಾಡಿ ನಮ್ಮ ಕೆಲಸ ಶುರು ಮಾಡಬೇಕು. ಗಂಗಾ ನದಿ ಈ ಕಡೆಯಿಂದ ಆ ಕಡೆಗೆ ದಾಟಿಸೋದು, ಆ ಕಡೆಯಲ್ಲಿ ಇರುವವರನ್ನು ಈ ಕಡೆಗೆ ಕರ್ಕೊಂಡು ಬರೋದು, ಹೀಗೆಲ್ಲ ನಮ್ಮ ಕೆಲಸ. ಹಾಗೆಂತ ಏನು ಕೇಳೋದಿಲ್ಲ ನಾವು, ನಮ್ಮದೆಲ್ಲ ಧರ್ಮಾರ್ಥ ಸೇವೆ. ಹಾಗೆಂತ ಮೊನ್ನೊಬ್ರು ಶ್ರೀಮಂತರು ಬಂದಿದ್ರು, ಈ ಕಡೆಯಿಂದ ಆ ಕಡೆಗೆ ದಾಟ್ಸಪ್ಪ ಅಂತ ಹೇಳಿದ್ರು, ದಾಟಿಸಿದೆ. ಕೊಡುವಾಗ ಬೇಡ ಅಂತ ಹೇಳಿದೆ. ಎಲ್ಲ ಅಂಬಿಗೆನೆ ಮನೆಗೆ ಬಾ, ಮನೆ ಕಡೆ ಬಾ ಅಂತ ಹೇಳಿದ್ರು. ಮನೆಗೆ ಹೋದೆ, ಒಂದು ಗೋಣಿ ಅಕ್ಕಿ ಕೊಟ್ಟರು, ಮಳೆಗಾಲಕ್ಕೆಲ್ಲ ಸಾಕು ನಮಗೆ. ಹಾಗೆ ದೊಡ್ಡವರು ಕೊಡ್ತಾರೆ. ಆಮೇಲೆ ಮೊನ್ನೆ ಒಂದು 4 ಮಂದಿ ಹೆಣ್ಣು ಮಕ್ಕಳು ಬಂದರು, ಆ ಕಡೆಗೆ ದಾಟಿಸಪ್ಪ ಅಂತ ಹೇಳಿದ್ರು. ದಾಟಿಸುವಾಗ ಕೂತಿದ್ರು ನಾವೆಲ್ಲಿ, ಗಂಗಾ ನದಿಯ ನೀರಲ್ವಾ, ಒಮ್ಮೆ ಮೈಗೆ ಹಾಕೊಳ್ಳು ಅಂತ ಬಗ್ಗಿದ್ರು, ದುಡ್ಡು. ಹೇಗಾದ್ರೂ ಕಾಪಾಡಿದೆ ಅವರನ್ನು. ಅವರು ಕೂಡ ಅಕ್ಕಿ ಕೊಟ್ಟಿದ್ದಾರೆ ನಮಗೆ. ಹಾಗೆ ಯೋಚಿಸ್ತಾ ನಮ್ಮ ಕೆಲಸ. ಇವರು ಬರ್ತಾರಂತೆ ನಮ್ಮೊಟ್ಟಿಗೆ, ಬನ್ನಿ ಬನ್ನಿ ಸ್ವಾಮಿ, ಹೋಗಬೇಡಿ, ಬನ್ನಿ ಬನ್ನಿ, ಬರ್ತಾರೆ. ಕೆಲಸ ಆರಂಭ ಮಾಡಬೇಕು ಅಂತ ಯಾರು ಕಾಳು ಗೆಜ್ಜೆಯ ಧ್ವನಿ ಕೇಳ್ತಾ ಉಂಟು. ನಾನು ಎಷ್ಟು ಎಂತ ನಿನಗೆಷ್ಟು? ನನಗೆ ಎಂತದ್ದು, ನನಗೆಷ್ಟು ಅಂತ ನಿನಗೆ ಕ್ರಯ ಮಾಡ್ಲಿಕ್ಕೆ ಬಂದಿಲ್ಲ, ನಿನ್ನ ದೋಣಿಗೆ ಎಷ್ಟು ಕೇಳಿ? ದೋಣಿಗೆ ದೋಣಿ ಕೊಡೋದಿಲ್ಲ. ದೋಣಿ ನನ್ನ ಅನ್ನದ ಬಟ್ಟೆಲ್ಲ, ಅದು ದೋಣಿ ಕೊಡೋದಿಲ್ಲ. ನಿನ್ನ ಈ ಗೆದ್ದಲು ಹಿಡಿದ ದೋಣಿ ಹಿಡ್ಕೊಂಡು ನಾನೆಂತದ್ದು ಮಾಡು? ನಾವು ಮರಕಲ್ಲರು. ಮರಕಲ್ಲರು, ಹೌದೌದು. ಇರ್ಲಿ, ದೋಣಿಯಿಂದ ಈ ಕಡೆಗೆ ಆಚೆ ದಾಟಿಸ್ತೀಯಲ್ಲ, ಹೌದು. ಅದಕ್ಕೆ ಎಷ್ಟು ಕೊಡಬೇಕು? ಎಷ್ಟು ಕೊಡಬೇಕು? ಹೌದು, ನಾನು ಹೇಳಿದಷ್ಟು ಕೊಟ್ರೆ ಯಾಕೆ ಕೇಳೋದು ನೀನು? ಸರಿ. ಹಾಗಾದ್ರೆ ನೌಕಾರುಣ ಇಟ್ಟುಕೊಡಬಾರದು ಅಂತ ಉಂಟು. ಆದ್ರಿಂದ ದಾಟಿಸಿದವರಿಗೆ ಏನಾದ್ರೂ ಕೊಡಬೇಕು. ಹಾಗೆ ಹೋಗ್ಲಿಕ್ಕೆ ಇಲ್ಲ. ಈಗ ಆದ್ರೂ ಒಂದು ಹೋಗು ನನಗೆ ಆಚೆ ಹೋಗಬೇಕು. ನಾನು ಎಷ್ಟು ಅಂತ ಹೇಳೋದಿಲ್ಲ, ನೀನು ಕೊಟ್ಟಷ್ಟು ಆದೀತು. ಆಚೆ ದಾಟಿಸು, ನನ್ನ ಆಚೆ ದಾಟಿಸ್ಬೇಕು. ಆಚೆ ದಾಟಿಸ್ಬೇಕು ಮಾತ್ರ ಅಲ್ಲ, ಮತ್ತೆ ದೋಣಿಯನ್ನು ಚೆನ್ನಾಗಿ ಒರೆಸು. ಏನಾಗಿದೆ ದೋಣಿಗೆ? ಅಲ್ಲ, ಹಾಗಂದ್ರೆ ಹೊರಗಿನಿಂದ ಎಣ್ಣೆ ಒರೆಸು ಅಂತ ಹೇಳಿದ್ದಲ್ಲ, ಮತ್ತೆ ದೋಣಿಯ ಒಳಗಡೆಯೂ ಒರೆಸಬೇಕು. ಇದು ಗಂಗಾ ನದಿ ಅಲ್ವಾ? ಹೌದು. ಈ ಗಂಗಾ ನದಿಯ ಒಂದು ಹನಿ ನೀರು ನನ್ನ ದೇಹಕ್ಕೆ ತಾಗದಂತೆ ನನ್ನನ್ನು ಆ ಕಡೆಗೆ ದಾಟಿಸಿ. ಗಂಗಾ ನದಿಯ ನೀರು, ಎಷ್ಟು ಮಂದಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವರಿಗೆ ಇರ್ಬೋದು, ನನಗಿಲ್ಲ ಅಂತ ಹೇಳಿದ್ದು. ನಿನಗೆ ಯಾಕಿಲ್ಲ? ಅಯ್ಯೋ, ಪಾಪಿಯಾದ ಅಸ್ಪೃಶ್ಯಳಾದ ಸೂತಕ ಇರುವ ಗಂಗೆಯನ್ನು ನಾನು ಮುಟ್ಟುವುದಿಲ್ಲ. ಪಾಪ ತುಳಿವ ಗಂಗೆ ಬುದಕ ಸೋಕ ಬಾರದೆನು ತಡೀರಿ. ಕೋಪ ಮಾಡ್ಕೊಳ್ಬೇಡಿ ರವ್ವ, ಕೋಪ ಮಾಡ್ಕೊಳ್ಬೇಡಿ ರವ್ವ, ನಿಮಗೆ ಯಾಕೆ ಬುದ್ಧಿ. ಪಾಪ ತುಳಿವ ಗಂಗೆ ಬುದಕ ಸೋಕ ಬಾರದೆನು ತಲಿಗಿರಿ, ಯಾಕೆ ಈ ಬುದ್ಧಿ. ಕಾಣ್ತಾ ಇದ್ದಿ, ಆದ್ರೆ ಆಡುವ ಮಾತು ಮಾತ್ರ ಬೇರೆ. ಏನ್ ತಪ್ಪಾಯ್ತು ನಿನಗೆ? ಯಾಕಪ್ಪ ಈ ಬುದ್ಧಿ ಬಂತು, ಕೆಟ್ಟ ಬುದ್ಧಿ? ಯಾವುದು? ನನಗೆ ಒಳ್ಳೆ ಬುದ್ಧಿ ಇದ್ದದ್ರಿಂದ ಹೇಳಿ. ಹೀಗೆ ಒಳ್ಳೆ ಬುದ್ಧಿ ಇದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ನೀನು. ಎಲ್ಲಿ ತಪ್ಪಿತು? ಗಂಗೆ ಪಾವನಳು, ಅಯ್ಯೋ ನಾರಾಯಣ ದೇವರ ಮಗಳು. ಇರ್ಲಿ, ಅವಳ ನೀರು ನಮ್ಮ ಮೈಗೆ ಸೋಕಬೇಕು, ಆಮೇಲೆ ಸತ್ರು ಅಡ್ಡಿಲ್ಲ ಅಂತ ಹೇಳೋರಿದ್ದಾರೆ. ಇರ್ಲಿ, ಅಂತದ್ದರಲ್ಲಿ ನೀನು ಗಂಗಾ ನದಿಯ ನೀರು ನನ್ನ ಮೈಗೆ ಸೋಕದ ಹಾಗೆ ದಾಟಿಸು ಅಂತ ಹೇಳ್ತಿಂತಾದ್ರೆ ಯಾಕೆಂತ ನನಗೆ ಗೊತ್ತಾಗೋದಿಲ್ಲ. ಈಗ ನಿನಗೆ ಅವಳು ದೇವರಾಗಿರ್ಬೋದು. ಯಾಕಾಗಿ? ನಿನಗೆ ಇದರಿಂದ ಲಾಭ ಉಂಟು. ನಿನ್ನ ಜೀವನ ಹೋಗುವುದು ಈ ದೋಣಿ ನಡೆಸುವುದರಿಂದ, ಮೀನು ಹಿಡಿಯುವುದರಿಂದ. ಆ ಕಾರಣಕ್ಕೋಸ್ಕರವಾಗಿ ನಿನಗೆ ಅವಳು ದೇವರಾಗಿ ಕಾಣುತ್ತಾಳೆ. ನಿನಗೆ ಪೂಜ್ಯ ಭಾವನೆ ಇದ್ರೆ ಇರ್ಲಿ, ನಾನು ಅದನ್ನು ಆಕ್ಷೇಪ ಮಾಡುವುದಿಲ್ಲ. ನನಗೆ ಇಷ್ಟ ಇಲ್ಲ, ನನಗೆ ಅವಳು ನೀಚಳಾಗಿಯೇ ಕಾಣುತ್ತಾಳೆ. ದೇವರು ಮಾತ್ರ ಅಲ್ಲ, ನನ್ನ ಅಪ್ಪೆಯನ್ನು ನಿಂದಿಸಿದ್ದೀನಿ. ಅದಕ್ಕೆ ನಾಲಿಗೆ ಬೇರೆಯವರದ್ದಾದ್ರೆ
ಎಂತದ್ದು ನಾನಿದ್ದು ಬರಿ ಕೈಯಲ್ಲಿ ಹಾಗೆ ಸುಮ್ಮನೆ ಇರ್ತೇನೆ ಅಂತ ಮಾಡಿಕೊಂಡೇನಿ. ಅಲ್ಲ ಹೇಳಿದ್ದು ನಾನು. ನಿನ್ನಿಂದ ಆಗುತ್ತದೆ ದಾಟಿಸುವುದು? ಆಗೋದಿಲ್ಲ. ಬಿಡ. ಅಮ್ಮನನ್ನು ನಿಲ್ಲಿಸಿದ ನಿನ್ನನ್ನು ದಾಟಿಸೋದಿಲ್ಲ. ನಿನ್ನ ಅಪ್ಪನನ್ನು ಕರೀತೇನೆ. ನನ್ನ ಅಪ್ಪ ಸತ್ತು 12 ವರ್ಷ ಆಯ್ತು. ನೀನು ಸ್ವರ್ಗಕ್ಕೆ ಹೋಗ್ಬೇಕಷ್ಟೇ. ಅಪ್ಪನನ್ನು ಕರೀ. ನಿನಗೆ ವಿಶ್ವಾಸ ಅಲ್ಲ ನಿನ್ನಪ್ಪ ಸ್ವರ್ಗದಲ್ಲಿದ್ದಾನೆ? ಅದು ಸಾಯುವಾಗ ತುಳಸಿ ನೀರು ಹಾಕ್ತೇವಲ್ಲ, ಹಾಕುವಾಗ ನೀವು ಸ್ವರ್ಗಕ್ಕೆ ಹೋಗಿ ಅಂತ ನಾವು ಕೈ ಮುಗಿತೇವೆ. ನಿನ್ನ ಮಾತೆಲ್ಲ ನಡೆಯುತ್ತದೆ. ವಿಶ್ವಾಸ ವಿಶ್ವಾಸ ವಿಶ್ವಾಸ. ನಿನ್ನ ಅಪ್ಪ ಅಂದ್ರೆ ಸತ್ತ ನಿನ್ನ ಅಪ್ಪನನ್ನಲ್ಲ. ನಿನ್ನ ಜಾತಿಯವರು ಬೇರೆ ಇಲ್ವಾ ಇಲ್ಲಿ? ಇದ್ದಾರೆ. ಬೇರೆ ದೋಣಿ ನಡೆಸುವವರು ಇಲ್ವಾ? ಇದ್ದಾರೆ. ಅವರನ್ನು ಕರೀತೇವೆ. ಒಬ್ರು ಹೋದ್ರೆ ಜಾಗ್ರತೆ. ನನ್ನ ಆಜ್ಞೆ ಯಾರಾದ್ರೂ ಮೀರಲಿ. ನೀ ತಾಂಡೆ ಅಲ್ಲ? ಹೌದಾ? ಹೌದು. ಆಗುದಿಲ್ವಾ? ಆಗೋದಿಲ್ಲ. ಹೋಗ ಹೋಗ. ನಾನು ಮುಟ್ಟುದಿಲ್ಲ. ನೀನ್ ಯಾರ ನನಗೆ ಹೇಳೋದಕ್ಕೆ? ನೀ ಯಾರು? ಮತ್ತೆ ನೀನು ಯಾಕೆ ಹೇಳಿದ್ದು? ನಾನು ಹೋಗುದಿಲ್ಲ. ನಾನು ಆ ನೀಚಳನ್ನು ಮುಟ್ಟುವುದಿಲ್ಲ. ನಿನ್ನ ಕ್ರಿಯೆಗೆ ನನ್ನ ಉತ್ತರ ಕ್ರಿಯೆ ಬೇಡ. ಪ್ರತಿಕ್ರಿಯೆ ನಾನು ಮುಟ್ಟುದಿಲ್ಲ. ಮುಟ್ಟುವುದಿಲ್ಲ. ಅವಳು ಪಾಪಿಯು, ಅವಳು ನೀಚಳು. ನಾನು ನಿಂದಿಸಿದ್ದಿ ಗಂಗೆ. ಅವಳನ್ನು ನಿಂದಿಸಿ ನಿನ್ನನ್ನು ದಾಟಿಸೋದಿಲ್ಲ. ನೀನು ಯಾರು ದಾಟಿಸ್ತಾರ ನೋಡ್ತೇನೆ ನಾನು ಮುಟ್ಟುವುದಿಲ್ಲ ಗಂಗೆಯನ್ನು. ಆ ನೀಚಳಾದಂತ ಗಂಗೆ ಬಂದು ಕೇಳಿದ್ರೆ ಹೇಳ್ತೇನೆ, ನೋಡೋಣ. ನಳಿನ ನೇತ್ರನಕ ಸಂಭವಿತ ಮೈದಳಿದೈತಳು ಕೇಳಿದನು. ಕಳಿವುದಿ ಪಾಪವು ಬಿರುದಿನಗಾಗಿರಿ, ಕಳವುದಿ ಪಾಪವು ಬಿರುದಿನಗಾಗಿರಿ, ಹೊಲೆತನ ಮೈಲಿಗೆ ಮಾತೇಕೆ. ನಳಿನ ನೇತ್ರನಗ ಸಂಭವಿತ ಮಳಿದೈತದಳು ಕೇಳಿದನು. ವಾತಾವರಣದಲ್ಲಿ ಪ್ರಫುಲ್ಲ ಮಾನಸಳಾಗಿ ಹರಿಯುತ್ತಾ ಇದ್ದವಳು ನಾನು. ನಿಂದಾವಾಕ್ಯಗಳನ್ನು ಕೇಳಿದ ಕ್ಷಣದಲ್ಲಿ ನೀರಾಗಿ ಹರಿಯುವಂತಹ ನಾನು ನೀರೆಯಾಗಿ ಮೈ ತಿಳಿದು ಬರಬೇಕಾದಂತಹ ಸಮಯ ಬಂತು. ಗಂಗಾ ಭವಾನಿ. ಹೌದು. ನನ್ನ ಬಗ್ಗೆ ನೀನು ಆಡುವಂತಹ ಮಾತುಗಳು ಇದು ಬಿರುನುಡಿಯ ಮಾತುಗಳಾಗುತ್ತಾ ಉಂಟು. ಅಸ್ಪೃಶ್ಯಳು ನಾನು ಎನ್ನುವ ಹಾಗಾಡ್ತಾ ಇದ್ದೀಯ. ಹೌದಮ್ಮ. ಪಾಪಿಷ್ಟ ಎನ್ನುವ ಹಾಗೆ ನುಡಿಯುತ್ತಾ ಇದ್ದೀಯ. ಪ್ರಾಪಂಚಿಕರೆಲ್ಲರೂ ಕೂಡ ನನ್ನ ಕುರಿತಾಗಿ ಹೇಳುವಂತಹ ವಿಚಾರವಾದರೂ ಯಾವುದು? ಹೇಗೆ? ಹರಿಪಾದ ನಖದಿಂದ ಹರಿದು ಬಂದಳ ಗಂಗೆ ಎನ್ನುವ ಹಾಗೆ, ಪರಮ ಪಾವನೆ ಎನ್ನುವ ಹಾಗೆ ಸಕಲರೂ ಕೂಡ ನನ್ನನ್ನು ಪೂಜನೀಯ ಭಾವನೆಯಿಂದ ಕರೆಯುತ್ತಾರೆ. ನನ್ನ ಒಂದು ಬಿಂದು ಹನಿ ಸ್ಪರ್ಶವಾದಂತಹ ಕಾಲದಲ್ಲಿ ಜನ್ಮ ಜನ್ಮಾಂತರದ ಪಾಪಲೇಪಗಳೆಲ್ಲವೂ ಕೂಡ ನಾಶವಾಗುತ್ತದೆ ಎನ್ನುವ ಹಾಗೆ ಹರಕೆಯನ್ನ ಕೈಗೊಂಡು ಮುಂದೆ ಬರುವವರಿದ್ದಾರೆ. ಹೌದು. ನನ್ನ ನೀರಿನಲ್ಲಿ ಒಂದು ಮುಳುಗು ಹಾಕಿದ ಕ್ಷಣದಲ್ಲಿ ಪಾಪವೆಲ್ಲವೂ ನಾಶವಾಯಿತು ಎನ್ನುವ ಹಾಗೆ ಒಂದು ನಿಟ್ಟುಸಿರನ್ನ ಬಿಡುವಂಥದ್ದು ಭಾವುಕ ಪ್ರಪಂಚ. ಈ ಕಾಲದಲ್ಲಿ ಅಂಥವರೆಲ್ಲರೂ ಕೂಡ ನನ್ನ ಬಗ್ಗೆ ಹರಕೆಯ ನುಡಿಗಳನ್ನು ಆಡ್ತಾ ಇದ್ರೆ ನೀನೊಬ್ಬಳು ಮಾತ್ರ ಇಂಥ ನುಡಿಗಳನ್ನು ಆಡುವುದಕ್ಕೆ ಮುಂದಾಗಿದ್ದೀಯ. ಮುಖಾರವಿಂದವನ್ನು ಗಮನಿಸುವ ಕಾಲದಲ್ಲಿ ಒಬ್ಬಳು ಘನತೆ ಗೌರವವನ್ನು ಹೊಂದಿಕೊಂಡಿರುವಂತಹ ಹೆಣ್ಣು ಎನ್ನುವ ಹಾಗೆ ನಾ ಭಾವಿಸಿಕೊಳ್ತಾ ಇದ್ದೇನೆ. ಇಂಥ ನುಡಿಗಳನ್ನು ಆಡಬೇಕು ಅಂತಾಗಿದ್ರೆ ಅದಕ್ಕೊಂದು ಕಾರಣ ಎನ್ನುವುದು ಬೇಕಲ್ವೇ? ಯಾಕೆ ನನ್ನನ್ನು ಜರಿತಾ ಇದೆಯಾ ಹೇಳಬಹುದೇ? ನೀನು ಪಾವನೆಯ? ಹೌದು. ನೀನು ಅಯೋಷಿತೆಯ? ಅಯ್ಯೋ, ನೀನ ಯೋಚಿದೆ ಪಾಪನಾಚಿನಿ ಮಾನ್ಯತೆಯು ನಿನಗಿಲ್ಲ ಮುಟ್ಟಲು. ಹೀನತನ ನೈಜಂಗಳೆಡಸುವುದೆನಲು ಕೇಳಿ ನೀನ ಯೋಚಿದೆ ಪಾಪನಾಚಿನಿ. ತಾಯಿ ಗಂಗಾ ಭವಾನಿ, ನಿನ್ನ ಕುರಿತಾಗಿ ನನಗೆ ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಹರಿಪಾದ ನಖದಿಂದ ಹರಿದು ಬಂದಳೇ ಗಂಗಾ ಎನ್ನುವ ಹಾಗೆ ನಿನ್ನನ್ನು ಭಜಿಸುವುದುಂಟು. ಆದರೆ ನೀನು ಈ ಹೊತ್ತಿಗೆ ಹೆಣ್ಣಾಗಿ ಕಾಣಿಸಿಕೊಂಡದ್ದು ಹೌದಲ್ಲ. ಒಬ್ಬಾಕೆ ಹೆಣ್ಣಾದವಳಿಗೆ ಜೀವನದಲ್ಲಿ ಪಾವಿತ್ರತೆ ಬರುವುದು ಯಾವಾಗ? ಸಂತಾನವನ್ನು ಹೊಂದಿದಾಗ. ಹೌದು. ಸಂತಾನ ಇಲ್ಲದೆ ಇದ್ದವಳನ್ನು ಬಂಜೆಯರೆನ್ನುವ ಹಾಗೆ ಕರೆಯುತ್ತಾರೆ. ಬಂಜೆಯರನ್ನು ಯಾರಾದ್ರೂ ಮುಟ್ಟುತ್ತಾರೆಯೇ? ಇಲ್ಲ. ಬಂಜೆಯವರ ನೆರಳು ಸೋಕ ಕೂಡದು, ಆಯುಷ್ಯ ಹಾಳು ಅಂತ ಮಾತುಂಟು. ತಾಯಿ, ನೀನು ಎಂತಹ ದೇವತ್ವವನ್ನೇ ಹೊಂದಿಕೊಂಡಿರು. ಹೆಣ್ಣಾಗಿ ಕಾಣಿಸಿಕೊಂಡ ಬಳಿಕ ಸಂತಾನವಿಲ್ಲದಿರುವಂತ ನಿನ್ನನ್ನು ಬಂಜೆ ಅಂತ ಕರೆಯಿದ್ರೆ ಅಪರಾಧ ಇಲ್ಲಲ್ಲ. ಅಂತ ಬಂಜೆಯರನ್ನು ನಾನು ಮುಟ್ಟುವುದಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪು ಹೇಳಿದ ಹಾಗಾಗುದಿಲ್ಲಲ್ಲ. ನೀನು ಮಾತ್ರ ಅಲ್ಲ, ಸೂತಕ ಇದ್ದವಳು. ಸೂತಕ ಇದ್ದವರ
ನೆರಳು ತಾಕಕೂಡದು. ನಿನಗೆ ಸೂತಕವೂ ಉಂಟು, ನೀನು ಬಂಜೆಯೂ ಹೌದು. ಅಂತ ಅಸ್ಪೃಶ್ಯಳಾದಂತೆ ನೀನು ಪಾಪನಾಶಿನಿ ಹೇಗಾಗತ್ತೆ? ನೀನು ಯಾಕೆ ಹೇಗೆ ಹೇಳ್ತಾ ಸುರರೆಲ್ಲ ಮನ್ನಿಸಿಹರು, ಭೀಷ್ಮನ ದುರಿದವನ ಹರಸುತ್ತಿಹರು. ಮರಣ ಕೈಯೊಳಗಾತೆಗೆ ಅಂಧಸುತನಿರಲು ಮಾಲಿನ್ಯ ಹೇಗೆ? ಸುರರೆಲ್ಲ ಮನ್ನಿಸಿಗರು. ಅಮ್ಮ, ನನ್ನನ್ನು ಕಂಡಂತಹ ಕಾಲದಲ್ಲಿ ನೀನು ಮೊದಲಾಗಿ ಹೇಳಿದ ವಿಚಾರ ಮಾತೆ ಎನ್ನುವ ಹಾಗೆ. ಹೌದು, ಮಾತೆ ಎನ್ನುವ ಹಾಗೆ ಪ್ರಪಂಚವೇ ಕರೆಯುವಂತಹ ಕಾಲದಲ್ಲಿ ಎಲ್ಲರನ್ನೂ ಕೂಡ ಮಕ್ಕಳು ಎನ್ನುವ ಭಾವನೆಯಿಂದಲೇ ನಾವು ಗುರುತಿಸಿಕೊಳ್ಳಬೇಕು. ಅದಕ್ಕೆ ನಾನು ತಪ್ಪಿ ನಡೆದೆ ಅಂತ ಆಗಿದ್ರೆ ಅವರಾಡುವ ಮಾತೆ ಎನ್ನುವ ಶಬ್ದಕ್ಕೆ ನಾನು ಕಳಂಕ ಪ್ರಳೆಯಳಾಗುತ್ತೇನೆ. ಹೌದು. ಹೀಗಿರುವಾಗ ಅದೊಂದು ಲೆಕ್ಕದಲ್ಲಿ ಬದಿಗಿಡೋಣ. ನೀನು ನಾನು ಬಂಜೆ ಎನ್ನುವ ಹಾಗಾಡ್ತಾ ಇದ್ದೀಯ. ನಿನಗೆ ಎಲ್ಲಿ ಸಂತಾನ? ಮಕ್ಕಳನ್ನು ನಾನೇನು ಹಡೆಯದವಳ. ಹೆತ್ತಿದ್ದೀಯ? ಹೌದಪ್ಪ. ಎಷ್ಟು? ಭೀಷ್ಮನಂತಹ ಘನತಿಕೆಯನ್ನು ಹೊಂದಿರುವಂತಹ ಮಗನಿಗೆ ಜನ್ಮವನ್ನಿತ್ತವಳು ನಾನು. ಕರ್ಮಪುತ್ರನಿದ್ದಾನೆ, ಅಂತಹ ಮಗನಿಗೆ ನಾನು ಜನ್ಮವನ್ನಿತ್ತಿರುವಾಗ ಬಂಜೆ ಹೇಗೆ ನಾನು ಆಗುವುದಕ್ಕೆ ಸಾಧ್ಯ ಉಂಟು? ನಿನ್ನ ಮಾತುಗಳನ್ನು ನೀನು ಹಿಂದೆ ತೆಗೆದುಕೊಳ್ಳಬೇಕು. ನಾನು ಯಾವ ಕಾರಣಕ್ಕೂ ಬಂಜೆ ಇಲ್ಲ, ಪ್ರಪಂಚಕ್ಕೆ ಗೊತ್ತಿರುವ ಮಾತದು. ಅಷ್ಟವಸುಗಳಿಗೆ ಬಂದಂತಹ ಶಾಪ, ತನ್ಮೂಲಕವಾಗಿ ನಿನಗೆ ನಿನ್ನ ಗರ್ಭವಾಸ, ಹುಟ್ಟುತ್ತಲೇ ಮಕ್ಕಳನ್ನು ನೀರಿಗೆ ಸೆದುಕೊಂಡೆ. ಯಾವಳೆ ಒಬ್ಬಳು ತಾಯಿಯಾದರೂ ಮಕ್ಕಳನ್ನು ಕಟುಗಳಾಗಿ ಕೊಲ್ಲುತ್ತಾಳೆಯೇ? ಅಯ್ಯೋ, ಅವರ ಶಾಪ ವಿಮೋಚನೆಗಿದ್ದ ದಾರಿ ಅದು. ಹಾಗಾದ್ರೆ ನೀನು ಕರುಣೆಯಿಂದಲೇ ಅವರಿಗೆ ಅಂತಹ ಮುಕ್ತಿಯನ್ನು ಕರುಣಿಸಿದೆ. ಆದ್ರೆ ಒಬ್ಬ ಮಗನನ್ನು ಉಳಿಸಿದೆ, ಅವನನ್ನು ಲೋಕಕ್ಕೆ ಭೀಷ್ಮ ಎನ್ನುವ ಹಾಗೆ ನೆಗಳತಿಗೆ ಪಾತ್ರನಾಗುವಂತೆ ಮಾಡಿದೆ. ಭೀಷ್ಮ ಹೌದು ನಿನ್ನ ಮಗ? ಹೌದು, ನನ್ನ ಮಗ. ಇದ್ದಾನ? ಇದ್ದಾನೆ. ಎಲ್ಲಿದ್ದಾನೆ? ಎಲ್ಲಿ? ನೀವು ಸುಯೋಧನನ ಪಕ್ಷದ ನಿನ್ನ ಸುತ್ತನು ಪಂಥ ಬಿಡೆದು ಜನತೆ ಶೌರ್ಯದಿ ಕೋತೆಯಡುಗ ಅವನ ತರಿದ ಬಂತು ನಿನಗೆ ಸುತವಿಯೋಗ. ಪಂಕಜದ ಅವನ ಜಪಿಸದೆ ಹರಿಯುತ್ತಿರುವೆಯುಂಟು ನಿನಗೆ ಮಾನವಿರ್ಬುದೇ. ಎಷ್ಟು ಸೊಗಸಾಗಿ ಹೇಳುತ್ತಾ ಇದ್ದ ತಾಯಿ. ಏನು ನಿನ್ನ ಕತೆ ನನಗೆ ಗೊತ್ತಿಲ್ಲದೆ ಇದ್ದದೇನೂ ಅಲ್ಲ. ಏನು? ನೀನೆಂತ ಛಲಗಾತಿ ಎನ್ನುವುದು ಗೊತ್ತು. ಆದ್ರೆ ಮಕ್ಕಳನ್ನು ಹೆತ್ತಲಿಗೆ ನಿನ್ನ ಛಲ ಎಲ್ಲವೂ ಮುಗಿದು ಹೋಯಿತಲ್ಲ. ಭೀಷ್ಮ ಸರಿಯೇ ಇಚ್ಛಾಮರಣಿಯೇ ಹೌದು. ಆದರೆ ಮೊನ್ನೆ ಮಹಾಭಾರತದ ಯುದ್ಧ ನಡೆದಿದೆ. 18 ದಿನಗಳ ಪರ್ಯಂತರವಾಗಿ ನಡೆದ ಯುದ್ಧದಲ್ಲಿ 10 ದಿನಗಳ ಪರ್ಯಂತರವಾಗಿ ನಿನ್ನ ಮಗನಾದಂತ ಭೀಷ್ಮ ಸೇನಾಧಿಪತ್ಯವನ್ನು ವಹಿಸಿದ. ಆದರೆ ಏನು? ನಿನ್ನ ಮಗನ ಆಟಾಟೋಪವನ್ನು ಕಂಡು ಸಹಿಸುವುದಕ್ಕಾಗದೇ ಇದ್ದ ಅಸೂಯೆಯನ್ನು ಹೊಂದಿರುವಂತ ಪಾಂಡವರು ರಾತ್ರಿಯ ಕಾಲದಲ್ಲಿ ನಿನ್ನ ಮಗನ ಗುಟ್ಟನ್ನು ನಿನ್ನ ಮಗನಿಂದಲೇ ತಿಳಿದು ಮರು ದಿವಸ ಏನು ಮಾಡಿದ್ರು? ಏನು? ಶಿಖಂಡಿಯನ್ನು ಮುಂದೆ ತಂದು ನಿಲ್ಲಿಸಿದ್ರು. ಆ ಭೀಷ್ಮನು ಆಯುಧಗಳನ್ನು ಕೆಳಗಿಟ್ಟ, ಶರಸನ್ಯಾಸವನ್ನು ಕೈಗೊಂಡ. ಆ ತಕ್ಷಣದಲ್ಲಿ ಆ ಅರ್ಜುನ ಏನು ಮಾಡಿದ ಗೊತ್ತೇ? ಏನು ಮಾಡಿದ? ತನ್ನನ್ನು ಎತ್ತಿ ಆಡಿಸಿದ ನನ್ನ ಅಜ್ಜ ಇದ್ದಾರೆ, ನಮ್ಮ ವಂಶದ ಹಿರಿಯರಿದ್ದಾರೆ ಎನ್ನುವುದನ್ನು ಮರೆತು ಪುಂಖಾನುಪುಂಖವಾಗಿ ಬಾಣವನ್ನು ಬಿಟ್ಟ. ನಿನ್ನ ಮಗನಾದ ಭೀಷ್ಮನ ಮೈ ಮೇಲೆಲ್ಲ ಬಾಣಗಳು ನಾಟಿಕೊಂಡವು. ಸಾವಿರಾರು ಬಾಣಗಳು ಚುಚ್ಚಿ ರಕ್ತವು ಚಿಮ್ಮುತ್ತ ಮುಳ್ಳು ಮುತ್ತುಗದ ಮರದಂತೆ ಕಾಣಿಸಿಕೊಂಡ ನಿನ್ನ ಮಗನಾದಂಥ ಭೀಷ್ಮ ಶರಶೈಯಲ್ಲಿ ಮಲಗಿದ. ಅಯ್ಯೋ, ರಕ್ತವು ಹರಿದು ಹೋಗುತ್ತಾ ಹಿಂಸೆ ನೋವುಗಳನ್ನು ಅನುಭವಿಸುತ್ತಾ ನಿನ್ನ ಮಗ ಸತ್ತು ಹೋಗಿದ್ದಾನೆ. 7 ಮಕ್ಕಳನ್ನು ಹುಟ್ಟುತ್ತಾ ನೀನು ಕೊಂದಿ. ಹೌದು. ಇದ್ದ ಒಬ್ಬ ಮಗನನ್ನು ಅರ್ಜುನ ಕೊಂದಿದ್ದಾನೆ. ಮಕ್ಕಳನ್ನು ಹೆರದೇ ಇದ್ದವಳು ಮಾತ್ರ ಬಂಜೆಯಲ್ಲ, ತಾನು ಬದುಕಿರುತ್ತಾ ತನ್ನ ಕಣ್ಣ ಮುಂದೆ ತನ್ನ ಎಲ್ಲಾ ಮಕ್ಕಳು ಸತ್ತು ಹೋದರೆ ಅವಳು ಬಂಜೆಯಾಗುತ್ತಾಳೆ. ಈಗ ನೀನು ಬಂಜೆ ಅಲ್ವಾ? ಹೌದು. ಮಾತ್ರವೇ ಅಲ್ಲ, ಒಬ್ಬಳು ಕ್ಷತ್ರಿಯ ರಾಣಿಯಾದವಳು ಪ್ರತೀಕಾರ ತೀರಿಸಿಕೊಳ್ಳಬೇಕು. ಹೌದು. ಅಲ್ಲದ್ರೆ ಅವಳಿಗೆ ಸೂತಕ ಉಂಟು ಅಂತ ಲೆಕ್ಕ. ನಿನ್ನ ಮಗನನ್ನು ಕೊಂದ ಅರ್ಜುನ ಮೆರೆದಾಡ್ತಾ ಇದ್ದಾನೆ. ನಿನಗೆ ದೈವತ್ವ ಉಂಟು, ನಿನಗೆ ಶ್ರೇಷ್ಠತ್ವ ಉಂಟು ಅಂತ ಆದ್ರೆ ನೀನೇನಾದ್ರೂ ಪ್ರತೀಕಾರ ಮಾಡಿದ್ಯಾ? ಬೇಡಪ್ಪ, ಯುದ್ಧ ಮಾಡುದು ಬೇಡ. ನಿನಗೆ ದೇವತ್ವ ಇದ್ದವಳಿಗೊಂದು ಶಾಪ ಕೊಡ್ಲಿಕ್ಕೆ ಆದ್ರೂ ಆಗುದಿಲ್ವಾ? ಏನೂ ಮಾಡದೆ ಇರುವಂತ ನೀನು ಮರ್ಯಾದೆ ಇಲ್ಲದೆ ಇದ್ದವಳು, ಸೂತಕ ಇದ್ದವಳು, ಬಂಜೆ ನೀನು. ನಿನ್ನಂತವಳನ್ನು ಎತ್ತರಕ್ಕೆ ಮುಟ್ಟಬೇಕು. ಕುಂತಿ ನಂದನನು ಮುಂದೊಮ್ಮೆ ರಣದಲ್ಲಿ ನಂದನನೆ ಕೊಲ್ಲವನ ಎಂದ ಜಾಹ್ನವಿಯು ಶಾಪಿಸಿ ಅರ್ಜುನ. ಓಹೋ, ಸರಿ ಸರಿ. ಹಾಗಿದ್ದರೆ ಖಂಡಿತವಾಗಿ ನಾನು ಸೂತಕ ಇರುವವಳೇ ಆಗಿದ್ದೇನೆ. ಹೌದು. ಮಕ್ಕಳು ಇದ್ದ ಮಾತ್ರದಲ್ಲಿ ನಾನು ಬಂಜೆ ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡೆ. ಹಾಗಿದ್ರೆ ಮಕ್ಕಳನ್ನ ಕಳೆದುಕೊಂಡ ಮೇಲೆ ನಾನು ಖಂಡಿತವಾಗಿ ಬಂಜೆ ಹೌದು. ಇದಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ಖಂಡಿತವಾಗಿ ನಾನು ತೀರಿಸಿಕೊಳ್ಳಲೇಬೇಕು. ಕಳೆದುಕೋ, ಸೂತಕ ಕಳೆದುಕೊಳ್ತೇನೆ. ಹೇಗೆ ಗೊತ್ತೇ? ಸರಿಯಾದಂತಹ ಶಾಸ್ತಿಯನ್ನು ಮಾಡ್ತೇನೆ, ಸರಿಯಾದಂತಹ ಶಾಪವನ್ನೇ ಕೊಡ್ತೇನೆ ಆ ಅರ್ಜುನನಿಗೆ. ಇನ್ನು 6 ತಿಂಗಳ ಒಳಗೆ
ಹೆಣ್ಣಾದವಳಿಂದ ಏನಾದೀತು, ಹೆಣ್ಣಾದವಳು ಏನು ಮಾಡಿಯಾಳು ಎನ್ನುವ ಹಾಗೆ ತಾತ್ಸಾರ ಮಾಡುತ್ತಿರುವಂತ ಪ್ರಪಂಚಕ್ಕೆ ಈ ಜ್ವಾಲೆ ಪಾಠ ಹೇಳಿಕೊಟ್ಟಿದ್ದಾಳೆ. ಜ್ವಾಲೆ ತನ್ನ ಪ್ರತಾಪವನ್ನು ಕಾಣಿಸಿಕೊಟ್ಟಿದ್ದಾಳೆ. ಕಿಮ್ನ ಕುರುವಂತಿ ಯೋಷಿತಾಹ, ಹೆಣ್ಣಾದವಳು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡಿಯಾಳು ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಅರ್ಜುನನ ಮರಣಕ್ಕೆ ನಾನು ಮುನ್ನುಡಿಯನ್ನು ಬರೆದಿಟ್ಟಿದ್ದೇನೆ. ಸಾಯುತ್ತಾನೆ ಅರ್ಜುನ, 6 ತಿಂಗಳೊಳಗಾಗಿ ಸಾಯುತ್ತಾನೆ. ಆದರೆ ಅರ್ಜುನನ ಮರಣವನ್ನು ನಾನು ಕಾಣಬೇಕು ಅಂತಾಗಿದ್ದರೆ 6 ತಿಂಗಳು ನಾನು ಉಳಿಯಬೇಕಲ್ಲ, 6 ತಿಂಗಳು ಈ ಭೂಮಿಯಲ್ಲಿ ಇರಬೇಕಲ್ಲ. ಬಳಿಕ ರೋಷಾವೇಶದಿಂದಲೇ ಕೆಲವು ಪ್ರಾರ್ಥನೆ ಸುತನ ಮರಣಕ್ಕೆ ಫಲವ ತೋರುವೆ ನಂತರ ರೂಪದಿ ಎಂದೆನ್ನುತ್ತ ಶಾಪಿಸಿ ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದೆ. ನನಗೆ ಯಾವ ಯೋಚನೆಯೂ ಇರಲಿಲ್ಲ. ನನ್ನ ಕಣ್ಣ ಮುಂದೆ ಕಾಣುತ್ತಾ ಇದ್ದದ್ದು ದ್ವೇಷ 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 ಮಾತ್ರ, ಅರ್ಜುನನ ಮರಣ ಮಾತ್ರ. ಈಗ ಆ ಫಲವು ಕೈ ಸೇರಿದೆ. ಹಾಗಾದ್ರೆ ಮುಂದೆ ನನ್ನ ಬದುಕು ಹೇಗೆ? ನನಗೆ ಬದುಕಬೇಕಾದದ್ದಿಲ್ಲ, ಯಾರ ಮೊರೆಯನ್ನು ನಾನು ಹೋಗಿ ಸೇರಿಕೊಳ್ಳುವುದಿಲ್ಲ. ನನಗೆ ಈ ಪ್ರಪಂಚದ ಗಂಡುಗಳನ್ನು ಕಂಡರೆ ನನಗೆ ತಾತ್ಸಾರ ಭಾವನೆಯೇ ಬರುತ್ತದೆ. ಅರ್ಜುನನನ್ನು ಕಂಡಾಗ ಪ್ರತಿಯೊಬ್ಬರು ತಲೆಬಾಗುವಂತಹ ನಪುಂಸಕ ಗಂಡುತನಕ್ಕೆ ಧಿಕ್ಕಾರವಿರಲಿ. ಹಾಗಾದರೆ ನಾನು ಉಳಿಯುವುದಾದರೂ ಎಲ್ಲಿ? ಸಂಕಲ್ಪ ಮಾನಸಳಾಗಿದ್ದೇನೆ. ಕಟ್ಟಿಗೆಗಳನ್ನು ಜೊತೆ ಸೇರಿಸಿಕೊಂಡಿದ್ದೇನೆ. ಬೆಂಕಿಯ ಚಿತೆಯನ್ನು ರಚಿಸುತ್ತೇನೆ. ಇದು ಬೆಂಕಿಯ ಚಿತೆಯಲ್ಲ, ನನ್ನ ಪಾಲಿಗೆ ಬೆಂಕಿಯ ತೇರು. ಈ ಬೆಂಕಿಯ ರಥವನ್ನೇ ಏರುತ್ತೇನೆ. ಸಂಕಲ್ಪ ಮಾನಸಳಾಗಿ ಬೆಂಕಿಗೆ ಧುಮುಕುತ್ತೇನೆ. ಒಂದು ಬಾಣವಾಗಿ ಜಿಗಿಯುತ್ತೇನೆ. ಅರ್ಜುನನ ಮಗನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತೇನೆ. ಅಲ್ಲಿ ಕಾಲ ಕಾಯುತ್ತೇನೆ. ಅಲ್ಲಿಂದ ಚಿಮ್ಮುತ್ತೇನೆ. ಅರ್ಜುನನ ಕೊರಳನ್ನು ಕತ್ತರಿಸುತ್ತೇನೆ. ಹೇ ಅಗ್ನಿದೇವ, ಹೇ ಸಪ್ತಾರ್ಚಿ ವೈಶ್ವಾನರ, ಅಳಿಯನಾಗಿ ಈ ಅತ್ತೆಗೆ ನೀನು ಉಪಕಾರವನ್ನು ಮಾಡಿದ್ದಿಲ್ಲ. ಬಾ ಬಾ, ನಿನ್ನ 7 ನಾಲಿಗೆಗಳನ್ನು ಚಾಚುತ್ತಾ ಚಾಚುತ್ತಾ ಬಾ. ಈ ನಿನ್ನ ಅತ್ತೆಯ ದೇಹವನ್ನು ಅಗ್ನಿದೇವನಾಗಿ ದಹಿಸಿಕೋ. ಅಗ್ನಿದೇವತೆಯಾಗಿ ಸುಡು ಸುಡು. ಇಲ್ಲಿ ಬೆಂಕಿಗೆ ಹಾರುತ್ತೇನೆ, ಬಾಣವಾಗಿ ಜಿಗಿಯುತ್ತೇನೆ.